ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ನಿನ್ನ ಚಿಂತೆ ಬಿಡಿಸುವ ಗೌರಿ ನಿನ್ನ ಚಿಂತೆ ಬಿಡಿಸುವ ಗೌರಿ ಕಾಂತನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಎಳ್ಳು ಕೊನೆಯು ಮುಳ್ಳು ಮೊನೆಯು ಎಲ್ಲೋ ಬಿಡದೆ ಒಳಗೆ ಹೊರಗೆ. ಎಳ್ಳು ಕೊನೆಯು ಮುಳ್ಳು ಮೊನೆಯು ಎಲ್ಲೋ ಬಿಡದೆ ಒಳಗೆ ಹೊರಗೆ. ಎಲ್ಲ ಟಾವಿನಲ್ಲೂ ಗೌರಿ ವಲ್ಲಭನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಎಲ್ಲ ಟಾವಿನಲ್ಲೂ ಗೌರಿ ವಲ್ಲಭನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಹಿಂದೆ ನಿನ್ನ ಸಲಹಿದರ್ಯಾರೋ ಮುಂದೆ ನಿನ್ನ ಸಲಹುವರ್ಯಾರೋ. ಹಿಂದೆ ನಿನ್ನ ಸಲಹಿದರ್ಯಾರೋ ಮುಂದೆ ನಿನ್ನ ಸಲಹುವರ್ಯಾರೋ. ಅಂದಿಗೂ ಇಂದಿಗೂ ಎಂದಿಗೂ ನಂದಿ ವಾಹನನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಅಂದಿಗೂ ಇಂದಿಗೂ ಎಂದಿಗೂ ನಂದಿ ವಾಹನನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ನಾನು ನೀನು ಎಂಬ ಉಭಯ ಹೀನ ಗುಣಗಳೆಲ್ಲ ಕಳೆದು. ನಾನು ನೀನು ಎಂಬ ಉಭಯ ಹೀನ ಗುಣಗಳೆಲ್ಲ ಕಳೆದು. ಜ್ಞಾನಿ ಚಿದಾನಂದ ಸುಖ ಸಂಪೂರ್ಣನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಜ್ಞಾನಿ ಚಿದಾನಂದ ಸುಖ ಸಂಪೂರ್ಣನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಬಲ್ಲಿದ ಭಜಕರ ಹೃದಯದಲ್ಲಿ ನಿಂತು ಪುರಂದರ ವಿಠಲ ತಾನು. ಬಲ್ಲಿದ ಭಜಕರ ಹೃದಯದಲ್ಲಿ ನಿಂತು ಪುರಂದರ ವಿಠಲ ತಾನು. ಸೊಲ್ಲು ಸೊಲ್ಲಿಗವರ ಬಯಕೆ ಸಲ್ಲಿಸುತ್ತಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಸೊಲ್ಲು ಸೊಲ್ಲಿಗವರ ಬಯಕೆ ಸಲ್ಲಿಸುತ್ತಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ನಿನ್ನ ಚಿಂತೆ ಬಿಡಿಸುವ ಗೌರಿ ನಿನ್ನ ಚಿಂತೆ ಬಿಡಿಸುವ ಗೌರಿ ಕಾಂತನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಗೌರಿ ವಲ್ಲಭನಿದ್ದಾನೆ ನಂದಿ ವಾಹನನಿದ್ದಾನೆ ಸುಖ ಸಂಪೂರ್ಣನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ.
ವಂದಿಪೆನಮ್ಮ ಮುದ್ದು ಶಾರದೆ ಶರಚಂದಿರವದನೆ ಶಾರದೆ ವಂದಿಪೆನಮ್ಮ ಮುದ್ದು ಶಾರದೆ ವಂದಿಪೆನಮ್ಮ ಮುದ್ದು ಶಾರದೆ ಶರಚಂದಿರವದನೆ ಶಾರದೆ ವಂದಿಪೆನಮ್ಮ ಮುದ್ದು ಶಾರದೆ ಹಿಂದೆ ವರಾಕ್ಷಿ ಶತಾನಂದನ ಪ್ರಿಯ ದೇವಿ ಹಿಂದಿ ವರಾಕ್ಷಿ ಶತಾನಂದನ ಪ್ರಿಯ ದೇವಿ ಕುಂದು ನೋಡದೆ ಶ್ರುತಿ ವಂದ್ಯೆ ಜ್ಞಾನವ ನೀಡೆ ಕುಂದು ನೋಡದೆ ಶ್ರುತಿ ವಂದ್ಯೆ ಜ್ಞಾನವ ನೀಡೆ ವಂದಿಪೆನಮ್ಮ ಮುದ್ದು ಶಾರದೆ ಶರಚಂದಿರವದನೆ ಶಾರದೆ ವಂದಿಪೆನಮ್ಮ ಮುದ್ದು ಶಾರದೆ ಪಿತಾಭ್ಯಾಸನೆ ಸುಖದಾಯಕಿ ಸುರನಾಥಾರಾಜಿತೆ ವಿಶ್ವನಾಯಕಿ ಪಿತಾಭ್ಯಾಸನೆ ಸುಖದಾಯಕಿ ಸುರನಾಥಾರಾಜಿತೆ ವಿಶ್ವನಾಯಕಿ ಪೀತ ದುರಿತ ಶಿವಮಾತೆ ಸದ್ಗುಣಮಣಿ ವ್ರಾತೆ ವೇದೋಪನಿಷದೀತೆ ವಾಗ್ದೇವಿ ಮಾತೆ ಪೀತ ದುರಿತ ಶಿವಮಾತೆ ಸದ್ಗುಣಮಣಿ ವ್ರಾತೆ ವೇದೋಪನಿಷದೀತೆ ವಾಗ್ದೇವಿ ಮಾತೆ ವಂದಿಪೆನಮ್ಮ ಮುದ್ದು ಶಾರದೆ ಶರಚಂದಿರವದನೆ ಶಾರದೆ ವಂದಿಪೆನಮ್ಮ ಮುದ್ದು ಶಾರದೆ ಕೋಕಿಲವಾಣಿ ಕವಿ ಸೇವಿತೆಯನ್ನ ವಾಕುಲಾಲಿಸಿ ಮುನಿ ವಂದಿತೆ ಕೋಕಿಲವಾಣಿ ಕವಿ ಸೇವಿತೆಯನ್ನ ವಾಕುಲಾಲಿಸಿ ಮುನಿ ವಂದಿತೆ ಲೋಕನೆಂದು ಸುವಿವೇಕ ಮುದಿಯನಿತು ಸಾಕು ಸಜನರನು ವಾಕು ಮನಿಸುತ್ತಾಯೆ ಲೋಕನೆಂದು ಸುವಿವೇಕ ಮುದಿಯನಿತು ಸಾಕು ಸಜನರನು ವಾಕು ಮನಿಸುತ್ತಾಯೆ ವಂದಿಪೆನಮ್ಮ ಮುದ್ದು ಶಾರದೆ ಶರಚಂದಿರವದನೆ ಶಾರದೆ ವಂದಿಪೆನಮ್ಮ ಮುದ್ದು ಶಾರದೆ ಮಾತಕಿಗಳ ಒಡನಾಡಿ ನಾನಿನ ಭೂತ ಪದದ ಭಜಿಸಬಹುದೆನ ಮಾತಕಿಗಳ ಒಡನಾಡಿ ನಾನಿನ ಭೂತ ಪದದ ಭಜಿಸಬಹುದೆನ ಪಾತಕವೆಣಿಸದೆ ಸೀತಾರಾಮ ಜಗನ್ನಾಥ ವಿಠಲನಂಗಿ ಗೀತಾಮೃತ ಉಣಿಸು ಪಾತಕವೆಣಿಸದೆ ಸೀತಾರಾಮ ಜಗನ್ನಾಥ ವಿಠಲನಂಗಿ ಗೀತಾಮೃತ ಉಣಿಸು ವಂದಿಪೆನಮ್ಮ ಮುದ್ದು ಶಾರದೆ ಶರಚಂದಿರವದನೆ ಶಾರದೆ ವಂದಿಪೆನಮ್ಮ ಮುದ್ದು ಶಾರದೆ ಹಿಂದೆ ವರಾಕ್ಷಿ ಶತಾನಂದನ ಪ್ರಿಯ ದೇವಿ ಹಿಂದೆ ವರಾಕ್ಷಿ ಶತಾನಂದನ ಪ್ರಿಯ ದೇವಿ ಕುಂದು ನೋಡದೆ ಶ್ರುತಿ ವಂದ್ಯೆ ಜ್ಞಾನವ ನೀಡೆ ಕುಂದು ನೋಡದೆ ಶ್ರುತಿ ವಂದ್ಯೆ ಜ್ಞಾನವ ನೀಡೆ ವಂದಿಪೆನಮ್ಮ ಮುದ್ದು ಶಾರದೆ ಶರಚಂದಿರವದನೆ ಶಾರದೆ ವಂದಿಪೆನಮ್ಮ ಮುದ್ದು ಶಾರದೆ ವಂದಿಪೆನಮ್ಮ ಮುದ್ದು ಶಾರದೆ ವಂದಿಪೆನಮ್ಮ ಮುದ್ದು ಶಾರದೆ ಒಲ್ಲನೋ ಹರಿಕೊಳ್ಳನೋ
ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ, ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ. ಒಲ್ಲನೋ ಹರಿಕೊಳ್ಳನೋ ಒಲ್ಲನೋ ಹರಿಕೊಳ್ಳನೋ. ಸಿಂಧು ಶತಕೋಟಿ ಗಂಗೋದಕವಿದು, ಗಂಧಾಸು ಪರಿಮಳ ವಸ್ತ್ರವಿದು. ಸಿಂಧು ಶತಕೋಟಿ ಗಂಧೋದಕವಿದು, ಗಂಧಾಸು ಪರಿಮಳ ವಸ್ತ್ರವಿದು. ಚಂದುಳ್ಳಾಭರಣ ಧೂಪ ದೀಪಗಳಿದ್ದು, ಚಂದುಳ್ಳಾಭರಣ ಧೂಪ ದೀಪಗಳಿದ್ದು. ಬೃಂದಾವನ ಶ್ರೀ ತುಳಸಿ ಇಲ್ಲದ ಪೂಜೆ, ಬೃಂದಾವನ ಶ್ರೀ ತುಳಸಿ ಇಲ್ಲದ ಪೂಜೆ. ಒಲ್ಲನೋ ಹರಿಕೊಳ್ಳನೋ ಒಲ್ಲನೋ ಹರಿಕೊಳ್ಳನೋ. ದಧಿ ಕ್ಷೀರ ಮೊದಲಾದ ಅಭಿಷೇಕಗಳಿದು, ಮಧುಪರ್ಕ ಪಂಚೋಪಚಾರವಿದು. ದಧಿ ಕ್ಷೀರ ಮೊದಲಾದ ಅಭಿಷೇಕಗಳಿದು, ಮಧುಪರ್ಕ ಪಂಚೋಪಚಾರವಿದು. ಮುದದಿಂದ ಮುದ್ದು ಶ್ರೀ ಕೃಷ್ಣನ ಪೂಜೆಗೆ, ಮುದದಿಂದ ಮುದ್ದು ಶ್ರೀ ಕೃಷ್ಣನ ಪೂಜೆಗೆ. ಸದಮಲಳಾದ ಶ್ರೀ ತುಳಸಿ ಇಲ್ಲದ ಪೂಜೆ, ಸದಮಲಳಾದ ಶ್ರೀ ತುಳಸಿ ಇಲ್ಲದ ಪೂಜೆ. ಒಲ್ಲನೋ ಹರಿಕೊಳ್ಳನೋ ಒಲ್ಲನೋ ಹರಿಕೊಳ್ಳನೋ. ಮಂತ್ರ ಮಹಾಮಂತ್ರ ಪುರುಷ ಸೂಕ್ತಗಳಿದ್ದು, ತಂತು ತಪ್ಪದೆ ತಂತ್ರ ಸಾರವಿದ್ದು. ಮಂತ್ರ ಮಹಾಮಂತ್ರ ಪುರುಷ ಸೂಕ್ತಗಳಿದ್ದು, ತಂತು ತಪ್ಪದೆ ತಂತ್ರ ಸಾರವಿದ್ದು. ಸಂತತ ಸುಖ ಸಂಪೂರ್ಣನ ಪೂಜೆಗೆ, ಸಂತತ ಸುಖ ಸಂಪೂರ್ಣನ ಪೂಜೆಗೆ. ಅತ್ಯಂತ ಪ್ರಿಯಳಾದ ತುಳಸಿ ಇಲ್ಲದ ಪೂಜೆ, ಅತ್ಯಂತ ಪ್ರಿಯಳಾದ ತುಳಸಿ ಇಲ್ಲದ ಪೂಜೆ. ಒಲ್ಲನೋ ಹರಿಕೊಳ್ಳನೋ ಒಲ್ಲನೋ ಹರಿಕೊಳ್ಳನೋ. ಕಮಲ ಮಲ್ಲಿಗೆ ಜಾಜಿ ಸಂಪಿಗೆ ಕೇದಿಗೆ, ವಿಮಲ ಗಂಟೆ ಪಂಚವಾದ್ಯವಿದು. ಕಮಲ ಮಲ್ಲಿಗೆ ಜಾಜಿ ಸಂಪಿಗೆ ಕೇದಿಗೆ, ವಿಮಲ ಗಂಟೆ ಪಂಚವಾದ್ಯವಿದು. ಅಮಲ ಪಂಚಾಭಕ್ಷ ಪರಮಾನ್ನಗಳಿದ್ದು, ಅಮಲ ಪಂಚಾಭಕ್ಷ ಪರಮಾನ್ನಗಳಿದ್ದು. ಕಮಲನಾಭನು ಶ್ರೀ ತುಳಸಿ ಇಲ್ಲದ ಪೂಜೆ, ಕಮಲ
ಕಾಮ ಕ್ರೋಧಗಳ ಬಿಡಿ ಬಿಡಿ. ಶ್ರೀರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್. ಹರಿ ನಿರ್ಮಾಲ್ಯವ ಮುಡಿ ಮುಡಿ ಪರಮಾಮೃತ ಸರ ಗುಡಿ ಗುಡಿ. ಹರಿ ನಿರ್ಮಾಲ್ಯವ ನುಡಿ ನುಡಿ ಪರಮಾಮೃತ ಸರ ಗುಡಿ ಗುಡಿ. ಗುರುಗಳ ಚರಣವ ಹಿಡಿ ಹಿಡಿ, ಗುರುಗಳ ಚರಣವ ಹಿಡಿ ಹಿಡಿ. ಬಂದ ದುರಿತಗಳೆಲ್ಲವ ಹೊಡೆ ಹೊಡೆ. ರಾಮನಾಮವ ನುಡೆ ನುಡೆ ಕಾಮ ಕ್ರೋಧಗಳ ಬಿಡಿ ಬಿಡಿ. ರಾಮನಾಮವ ನುಡೆ ನುಡೆ ಕಾಮ ಕ್ರೋಧಗಳ ಬಿಡಿ ಬಿಡಿ. ಶ್ರೀರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್. ಸಜ್ಜನ ಸಂಗ ನುಡೆ ನುಡೆ ಕಾಮ ಕ್ರೋಧಗಳ ಬಿಡಿ ಬಿಡಿ. ಶ್ರೀರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್. ಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ವಂದಿಸುವುದದಿಯಲಿ ಗಣನಾಥನ, ವಂದಿಸುವುದದಿಯಲಿ ಗಣನಾಥನ. ಸಂದೇಹ ಸಲ್ಲ ಶ್ರೀಹರಿಯಾದಿರಲು ವಂದಿಸುವುದದಿಯಲಿ ಗಣನಾಥನ. ಸಂದೇಹ ಸಲ್ಲ ಶ್ರೀಹರಿಯಾದಿರಲು ವಂದಿಸುವುದದಿಯಲಿ ಗಣನಾಥನ. ಸಂದೇಹ ಸಲ್ಲ ಶ್ರೀಹರಿಯಾದಿರಲು ವಂದಿಸುವುದದಿಯಲಿ ಗಣನಾಥನ. ಹಿಂದೆ ರಾವಣ ತಾನು ವಂದಿಸದೆ ಗಜಮುಖನ ನಿಂದು ತಪವನು ಗೈದ.
ಪನಿ ವಂದಿಸುವುದದಿಯಲಿ ನಿರಿಸನಿ ಪರಿರಿಸನಿ ಪನಿ ವಂದಿಸುವು ಮಗ ಪಮನಿ ಪಮಗ ಮರಿ ಸನಿ ಸರಿ ರಿ ಗಮ ಪನಿ ವಂದಿಸುವುದದಿಯಲಿ పసని స పని పరి రే సని పమ గమ పని మా పని పని సరి స మరి రే సని రే స సని ప గమ మ పని వందేసు పమ ప ప ప మమ ప మమ ప ప ప మగ మగ మ ప ప ప మమ ప ప ప ప మ ప ని ప మ ని ప ని ప మ గ మ ని ని ప మ గ మ రి ని ని ప మ గ మ రి స ని ప మ రి ని ప మ రి ప మ రి రి స ని స రి గ గ మ మ ప ప మ గ మ ని ప మ గ మ ప ద ని స ని ప మ గ మ ప ని ప ప ని స స స స ని ని స రి స ని రి స ని ని స రి రి స ని రి స రి రి స ని ప ప మ గ మ ప ని ని ప ని స స ని స రి రి స ని ప మ గ మ ప ని మ రి స ని స రి స ని ప ని స ని ప మ ప రి స ని స స ని ప ని ని ప మ ప స ని స ని ప ని ప మ ప ని స ప ని మ ప స ని ప మ రి మ రి స ని ప ని స రి రి స రి స ని ప మ ప ని స గ మ ప ని స వంది దియలి ಗಣನಾಥನ ಸಂದೇಹ ಸಲ್ಲ ಶ್ರೀ ಹರಿಯಾಜ್ಞೆ ವಂದಿಸು ನದಿಯಲಿ ಗಣನಾಥನ ಕಂಟಿನಿ ಕಂಟಿನಿ ಸುಂದರಿ ಕಂಟಿನಿ 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 ತ್ರಿಪುರ ಸುಂದರಿ ಕಂಟಿನಿ 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 ಮಹಾ ತ್ರಿಪುರ ಸುಂದರಿ ಕಂಟಿನಿ 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 ಕಾಮಕೋಟಿ ಪೀಠ ನಿವಾಸಿನಿ ಕಂಟಿನಿ 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 ಕಾಮಕೋಟಿ ಪೀಠ ನಿವಾಸಿನಿ ಕಂಟಿನಿ 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 కంటిని కనులార కాంచీపురమున కంటిని కనులార
ಗರಿ ಸನಿ ಕಂಟಿನಿ ಕಂಟಿನೀನೇ ಕಂಟಿನಿ ಧನಿ ಸನಿ ಧನಿ ಧಮ ಗಮ ಗರಿ ಸ ಕಂಟಿನಿ ಕಂಟಿನೀನೇ ಕಂಟಿನಿ ಗರಿ ಸನಿ ಧರಿ ಸನಿ ಧಮ ಗ ಸುಂದರಿನಿ ಕಂಟಿನಿ ಕಂಟಿನಿ ಸನಿ ಧಮ ಪ ಮಗ ಮಗ ಮದ ಧಮ ಧನಿ ನೀ ಧನಿ ರಿ ರಿ ಸನಿ ಸ ಸನಿ ಧನಿ ಧಮ ಗ ಮಗ ಮದ ನಿ ಸರಿ ಸ ಸನಿ ಧಮ ಗರಿ ಸನಿ ಧಮ ಗರಿ ಸನಿ ತ್ರಿಪುರ ಸುಂದರಿನಿ ಕಂಟಿನಿ ಕಂಟಿನೀನೇ ಕಂಟಿನಿ ಮಗ ಮಗ ಮದ ನಿನ್ನಿ ನೀನಿ ಧನಿ ರಿ ರಿ ಸನಿ ಸ ಸನಿ ಧನಿ ಧನಿ ಸರಿ ರಿ ಸನಿ ಸ ಸನಿ ಸರಿ ಗ ಮ ರಿ ರಿ ಸನಿ ರಿ ಸದ ಧನಿ ಸನಿ ಧಮ ಪ ಮಗ ರಿ ಸರಿ ಗ ಮ ಧನಿ ಸ ಸನಿ ಧಮ ಗ ಮ ನಿ ಧನಿ ಧನಿ ಸ ಗರಿ ಗರಿ ಸನಿ ಧನಿ ರಿ ಸನಿ ಗ ಮ ದ ಮ ತ್ರಿಪುರ ಸುಂದರಿನಿ ಕಂಟಿನಿ ಕಂಟಿನೀನೇ ಕಂಟಿನಿ ಕಾಮಕೋಟಿ ಪೀಠ ನಿವಾಸಿನಿ ಕಂಟಿನಿ ಕಂಟಿನೀನೇ ಕಂಟಿನಿ ಕಂಟಿನಿ ಕಂಟಿನೀನೇ ಕಂಟಿನಿ ಕಂಟಿನಿ ಕಂಟಿನೀನೇ ಕಂಟಿನಿ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते श्रीदेवी पादके नमो नमोऽस्तुते ಶರಣು ಬೆನಕನೇ ಮುರಳಿಯ ನಾದವ ಕೇಳ ಮುರಳಿಯ ನಾದವ ಕೇಳ ಬನ್ನಿರಿ ಮುರಳಿಯ ನಾದವ ಕೇಳ ಬನ್ನಿರಿ ಮುರಳಿಯ ನಾದವ ಕೇಳ ಬನ್ನಿರಿ ಮುರಳಿಯ ನಾದವ ಕೇಳ ಬನ್ನಿರಿ ಮುರಳಿಯ ನಾದವ ಕೇಳ ಮಧುರಾನಾಥನು ಮುರಳಿಯ ನೋದಲು ಮಧುರಾನಾಥನು ಮುರಳಿಯ ನೋದಲು ಮಧುರಾನಾಥನು ಮುರಳಿಯ ನೋದಲು
ಶ್ರೀರಂಗನ ಕಂಗೊಳಿಸುವ ಬೆಳದಿಂಗಳ ಸೊಬಗಲಿ ತಂಗಾಳಿಯ ಸುಖದಿ ಶ್ರೀರಂಗನ ಮುರಳಿಯ ನಾದವ ಕೇಳ ಬನ್ನಿರಿ ಮುರಳಿಯ ನಾದವ ಮುರಳಿಯ ನಾದವ ಮುರಳಿಯ ನಾದವ ಕೇಳ ಬನ್ನಿರಿ ಜಿಯ ನೀನಲ್ಲದೆ ಇನ್ನಾರು ಕಾಯ್ವರೋ ಜಿಯ ನೀನಲ್ಲದೆ ಇನ್ನಾರು ಕಾಯ್ವರೋ ರಾಯ ಬಾರೋ ರಾಘವೇಂದ್ರ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ಜಿಯ ನೀನಲ್ಲದೆ ಇನ್ನಾರು ಕಾಯ್ವರೋ ಜಿಯ ನೀನಲ್ಲದೆ ಇನ್ನಾರು ಕಾಯ್ವರೋ ರಾಯ ಬಾರೋ ರಾಘವೇಂದ್ರ ಬಾರೋ ರಾಯ ಬಾರೋ ರಾಘವೇಂದ್ರ ಪ್ರಹ್ಲಾದಣ್ಣನೆ ಬಾರೋ ಪ್ರಹ್ಲಾದ ರಾಯ ಬಾರೋ ಪ್ರಹ್ಲಾದ ಅಣ್ಣನೆ ಬಾರೋ ಪ್ರಹ್ಲಾದ ರಾಯ ಬಾರೋ ಬಾಲಿಕ ರಾಜನಾಗಿ ಮೆರೆವಂತ ಪ್ರಭುವೇ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ಜಿಯ ನೀನಲ್ಲದೆ ಇನ್ನಾರು ಕಾಯ್ವರೋ ಜಿಯ ನೀನಲ್ಲದೆ ಇನ್ನಾರು ಕಾಯ್ವರೋ ರಾಯ ಬಾರೋ ರಾಘವೇಂದ್ರ ಬಾರೋ ರಾಯ ಬಾರೋ ರಾಘವೇಂದ್ರ ತುಂಗವಸ ಮುನಿ ಪುಂಗವನಿ ಭಕ್ತ ತುಂಗವಸ ಮುನಿ ಪುಂಗವನಿ ಭಕ್ತ ಜಂಗುಳಿ ಪಾಲಿಸಲು ಸಂಗೀತ ಪ್ರಿಯನೇ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ಮನ ಸರಿ ಗರಿ ಸನಿ ದ ಗರಿ ಸನಿ ದ ಮ
ni da ba da ba ma ga ri ga ga ri ga ma ni da ba ma ga ri sa ri ri sa ga ga ri ma ma ga da na ma sa ni da da sa ri ga ri sa ga ri sa ni da ri sa ni da ba sa ni da ba ma ga ma da ni da ma da sa ri ga ri ga ri sa ni da ba ni da ba ma nambi ಕೆಟ್ಟವರೆಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕೆಡಲಿ ಕೆಡಲಿ ನಂಬಿ ಕೆಟ್ಟವರೆಲ್ಲವೋ ರಾಯ ಬರೋ ರಾಘವೇಂದ್ರ ಬರೋ ಮನ್ನಾರ ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಆದಿ ಮೆರೆದು ಬಂದನಲ್ಲೇ ಮನಾರ ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಆದಿ ಮೆರೆದು ಬಂದನಲ್ಲೇ ಮನಾರ ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಆದಿ ಮೆರೆದು ಬಂದನಲ್ಲೇ ಬೀದಿ ಮೆರೆದು ಬಂದನಲ್ಲೇ ಆದಿ ಮೆರೆದು ಬಂದನಲ್ಲೇ ಮನಾರ ಕೃಷ್ಣ ಆದಿ ಮೆರೆದು ಬಂದನಲ್ಲೇ ಮನಾರ ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಆದಿ ಮೆರೆದು ಬಂದನಲ್ಲೇ ಮನಾರ ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ನಂದ ಗೋಕುಲದಿ ಪೋಟಿ ಬೃಂದಾವನದೊಳಗಾಡಿ ನಂದ ಗೋಕುಲದಿ ಪೋಟಿ ಬೃಂದಾವನದೊಳಗಾಡಿ ನಂದ ಗೋಕುಲದಿ ಪೊಟ್ಟಿ ಬೃಂದಾವನದೊಳಗಾಡಿ ಇಂದಿರ ರಮಣ ಬಂದನಲ್ಲೇ ಮನಾರ ಕೃಷ್ಣ ಆದಿ ಮೆರೆದು ಬಂದನಲ್ಲೇ ಮನಾರ ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಆದಿ ಮೆರೆದು ಬಂದನಲ್ಲೇ ಮನಾರ ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ನೀಲದೊಡುಗೆ ಗೆಜ್ಜೆಗಿಟ್ಟು ಕಾಲಲಂದುಗೆ ಕಡಗ ತೊಟ್ಟು ನೀಲದುಡುಗೆ ಗೆಜ್ಜೆ ಇಟ್ಟು ಕಾಲಲಂದುಗೆ ಕಡಗ ತೊಟ್ಟು ನೀಲದುಡುಗೆ ಗೆಜ್ಜೆ ಇಟ್ಟು ಕಾಲಲಂದುಗೆ ಕಡಗ ತೊಟ್ಟು ನೀಲವರ್ಣ ಬಂದನಲ್ಲೇ ಮನಾರ ಕೃಷ್ಣ ಆದಿ ಮೆರೆದು ಬಂದನಲ್ಲೇ ಮನಾರ ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಆದಿ ಮೆರೆದು ಬಂದನಲ್ಲೇ ಮನಾರ ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ವಾರೆದುರುಬು ಚೌರಿ ಮಲ್ಲೆ ಅರಳೆಲೆ ಗೊಂಡೆನಿಟ್ಟು ವಾರೆದುರುಬು ಚೌರಿ ಮಲ್ಲೆ ಅರಳೆಲೆ ಗೊಂಡೆನಿಟ್ಟು ವಾರೆದುರುಬು ಚೌರಿ ಮಲ್ಲೆ ಅರಳೆಲೆ ಗೊಂಡೆನಿಟ್ಟು ವಾರಿಜಾಕ್ಷ ಬಂದನಲ್ಲೇ ಮನಾರ ಕೃಷ್ಣ ಆದಿ ಮೆರೆದು ಬಂದನಲ್ಲೇ ಮನಾರ ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ
सुब्रह्मण्येन रक्षितोऽहं सुब्रह्मण्येन रक्षितोऽहं सुब्रह्मण्येन रक्षितोऽहम् अष्टादश लोचनखण्डेन सुब्रह्मण्येन अष्टादश लोचनखण्डेन सुब्रह्मण्येन रक्षितोऽहम् अष्टादश लोचनखण्डेन सुब्रह्मण्येन शैलविहारेण वरेण कङ्कशैलविहारेण वरेण वल्लीदेवसेनारमणेन कङ्कशैलविहारेण वरेण वल्लीदेवसेनारमणेन आकारव्रतेन सानन्देन भोगमोक्षदानेन नित्येन आकारव्रतेन सानन्देन भोगमोक्षदानेन नित्येन वेङ्कटेश्वर नामरूपेण वेङ्कटेश्वर नामरूपेण विचित्रविशाखमहोत्सवेन शुभरहस्य प्रकाशगुरुहेन ऋत्विकासुतशुद्धधन्येन सुब्रह्मण्येन वेङ्कटेश्वर नामरूपेण विचित्रविशाखमहोत्सवेन शुभरहस्य प्रकाशगुरुहेन ऋत्विकासुतशुद्धधन्येन सुब्रह्मण्येन रक्षितोऽहम् अष्टादश लोचनखण्डेन सुब्रह्मण्येन मा पम पनि पम ग स ग सुब्रह्मण्येन प प पम पनि पम नि पम ग स ग सुब्रह्मण्येन स स नि स ग स नि प म ग म प स नि नि प नि स नि प म ग स ग म प प म ग स नि प म ग स नि स ग सुब्रह्मण्येन प नि स ग नि ग स नि प म ग स नि स ग स स ग ग म म प प ग ग म म प प नि नि स स ग नि स प नि म प सुब्रह्मण्येन नि प म ग स स स ग ग म म प प नि नि स म ग स ग स स स
ಮಗ ಸುಬ್ರಹ್ಮಣ್ಯ పని సగ సగ గమ మగ సని గసని పసని పమ ని పమ గ పమ గ స పని సగ సుబ్రహ్మణ్య పని సని మా పని ని ప ప ప మమ ప మమ ప ప ప మగ మగ మ ప ప ప సని ప మ ప ప ప స గ మ ప ప ప మమ ప ప ప మమ ని 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 మమ ప ప ప మ ప మ ప ని ప మ ని ప ని ప మ గ గ ప మ మ గ గ ని ని ప ప మ మ గ గ స గ స మ గ ప మ ని ప ని ప మ గ మ ప ని స ని ప ని స స స ని ని స ని ని స స స మ ప ని స స స గ మ ప ని స స స స గ మ ప ని స స గ మ ప ని స స గ మ ప ని స స స ని ని ద స స స ని స గ స గ స ప ప ని ప స ని స ప ని ప గ స గ స మ గ స ని గ స ని ప స ని ప మ గ ప మ ని ప ని స గ మ గ స ని ప మ గ స ని ప గ స ని ప మ స ని ప మ గ స గ మ ప మ గ మ ప ని ప స గ మ ప మ గ మ ప ని ప మ గ మ ప ని ప మ ప ని స ని ప మ ప ని స ని ప ని స గ స మ గ స ని ప గ స ని ప మ గ మ ప ని స మ గ స ని ప గ స ని ప మ స ని ప మ గ మ స గ మ ప మ గ మ ప ని ప మ ప ని స ని స స ని ప గ స ని ప మ స ని ప మ గ సుబ్రహ్మణ్యేన రక్షితోహం అష్టాదశలోచన కండేన సుబ్రహ్మణ్య
ತ್ಯಾಗ ಮಾಡಬೇಕು ಲಜ್ಜ ತ್ಯಾಗ ಭಜನೆಗೆ ಪ್ರಾರಂಭ ಮಾಡೋಣ ಭಜನೆಗೆ ಪ್ರಾರಂಭ ಮಾಡೋಣ ರಾಮ 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 ಲಕ್ಷ್ಯವು ಬೇಡ ರಾಗದ ಕಡೆಗೆ ರಾಗದ ಕಡೆಗೆ ಭಕ್ತಿಯು ತುಂಬಲಿ ಹೃದಯದ ಒಳಗೆ ಭಕ್ತಿಯು ತುಂಬಲಿ ಹೃದಯದ ಒಳಗೆ ಲಕ್ಷ್ಯವು ಬೇಡ ರಾಗದ ಕಡೆಗೆ ಲಕ್ಷ್ಯವು ಬೇಡ ರಾಗದ ಕಡೆಗೆ ಭಕ್ತಿಯು ತುಂಬಲಿ ಹೃದಯದ ಒಳಗೆ ಭಕ್ತಿಯು ತುಂಬಲಿ ಹೃದಯದ ಒಳಗೆ ಭಜನೆಗೆ ಪ್ರಾರಂಭ ಮಾಡೋಣ ಭಜನೆಗೆ ಪ್ರಾರಂಭ ಮಾಡೋಣ ರಾಮ 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 ರಾಗ ತಾಳ ಭವ ಭಯ ಬಾದಲ ನಣಚುಕೋರಾದ ಶಿವ 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 ಎನ್ನರಾದ ಓರಿ ಭವ ಭಯ ಬಾದಲ ನಣಚುಕೋರಾದ ಶಿವ ಶಿವ ಶಿವ
ಸನಿ ದ ಪದ ನಿ ಭಾಗವತುಲತೋ ನಿರಿ ನಿರಿ ಗರಿ ಸನಿ ರಿ ನಿ ದ ಪ ಮ ಗ ಮ ದ ಭಾಗವತುಲತೋ ನಿ ಸನಿ ಮ ನಿ ಗ ನಿ ರಿ ನಿ ದ ಪದ ನಿ ಭಾಗವತುಲತೋ ಗಮ ಗ ಗಮ ಧಮ ಮದ ನಿ ದ ಧಮ ಧಮ ಗರಿ ಗಮ ದ ಭಾಗವತೋ ಗರಿ ಗರಿ ಮಗ ಮಗ ಮಮ ದವ ನಿ ದ ಸನಿ ಗರಿ ಸನಿ ದ ನಿ ಭಾಗವತೋ ಗರಿ ಸ ಗರಿ ಗರಿ ಸನಿ ಸ ಗರಿ ಸನಿ ಸರಿ ಸನಿ ದ ನಿ ದ ಸನಿ ರಿ ಸ ಗರಿ ಸನಿ ಸರಿ ಸ ಗರಿ ಸನಿ ದ ರಿ ಸನಿ ದ ಪ ಗ ಮ ಪದ ನಿ ಭಾಗವತೋ ನಿ ಸನಿ ದ ಪ ಮ ನಿ ದ ಪ ಮ ಗರಿ ಗ ಗ ರಿ ಗ ಮ ಗರಿ ಸನಿ ರಿ ರಿ ಸ ಗ ಗರಿ ಮ ಮ ಗ ಪ ಪ ಮ ದ ದ ಪ ನಿ ನಿ ದ ಪ ಮ ಗ ಮ ಪ ದ ನಿ ಸ ನಿ ಸ ರಿ ಗರಿ ಗರಿ ರಿ ಸ ನಿ ಸ ಗರಿ ರಿ ರಿ ಸ ನಿ ಸ ರಿ ಗರಿ ರಿ ಸ ನಿ ಗರಿ ಸ ನಿ ದ ನಿ ಸ ರಿ ಸ ನಿ ದ ಪ ದ ನಿ ಗ ಮ ಪ ದ ನಿ ಭಾಗವತುಲತೋ ಗಮ ಪದ ನೀ ದ ಪ ಪ ಮ ಪದ 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 ನೀ ದ ಪ ಮ ಗ ಮ ಪದ ನೀ ಸರಿ ಗರಿ ರಿ ಸನಿ ರಿ ಸರಿ ರಿ ಸನಿ ನೀ ಸರಿ ಗರಿ ಗರಿ ಸನಿ ಸ ಗರಿ ರಿ ಸನಿ ದ ಪ ಮ ಪದ ನೀ ಸರಿ ಗರಿ ಗರಿ ಸನಿ ದ ನೀ ಸ ರಿ ಸನಿ ದ ಪದ ನೀ ಗಮ ಗಮ ಪದ ನಿ ಭಾಗವತುಲತೋ ಪದ ಪ ಪ ಪ ದ ಪ ಮ ಪ ದ ಪ ಪ ಪ ಮ ನಿ ದ ನಿ ದ ಪ ಪ ಮ ಪ ದ ಪ ಪ ದ ಪ ಮ ಮ ಪ ದ ದ ಪ ಮ ಪ ದ ದ ಗ ಗ ದ ದ ಪ ಮ ನಿ ದ ಪ ಮ ಗ ರಿ ಸ ನಿ ಸ ಗರಿ ಗ ಗರಿ ಮ ಗರಿ ಸ ನಿ ಸರಿ ಗ ಮ ಮ ಗ ರಿ ಸ ನಿ ಸರಿ ಗ ಮ ಪ ದ ದ ಪ ಗ ಮ ಪ ದ ನಿ ದ ಪ ಮ ನಿ ದ ಪ ಮ ಗರಿ ಸರಿ ರಿ ಸ ಗ ಗರಿ ಮ ಮ ಗ ದ ದ ಮ ನಿ ದ ಪ ಮ ಗರಿ ಗ ಮ ಪ ದ ಪ ಗ ಮ ಪ ದ ಪ ಸರಿ ಗರಿ ಗ ಮ ಗ ಮ ಪ ಮ ಪದ ಪದ ನೀ ಮ ನೀ ದ ಪ ಮ ಪದ ಪ
ಗಮ ಪ ನಿದ ಪದ ಸ ನಿದ ಪ ಮ ಪ ನಿ ದ ಮ ಪ ಗ ಮ ದ ಪ ಮ ಗ ರಿ ಗ ಮ ಪ ದ ನಿ ದ ಪ ಮ ನಿ ದ ಪ ಮ ಸ ನಿ ದ ಪ ಮ ಗ ಮ ಪ ಗರಿ ಸರಿ ಸನಿ ರಿ ಸನಿ ಸನಿ ದ ಸನಿ ದ ನಿ ದ ಪ ನಿ ದ ದ ಪ ಮ ಪ ದ ಪ ದ ಪ ಮ ಪ ನಿ ದ ದ ಪ ಮ ಗ ರಿ ಗ ಮ ಪ ದ ಪ ಮ ಪ ದ ಪ ದ ಪ ಮ ಪ ದ ಪ ದ ನಿ ದ ಪ ಮ ನಿ ದ ಪ ಮ ಗ ಮ ಪ ಪ ಮ ಗ ಮ ಪ ದ ಪ ಮ ಪ ದ ಪ ni ma ni da pa sa ni da pa da pa re sa ni da pa ga re sa ni da pa re sa ni da pa ma sa ni da pa ma ga re ga ma pa da pa re ga ma pa da pa re ga ma pa da pa ma pa da pa ma pa da pa ma pa pa da da pa ma pa da pa ma pa da pa ma pa da pa da pa ma pa da pa da ni ni da pa ma ni da pa ma ga ga ni ni da pa ma ga re sa ni sa ri 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 ga 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 ma 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 da 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 ni da pa ma pa da ni sa ri ri sa ni ga re sa ni sa ga ri ri re sa ni sa ri ri sa sa re sa ni sa ga ri ri sa sa ni sa ri sa ni ri sa ri sa ni ri sa ri sa da da ni ni sa sa ri sa ga ri ri sa ni sa ri ga ri sa ni ri sa ni da pa ma ga ma da ma da ni sa ri sa ni ga ri sa ni sa ri sa ni da ni sa ni da pa da ga ri sa ni da ri sa ni da pa sa ni da pa ma ga ma pa da ni ma pa da ni sa da ni sa ri ga ma pa da pa ma pa da ni da pa da ni sa ri ga ri ga sa ni sa ri sa ni da ni sa ni da pa da ga ri sa ni da ri sa ni ma pa ga ma pa da ni pa ga va tu na tu पूज्य चित्तर नागराज संदूडनिगे
गीतधुनि कुतक दीम्नात्र कृटतो नाच रहे कोरिता दिदै तै दिदै तिरकजुं गीतधुनि कुतक दीम्नात्र कृटतो नाच रहे कोरिता दिदै तै दिदै तिरकजुं गीतधुनि कुतक बाज पायल कहो झनन झनन बाज पायल कहो झनन 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 तनन तुम झनन 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 तनन तुम झनन 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 तनन गीत धुनि कुतक दे बाज पायल कहो झनन 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 तनन तुम तुम झनन 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 तनन तुम तुम झनन 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 तनन गीत धुनि कुतक दीनात्र कृटतो नाच रहे कोरिता दिदै तै दिदै तिरकजुं गीत धुनि कुतक दे तान गावे तकत तै तै तान गावे तकत तै 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 तदनदनं भीं तकिट तकदीं भीं तकिट तकदीं भीं तकिट तकदीं हततों हतगीत धुनि कुतक दीम्नात्र कृटतो नाच रहे कोरिता दिदै तै दिदै तिरकजुं गीत धुनि कुतक दे पदुमनाभ तुम्हारी लीला पदुमनाभ तुम्हारी लीला क्या कहूँ मैं सावरो पदुमनाभ तुम्हारी लीला क्या कहूँ मैं सावरो ताप संकट आयो सो हमारो तुम्हारो ताप संकट हरनायो सो हमारो तुम्हारो ಸುಶ್ರಾವ್ಯವಾಗಿ ಶಾಸ್ತ್ರೀಯ ಸಂಗೀತವನ್ನು ಪ್ರಸ್ತುತಪಡಿಸಿದ ತನ್ಮಯಿ ಉಪ್ಪಂಗಳ ಮತ್ತು ಬಳಗದವರಿಗೆ ಶ್ರೀದೇವರ ಪ್ರಸಾದವನ್ನು ನೀಡಬೇಕು ಅಂತ ಶ್ರೀಮತಿ ಶಾಂಭವಿ ರೈ ಅವರ ಹತ್ರ ವಿನಂತಿಸ್ತಾ ಇದ್ದೇವೆ. ಕಾರ್ಯಕರ್ತರಾಗಿರ್ತಾರೆ. ಮೊದಲಿಗೆ ಶ್ರೀಮತಿ ಶಾಂಭವಿ ರೈ ಅವರು ತನ್ಮಯಿ ಉಪ್ಪಂಗಳ ಇವರಿಗೆ ಶ್ರೀದೇವರ
ಭಾಗ್ಯವನ್ನ ನೀಡಿ ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಎದುರುಗಡೆ ಇರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಿನಂಗಡಿ ಮಠ ಅಂದರೆ ಪುಳಿತಡಿ ಶಾಲೆ ಇದರ ಪುಟಾಣಿಗಳಿಂದ ಕಾರ್ಯಕ್ರಮ ವೈವಿಧ್ಯ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದ ನಿರೂಪಣೆಯನ್ನ ಕುಮಾರಿ ಚೇತನ ಪ್ರಥಮ ವರ್ಷದ BSc
Thank you.
ಪಾಲಿಸೋ ಗಣಪತಿ ನಿತ್ಯವೂ ಎಮ್ಮ. ಕರಗಳ ಜೋಡಿಸಿ ಚಿರವನು ಭಾಗಿಸಿ ಕರಗಳ ಜೋಡಿಸಿ ಶಿರವನ್ನು ಭಾಗಿಸಿ ವರಗಳ ಬೇಡುವ ಕುವರರನು ವರಗಳ ಬೇಡುವ ಕುವರರನು ಭರದೊಳು ಅಭಯವ ಕರುಣಿಸು ಸ್ವಾಮಿಯೇ ಭರದೊಳು ಅಭಯವ ಕರುಣಿಸು ಸ್ವಾಮಿಯೇ ಚರಣ ಕಮಲವನ್ನು ನೆನೆವಂತೆ ಹರಸು ಚರಣ ಕಮಲವನ್ನು ನೆನೆವಂತೆ ಹರಸು ಪಾಲಿಸು ನಾಲಗೆಯಲಿ ನಿಂತು ಹರಸುತ್ತಲೀ ಸ್ವಾಮಿ. ಅಂಬೂಜಾಕ್ಷಿ ಆರಿಗೇವ ಆದೇ ಆರಿಗೆ ಆರಿಗೆ ವಧುವಾದೆ ಚಿರಾಬ್ದಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಚಿರಾಬ್ದಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಆರಿಗೆ ವಧುವಾದೆ ಅಂಬೂಜಾಕ್ಷಿ ಆರಿಗೆ ವಧುವಾದೆ ಆರಿಗೆ ವಧುವಾದೆ ಅಂಬೂಜಾಕ್ಷಿ ಆರಿಗೆ ವಧುವಾದೆ. ಶರದಿ ಬಂದನ ರಾಮ ಚಂದ್ರಮೂರುತಿಗೋ ಶರದಿ ಬಂದನ ರಾಮ ಚಂದ್ರಮೂರ್ತಿಗೋ ಪರಮಾತ್ಮ ಶ್ರೀ ಅನಂತ ಪದ್ಮನಾಭನಿಗೋ ಪರಮಾತ್ಮ ಶ್ರೀ ಅನಂತ ಜನಾರ್ದನ ಮೂರುತಿಗೋ ಸರಸಿ ಜನಾಭ ಜನಾರ್ದನ ಮೂರುತಿಗೋ ಕೊಲೆಯ ರಂಗ ಪಟ್ಟಣ ವಾಸಗೋ ಆರಿಗೆ ವಧುವಾದೆ ಅಂಬೂಜಾಕ್ಷಿ ಆರಿಗೆ ವಧುವಾದೆ ಆರಿಗೆ ವಧುವಾದೆ ಅಂಬೂಜಾಕ್ಷಿ ಆರಿಗೆ ವಧುವಾದೆ. ಚೆಲುವ ಬೇಲೂರ ಚೆನ್ನೀಗ ರಾಯನಿಗೋ ಚೆಲುವ ಬೇಲೂರ ಚೆನ್ನೀಗ ರಾಯನಿಗೋ ಕೆಳದಿ ಹೇಳುಡುಪಿಯ ಕೃಷ್ಣರಾಯನಿಗೋ ಕೆಳದಿ ಹೇಳುಡುಪಿಯ ಕೃಷ್ಣರಾಯನಿಗೋ ಇಲೆಯೋಳು ಪಂಡರ ಪುರ ನಿಲಯ ವಿಠಲೇಶಗೋ ಇಲೆಯೋಳು ಪಂಡ
ಪಾಣಿಗೋ ಶರಣಾಗತರ ಪೊರೆವ ಶಾಂಗ ಪಾಣಿಗೋ ವರಗಾಲ ನೀವ ಶ್ರೀನಿವಾಸ ಮೂರುತಿಗೋ ವರಗಾಳ ನೀವ ಶ್ರೀನಿವಾಸ ಮೂರುತಿಗೋ ಶರಣಾಗತರ ಪೊರೆವ ಶಾಂಗ ಪಾಣಿಗೋ ಶರಣಾಗತರ ಪೊರೆವ ಶಾಂಗ ಪಾಣಿಗೋ ವರಗಾಲ ನೀವ ಶ್ರೀನಿವಾಸ ಮೂರುತಿಗೋ ವರಗಾಳ ನೀವ ಶ್ರೀನಿವಾಸ ಮೂರುತಿಗೋ ಗುರುಕುಲಾಂತಕ ರಾಜ ಗೋಪಾಲ ಮೂರುತಿಗೋ ಗುರುಕುಲಾಂತಕ ರಾಜ ಗೋಪಾಲ ಮೂರುತಿಗೋ ಸ್ಥಿರವಾದ ಪುರಂದರ ವಿಠ್ಠಲ ರಾಯನಿಗೋ ಸ್ಥಿರವಾದ ಪುರಂದರ ವಿಠ್ಠಲ ರಾಯನಿಗೋ ಆರಿಗೆ ವಧುವಾದೆ ಅಂಬುಜಾಕ್ಷಿ ಆರಿಗೆ ವಧುವಾದೆ ಆರಿಗೆ ವಧುವಾದೆ ಅಂಬುಜಾಕ್ಷಿ ಆರಿಗೆ ವಧುವಾದೆ ಕೇಶವ ಮಾಧವ तुझे नामांतरे घोडवा ಕೇಶವ ಮಾಧವ ತುಜೆ ನಾಮಾಂತರೆ ಗೋಡವಾ ಕೇಶವ ಮಾಧವ ವೇಡ ಹೋವುನ ಭಕ್ತಿ ಸಾಟಿ ಗೋಪಗಡ್ಯಾಸಹ ಯಮುನಾ ಕಾಟೆ ಗೋಪಗಡ್ಯಾಸಹ ಯಮುನಾ ಕಾಟೆ ನೀಲಗರಾಚ गाये राकेते नीलघराच गायी राखीसी गोकुले याधवा केशवा माधवा तुझे नामांतरे गोडवा तुझे सारा कथोंचा देवा तुझे सारा तुंचा देवा केशवा माधवा केशवा माधवा वीरधनोर्धरा पार्थसाठी पार्थसाठी चक्रसुदर्शना घेऊन हाते चक्र सुदर्शना घेऊन हाते वीर
ವೀರದನೋರ್ಧರ ಪಾರ್ಥ ಸಾಟಿ ವೀರದನೋರ್ಧರ ಪಾರ್ಥ ಸಾಟಿ ಚಕ್ರ ಸುದರ್ಶನಾಗೆ ಒನೆ ಹಾತೆ ಚಕ್ರ ಸುದರ್ಶನ ಗೇವುನಿ ಹಾತಿ ರತಃ ಕೊನೆಯ ಪಾಂಡವಾಂಚ ರಥಹಾರುಣಿಯ ಪಾಂಡವಾಂಚ ಫಲವೇತೆ ಕೌರವ ಕೇಶವ ಮಾಧವ तुझे नामांतरे घोड़वा तुझे नामांतरे गोडवा तुझे सारा कतोंचा देवा तुझे सारा तुझा देवा केशवा माधवा केशवा माधवा ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೆಂದರಿಯಲಾಗದು ಗೋವ ಕಾಯುವ ಗೊಲ್ಲನಂತೆ ಆವ ಕುಲವೆಂದರಿಯಲಾಗದು ಗೋವ ಕಾಯುವ ಗೊಲ್ಲನಂತೆ ದೇವಲೋಕದ ಪಾರಿಜಾತವ ಹೂವ ಸತಿಗೆ ತಂಗನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೆಂದರಿಯಲಾಗದು ಗೋವ ಕಾಯುವ ಗೊಲ್ಲನಂತೆ ಆವ ಕುಲವೆಂದರಿಯಲಾಗದು ಗೋವ ಕಾಯುವ ಗೊಲ್ಲನಂತೆ ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಕೊಳಲನೂದೆ ಮೃಗ ಪಕ್ಷಿಗಳ ಮರುಳು ಮಾಡಿದನಂತೆ ಕೊಳಲನೋದೆ ಮೃಗ ಪಕ್ಷಿಗಳ ಮರುಳು ಮಾಡಿದನಂತೆ ತರಳತನದಿ ವರಳನೆಗಹಿ ಮರವ ಮುರಿದು ಮತ್ತೆ ಹಾರಿ ತರಳತನದಿ ವರಳನೆಗಹಿ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯಿಯೊಳಗಿರೆಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಕೊಲ್ಲತಿಯರ ಮನೆಯ ಪೊಕ್ಕು ಕಳ್ಳತನವ ಮಾಡಿದನಂತೆ ಗೊಲ್ಲತಿಯರ ಮನೆಗೆ ಪೊಕ್ಕು ಕಳ್ಳತನವ ಮಾಡಿದನಂತೆ ಕೊಲ್ಲದ ಪುತನಿಯ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ ಹೊಲದ ಪೂತನಿಯ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ ಕಣ್ಣ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚೆಲುವನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೆಂದರಿಯಲಾಗ
ಧನ್ಯನಾದೆಯಲಾಗದು ಗೋವ ಕಾಯುವ ಗೊಲ್ಲನಂತೆ ಆವ ಕುಲವೆಂದರಿಯಲಾಗದು ಗೋವ ಕಾಯುವ ಗೊಲ್ಲನಂತೆ ಕರಡಿ ಮಗಳ ತಂದನಂತೆ ಶರಧಿ ಮಗಳು ಮಡದಿಯಂತೆ ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಧರಣಿಯನ್ನು ಬೇಡಿದನಂತೆ ಇರೆಳು ಲೋಕದ ಒಡೆಯನಂತೆ ಧರಣಿಯನ್ನು ಬೇಡಿದನಂತೆ ಇರಲು ಲೋಕದ ಒಡೆಯನಂತೆ ಹಡಗಿನಿಂದಲಿ ಬಂದನಂತೆ ಕಡಲ ದಡೆಯಲಿ ನಿಂದನಂತೆ ಹಡಗಿನಿಲ್ಲಲಿ ಬಂದನಂತೆ ಕಡಲ ದಡೆಯಲಿ ನಿಂದನಂತೆ ಒಡನೆ ಮಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೆಂದರಿಯಲಾಗದು ಗೋವ ಕಾಯುವ ಗೊಲ್ಲನಂತೆ ಆವ ಕುಲವೆಂದರಿಯಲಾಗದು ಗೋವ ಕಾಯುವ ಗೊಲ್ಲನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಧನ್ಯನಾದೆ ರಾಮ ಧನ್ಯನಾದೆ ಧನ್ಯನಾದೆ ರಾಮ ಧನ್ಯನಾದೆ ಧನ್ಯನಾದೆ ರಾಮ ಧನ್ಯನಾದೆ ಧನ್ಯನಾದೆ ರಾಮ ಧನ್ಯನಾದೆ ಧನ್ಯನಾದೆ ರಾಮ ನಿನ್ನ ಚಾರಣ ಕಮಲವನ್ನು ಕಂಡು ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆ ರಾಮ ಧನ್ಯನಾದೆ ಧನ್ಯನಾದೆ ರಾಮ ಧನ್ಯನಾದೆ ನಮ್ಮ ಮಾತೆ ಭೂಮಿದಾತೆ ಸೀತೆಯನ್ನು ಕೂಡಿಕೊಂಡು ನಮ್ಮ ಮಾತೆ ಭೂಮಿದಾತೆ ಸೀತೆಯನ್ನು ಕೂಡಿಕೊಂಡು ಹೋಗುದಲ್ಲಿಗೆ ರಾಮ ಸಾಗುದೆಲ್ಲಿಗೆ ಹೋಗುದೆಲ್ಲಿಗೆ ರಾಮ ಸಾಗುದೆಲ್ಲಿಗೆ ಧನ್ಯನಾದೆ ರಾಮ ಧನ್ಯನಾದೆ ಧನ್ಯನಾದೆ ರಾಮ ಧನ್ಯನಾದೆ ತಮ್ಮನಾದ ಲಕ್ಷ್ಮಣನ ನಿರ್ಮಲಾದಿ ಕೂಡಿಕೊಂಡು ತಮ್ಮನಾದ ಲಕ್ಷ್ಮಣನ ನಿರ್ಮಲಾದಿ ಕೂಡಿಕೊಂಡು ಹೋಗುದೆಲ್ಲಿಗೆ ರಾಮ ಸಾಗುದೆಲ್ಲಿಗೆ ಹೋಗುದೆಲ್ಲಿಗೆ ರಾಮ ಸಾಗುದೆಲ್ಲಿಗೆ ಧನ್ಯನಾದೆ ರಾಮ ಧನ್ಯನಾದೆ ಧನ್ಯನಾದೆ ರಾಮ ಧನ್ಯನಾದೆ ಅನುಜನಾದ ಭರತನಿಗೆ ಪಟ್ಟವನ್ನು ಬಿಟ್ಟು ಕೊಟ್ಟು ಅನುಜನಾದ ಭರತನಿಗೆ ಪಟ್ಟವನ್ನು ಬಿಟ್ಟು ಕೊಟ್ಟು ಹೋಗುದೆಲ್ಲಿಗೆ ರಾಮ ಸಾಗುದೆಲ್ಲಿಗೆ ಹೋಗುದೆಲ್ಲಿಗೆ ರಾಮ ಸಾಗುದೆಲ್ಲಿಗೆ ಧನ್ಯನಾದೆ ರಾಮ ಧನ್ಯನಾದೆ ಧನ್ಯನಾದೆ ರಾಮ ಧನ್ಯನಾದೆ ಇಂದು ನಮ್ಮ ಮನೆಯೊಳೆದ್ದು ನಾಳೆ ಮುಂಜಾನೆ
ಎತ್ತು ಇಂದು ನಮ್ಮ ಮನೆಯೋಳೆತ್ತು ನಾಳೆ ಮುಂಜಾನೆ ಎತ್ತು ಇಂದು ನಮ್ಮ ಮನೆಯಾಳೆತ್ತು ನಾಳೆ ಮುಂಜೆ ಎತ್ತು ಇಂದು ನಮ್ಮ ಮನೆಯೋಳೆತ್ತು ನಾಳೆ ಮುಂಜಾನೆ ಎತ್ತು ಹೋಗಬಹುದು ರಾಮ ಸಾಗಬಹುದು ಹೋಗಬಹುದು ರಾಮ ಸಾಗಬಹುದು ಧನ್ಯನಾದೆ ರಾಮ ಧನ್ಯನಾದೆ ಧನ್ಯನಾದೆ ರಾಮ ಧನ್ಯನಾದೆ ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆ ರಾಮ ಧನ್ಯನಾದೆ ಧನ್ಯನಾದೆ ರಾಮ ಧನ್ಯನಾದೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ ಶ್ರೇಷ್ಠೆಯೆಂದಲಿ ನಾನು ಕಂಡೆ ಚೇಷ್ಟಿಗೀಶನೆ ಶ್ರೀರಂಗಶಾಯೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ಶ್ರೇಷ್ಠ ದೇಶನೆ ಶ್ರೀರಂಗಶಾಹಿ ಇಷ್ಟು ದಿನ ಈ ವೈಕುಂಠ ಎಂಟು ಏಳೆನು ಕಳೆದುದರಿಂದೆ ಪಂಟರೇವರ ತುಳಿದುದರಿಂದೆ ಎಂಟು ಏಳನು ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ ತುಂಟಕನೋಬನ ದರಿದುದರಿಂದೆ ತುಂಟಕನೊಬ್ಬನ ತರಿದುದರಿಂದೆ ಬಂಟನಾಗಿ ಬಂದೆ ನಾರಂಗಚಾಯೆ ಎಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ಶ್ರೇಷ್ಠ ದೇಶನೆ ಶ್ರೀರಂಗಶಾಹಿ ಎಷ್ಟು ದಿನ ಈ ವೈಕುಂಠ ರಂಬೆ ಊರ್ವಶಿ ಮೇಲವ ಕಂಡೆ ತೊಂಬರುಕು ಮುನಿ ನಾರದ ಕಂಡೆ ರಂಭೆ ಊರ್ವಶಿ ಮೇಳವ ಕಂಡೆ ತುಂಬುರು ಮುನಿ ನಾರದರನು ಕಂಡೆ ಅಂಬುಜೋದರ ರೋದರ ಕಂಡೆ ಅಂಬುಜೋದ್ಭವ ರುದ್ರರ ಕಂಡೆ ಬಂಟನಾಗಿ ಬಂದೆ ನಾರಂಗಶಾಯೆ ಎಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದೆ ದೃಷ್ಟಿಯಿಂದಲೇ ನಾನು ಕಂಡೆ ಶ್ರೇಷ್ಠ ದೇಶನೆ ಶ್ರೀರಂಗಶಾಹಿ ಎಷ್ಟು ದಿನ ಈ ವೈಕುಂಠ ನಾಗಶಯನನ ಮೂರ್ತಿ ಕಂಡೆ ಯೋಗಿ ಭೂಷಣ ಶಿವನನ್ನು ಕಂಡೆ ನಾಗಶಯನನ ಮೂರುತಿ ಕಂಡೆ ಯೋಗಿ ಭೂಷಣ ಶಿವನನು ಕಂಡೆ ನಾಗಶಯನನ ಮೂರ್ತಿ ಕಂಡೆ ಯೋಗಿ ಭೂಷಣ ಶಿವನನ್ನು ಕಂಡೆ ನಾಗಶಯನನ ಮೂರುತಿ ಕಂಡೆ ಯೋಗಿ ಭೂಷಣ ಶಿವನನು ಕಂಡೆ ಭಾಗವತರ ಸಮ್ಮೇಳವ ಕಂಡೆ ಭಾಗವತರ ಸಮ್ಮೇಳವ ಕಂಡೆ
ಮಾಧವನ ಕಂಡೆ ಎಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದೆ ದೃಷ್ಟಿಯಿಂದಲೇ ನಾನು ಕಂಡೆ ಶ್ರೇಷ್ಠ ದೇಶನೇ ಶ್ರೀರಂಗಶಾಲೆ ಎಷ್ಟು ದಿನ ಈ ವೈಕುಂಠ ಪಾದ ಕಂಡು ಪಾವನಾದೆನೋ ಶ್ರೀಗಿರಿಯ ನಿಲಯನ ಪಾದ ಕಂಡು ಪಾವನಾದೆನೋ ಪಾದ ಕಂಡು ಪಾವನಾದೆನೋ ಶ್ರೀಗಿರಿಯ ನಿಲಯನ ಪಾದ ಕಂಡು ಪಾವನಾದೆನೋ ಪಾದ ಕಂಡು ಪಾವನಾದೆನು ಮಾಧವನ ಪ್ರಸಾದ ಪಡೆದೆನು ಪಾದ ಕಂಡು ಪಾವನಾದೆನು ಮಾಧವನ ಪ್ರಸಾದ ಪಡೆದೆನು ಹಾದಿ ಕಾಣದೆ ಪರಮ ದುರ್ಭವ ಬಾಧೆಯೊಳು ಬಿದ್ದು ತೊಳಲಿ ಬಳಲುತ ಹಾದಿ ಕಾಣದೆ ಪರಮ ದುರ್ಭವ ಬಾಧೆಯೊಳು ಬಿದ್ದು ತೊಳಲಿ ಬಳಲುತ ಮೇದಿನಿಯೊಳು ಜನುಮ ತಾಳಿ ಅಭೇದ ಮತದ ಹಾದಿ ಬಿಟ್ಟು ಪಾದ ಕಂಡು ಪಾವನಾದೆನೋ ಶ್ರೀಗಿರಿಯ ನಿಲಯನ ಪಾದ ಕಂಡು ಪಾವನಾದೆನೋ ಹುಟ್ಟದು ಕುಲ ಶಲ್ಯ ಜರತಾರ ಕೈಯಲ್ಲಿ ಕಂಕಣ ಪಟ್ಟರತ್ನದ ನಡುವಿಗುಡಿದಾರ ಹುಟ್ಟದು ಕುಲ ಶಲ್ಯ ಜರತಾರ ಕೈಯಲ್ಲಿ ಕಂಕಣ ಪಟ್ಟರತ್ನದ ನಡುವಿಗುಡಿದಾರ ವರ್ಣಿಸುವರಾರು ಸೃಷ್ಟಿಯೊಳಗಿತ ಮೀರಿದವತಾರ ಇನ ಕೋಟಿ ಪ್ರಭಾಕರ ವರ್ಣಿಸುವರಾರು ಸೃಷ್ಟಿಯೊಳಗಿತ ಮೀರಿದವತಾರ ಇನ ಕೋಟಿ ಪ್ರಭಾಕರ ಬಿಟ್ಟು ವೈಕುಂಠ ಇಹಕ್ಕೆ ಸಾಗಿ ಬೆಟ್ಟದ ಮೇಲೆ ವಾಸನಾಗಿ ಬಿಟ್ಟು ವೈಕುಂಠ ಇಹಕ್ಕೆ ಸಾಗಿ ಬೆಟ್ಟದ ಮೇಲೆ ವಾಸನಾಗಿ ಕೊಟ್ಟು ವರಗಳ ಮೂರು ಜಗಕ್ಕೆ ಶೆಟ್ಟಿಯಂದದಿ ಕಾಸು ಕೊಳ್ಳುವ ಕೊಟ್ಟು ವರಗಳ ಮೂರು ಜಗಕ್ಕೆ ಶೆಟ್ಟಿಯಂದದಿ ಕಾಸು ಕೊಳ್ಳುವ ದುಷ್ಟ ಭ್ರಷ್ಟರ ಶಿಷ್ಟರೆಲ್ಲರ ಇಷ್ಟದಾಯಕ ದಿಟ್ಟ ದೇವನಾ ಪಾದ ಕಂಡು ಪಾವನಾದೆನೋ ಶ್ರೀಗಿರಿಯ ನಿಲಯನ ಪಾದ ಕಂಡು ಪಾವನಾದೆನೋ ಒಂದೇ ಮನದಲ್ಲಿ ಸಕಲ ಸೇವಕರು ಭಯ ಭಕುತಿಯಿಂದಲಿ ಬಂದು ಹರಕೆಯ ತಂದು ನೀಡುವರು ಒಂದೇ ಮನದಲ್ಲಿ ಸಕಲ ಸೇವಕರು ಭಯ ಭಕುತಿಯಿಂದ ಬಂದು ಹರಕೆಯ ತಂದು ನೀಡುವರು ತುಂಬುರು ನಾರದರೊಂದಿಗಾಣದಿ ಪಾಡಿ ಪೊಗಳುವರು ಆನಂದ ಕೋರುವರು ತುಂಬುರು ನಾರದಿರೊಂದಿಗಾಣದಿ ಪಾಡಿ ಪೊಗಳುವರು ಆನಂದ ಕೋರುವರು ಹೊಂದಿ ಭಜಿಸುತ್ತ ಸಪ್ತ ಋಷಿಗಣ ಬಂದು ಇಳಿವರು ಬಿಡದೆ ಅನುದಿನ ಮುಂದೆ ಭಜಿಸುತ್ತ ಸಪ್ತ ಋಷಿಗಣ ಬಂದು ಇಳಿವರು ಬಿಡದೆ ಅನುದಿನ ವಂದ್ಯ ನಿಗಮಾದಿ ಬಂದು ಭಜಿಪರ ಕಂದು ಕೊರಳಾದಿ ಬ್ರಹ್ಮ ಸುರರಿಂ ವಂದ್ಯ ನಿಗಮಾದಿ ಬಂದು ಭಜಿಪರ ಕಂದು ಕೊರಳಾದಿ ಬ್ರಹ್ಮ ಸುರರಿಂ ಗಂಧ ಪರಿಮಳ ಕುಸುಮ ದ್ರವ್ಯಗಳಿಂದ ಸೇವೆಯ ಗೊಂಬ ದೇವನಾ ಪಾದ ಕಂಡು ಪಾವನಾದೆನೋ ಶ್ರೀಗಿರಿಯ ನಿಲಯನ ಪಾದ ಕಂಡು ಪಾವನಾದೆನೋ
ಉದಯ ಕಾಲದಿ ಬಾಲನವತಾರ ಮಧ್ಯಾಹ್ನ ಕಾಲದಿ ಸದಮಲಾಂಗದ ಯೌವನಾಕಾರ ಉದಯ ಕಾಲದಿ ಬಾಲನವತಾರ ಮಧ್ಯಾಹ್ನ ಕಾಲದಿ ಸದಮಲಾಂಗ ಯೌವನಾಕಾರ ಸಂಧ್ಯಾ ಕಾಲದಿ ಮುದುಕನಾಗಿ ಕಾಂಬ ಮನೋಹರ ಬಹುಮಹಿಮೆಗಾರ ಸುಸಂಧ್ಯಾ ಕಾಲದಿ ಮುದುಕನಾಗಿ ಕಾಂಬ ಮನೋಹರ ಬಹುಮಹಿಮೆಗಾರ ಪದುಮವದನ ಮದನನಯ್ಯ ಪದುಮವತಿಯ ಪ್ರಾಣ ಪ್ರಿಯ ಪದುಮವದನ ಮದನನಯ್ಯ ಪದುಮವತಿಯ ಪ್ರಾಣ ಪ್ರಿಯ ಒದಗಿ ಬಂದ ಬಕುತ ಜನರನು ಸುಜಯದಿಂದ ಕರೆದು ಪ್ರಸಾದ ಒದಗಿ ಬಂದ ಭಕುತ ಜನರನು ಸುಜಯದಿಂದ ಕರೆದು ಪ್ರಸಾದ ಒದದಿ ನೀಡುತ್ತ ಕೃಪೆಯ ತೋರಿ ಸದಮಲ ಸಂಪದವ ನೀವನಾ ಪಾದ ಕಂಡು ಪಾವನಾದೆನೋ ಶ್ರೀಗಿರಿಯ ನಿಲಯನ ಪಾದ ಕಂಡು ಪಾವನಾದೆನೋ 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 ಶ್ರೀಗಿರಿಯ ನಿಲಯನ ಪಾದ ಕಂಡು ಪಾವನಾದೆನೋ ವಾರಿ ಜಲಯಪತೆ ವಾರಿ ಜನಾಭನೆ ವಾರಿಜ ಭವಪಿತ ವಾರಿಜ ನೇತ್ರನೆ ವಾರಿಜ ಮಿತ್ರ ಅಪಾರ ಪ್ರಭಾವನೆ ವಾರಿಜ ಜಾಂಡದ ಕಾರಣ ದೊರೆ ಬಾರಯ್ಯ ಬಾಬಾ ಭಕುತರ ಪ್ರಿಯ ಶ್ರೀನಿವಾಸರಾಯ ವಾರಿ ಜಲಯಪತೆ ವಾರಿ ಜನಾಭನೆ ವಾರಿಜ ಭವಪಿತ ವಾರಿಜ ನೇತ್ರನೆ ವಾರಿಜ ಮಿತ್ರ ಅಪಾರ ಪ್ರಭಾವನೆ ವಾರಿಜ ಜಾಂಡದ ಕಾರಣ ದೊರೆಯೇ ಬಾರಯ್ಯ ಬಾಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ವೆಂಕಟೇಶರಾಯ ಮಾರ ಜನಕ ಮುಕುತಾರೊಡೆಯ ದೇವಯ್ಯ ಜಿಯ ಮಾರ ಜನಕ ಮುಕುತಾರೊಡೆಯ ದೇವಯ್ಯ ಜಿಯ ರಯ್ಯ ಬಾಬಾ 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 ಬಾ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ವೆಂಕಟೇಶರಾಯ ಚಂದಾನ ವೇರಿ ಬಪ್ಪರಂಗ ದೇವೋ ತುಂಗ ನಂದ ನಂದನ ಅರಿಮದ ಭಂಗ ಕರುಣಾಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಗ ಸಂದಾನ ವೇರಿ ಬಪರಂಗ ದೇವೋ ತುಂಗ ನಂದ ನಂದನ ಅರಿಮದ ಭಂಗ ಕರುಣಾಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಗ ಕಂದ ವಿರಂಚಿಯು ನಂದಿ ವಾಹನ ಅಮರೇಂದ್ರ ಸನಕಸ ನಂದನಾದಿ ಮುನಿ ವೃಂದ ನಿಂದು ಬಂದು ಧಿಂ ಧಿಂ ಧಿಮಿಕೆ ನಿಂದಾಡಲು ಆನಂದದಿ ಮನಗೆ ಬಾರಯ್ಯ ಬಾಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ವೆಂಕಟೇಶರಾಯ ಜಗ ಜನ್ಮಾದಿ
ಕರ್ತ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗಜಾಗಿ ಸೂತ ಪೊಳೆವಾನಂದ ನಿಗಮಾವಳಿಯಿಂದ ಜಗಜನ್ಮಾದಿ ಕರ್ತ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗಜಾಗಿಸುವ ಪೊಳೆವಾನಂದ ನಿಗಮಾವಳಿಯಿಂದ ಅಗಣಿತ ಮುನಿಗಳ ನಗ ಗಗ ಮಗ ಶಶಿ ಗಗನ ಮರಾಜರು ಸೊಗಸಗಿ ಬಗೆ ಕೊಗಳು ತಲಿ ಬೆಗ ಜಿಗಿ ಜಿಗಿದಾಡಲು ಮುಗುಳು ನಗೆಯ ಮಹ ಉರಗ ಗಿರಿವಾಸ ಬಾರಯ್ಯ ಬಾಬಾ 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 ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ವೆಂಕಟೇಶರಾಯ ತಡಮಾಡ ಬ್ಯಾಡವೋ ಹೇನಲ್ಲ ವಾಕುಲಾಲಿಸೆನ್ನೊಡೆಯ ಗೋಪಾಲ ವಿಠಲ ದೇವಾಪರಾಕು ಅಡೀಡು ಭಕ್ತ ವತ್ಸಲ ಶೀಲಕು ಮೀನಲ್ಲ ತಡಮಾಡ ಬ್ಯಾಡವೋ ಹೇನಲ್ಲ ವಾಕುಲಾಲಿಸೆನ್ನೊಡೆಯ ಗೋಪಾಲ ವಿಠಲ ದೇವಾಪರಾಗು ಅಡೀಡು ಭಕ್ತ ವತ್ಸಲ ಶೀಲಕು ಮೀನಲ್ಲ ಮಡುದಿನೊಳಗೆ ಗಜ ಮೊರೆಯಿಡಲಾಕ್ಷಣೆ ಮಡದಿಗೆ ಹೇಳದೆ ದುಡುದುಡನೆ ಬಂದು ಹಿಡಿದು ನಕನ ಬಾಯ ಕಡಿದು ಬಿಡಿಸಿದ ಸಡಗರದಲ್ಲಿ ರಮೆ ಪೊಡವಿಯ ಹೊಡಗೂಡಿ ಬಾರಯ್ಯ ಬಾಬಾ 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 ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ವೆಂಕಟೇಶರಾಯ ವಾರಿ ಜಲಯ ಪತೆ ವಾರಿ ಜನಾಭನೆ ವಾರಿ ಜಭವ ಬಿಜ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಯೇ ಬಾರಯ್ಯ ಬಾಬಾ 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 ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ವೆಂಕಟೇಶರಾಯ ರಾಮ ಶ್ರೀರಾಮ ರಘುರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು ರಾಮ ರಘುರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಹಲವನ್ನು ಪಾನವ ಮಾಡಿದ ಹಲವನ್ನು ಪಾನವ ಮಾಡಿದ ಆಲೋಚನನೆ ಬಲ್ಲವನು ಆಲೋಚನನೆ ಬಲ್ಲವನು ಹಲವನ್ನು ಪಾನವ ಮಾಡಿದ ಹಲವನ್ನು ಪಾನವ ಮಾಡಿದ ಆಲೋಚನನೆ ಬಲ್ಲವನು ಆಲೋಚನನೆ ಬಲ್ಲವನು ಆಲಾಪಿಸುತ್ತ ಶಿಲೆಯ ಇತ್ತ ಆಲಾಪಿಸುತ್ತ ಶಿಲೆಯ ಇತ್ತ ಬಾಲೆ ಅಹಲ್ಯೆಯ ಕೆರೆನು ಬಾಲೆ ಅಹಲ್ಯೆಯ
ರಾಮ ರಾಮ ಎಂಬೆರಡಕ್ಷರ ಸಲಹಿತು ಅಂಜಿಕೆ ಇಲ್ಲದೆ ಗಿರಿಸಾರಿದ ಕಪಿ ಅಂಜಿಕೆ ಇಲ್ಲದೆ ಗಿರಿಸಾರಿದ ಕಪಿ ಜರ ರವಿಸೂತ ಬಲ್ಲವನು ಕುಂಜರ ರವಿಸೂತ ಬಲ್ಲವನು ಕೆಂಜಲ ಫಲಗಾಲ ಹರಿಗರ್ಪಿಸಿದ ಕೆಂಜಲ ಫಲಗಾಲ ಹರಿಗರ್ಪಿಸಿದ ಕುಂಜಲೋಚನೆಯ ಕುಂಜಲೋಚನೆಯ ಕೇಳೇನು ಕುಂಜಲೋಚನೆಯ ಕೇಳೇನು ರಾಮ ರಾಮ ಎಂಬೆರಡಕ್ಷರ ಸಲಹಿತು ರಾಮ ರಾಮ ಎಂಬೆರಡಕ್ಷರ ಸಲಹಿತು ಕಾಲವನರಿತು ಸೇವೆಯ ಮಾಡಿದ ಕಾಲವನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನು ಲೋಲ ಲಕ್ಷ್ಮಣನೇ ಬಲ್ಲವನು ಜಾಲ ಶಯನ ಶ್ರೀ ವಿಜಯ ವಿಠಲನ
ಏಕೆ ಪರಿಮಳದ ಪರಿಮಳದ ಪರಮ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂಬೇಕೆ ಪರಿಮಳದ ಹೂಬೇಕೆ ಪರಿಮಳದ ದಾರದಿ ಕಟ್ಟಿಲ್ಲ ಮಾರು ಹಾಕುವುದಲ್ಲ ಕಟ್ಟಿಲ್ಲ ಮಾರು ಹಾಕುವುದಲ್ಲ ದಾರದಿ ಕಟ್ಟಿಲ್ಲ ಮಾರು ಹಾಕುವುದಲ್ಲ ಕೇರಿ ಕೇರಿಗಳಲ್ಲಿ ಮಾರುವುದಲ್ಲ ಕೇರಿ ಕೇರಿಗಳಲ್ಲಿ ಮಾರುವುದಲ್ಲ ಭೂರಿ ಭಕುತಿ ಎಂಬ ಭಾರಿಯ ಬೆಳಗಿದ ಭೂರಿ ಭಕುತಿ ಎಂಬ ಭಾರಿಯ ಬೆಳಗಿದ ಎಂದು ಪೇಳಿದ ಶೌರ್ಯ ಸೊಬಗಿನ ಮಾರೆಂದು ಬೇಳಿದ ಶೌರ್ಯ ಸೊಬಗಿನ ಹೂಬೇಕೆ ಪರಿಮಳದ ಹೂಬೇಕೆ ಪರಿಮಳದ ಪರಮ ಪುರುಷ ನಂಬ ಕೃಷ್ಣನ ತೋಟದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂಬೇಕೆ ಪರಿಮಳದ ಹೂಬೇಕೆ ಪರಿಮಳದ ರಂಗು ರಂಗುಗಳಿಲ್ದ ಕಂಗೊಳಿಸುವ ಸ್ವಚ್ಛ ರಂಗು ರಂಗುಗಳಿಂದ ಕಂಗೊಳಿಸುವ ಸ್ವಚ್ಛ ಬಂಗಾರದ ಛವಿ ಭಂಗಿಸುವ ಬಂಗಾರದ ಛವಿ ಭಂಗಿಸುವ ಶೃಂಗಾರ ಸಿಂಧು ಪ್ರಸನ್ನ ಶ್ರೀ ಮಾಧವನ 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 ಕ್ರಿಯ ಸಂಗದಿ ಮಂಗಳಕರವಾದ ಹೂಬೇಕೆ ಪರಿಮಳದ ಹೂಬೇಕೆ ಪರಿಮಳದ ಹೂಬೇಕೆ ಪರಿಮಳದ ಪರಮ ಪುರುಷ ನಂಬ ಕೃಷ್ಣನ ತೋಟದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂಬೇಕೆ ಪರಿಮಳದ ಹೂಬೇಕೆ ಪರಿಮಳದ 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 ನಂದನಾ ದೇವ ಲಂಬೋದರ ಗಿರಿಜಾನಂದನಾ ದೇವ ಲಂಬೋದರ ಗಿರಿಜಾ ನಂದನಾ ದೇವ ಪೂರ್ಣ ಕರಿ ಮನ ಕಾಮನಾ ದೇವ ಪೂರ್ಣ ಕರಿ ಮನ ಕಾಮನಾ ದೇವ ಪೂರ್ಣ ಕರಿ ಮನ ಕಾಮನಾ ದೇವ ಪೂರ್ಣ
ಮನ ಕಾಮನಾ ದೇವ ಲಂಬೋದರ ಗಿರಿಜಾನಂದನಾ ದೇವ ಲಂಬೋದರ ಗಿರಿಜಾ ನಂದನಾ ದೇವ ಹೇ ಮನ ಭಾವನ ತವ ಪದ ಸೇವನ 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 ಬುದ್ಧಿ ದ್ಯಾವಿ ಗಜಾನನ ದೇವ ಬುದ್ಧಿ ದ್ಯಾವಿ ಗಜಾನನ ದೇವ ಲಂಬೋದರ ಗಿರಿಜಾನಂದನಾ ದೇವ ಲಂಬೋದರ ಗಿರಿಜಾ ನಂದನಾ ದೇವ ಪೂರ್ಣ ಕರಿ ಮನ ಕಾಮನಾ ದೇವ ಪೂರ್ಣ ಕರಿ ಮನ ಕಾಮನಾ ದೇವ ಲಂಬೋದರ ಗಿರಿಜಾನಂದನಾ ದೇವ ಲಂಬೋದರ ಗಿರಿಜಾ ನಂದನಾ ದೇವ ಏಕ ಜನಾರ್ದನ ವಿನವಿತೋ ತುಜ ಏಕ ಜನಾರ್ದನ ವಿನವಿತೋ ತುಜ ಏಕ ಜನಾರ್ದನ ವಿನವಿತೋ ತುಜ ಏಕ ಜನಾರ್ದನ ವಿನವಿತೋ ತುಜ ವಿದ್ಯಾ ದ್ಯಾವಿ ಗಜಾನನ ದೇವ ವಿದ್ಯಾ ದ್ಯಾವಿ ಗಜಾನನ ದೇವ ಲಂಬೋದರ ಗಿರಿಜಾನಂದನಾ ದೇವ ಲಂಬೋದರ ಗಿರಿಜಾ ನಂದನಾ ದೇವ ಪೂರ್ಣ ಕರಿ ಮನ ಕಾಮನಾ ದೇವ ಪೂರ್ಣ ಕರಿ ಮನ ಕಾಮನಾ ದೇವ ಲಂಬೋದರ ಗಿರಿಜಾನಂದನಾ ದೇವ ಲಂಬೋದರ ಗಿರಿಜಾ ನಂದನಾ ದೇವ ಈ ಪಾಶಯಂಕುಶ ಈ ಕರಿಮುಖ ಕಾಂತಿ ಈ ಪಾಶಯಂಕುಶ ಈ ಕರಿಮುಖ ಕಾಂತಿ ಈ ಸಿದ್ಧಿ ಬುದ್ಧಿ ಈ ಅಗ್ರ ಪೂಜೆ ಈ ಸಿದ್ಧಿ ಬುದ್ಧಿ ಅಗ್ರ ಪೂಜೆ ಗಣಪನಿಗಗ್ರ ಪೂಜೆ ಈ ಸರ್ಪ ಈ ಮೂಷಿಕ ಈ ಸರ್ಪ ಈ ಮೂಷಿಕ ಇದಂತದಿ ಭಾಗ್ಯ ಗಣಪನಿಗಲ್ಲದೆ ಆವ ದೇವರಿಗುಂಟು ಬ್ರಹ್ಮಾಂಡದೊಳಗೆ ಆವ ದೇವರಿಗುಂಟು ಬ್ರಹ್ಮಾಂಡದೊಳಗೆ ಹರಿ
ರಂಗು ರಂಗಿನ ರಂಗ ಪೂಜೆಯನು ಮಾಡಿ ಮಂಗಳದ ರೂಪವನ್ನು ನೋಡಿದಲಿಯುವರು. ರಂಗು ರಂಗಿನ ರಂಗ ಪೂಜೆಯನೇ ಮಾಡಿ ಮಂಗಳದ ರೂಪವನ್ನು ನೋಡಿದಲಿಯುವರು. ಬಯಲು ಕಾಲಯದವನೇ ಸೂರ್ಯ ಚಂದ್ರರೇ ದೀಪ, ಬಯಲು ಕಾಲಯದವನೇ ಸೂರ್ಯ ಚಂದ್ರರೇ ದೀಪ, ಕಳೆಯುವೆ ಅನುದಿನ ನೀ ಬದುಕರಲ ಸೌತಂಕದಿನೆಯಲ್ಲಿ ಸೌಭಾಗ್ಯಕಾಯಕನೇ. ಆತಂಕ ಕಳೆಯನ್ನ ಆನೆಯ ಮೋದಕವನಿಗೆ ಸೌತಂಕದಿನೆಯಲ್ಲಿ ಸೌಭಾಗ್ಯಕಾಯಕನೇ. ಗಣಪತಿ ಮಾಘ ಮಾಸದಲ್ಲಿ ಶುಭ ಶುಕ್ಲ ಜವತಿನಿ ಉಡಂಬ ಸೇವೆಯನ್ನೇ ಕೈಗೊಳ್ಳುವಿ. ಮಾಘ ಮಾಸದಲ್ಲಿ ಶುಭ ಶುಕ್ಲ ಜವತಿನಿ ಉಡಂಬ ಸೇವೆಯನ್ನೇ ಕೈಗೊಳ್ಳುವಿ. ಕಾನನ ನಿಲಯನೇ ಆಲಯರಹಿತನೇ, ಕಾನನ ನಿಲಯನೇ ಆಲಯರಹಿತನೇ, ಕೋವಳ ಪೂಜಿತನೇ ಶರಣೆಂಬೆ ನಿನಗೆ, ಕೋವಳ ಪೂಜಿತನೇ ಶರಣೆಂಬೆ ನಿನಗೆ, ಸೌಭಾಗ್ಯಕಾಯಕನೇ. ಆತಂಕ ಕಳೆಯನ್ನ ಆನೆಯ ಮೋದಕವನಿಗೆ ಸೌಭಾಗ್ಯಕಾಯಕನೇ. ಗುರುಕುಲಕ್ಕೆ ವರವಾಗಿ ಗುರು ತೋರೋ ವರವಾಗಿ ವರ ನೀನು ಎಂದೆಂದು ಕರುಣಾಲು ನಾ ಬಂದು ವರ ನೀನು ಎಂದೆಂದು ಕರುಣಾಲು ನಾ ಬಂದು ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ. ದಯೆ ಇರಲಿ ನಮ್ಮಲ್ಲಿ ಗತಿ ನೀನೆ ಹಾದಿಯಲಿ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬಾ ಬಲವಾಗಿ, ನಿಧಿಯಾಗಿ ನಿಧಿಯಾಗಿ ಸುದೆ ತುಂಬ ಬಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು, ಹಿರಿಯಾದ ಸಿರಿ ನೀನು ಈ ಬಾಲ ಸವಿಜೇನು, ನಿಧಿಯಾಗಿ
ಸಿರಿಯಾಗಿ ನಿಧಿಯಾಗಿ ಸೊದೆ ತುಂಬ ಬಲವಾಗಿ ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು ಸಿರಿಯಾದ ಸಿರಿ ನೀನು ಈ ಬಾಲ ಸವಿಜೇನು ದಯೆ ಇರಲಿ ನಮ್ಮಲ್ಲಿ ಗತಿ ನೀನೆ ಹಾದಿಯಲಿ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಜನುಮ ತಾಳಿದ ಗಣಪ ಸರ್ವಭಾಗ್ಯವನೀವ ದೇವಿಯೇ ಸರ್ವಮಂಗಳವೀವ ಸುರವರ ಸಾರ್ವಭೌಮಿಯಳೆ ಸರ್ವಜ್ಞಾನವನೀವ ಜ್ಞಾನಿಯೇ ಸರ್ವಸುಖ ಫಲದಾಯಿದಾತ್ರಿಯೇ ಸರ್ವಕಾಲದಿ ಭಜಿಸಿ ಬೇಡಿದೆ ಸರ್ವಕಾಲದಿ ಭಜಿಸಿ ಬೇಡಿದೆ ಸರ್ವ ಪುರುಷಾರ್ಥ ಅಮ್ಮ ಸರ್ವ ಪುರುಷಾರ್ಥ ಕಾಯ ದುರ್ಗಾ ಪ್ರಣೀಯೇ ಕಾಯ ದುರ್ಗಾ ಪ್ರಣೀಯೇ ಕಾಯ ಕಾಯ ಶ್ರೀ ಕಾಯ ದುರ್ಗಾ ಪ್ರಣೀಯೇ ಕಾಯ ಕಾಯ ಶ್ರೀ ಕಾಯ ದುರ್ಗಾ ಪ್ರಣೀಯೇ ಕಾಯ ಕಾಯ ಶುಭಕಾಯ ಜಗತಿ ಕರಿಕಾಯ ನಿಲಯ ವಿನಿಕಾಯ ಜಟಾಯ ಕಾಯ ಕಾಯ ಶುಭಕಾಯ ಜಗತಿ ಕರಿಕಾಯ ನಿಲಯ ವಿನಿಕಾಯ ಜಟಾಯ ಕಾಯ ದುರ್ಗಾ ಪ್ರಣೀಯೇ ಕಾಯ ಕಾಯ ಶ್ರೀ ಕಾಯ ದುರ್ಗಾ ಪ್ರಣೀಯೇ ಸೀತೆ ಸಾರಸನಯನೆ ಸೀತಾಂಶುಬಿರ ಭಗಿನಿ ಸೀತೆ ಸಾರಸನಯನೆ ಸೀತಾಂಶುಬಿರ ಭಗಿನಿ ಮಾತೆನ ವಿಪದವ ದಾಂಡದ ಪ್ರಾಂತದ ಭೀತಿಯ ತೋರಣ ಭೀತಿಯ ತೊಲಿದು ಮಾತೆನ ವಿಪದವ ದಾಂಡದ ಪ್ರಾಂತದ ಭೀತಿಯ ತೋರಣ ಭೀತಿಯ ತೊಲಿದು ಕಾಯ ದುರ್ಗಾ ಪ್ರಣೀಯೇ ಕಾಯ ಕಾಯ ಶ್ರೀ ಕಾಯ ದುರ್ಗಾ ಪ್ರಣೀಯೇ ಮಾಕಮಲೆ ಶ್ರೀಕರಣಿ ಒಂದನ ನುಡಿಯ ಕೇಳಿ ಮಾಕಮಲೆ ಶ್ರೀಕರಣಿ ಒಂದನ ನುಡಿಯ ಕೇಳಿ ಈ ಕರಣಿಸುತ್ತ ವ್ಯಾಕುಲಗೊಳಿಸದೆ
ಸೈತಾಗಿ ಅತಿ ಹರುಷದಿ ತದಿ ತನ್ನ ಪತಿಯ ಸೈತಾಗೆ ಹರಿಹರುಷದಿ ತದಿ ತನ್ನ ಪತಿಯ ಸೈತಾಗಿ ವಾರಿ ನೋಟದಿಂದ ಭಕ್ತ ವರವ ಕೊಡುತ್ತಡಿ ವಾರಿ ನೋಟದಿಂದ ಭಕ್ತ ವರವ ಕೊಡುತ್ತಾರೆ ಬಂದಳು ನುಡಿ ಬಂದಳು ನುಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಬಂದಲ್ಲೋಡೆ ಬಂದಲ್ಲೋಡೆ ಮಂದಿರದೋಳು ಬಂದಲ್ಲೋಡೆ ಬಂದಲ್ಲೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೃಷ್ಟಿ ಗೊಡೆಯ ತಂದೆ ಜಗನ್ನಾಥ ವಿಠಲನ 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 ಪಟ್ಟ ಧರಿಸಿ ಅರ್ತಿಯಿಂದಲೇ ಭಕ್ತರ ಮನೆಗೆ ಪಟ್ಟ ಧರಿಸಿ ಭಕ್ತಿಯಿಂದಲೇ ಭಕ್ತರ ಮನೆಗೆ ಬಂದಳು ನುಡಿ ಬಂದಳು ನುಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಬಂದಲ್ಲೋಡೆ ಬಂದಲ್ಲೋಡೆ ಮಂದಿರದೋಳು ಬಂದಲ್ಲೋಡೆ ಬಂದಲ್ಲೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೌಭಾಗ್ಯದ 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 ಲಕ್ಷ್ಮೀ ಬಂದಳು ನೋಡಿ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಏನ ಹೇಳಲೆ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಲವಲಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಲವಲಗೊಂಡೇನೆ ಏನ ಹೇಳಲಿ ತಂಗೆ ತಿಮ್ಮಯ್ಯನ ಪದವನು ಕಂಡೆ ಏನ ಹೇಳಲಿ ತಂಗೆ ತಿಮ್ಮಯ್ಯನ ಪದವನು ಕಂಡೆ ಏನ ಹೇಳಲಿ ತಂಗೆ ತಿಮ್ಮಯ್ಯನ ಪದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಲಬಲಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಲಬಲಗೊಂಡೇನೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪದವನು ಕಂಡೆ ಏನ ಹೇಳಲಿ ತಂಗೆ ತಿಮ್ಮಯ್ಯನ ಪದವನು ಕಂಡೆ ಕನಸು ಕಂಡೇನೆ ಬಣ್ಣದಲ್ಲಿ ಕಲವಲಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಲವಲಗೊಂಡೇನೆ ಹೊನ್ನ ಕಡಗವನಿಟ್ಟೋ ತಿಮ್ಮಯ್ಯತ ಪೋಲ್ವನಾಮವನಿಟ್ಟೋ ಹೊನ್ನ ಕಡಗವನಿಟ್ಟೋ ತಿಮ್ಮಯ್ಯತ ಓಲನಾಮವನಿಟ್ಟೋ ಹೊನ್ನ ಕಡಗವನಿಟ್ಟೋ ತಿಮ್ಮಯ್ಯತ ಪೋಲ್ವನಾಮವನಿಟ್ಟೋ ಹೊನ್ನ ಕಡಗವನಿಟ್ಟೋ ತಿಮ್ಮಯ್ಯನ ಓಲನಾಮವನಿಟ್ಟೋ ಅಂದುಗೆ ಗಲು ಎನ್ನುತ್ತಾ ಎನ್ನ ಮುಂದೆ ಬಂದು ನಿಂತನಲ್ಲೇ ಅಂದುಗೆ ಗಲ್ಲು ಎನ್ನುತ್ತಾ ಎನ್ನ ಮುಂದೆ ಬಂದು ನಿಂತನಲ್ಲೇ
ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪದವನು ಕಂಡೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಮಕರ ಕುಂಡಲವನ್ನಿಟ್ಟೋ ತಿಮ್ಮಯ್ಯತ ಕಸ್ತೂರಿ ತಿಲಕವನ್ನಿಟ್ಟೋ ಮಕರ ಕುಂಡಲವನಿಟ್ಟೋ ತಿಮ್ಮಯ್ಯನ ಕಸ್ತೂರಿ ತಿಲಕವನಿಟ್ಟೋ ಮಕರ ಕುಂಡಲವನ್ನಿಟ್ಟೋ ತಿಮ್ಮಯ್ಯತ ಕಸ್ತೂರಿ ತಿಲಕವನ್ನಿಟ್ಟೋ ಮಕರ ಕುಂಡಲವನಿಟ್ಟೋ ತಿಮ್ಮಯ್ಯನ ನಿಟ್ಟೋ ಗೆಜ್ಜೆಗಳು ಎನ್ನುತ್ತಾ ಸ್ವಾಮಿತ ಬಂದು ನೀಡಿದ್ದನಲ್ಲೇ ಗೆಜ್ಜೆಗಳು ಎನ್ನುತ್ತಾ ಸ್ವಾಮಿತ ಬಂದು ನೀಡಿದ್ದನಲ್ಲೇ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪದವನು ಕಂಡೆ 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 ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಮುತ್ತಿನ ಪಲ್ಲಕ್ಕಿ ಅತಿಗಳು ಹತ್ತು ನೀಡಿದ್ದನಲ್ಲೇ 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 ಚಕ್ರ ಚಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ ಚಕ್ರ ಚಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪದವನು ಕಂಡೆ 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 ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ 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 ರಾಯೇಂದ್ರ ಮಾತ್ರದೊಳು ರಕ್ತ ಮಾಂಸದೊಳಿದ್ದ ಆಯಸ್ತವಾದಾತಿ ಪಾಪವನ್ನು ಮಾಯ ಮಾಡಿ ಮತ್ತೆ ಭೂ ಎಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಲಪೋಗದಂತೆ ಕವಾಟವಾಗಿ ಕಾಯುವ ಮಂತ್ರ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ರಮಣೀಯ ರಾಮ ರಘುರಾಮ ರಮಣೀಯ ರಾಮ ರಘುರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ರಮಣೀಯ ರಾಮ ರಘುರಾಮ
ರಮಣೀಯ ರಾಮ ರಘುರಾಮ ರಾಮ ಮಂತ್ರವ ಜಪಿಸಿ ಪಾಪವ ಕಲೆಯೋಣ ರಾಮ ಮಂತ್ರವ ಜಪಿಸಿ ಪಾಪವ ಕಲೆಯೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ಅಗಣಿತ ಗುಣಗಳ ಶ್ರೀರಾಮ ಆಸಿತ ವಸ್ತಲ ಶ್ರೀರಾಮ ದೀನ ದಯಾಲು ಶ್ರೀರಾಮ ಹರಿ ಸರ್ವೋತ್ತಮ ಶ್ರೀರಾಮ ದಶಮುಖ ಮರ್ದನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ರಾಮ ಮಂತ್ರವ ಜಪಿಸಿ ಪಾಪವ ಕಲೆಯೋಣ ರಾಮ ಮಂತ್ರವ ಜಪಿಸಿ ಪಾಪವ ಕಲೆಯೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ಯದುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ जानकी मनोहर ज्ञानदाता जानकी मनोहर ज्ञानदाता करुणासागर कोदंड राम करुणासागर कोदंड राम भक्ति प्रियने मुक्तिदायक भक्ति प्रियने मुक्तिदायक भक्त जना श्रीमंदारने भक्त जना श्रीमंदारने ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ 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 ಪಾವನರು ನಾವು ಬಲ್ಲೆವೇನು ರಾಮ 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 ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ರಾಮ ಮಂತ್ರವ ಜಪಿಸಿ ಪಾಪವ ಕಲೆಯೋಣ ರಾಮ ಮಂತ್ರವ ಜಪಿಸಿ ಪಾಪವ ಕಲೆಯೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ದರೆಯಲಿ ನಾಮಕ್ಕೆ ಸರಿಸಾಟಿ ಇಲ್ಲವೇನು ಧರೆಯಲು ರಾಮಸಿ ಸರಿಸಾಟಿ ಇಲ್ಲವೇನು ಪರಮ ವೇದಗಳೆಲ್ಲ ಹೊಗಳುತ್ತಿವೆ ಪರಮ ವೇದಗಳೆಲ್ಲ ಹೊಗಳುತ್ತಿವೆ ಚಿತ್ತ ಕಾಯಗಳ ಪವಿತ್ರ ಮಾಡೋ ಪರಿಯ ಚಿತ್ತ ಕಾಯಗಳ ಪವಿತ್ರ ಮಾಡೋ ಹರಿಯ ಭಕ್ತ ಹರ ಹನುಮಂತ ನೋಪದಾವಲ್ಲ ಭಕ್ತ ಜನ ಹನುಮಂತ ನೋಪದಾವಲ್ಲ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ಶಂಖ ಚಕ್ರಾಧರ ವಿಷ್ಣು ಮುಕುಂದ ರಾಮ 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 ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ರಾಮ ಮಂತ್ರವ ಜಪಿಸಿ ಪಾಪವ ಕಲೆಯೋಣ ರಾಮ ಮಂತ್ರವ ಜಪಿಸಿ ಪಾಪವ ಕಲೆಯೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ನಂಬಿರುವ ಭಕ್ತರನ್ನು ಕಾಪಾಡುವೆ. ಕಾರಣಿಕ ದೇವ ಗಣಪತಿ ಪಾದದಲ್ಲಿ ನೆಲೆಸಿ ನಂಬಿರುವ ಭಕ್ತರನ್ನು ಕಾಪಾಡುವೆ. ಸುಖಯ ದೇಗುಲ
ನಂದನನೇ ಪಾರ್ವತಿಯ ಪ್ರಿಯ ಸುತನೇ ಕರುಣೆಯ ಕಡಲಾಗಿ ಸ್ಕಂದನೇ ಪರಶಿವನಂದನನೇ ಪಾರ್ವತಿಯ ಪ್ರಿಯ ಸುತನೇ ಕರುಣೆಯ ಕಡಲಾಗಿ ಸ್ಕಂದನೇ ಶರವಣ ಶ್ರೀ ಸ್ವಾಮಿ ಶರಣೆ ಕಾಂಗೇಯ ಶ್ರೀ ಸ್ವಾಮಿ ಶರಣೆಂಬೆ ನೋರುಗಳೇ ಶರವಣ ಶ್ರೀ ಸ್ವಾಮಿ ಶರಣೆಂಬೆ ನೋರುಗಳೇ ಹರಣೇಶ ವಿಠಲನೆ ಅತಿ ಪ್ರೀತನೇ ಪದಾಡ ಕ್ಷೇತ್ರದಲ್ಲಿ ನಿಂತಿರುವ ಸ್ವಾಮಿ ಸುಬ್ರಹ್ಮಣ್ಯನಿಗೆ ಶಿವವಾಗಿದೆ ಪದಾಡ ಕ್ಷೇತ್ರದಲ್ಲಿ ನೆಲೆಯಾಗಿ ನಿಂತಿರುವ ಶ್ರೀ ಸುಬ್ರಹ್ಮಣ್ಯನಿಗೆ ಶಿವವಾಗಿದೆ ಸದಾನಂದದಲ್ಲಿ ಬಲಮುಮನಿಸುತ್ತಿದೆ ಸದಾನಂದದಲ್ಲಿ ಬಲಮುಮನಿಸುತ್ತಿದೆ ನಿನ್ನಲ್ಲಿ ಜೀವಕರಣಾಗಿದೆ ಓಂ ನಮೋ ಈಶನೇ ಓಂ ನಮೋ ಕಾಂಗೇಯನೇ ಓಂ ನಮೋ ಕಾರ್ತಿಕೇಯನೇ ಪದಾಳದ ಸುಬ್ರಹ್ಮಣ್ಯನೇ ಓಂ ನಮೋ ಈಶನೇ ಓಂ ನಮೋ ಕಾಂಗೇಯನೇ ಓಂ ನಮೋ ಕಾರ್ತಿಕೇಯನೇ ಬಗೆ ನೋಡಕ್ಕ ಮನಸ್ಸು ನಾನವಗೆ ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸ್ಸು ನಾನವಗೆ ಹೊಗಳಿ ಕೃಷ್ಣಯ್ಯನ ಮಹಿಮೆಯ ಹೊಗಳಿ ಕೃಷ್ಣಯ್ಯನ ಮಹಿಮೆಯ ಭಕ್ತಿ ನಗರದ ಅರಸನ ಕೀರ್ತಿಯ ಭಕ್ತಿ ನಗರದ ಅರಸನ ಕೀರ್ತಿಯ ಹೊಗಳಿ ಕೃಷ್ಣಯ್ಯನ ಮಹಿಮೆಯ ಹೊಗಳಿ ಕೃಷ್ಣಯ್ಯನ ಮಹಿಮೆಯ ಭಕ್ತಿ ನಗರದ ಅರಸನ ಕೀರ್ತಿಯ ಭಕ್ತಿ ನಗರದ ಅರಸನ ಕೀರ್ತಿಯ ಜಗದೀಶ ಪ್ರಸನ್ನ ವೆಂಕಟೇಶನು ಜಗದೀಶ ಪ್ರಸನ್ನ ವೆಂಕಟೇಶನು ರವಿಕೋಟಿ ಪ್ರಕಾಶ ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸ್ಸು ನಾನವಗೆ ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸ್ಸು ನಾನವಗೆ ಹಕ್ಕಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸ್ಸು ನಾನವಗೆ ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸ್ಸು ನಾನವಗೆ ನೋಡಕ್ಕ ಮನಸ್ಸು ನಾನವಗೆ ನೋಡಕ್ಕ ಮನಸ್ಸು ನಾನವಗೆ ನಾನೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಬೇಡಿದಂತ ವರವಾ ಕೊಡುವ ಕಾಮಧೇನುವೆ ಸ್ವಾಮಿ ನಿನ್ನ ಪಾದವೇ ಕೈಲಾಸವೋ ಸ್ವಾಮಿ ನಿನ್ನ ಪಾದವೇ ಕೈಲಾಸವೋ ನೀನು ನಿಂತ ತಾಣವೇ ವೈಕುಂಠವೋ ನೀನು ನಿಂತ ತಾಣವೇ ವೈಕುಂಠವೋ ಶಬರಿಮಲೆ ಕ್ಷೇತ್ರವೇ ಭೂಸ್ವರ್ಗವೋ ಶಬರಿಮಲೆ ಕ್ಷೇತ್ರವೇ ಭೂಸ್ವರ್ಗವೋ ನೀನು ನಿಂತ ತಾಣವೇ
ಪಾದವೇ ಕೈಲಾಸವೋ ನೀನು ನಿಂತ ತಾಣವೇ ವೈಕುಂಠವೋ ನೀನು ನಿಂತ ತಾಣವೇ ವೈಕುಂಠವೋ ಶಬರಿಮಲೆ ಕ್ಷೇತ್ರವೇ ಭೂಸ್ವರ್ಗವೋ ಶಬರಿಮಲೆ ಕ್ಷೇತ್ರವೇ ಭೂಸ್ವರ್ಗವೋ ನೀನು ನಿಂತ ತಾಣವೇ ವೈಕುಂಠವೋ ನೀನು ನಿಂತ ತಾಣವೇ ವೈಕುಂಠವೋ ಗಂಗೆಯಲ್ಲಿ ಬಿದ್ದರೂ ಪಾಪ ಕಳೆಯಲಿಲ್ಲ ಗಂಗೆಯಲ್ಲಿ ಬಿದ್ದರೂ ಪಾಪ ಕಳೆಯಲಿಲ್ಲ ಗಂಗೆಯಲ್ಲಿ ಬಿದ್ದರೂ ಪಾಪ ಕಳೆಯಲಿಲ್ಲ ಗಂಗೆಯಲ್ಲಿ ಬಿದ್ದರೂ ಪಾಪ ಕಳೆಯಲಿಲ್ಲ ತೀರ್ಥಯಾತ್ರೆಗೈದರೋ ಮುಕ್ತಿ ದೊರೆಯಲಿಲ್ಲ ತೀರ್ಥಯಾತ್ರೆಗೈದರು ಮುಕ್ತಿ ದೊರೆಯಲಿಲ್ಲ ಹೋಮ ಪೂಜೆಯಲ್ಲೋ ಶಾಂತಿ ಕಾಣಲಿಲ್ಲ ಹೋಮ ಪೂಜೆಯಲ್ಲೂ ಶಾಂತಿ ಕಾಣಲಿಲ್ಲ ಅಯ್ಯ ನಿನ್ನ ಸನಿಹದಲ್ಲಿ ಕಂಡೆ ನಾನು ಎಲ್ಲ ಅಯ್ಯ ನಿನ್ನ ಸನಿಹದಲ್ಲಿ ಕಂಡೆ ನಾನು ಎಲ್ಲ ಸ್ವಾಮಿ ನಿನ್ನ ಪಾದವೇ ಕೈಲಾಸವೋ ಸ್ವಾಮಿ ನಿನ್ನ ಪಾದವೇ ಕೈಲಾಸವೋ ನೀನು ನಿಂತ ತಾಣವೇ ವೈಕುಂಠವೋ ನೀನು ನಿಂತ ತಾಣವೇ ವೈಕುಂಠವೋ ಏಳೇಳು ಜನುಮದಳು ನನ್ನವನು ನೀನು ಏಳೇಳು ಜನ್ಮಗಳು ನನ್ನವನು ನೀನು ನಿನ್ನ ಪಾದಧೂಳು ಎಂದೆಂದು ನಾನು ನಿನ್ನ ಪಾದದೋಳು ಎಂದೆಂದು ನಾನು ಏಳೇಳು ಜನುಮದಳು ನನ್ನವನು ನೀನು ಏಳೇಳು ಜನ್ಮದಳು ನನ್ನವನು ನೀನು ನಿನ್ನ ಪಾದಧೂಳು ಎಂದೆಂದು ನಾನು ನಿನ್ನ ಪಾದದೋಳು ಎಂದೆಂದು ನಾನು ನನ್ನ ದೇವ ನೀನು ನಿನ್ನ ದಾಸ ನಾನು ನನ್ನ ದೇವ ನೀನು ನಿನ್ನ ದಾಸ ನಾನು ನಿನ್ನ ರೂಪ ಕಂಡೆನು ನನ್ನೆ ನಾನು ಮರೆತೆನು ನಿನ್ನ ರೂಪ ಕಂಡೆನು ನನ್ನೆ ನಾನು ಮರೆತೆನು ಸ್ವಾಮಿ ನಿನ್ನ ಪಾದವೇ ಕೈಲಾಸವೋ ಸ್ವಾಮಿ ನಿನ್ನ ಪಾದವೇ ಕೈಲಾಸವೋ ನೀನು ನಿಂತ ತಾಣವೇ ವೈಕುಂಠವೋ ನೀನು ನಿಂತ ತಾಣವೇ ವೈಕುಂಠವೋ ಶಬರಿಮಲೆ ಕ್ಷೇತ್ರವೇ ಭೂಸ್ವರ್ಗವೋ ಶಬರಿಮಲೆ ಕ್ಷೇತ್ರವೇ ಭೂಸ್ವರ್ಗವೋ ನೀನು ನಿಂತ ತಾಣವೇ ವೈಕುಂಠವೋ ನೀನು ನಿಂತ ತಾಣವೇ ವೈಕುಂಠವೋ ನೀನು ನಿಂತ ತಾಣವೇ ವೈಕುಂಠವೋ ನೀನು ನಿಂತ ತಾಣವೇ ವೈಕುಂಠವೋ ಅಲ್ಲೇ ನೋಡಲು ರಾಮ ಶ್ರೀರಾಮ ಇಲ್ಲೇ ನೋಡಲು ರಾಮ ಅಲ್ಲೇ ನೋಡಲು ರಾಮ ಶ್ರೀರಾಮ ಇಲ್ಲೇ ನೋಡಲು ರಾಮ ಅಲ್ಲೇ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲೇ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಚಂದ ಚಂದದ ಗೋಪ ಬಾಲ ವೃಂದ ವೃಂದದಲ್ಲಿ ನಂದ ಗೋಪನ ಮಂದಿರಗಳ ಸಂಸ್ಕೃತೋವಿನಲ್ಲಿ ಚಂದ ಚಂದದ ಗೋಪ ಬಾಲ ವೃಂದ ವೃಂದದಲ್ಲಿ ಸುಂದರಾಂಗದ ಸುಂದರಿಯರ ಇಂದು ಮೂಡಿನಲ್ಲಿ ಸುಂದರಾಂಗದ ಸುಂದರಿಯರ ಇಂದು ಮೂಡಿನಲ್ಲಿ ಅಂದದ ಕಳ ಕಂದ ಕರುಗಳ ಅಂದದ ಕಳ ಕಂದ ಕರುಗಳ ಒಂದೇ ಬಂದರೆ ಅಕ್ಕಿಯ ಕೆಗಲೇರಿ ಬಂದವಗೆ ನೋಡಕ್ಕ ಮನಸ್ಸು ಅಕ್ಕಿಯ ಕೆಗಲೇರಿ ಬಂದವಗೆ ನೋಡಕ್ಕ ಮನಸ್ಸು
16,000 ನಾರಿಯರ ಸೆಳೆಗುದದಿಂದ ಬಿಡಿಸಿ ಮನೋಗರ ಅದಿತಿಯ ಕುಂಡಲ ಕಳಿಸಿದ ಅದಿತಿಯ ಕುಂಡಲ ಕಳಿಸಿದ ಅರವಿಸೂರನು ಪರತು ಸಲಗಿದ ಭಕ್ತಿಯ ಜಗಲೇರಿ ಬಂದವಗೆ ನೋಡಕ್ಕ ಮನಸ್ಸು ನೋಡಕ್ಕ ಮನಸ್ಸು
शतरंगा रविराज उपवना रविराज उपवना ओंकार प्रदान रूप गणेशाचे ओंकार प्रदान रूप गणेशाचे ओंकार प्रदान रूप गणेशाचे ओंकार प्रदान रूप गणेशाचे येती देवांचे जन्मस्थान येती देवांचे जन्मस्थान ओंकार प्रदान रूप गणेशाचे ओंकार प्रदान रूप गणेशाचे आकार तो ब्रह्मा ओंकार तो विष्णु 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 मकर महेशा जानियेला मकर महेशा जानियेला ओंकार प्रदान रूप गणेशाचे ओंकार प्रदान रूप गणेशाचे ओंकार प्रदान रूप गणेशाचे ओंकार प्रदान रूप ऐसे तीन देवा जे दोन्ही उपना ऐसे तीन देवा
ಬಂದಳ್ ನೋಡೆ ಮಂದಿರದೋಳು ಬಂದಳ್ ನೋಡೆ ಮಂದಿರದೋಳು ಬಂದಳು ಬಂದಳ್ ನೋಡೆ ಮಂದಿರದೋಳು ಬಂದಳ್ ನೋಡೆ ಮಂದಿರದೋಳು ಬಂದಳು ಬಂದಳು ಅಂಬುಗೆ ಕಿರುಗೆಜ್ಜೆ ಕಿಲ್ 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 ಎನ್ನುತ್ತಾ ಅಂಬುಗೆ ಕಿರುಗೆಜ್ಜೆ ಕಿಲ್ 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 ಎನ್ನುತ್ತಾ ಕಿಲ್ 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 ಎನ್ನುತ್ತಾ ಅಂಬುಗೆ ಕಿರುಗೆಜ್ಜೆ ಕಿಲ್ 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 ಎನ್ನುತ್ತಾ ಮುದ್ದು ಪಾದದಿ ಹೆಜ್ಜೆ ಇಕ್ಕುತ್ತಾ ಮುದ್ದು ಪಾದದಿ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಾ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಾ ಬಿಡದೆ ತನ್ನ ಕರಕಮಲದಿ ಅಭಯ ಕೊಡುತ್ತಾ ಬಿಡದೆ ತನ್ನ ಕರಕಮಲದಿ ಅಭಯ ಕೊಡುತ್ತಾ ಬಂದಳು ನೋಡೆ ಅತಿ ಹರ್ಷದಿ ಹಿತದಿ ತನ್ನ ಪತಿಯ ಸಹಿತಾಗಿ ಅತಿ ಹರ್ಷದಿ
ಬೆಳದಿಂಗಳು ಈ ಸಂಸಾರ ತಲೆ ಬೆಳದಿಂಗಳು ಕಾಲ ಕಾಲಕ್ಕೆ ನೆಟ್ಟರು ಇಷ್ಟರು ಬಂಡಾರಾಗೆ ಬಂದು ಬಾಗಿಲ ಕಾಯುವರು. ಉಂಟಾದ ತನ ತಪ್ಪಿ ಬಡತನ ಬಂದರೆ ಉಂಡೆಯಂತೆ ಅತ್ತ ಮೇಲಕ್ಕೆತ್ತು ಬೆಳದಿಂಗಳು ಈ ಸಂಸಾರ ತಲೆ ಬೆಳದಿಂಗಳು ಎಂದಿಗಾದರೂ ನಿನ್ನ ಪಾದಾರವಿಂದವೇ ಗತಿಯೆಂದು ನಂಬಿದೆನೋ ಎಂದಿಗಾದರೂ ನಿನ್ನ ಪಾದಾರವಿಂದವೇ ಗತಿಯೆಂದು ನಂಬಿದೆನೋ ಬಂಧು ಬಳಗವ ಬಿಟ್ಟು ಬಂದೆ ನಿನ್ನ ಮನೆಗಿರುವುದು ಬಂಧು ಬಳಗವ ಬಿಟ್ಟು ಬಂದೆ ನಿನ್ನ ಮನೆಗಿರುವುದು ಮಂದರಧರ ಗೋವಿಂದ ಪುರಂದರ ವಿಠಲನೆ ನೀನೆನ್ನ ಬಂಧು ಅನ್ಯರೊಬ್ಬರ ಕಾಣಿ ಮನ್ನಿಸುವರೆನ್ನ ಅನ್ಯರೊಬ್ಬರ ಕಾಣೆ ಮನ್ನಿಸುವರೆನ್ನ ಆಪನ್ನ ರಕ್ಷಕನೇ ಪರಿಪಾಲಿಸು ಇನ್ನು ಪಲ್ಲಗ ಶಯನ ಪುರಂದರ ವಿಠಲನೇ ನೀನೆ ಜಗಕ್ಕೆ ಬಂದು ಬಾರಿ ಬಾರಿಗೆ ನಿನ್ನ ಚರಣಕ್ಕೆ ಶರಣೆಂದೆ ಬಾರಿ ಬಾರಿಗೆ ನಿನ್ನ ಚರಣಕ್ಕೆ ಶರಣೆಂದೆ ಭಾರತೀ ರಮಣನೆ ಬಾರೋ ಮನೆಗಿರುವುದು ತಂದೆ ಶ್ರೀ ಪುರಂದರ ವಿಠಲರಾಯನೇ ಎಂದೆಂದಿಗೂ ನೀನೆ ಜಗಕ್ಕೆ ಬಂದು
ಮಹಾಲಕ್ಷ್ಮಿ ಪಂದಳು ಬಾಗಿಲ ತೆರೆಯಿರೋ ಪಂದಳು ಬಾಗಿಲ ತೆರೆಯಿರೋ ಕಾಂಬಿಕೆ ಮಹಾಲಕ್ಷ್ಮಿ ಪಂದಳು ಬಾಗಿಲ ತೆರೆಯಿರೋ ಪಂದಳು ಬಾಗಿಲ ತೆರೆಯಿರೋ. ಕರವೀರ ಕ್ಷೇತ್ರದಲ್ಲಿ ನುಡಿಗಳು ಕರಡರ ಕೈಗೆ ಕಾಡುವಳು ಕರವೀರ ಕ್ಷೇತ್ರದಲ್ಲಿ ನುಡಿಗಳು ಕರಡರ ಕೈಗೆ ಕಾಡುವಳು ನಿರುತ ನೆರೆಗವನ ಮನದಲ್ಲಿ ನಿಂತು ನೆಮ್ಮದಿ ತರುವವಳು ನಿರುತ ನೆರೆಗವನ ಮನದಲ್ಲಿ ನಿಂತು ನೆಮ್ಮದಿ ತರುವವಳು ನೆಮ್ಮದಿ ತರುವವಳು ಕಾಂಬಿಕೆ ಮಹಾಲಕ್ಷ್ಮಿ ಪಂದಳು ಬಾಗಿಲ ತೆರೆಯಿರೋ ಪಂದಳು ಬಾಗಿಲ ತೆರೆಯಿರೋ. ಅರಳಿ ಕಂಕಣ ತುಂಡುಗಳಿರು ಕುಂಬಸವನ್ನೇ ನಾದೊಂದು ಅರಳಿ ಕಂಕಣ ತುಂಡುಗಳಿರು ಕುಂಬಸವನ್ನೇ ನಾದೊಂದು ಕರದ ಪಿತಾಂಬರ ಮುಟ್ಟು ಬೆರೆವೋಳು ಅಭಯವ ನೀಡೋಳು ಕರದ ಪಿತಾಂಬರ ಮುಟ್ಟು ಬೆರೆವೋಳು ಅಭಯವ ನೀಡೋಳು ಅಭಯವ ನೀಡೋಳು ಕಾಂಬಿಕೆ ಮಹಾಲಕ್ಷ್ಮಿ ಪಂದಳು ಬಾಗಿಲ ತೆರೆಯಿರೋ ಪಂದಳು ಬಾಗಿಲ ತೆರೆಯಿರೋ. ವೇದವೇದ್ಯಳನ್ನು ಬಲ್ಲವರಾರು ಭಾಗ್ಯದ ಲಕ್ಷ್ಮೀ ಇವಳು ವೇದವೇದ್ಯಳನ್ನು ಬಲ್ಲವರಾರು ಭಾಗ್ಯದ ಲಕ್ಷ್ಮೀ ಇವಳು ಓದವೀಯುತ ಮಕ್ಕಳ ಬಳಿಗೆ ತಾಯಿಯು ಬಂದಳು ಓದವೀಯುತ ಮಕ್ಕಳ ಬಳಿಗೆ ತಾಯಿಯು ಬಂದಳು ತಾಯಿಯು ಬಂದಳು ಕಾಂಬಿಕೆ ಮಹಾಲಕ್ಷ್ಮಿ ಪಂದಳು ಬಾಗಿಲ ತೆರೆಯಿರೋ ಪಂದಳು ಬಾಗಿಲ
ಮೇವು ಮರೆತವು ಗೋವುಗಳೆಲ್ಲವೂ ಸಾವಧಾನದಿ ಹರಿದಳು ಯಮುನೆ. ಆವು ಕಾವು ತಲಿ ಗೋವಳರೆಲ್ಲರ ಹಾವಭಾವದಲ್ಲಿ ಬೃಂದಾವನದೊಳು ಕೊಳಲ ಊದುವ ಚರುರ ಮೈಯ
ಶ್ರೀರಂಗನಿತ ಒಳಿಮಜನದಿ ಕೊಡಲ जय देव शंभो हर देव शंभो जय देव शंभो हर देव शंभो भक्त जन पाला दुष्ट जन काला शंभो ಈ 5 ಈ 6 ಈ 3 ಸಾಕು 18 ಬೇಕೋ 18 ಬೇಕೋ ಬಿಡಬೇಕು 14 18 ಬೇಕೋ ಬಿಡಬೇಕು 14 5 ಕಾಲಿನ ಮಂಚ ಕುಂಟ ಮಲಗಿದ್ದ 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 3 ಗಂಟೆಗಳನ್ನು ಮಗನಿಗಿಸಿದ್ದ 3 ಗಂಟೆಗಳನ್ನು ಮಗನಿಗಿಸಿದ್ದ 5 ಕಾಲಿನ ಮಂಚ ಕುಂಟ ಮಲಗಿದ್ದ 5 ಕಾಲಿನ ಮಂಚ ಕುಂಟ ಮಲಗಿದ್ದ
ಮಲಗಿ ಪರಮಾದರದಿ ಪಾಡಲು ಶ್ರೀಹರಿಯು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಾ ನಿಮಗೆಂಬ ಮಲಗಿ ಪರಮಾದರದಿ ಪಾಡಲು ಶ್ರೀಹರಿ ಕುಳಿತು ಕೇಳುವ ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಾ ನಿಮಗೆಂಬ ಸುಲಭನು ಶ್ರೀಹರಿಯು ಬರಿ ಸುಲಭನು ಬಲು ಸುಲಭನು ತನ್ನವರ ನರೆಗಳಿಗೆ ಬಿಟ್ಟಗಲನು ರವಾದವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ
ಬಲು ಚಲ್ಲದು ಮಧುಕರ ವೃತ್ತಿ ಬಲು ಚಲ್ಲದು ಮಧುಕರ ವೃತ್ತಿ ಗಂಗನಾಥನ ಗುಣ ಹಿಂಗನೆ ಪಾಡುತ್ತಾ ಗಂಗನಾಥನ ಗುಣ ಹಿಂಗನೆ ಪಾಡುತ್ತಾ ಹಿಂಗನೆ ಪಾಡುತ್ತಾ ಸುಖವಾದರೆ ತನ್ನಿಂದಾಯ್ತು ಎಂಬರು ದುಃಖವಾದರೆ ದೈವ ಮಾಡಿದಯ್ಯ ಎಂಬರು ಸುಖಕ್ಕೆ ತಾನ್ಯಾರು ದುಃಖಕ್ಕೆ ತಾನ್ಯಾರು ವಿಕಲನಾಗಿ ಕೆಡಬೇಡ ಮರುಜ ರುಕ್ಮಿಣಿಯ ರಸ ಪುರಂದರ ವಿಠಲ ರುಕ್ಮಿಣಿಯ ರಸ ಪುರಂದರ ವಿಠಲ ಸುಖ ದುಃಖ ಮಾಡಿಸುವನು ಕಾಣೋ ತನುವಿನ ಚಿಂತೆ ತನಯರ ಚಿಂತೆ ಧನಧಾನ್ಯದ ಚಿಂತೆ ತನುವಿನ ಚಿಂತೆ ತನಯರ ಚಿಂತೆ
ಹೆಜ್ಜೆ ಕಾಲ್ಗಳ ಧ್ವನಿಯ ಕೋರುತ್ತ ಹೆಜ್ಜೆಯು ನೀಡು ಹೆಜ್ಜೆಯ ರೀತಿಯ ಭಜನ ಸಾರು ಪೂಜೆಯ ವೇಳೆಗೆ ಭಕ್ತಿಗೆಯೊಳಗಿನ ನಮ್ಮಮ್ಮ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ. नातिलौकिक वैदिके नदिषेध विधि विष्णु 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 तव दासोऽस्मि
दासोऽस्मि केवलम् तव दासोऽस्मि केवलम् हरिः ओम् सर्वे जनसुखिनो भवन्तु लोकाः समस्तसुखिनो भवन्तु ॐ शान्ति 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 ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಅಷ್ಟಬದ್ಧ ಬ್ರಹ್ಮ ಕಳಶೋತ್ಸವ ಸಮಿತಿ ದಾಸವಾಣಿ ಒಂದು ದೈವಿಕವಾದಂತಹ ಸಂಕೀರ್ತನೆ. ನಮ್ಮ ಈ ಪುಣ್ಯ ಭೂಮಿಯಲ್ಲಿ ಅನೇಕ ದಾಸರು ಯತಿಗಳು ಗಣನಾಥ ದೇವ ಬಂದ ವಿಘ್ನ ಕಳೆ ಗಣನಾಥ ವಂದಿತೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ಒಂದಿಪೆ ನಿನಗೆ ಗಣನಾಥ ಆದಿಯಲೆ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಆದಿಯಲೆ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ ಸಾಧಿಸಿದ ರಾಜವ ಗಣನಾಥ ಸಾಧಿಸಿದ ರಾಜ್ಯ ಗಣನಾಥ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಹಿಂದೆ ರವಣನು ಮದದಿಂದ ನಿನ್ನ ಪೂಜಿಸದೆ ರವಣನೋ ಮದದಿಂದ ನಿನ್ನ ಪೂಜಿಸದೆ ಸಂದರಣದಲ್ಲಿ ದೇವ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಹಿಂದೆ ರವಣನು ಮದದಿಂದ ನಿನ್ನ ಪೂಜಿಸದೆ ಹಿಂದೆ ರಾವಣನೋ ಮದದಿಂದ ನಿನ್ನ ಪೂಜಿಸದೆ ಸಂದರಣದಲ್ಲಿ ದೇವ ಗಣನಾಥ ಸಂದರಣದಲ್ಲಿ ದೇವ ಗಣನಾಥ ಸಂದರಣದಲ್ಲಿ ಗಣನಾಥ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮಂಗಳ ಮುರುತಿ ಗುರು ರಂಗ ವಿಠಲನ ಪಾದ ಮಂಗಳ ಮೂರ್ತಿ ಗುರು ರಂಗ ವಿಠಲನ ಪಾದ ಲಿಂಗದೆ ಭಜಿಪೆ ದೇವ ಗಣನಾಥ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಮಂಗಳ ಮೂರುತಿ ಗುರು ರಂಗ ವಿಠಲನ ಪಾದ ಮಂಗಳ ಮೂರ್ತಿ ಗುರು ರಂಗ ವಿಠಲನ ಪಾದ ಲಿಂಗದೆ ಭಜಿಪೆ ದೇವ ಗಣನಾಥ ಲಿಂಗದೆ ಭಜಿಪೆ ದೇವ ಗಣನಾಥ ಲಿಂಗದೆ ಭಜಿಪೆ ಗಣನಾಥ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ
ರಾಮ ಬರಿದೆ ಪಂಜಾರವಾಯ್ತಲ್ಲ. ಗಿಳಿಯು ಪಂಜರದೋಳಿಲ್ಲ, ಶ್ರೀರಾಮ ರಾಮ ಬರಿದೆ ಪಂಜರವಾಯ್ತಲ್ಲ. ಅಕ್ಕ ನಿನ್ನ ಮಾತು ಕೇಳಿ ಚಿಕ್ಕದೊಂದು ಗಿಳಿಯ ಸಾಕಿದೆ. ಅಕ್ಕ ನಿನ್ನ ಮಾತು ಕೇಳಿ ಚಿಕ್ಕದೊಂದು ಗಿಳಿಯ ಸಾಕಿದೆ. ಅಕ್ಕ ನಾನಿಲ್ಲದ ವೇಳೆ ಬೆಕ್ಕುಕೊಂಡು ಹೋಯಿತು. ಗಿಳಿಯೋ ಪಂಜರದೋಳಿಲ್ಲ, ಶ್ರೀರಾಮ ರಾಮ ಬರಿದೆ ಪಂಜರವಾಯ್ತಲ್ಲ. ಗಿಳಿಯು ಪಂಜರದೋಳಿಲ್ಲ, ಶ್ರೀರಾಮ ರಾಮ ಬರಿದೆ ಪಂಜರವಾಯ್ತಲ್ಲ. ಗಿಳಿಯೋ ಪಂಜರದೋಳಿಲ್ಲ, ಶ್ರೀರಾಮ ರಾಮ ಬರಿದೆ ಪಂಜರವಾಯ್ತಲ್ಲ. ಅರ್ತಿಗೊಂದು ಗಿಳಿಯ ಸಾಕಿದೆ, ಮುತ್ತಿನ ಹಾರವ ಹಾಕಿದೆ. ಅರ್ತಿಗೊಂದು ಗಿಳಿಯ ಸಾಕಿದೆ, ಮುತ್ತಿನ ಹಾರವ ಹಾಕಿದೆ. ಮುತ್ತುಕೊಂಡು ಗಿಳಿಯು ತಾನು ಎತ್ತಲೋಡಿ ಹೋಯಿತೈ. ಗಿಳಿಯೋ ಪಂಜರದೋಳಿಲ್ಲ, ಶ್ರೀರಾಮ ರಾಮ ಬರಿದೆ ಪಂಜರವಾಯ್ತಲ್ಲ. ಗಿಳಿಯು ಪಂಜರದೋಳಿಲ್ಲ, ಶ್ರೀರಾಮ ರಾಮ ಬರಿದೆ ಪಂಜರವಾಯ್ತಲ್ಲ. ಗಿಳಿಯೋ ಪಂಜರದೋಳಿಲ್ಲ, ಶ್ರೀರಾಮ ರಾಮ ಬರಿದೆ ಪಂಜರವಾಯ್ತಲ್ಲ. ಹಸಿರು ಬಣ್ಣದ ಗಿಳಿಯು ಕುಶಲ ಬುದ್ಧಿಯ ಗಿಳಿಯು. ಹಸಿರು ಬಣ್ಣದ ಗಿಳಿಯು ಕುಶಲ ಬುದ್ಧಿಯ ಗಿಳಿಯು. ಹಸುವ ತುಂದಿ ಗಿಳಿಯು ತಾನು ಹಡ್ತನ ಗೆಳಿಸಿ ಹೋಯಿತಯ್ಯ. ಗಿಳಿಯೋ ಪಂಜರದೋಳಿಲ್ಲ, ಶ್ರೀರಾಮ ರಾಮ ಬರಿದೆ ಪಂಜರವಾಯ್ತಲ್ಲ. ಗಿಳಿಯು ಪಂಜರದೋಳಿಲ್ಲ, ಶ್ರೀರಾಮ ರಾಮ ಬರಿದೆ ಪಂಜರವಾಯ್ತಲ್ಲ. ಗಿಳಿಯೋ ಪಂಜರದೋಳಿಲ್ಲ, ಶ್ರೀರಾಮ ರಾಮ ಬರಿದೆ ಪಂಜರವಾಯ್ತಲ್ಲ. ರಾಮ ರಾಮ ಎಂಬೋ ಗಿಳಿಯು ಕೋಮಲ ಸ್ವರದ ಗಿಳಿಯು. ರಾಮ ರಾಮ ಎಂಬೋ ಗಿಳಿಯು ಕೋಮಲ ಸ್ವರದ ಗಿಳಿಯು. ಸಮಾಜ ಪೋಷಕದನು ಪ್ರೇಮಾದಿ ಸಾಕಿದ ಗಿಳಿ. ಗಿಳಿಯೋ ಪಂಜರದೋಳಿಲ್ಲ, ಶ್ರೀರಾಮ ರಾಮ ಬರಿದೆ ಪಂಜರವಾಯ್ತಲ್ಲ. ಗಿಳಿಯು ಪಂಜರದೋಳಿಲ್ಲ, ಶ್ರೀರಾಮ ರಾಮ ಬರಿದೆ ಪಂಜರವಾಯ್ತಲ್ಲ. ಗಿಳಿಯೋ ಪಂಜರದೋಳಿಲ್ಲ, ಶ್ರೀರಾಮ ರಾಮ ಬರಿದೆ ಪಂಜರವಾಯ್ತಲ್ಲ. ಅಂಗೈಯಲ್ಲಾಡುವ ಗಿಳಿಯು ಮುಂಗೈ ಮೇಲಣ ಗಿಳಿಯು. ಅಂಗೈಯಲ್ಲಾಡುವ ಗಿಳಿಯು ಮುಂಗೈ ಮೇಲಣ ಗಿಳಿಯು. ರಂಗ ಪುರಂದರ ವಿಠಲ ತಾನು ರಂಗಾದಿ ಭಜಿಸುವ ಗಿಳಿಯು. ಗಿಳಿಯೋ ಪಂಜರದೋಳಿಲ್ಲ, ಶ್ರೀರಾಮ ರಾಮ ಬರಿದೆ ಪಂಜರವಾಯ್ತಲ್ಲ. ಗಿಳಿಯು ಪಂಜರದೋಳಿಲ್ಲ, ಶ್ರೀರಾಮ ರಾಮ ಬರಿದೆ ಪಂಜರವಾಯ್ತಲ್ಲ. ಗಿಳಿಯೋ ಪಂಜರದೋಳಿಲ್ಲ, ಶ್ರೀರಾಮ ರಾಮ ಬರಿದೆ ಪಂಜರವಾಯ್ತಲ್ಲ. ಅಚ್ಚಿಗೆಯ ದೂರ ಇದ್ದು ನಂಬಿಕೆಗೆ ಹೆಗಲ ಕೊಟ್ಟು ಛಲದಿಂದ
ಸೇರಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಕಡಲಿನಿಂದ ಮುತ್ತ ತೆಗೆಯೋಣ ಹಿಮಾಲಯದ ಗುರಿಗಿರಿಸೋಣ ಭೂಮಿ ತಾಯಿಗೆ ಸೇರಿಯುಡಿಸುವ ಗಾಜಿನ ನೆತ್ತಿಗೆ ತಿಲಕವ ಇರಿಸುವ ಸೂರ್ಯ ಚಂದ್ರ ತಾರೆಗೆಲ್ಲ ತುತ್ತಲು ಕೊಡುವ ಬೆಳ್ಳಿ ಚುಕ್ಕಿ ದಾರಿಯಲ್ಲಿ ನಕ್ಷತ್ರದ ಸೇರಿ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಬೆಳ್ಳಿ ಚುಕ್ಕಿ ದಾರಿಯಲ್ಲಿ ನಕ್ಷತ್ರದ ಸೇರಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಸೂರ್ಯವಂಶದ ಕೀರ್ತಿಯುನಿ ಯುವಕರೆಲ್ಲರಿಗೂ ಸ್ಫೂರ್ತಿಯುನಿ ಕೈ ಕೆಸರಾಗದೆ ಬಾಯಿ ಮೊಸರಾಗದೆ ಬೆರಳನ್ನು ಸುರಿಸದೆ ಪ್ರತಿಫಲ ಸಿಗುವುದೇ ಸಿರಿದೆ ಸುಖ ನಗುವುದೇ ಬಾಳ ಪಯಣಗಳೇ ಬೆಳ್ಳಿ ಚುಕ್ಕಿ ಬಾರಿಯಲ್ಲಿ ನಕ್ಷತ್ರದ ಸೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಅಕ್ಕಿಯ ದೂರ ಇಟ್ಟು ನಂಬಿಕೆಗೆ ಹೆಗಲ ಕಟ್ಟು ಛಲದಿಂದ ದುಡಿಯೋಣ ಬೆಳ್ಳಿ ಚುಕ್ಕಿ ಬಾರಿಯಲ್ಲಿ ನಕ್ಷತ್ರದ ಸೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಮಥುರಾನಾಥನು ಮುರಳಿಯ ನೂದಲು ಮಥುರಾನಾಥನು ಮುರಳಿಯ ನೂದಲು ಸುರಿವುದರಿಂದ ಜಲ ನಯನದಲ್ಲಿ ಮುರಳಿಯ ನಾದವ ಕೇಳಿ ಬನ್ನಿ ಮುರಳಿಯ ನಾದವ ಕೇಳಿ ಮುರಳಿಯ ನಾದವ ಕೇಳಿ ಬನ್ನಿ ಮುರಳಿಯ ನಾದವ ಕೇಳಿ ಮುರಳಿಯ ನಾದವ ಕೇಳಿ ಬನ್ನಿ ಮುರಳಿಯ ನಾದವ ಕೇಳಿ ದಾಸಾನೆಂದೆನಿಸೋ ಎಣ್ಣ ಶ್ರೀನಿವಾಸ ಕ್ಷಮಿಸೋ ಎಣ್ಣ ದಾಸಾನೆಂದೆನಿಸೋ ಎಣ್ಣ ಶ್ರೀನಿವಾಸ ಕ್ಷಮಿಸೋ ಎಣ್ಣ
ದತ್ತನೆಂದೆನಿತೋ ಎನ್ನ ಶ್ರೀನಿವಾಸ ಕ್ಷಮಿತೋ ಎನ್ನ ದಾತ ಎಂದೆನಿಸೋ ಎನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ಶ್ರೀನಿವಾಸ ಕ್ಷಮಿತೋ ಎನ್ನ ಶ್ರೀನಿವಾಸ ಕ್ಷಮಿತೋ ಎನ್ನ ಆಟಪಾಠಗಳಲ್ಲಿ ಕಾಸಿ ಬಿದ್ದೇನೋ ರಂಗ ಆಟಪಾಠಗಳಲ್ಲಿ ಕಾಸಿ ಬಿದ್ದೇನೋ ರಂಗ ಆಟಪಾಠಗಳಲ್ಲಿ ಗಾತಿ ಬಿದ್ದೇನೋ ರಂಗ ಆಟಪಾಠಗಳಲ್ಲಿ ಕಾಸಿ ಬಿದ್ದೇನೋ ರಂಗ ದೋಷರಹಿತ ಪರಮೇಶರ ಕಿಟೋ ಎನ್ನ ತಾತ ಎಂದೆನಿತೋ ಎನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ಶ್ರೀನಿವಾಸ ಕ್ಷಮಿತೋ ಎನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ಸರಳ ಪ್ರಹ್ಲಾದನ ಸರಳ ಭಕ್ತಿಗೆ ಮೆಚ್ಚಿ பச்சை பாரு மாறி வந்தத பாரு கலக்கர நிறங்களே விதவிதமான சிங்கள் பச்சை பாரு மாறி வந்தத பாரு கலக்கர நிறங்களே விதவிதமான சிங்கள் ஜிஞ்சு ஜிகா 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 எத்தனை அழகு எத்தனை ஜோரு வானை சுற்றி சுற்றி பறந்து செல்லுது பாரு எத்தனை அழகு எத்தனை ஜோரு வானை சுற்றி சுற்றி பறந்து செல்லுது பாரு ஜிங்கு ஜிகா 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 மாற்ற வேணும் வேணும் உனக்குள்ள வேணும் பேசு ஒருவர் போதும் வாழ்க்கை மாறி போகும் மாற்ற வேணும் வேணும் உனக்குள்ள வேணும் பேசு ஒருவர் போதும் வாழ்க்கை மாறி போகும் ஜிங்கு ஜிகா 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 பச்சை பாரு மாறி வந்தத பாரு கலக்கர நிறங்களே விதவிதமான சிங்கள் பச்சை பாரு மாறி வந்தத பாரு கலக்கர நிறங்களே விதவிதமான சிங்கள் ஜிங்கு ஜிகா 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 ஜிங்கு ஜிகா ஜிகா ಭಕ್ತರ ರಕ್ಷಕ ಸುಬ್ರಹ್ಮಣ್ಯಂ ಕರುಣಾಸಾಗರ ಸುಬ್ರಹ್ಮಣ್ಯಂ ಭಕ್ತರ ರಕ್ಷಕ ಸುಬ್ರಹ್ಮಣ್ಯಂ 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 ಸನ್ಮುಖ ದೇವಾ ಸುಬ್ರಹ್ಮಣ್ಯಂ 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 ಸನ್ಮುಖ ದೇವ
ಹರ ಹರ ಸುಬ್ರಹ್ಮಣ್ಯಂ ಹರ ಹರ ಶಿವ ಶಿವ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ ಹರ ಹರ ಶಿವ ಶಿವ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ ಹರ ಹರ ಶಿವ ಶಿವ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ ಹರ ಶಿವ ಶಿವ ಸುಬ್ರಹ್ಮಣ್ಯಂ ಕಲಿಯುಗ ವರದ ಸುಬ್ರಹ್ಮಣ್ಯಂ ಪ್ರತ್ಯಕ್ಷ ದೈವ ಸುಬ್ರಹ್ಮಣ್ಯಂ ಕಲಿಯುಗ ವರದ ಸುಬ್ರಹ್ಮಣ್ಯಂ ಪ್ರತ್ಯಕ್ಷ ದೈವ ಸುಬ್ರಹ್ಮಣ್ಯಂ ಪಾರ್ವತಿ ತನಯ ಸುಬ್ರಹ್ಮಣ್ಯಂ ಶಿವಾನಂದನ ಸುಬ್ರಹ್ಮಣ್ಯಂ ಪಾರ್ವತಿ ತನಯ ಸುಬ್ರಹ್ಮಣ್ಯಂ ಶಿವಾನಂದನ ಸುಬ್ರಹ್ಮಣ್ಯಂ ಶಿವ 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 ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ ಶಿವ ಶಿವ ಹರ ಸುಬ್ರಹ್ಮಣ್ಯಂ ಹರ ಹರ ಶಿವ ಶಿವ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ ಹರ ಹರ ಶಿವ ಶಿವ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ ಹರ ಹರ ಶಿವ ಶಿವ ಸುಬ್ರಹ್ಮಣ್ಯಂ ಪದಾಲ ಕ್ಷೇತ್ರದ ಸುಬ್ರಹ್ಮಣ್ಯಂ ಮಯೂರ ವಾಹನ ಸುಬ್ರಹ್ಮಣ್ಯಂ ಪದಾಲ ಕ್ಷೇತ್ರದ ಸುಬ್ರಹ್ಮಣ್ಯಂ ಮಯೂರ ವಾಹನ ಸುಬ್ರಹ್ಮಣ್ಯಂ ಭಕ್ತವತ್ಸಲ ಸುಬ್ರಹ್ಮಣ್ಯಂ ಭಕ್ತೋದಾರಕ ಸುಬ್ರಹ್ಮಣ್ಯಂ ಭಕ್ತವತ್ಸಲ ಸುಬ್ರಹ್ಮಣ್ಯಂ ಭಕ್ತೋದಾರಕ ಸುಬ್ರಹ್ಮಣ್ಯಂ ಶಿವ 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 ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ ಶಿವ ಹರ ಹರ ಶಿವ ಶಿವ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ ಹರ ಹರ ಶಿವ ಶಿವ ಸುಬ್ರಹ್ಮಣ್ಯಂ 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 ಷಣ್ಮುಖ ದೇವ ಸುಬ್ರಹ್ಮಣ್ಯಂ 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 ಷಣ್ಮುಖ ದೇವ ಸುಬ್ರಹ್ಮಣ್ಯಂ ಪದಾಲ ಕ್ಷೇತ್ರದ ಸುಬ್ರಹ್ಮಣ್ಯಂ ಮಯೂರ ವಾಹನ ಸುಬ್ರಹ್ಮಣ್ಯಂ ಪದಾಲ ಕ್ಷೇತ್ರದ ಸುಬ್ರಹ್ಮಣ್ಯಂ ಮಯೂರ ವಾಹನ ಸುಬ್ರಹ್ಮಣ್ಯಂ ಕಾಪಾಡು ಶ್ರೀ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಮನವೆಂಬ ಮಂಟಪ ಬೆಳಕಾಗಿದೆ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದೋ ಸ್ಥಿರವಾಗಿ ನೀನಿಲ್ಲಿರೋ ಎಂದೆಂದೋ ಸ್ಥಿರವಾಗಿ ನೀನಿಲ್ಲಿರೋ ನನ್ನಲ್ಲಿ ಒಂದಾಗಿ ಉಸಿರಾಗಿರೋ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ गणनायकाय गणदैवताय गणाध्यक्षाय धीमहि
ಸುಮಧುರವಾಗಿ ರಾಗ ಸಂಯೋಜನೆ ಮಾಡಿ ಹಾಡಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ದಕ್ಷಿಣ ಕನ್ನಡ ಜಿಲ್ಲೆ ಶೈಕ್ಷಣಿಕವಾಗಿ ಮಾತ್ರವಲ್ಲ, ಸಂಪ್ರದಾಯ ಸಂಸ್ಕೃತಿಗಳ ನೆಲೆವೀಡು. ಹಬ್ಬ ಹರಿದಿನಗಳಿಗೆ ಅದಕ್ಕೆ ಆದ ಮಹತ್ವದೊಂದಿಗೆ ಆಚರಿಸುತ್ತಾ ಮುಂದಿನ ತಲೆಮಾರಿಗೂ ಅನುಸರಿಸುವಂತೆ ಮಾಡುವ ಸಂಸ್ಕೃತಿ ನಮ್ಮದು. ಇನ್ನು ಮುಂದೆ ತುಳುನಾಡ ವೈಭವ ನೃತ್ಯ ನಿರೂಪಕದೊಂದಿಗೆ ಅತ್ಯಂತ ಮನೋಜ್ಞವಾಗಿ ಆಡಿ ತೋರಿಸಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು. ಲೋಕ ಕಲ್ಯಾಣಾರ್ಥವಾದ ಉದಿತಿ ಬತ್ತಿನ ಭಗವಂತನ 10 ಅವತಾರ ಸ್ವರೂಪಲುಡು ಒಂಜಿ ಅವತಾರನೇ ಪರಶುರಾಮ ಅವತಾರ. ಸಪ್ತ ಋಷಿಗಳಡು ಒರಿಯಾಯಿ ಜಮದಗ್ನಿ ಬೊಕ್ಕ ರೇಣುಕಾದೇವಿನ ಪುಣ್ಯ ಗರ್ಭಡು ತ್ರೇತಾಯುಗಳು ಉದಿತಿ ಬತ್ತಿನ ಶಕ್ತಿ ಪರಶುರಾಮ. ಹಿಂದೂ ಧರ್ಮಡು ಸಪ್ತ ಚಿರಂಜೀವಿರಡು ಓರಿ ಪಂಪಿನ ಪುರಪುರ ಪಡೆಯಿನಾರು. ಬ್ರಾಹ್ಮವಂಶಡು ಪುಟ್ಟುಂಡಲ ತಂಕೊಡು ಮೆರೆಯಿ ಕಾರಣಡು ಬ್ರಾಹ್ಮಣ ಕ್ಷತ್ರಿಯ ಪಂಪಿನ ಮಾನಾದಿಗೆ ಪಡೆಯಿನಾರು. 21 ಸತಿ ಭೂ ಪ್ರದಕ್ಷಿಣೆ ಮಲ್ತದು, ಕ್ಷತ್ರಿಯ ನಾಶಗಾದು ಹೊರಬಾಟ ಮಲ್ತದು, ಪಿತೃತರ್ಪಣ ಕೊರಿನ ಪರಮ ಭಾವುಕ ಪಿತೃಭಕ್ತೆ ಪರಶುರಾಮಿ. ಮಲ್ತಿ ಪಾಪಕರ್ಮವನ್ನು ಕಳೆವರೆ ಕೊಡರೆ ತ್ಯಾಗ ಮಲ್ಪುನ ನಿರ್ಣಯ ಮಲ್ಪೇರಿ ಪರಶುರಾಮಿ. ಗಂಗೆನ ಮಟ್ಟೆನಡುತ್ತದು ಕೇಳುವೆರಿ ಅಪ್ಪೆ ಯಾನು ಪರಶುರಾಮಿ ಎರಡ ಭಿನ್ನಹ ಮಲ್ತೊಂದುಲ್ಲೆ ಕೊಡರಿಗೆ ಮೆತ್ತಿ ನೆತ್ತೆರೆನು ದೆಕ್ಕದು ಎನ್ನ ಪಾಪ ಕಳೆಯರೆ ಓ ಜಾತ ಜಾಗಿ ಕೊರುವರ. ಗಂಗೆ ಮದಿಪುವೇರಿ ಮಗ ಪರಶುರಾಮ ವರುಣ ದೇವರನ್ನು ಸುಮಿತದು ಸಮುದ್ರ ರಾಜಡ ಭೂಮಿ ನಟ್ಟಲ ಪುಣ್ಯ ಮಣ್ಣದ ಸೃಷ್ಟಿಕರ್ತೆ ಈ ಅಪ್ಪ ಅನ್ಪೆ ಅಂಚೆರಿ ಪರಶುರಾಮ ದೇವರು ವರುಣ ದೇವರನ್ನು ಸುಗಿತದು ಸಮುದ್ರ ರಾಜರ ನಟ್ಟುವೆರಿ ಎನ್ನ ಕೊಡರೆ ಬೂರಿನಾಥ ಭೂಮಿನೇ ಎಂಕ್ ಕೊರುವರಾಪನ್. ಮಹಾ ಕೋಪಿಷ್ಟೆ ಪರಶುರಾಮರ ಪಾತೆರಗು ಮಾನಾದಿಗೆ ಕೊರಿನ ಸಮುದ್ರ ರಾಜೆ ಒಪ್ಪಿಗೆ ಕೊಟ್ಟೆ ಗಟ್ಟದ ಮಿತ್ತುಡುತ್ತದು ಕೈಟಿ ಇತ್ತಿನ ಕೊಡರೆನ್ನು ಒಯ್ತದಕ್ಕುವೆರಿ ಪರಶುರಾಮಿ. ದಕ್ಕಿನಾಥ ದೂರ ಉಪ್ಪು ನೀರು ಸರಿದು ಭೂಮಿ ಉಂಡಾಂಡು ಅಂಚ ಉದಿತಿನ ಭೂಮಿ ಅಜ್ಜ ಕಜ್ಜಗು ಸಂದಂದಿ ಕಾಲಗು ಸಮುದ್ರ ರಾಜ ಮದಿಪುವೇರಿ ಬರಡು ಭೂಮಿ ಲೇಸು ಮಲ್ಪೆರೆ ಸರ್ಪರಾಜನ ಪ್ರಾರ್ಥನೆ ಮಲ್ಪುಲ ಸರ್ಪರಾಜೆ ವಾಸುಕಿನ ಅಭಯದಂಚನೆ ಸಾರ ಸಾರ ಸರ್ಪರು ಭೂಮಿ ಜತ್ತದು ನಂಜಿ ದಿಂಜಿ ಮಣ್ಣನ್ನು ಲೇಸು ಮಲ್ತದು ಕೊರಪ. ನಾಗರ ಪಂಚಮಿ ಪರಶುರಾಮರ ಮೊರೆಯನ್ನು ಕೇಳಿದ ನಾಗಗಳು
ತಮ್ಮ ದೇಹವನ್ನೇ ಪಣಕ್ಕೆ ಇಟ್ಟು ಉಪ್ಪಿನ ಕೋಟೆಯನ್ನು ಮೆಟ್ಟಿ ನಿಂತು ಪಾತಾಳದಿಂದ ಸಿಹಿ ನೀರನ್ನೇ ತರುತ್ತವೆ. ಅಡಿಯಲ್ಲಿದ್ದ ಮೆಕ್ಕಲು ಮಣ್ಣನ್ನ ಬುಡಮೇಲು ಮಾಡಿ ಸಂಪದ್ಭರಿತ ತುಳುನಾಡಿನ ಕೃಷಿ ಭೂಮಿಯನ್ನ ನಿರ್ಮಿಸುತ್ತವೆ. ನಾಗಗಳು ಉಪ್ಪಿನ ಮೇಲೆ ಹರಿದಾಡಿದಾಗ ಗಾಯವಾಗುತ್ತದೆ. ಗಾಯದ ಉರಿಯ ಉಪಶಮನಕ್ಕೆ ಕರಾವಳಿಗರು ಗಿಂದಾಳಿಯಲ್ಲಿ ನೀರು ಅಭಿಷೇಕ ಮಾಡುತ್ತಾರೆ. ನಾಗನಡೆತ ಮಣ್ಣು ತುಳುನಾಡಿಗೆ ತಂದಿರದೆ ನಿನ್ನ ಸೇವೆಗೆ ಆಟ ಕೋಲದ ನಡುಟು ಕಲಕಂಬುಲ ನಾಟಕದ ವಾರಂಗೆಗೆ ಆಡಿದ ಅಮಾವಾಸೆಗೆ ವಾಗೌಜಿ ಗಮ್ಮತ್ತಿಗೆ ನೇಮದ ಮನದಾನಿಗೆ ಕೋಗಿಲೆನ ಕೆಲ ಪಾಟಿಗೆ ಕೋಗಿಲೆನ ಪದ ಪಂಡಿಗೆ ಇಂಪಾಯಿ ಸಂಗೀತವೇ ಸತ್ಯದ ತುಳರೆ ತುಳುನಾಡಿ ಹೊಲ್ಬಾತು ನಿತ್ಯದ ಪೂಜೆಗೆ ಜನಮಾನಿ ಸಾಲುಂಟು.
பூப்போனக தும்பೆದರಿಟ್ಟು ಆಟ ಅನಗ ನೆಕ್ಕಿದರಿಟ್ಟು ಊಟ ಅನಗ ದೆಂಬೆಲಿಗೆ ಪಾಂಪು ಪಾಡ್ನಗ ಅಲೆಟ್ಟು ಬೊಲ್ಲೆ ಮುರುಕುನಗ ಜಾಲು ಪಾದೆ ಅನಗ ಉರ್ದು ಮತ್ತೊಲಿ ಅನಗ ಗುರ್ಗುಂಜಿದ ಕಲೆಮಾಜಿನಗ ಕಲ್ಲ ಬಸವೆ ಮುಕ್ಕುಡು ದಕ್ಕನಗ ಕಲ್ಲ ಕೋರಿ ಕೆಲೆಪುನಗ ಎರು ದಡ್ಡೆ ಆನಗ ಗೊಡ್ಡೆರ್ಮೆ ಗೋಣೆ ಆನಗ ಕೊಟ್ಟುಣ್ಯೆ ಕೊಡಿಯೇರ್ನಗ ಮಂಜಲ್ ಪಕ್ಕಿ ಮೈಪಾಡ್ನಗ ದಂಟೆ ದಜ್ಜಿ ಮದ್ಮಲಾನಗ ಆ ಊರ ಪೊಲಿಕನಲ ಈ ಊರ ಪಲಿಕೊನಲ ಬಲಬಲೀಂದ್ರ ಅರಕದ ಒಟ್ಟೆ ಓಡಡೆ ಮಯಣದ ಮೋಂಟು ಜಲ್ಲಡೆ ಕೊಟ್ಟುಗು ಗೊಂಡೆ ಪೂ ಕಟ್ಟದೆ ಪೊಟ್ಟು ಕಟ್ಟಿ ಪೊಡಿಗದಿಲು ಬೆದೊನ್ಯರೆ ಬಲಬಲೀಂದ್ರ
ಪರಿಣಾಮ ಮಾಡಲು ಸಿದ್ಧನಾಗಿದ್ದೇನೆ. ಲೋಕವೇ ತತ್ತರಿಸಿದೆ. ಈ ರಕ್ಕಸರ ದಮನ ಮಾಡಿ ಈ ಲೋಕವನ್ನು ರಕ್ಷಿಸುತ್ತಾಯಿ. ನನ್ನನ್ನು ಸಂಹರಿಸಲು ಬಂದಿರುವ ನಾರಿ ನೀವೇ ಏನು? ನೋಡಲು ಸುರೂಪಿಯಾಗಿರುವೆ. ನನ್ನನ್ನು ವಿವಾಹವಾಗಿ ನನ್ನ ಪಟ್ಟದರಸಿಯ ಮರಣವೇ ಇಲ್ಲ. ಮರಣವೇ ಉಪ್ಪು ನೀರು ಮಾಜಿದು ಚೀಪಿ ನೀರು ಉಂಡಾಪುಂಡು ಒಸರದಿಂಜಿನ పొసర మన్నడు బులసెలత కలదించుండు పచ్చ పజిరి ముగురు తెలుపులు ఇంచ ఉండాలి పరశురామెర సృష్టిದ ಪಂಚವರ್ಣದ ಪುಂಚದ ಮಣ್ಣೆ ನಾಗನಡೆ ಸರ್ಪಜಡೆ ಧರ್ಮೆತ್ತಿ ಮಣ್ಣೆ ನಮ್ಮ ತುಳುವ ನಾಡು ಐಕಾದಿ ಇನಿಕಲ ತುಳುನಾಡು ನಾಗಾರಾಧನೆ ಪ್ರಧಾನವಾದ ಕುಟುಂಬ ಸಮೇತರಾದ ತನ್ನ ತಂಬಿಲ ಮಲ್ತದು ನಾಗಾರಾಧನೆ ಮಲ್ತೊಂದು ನಮ್ಮ ಸಂಸ್ಕೃತಿನ ಒರಿಪುಗ ತುಳುನಾಡದ ಭವ್ಯ ಪರಂಪರೆಯನ್ನು ಒರಿಪುನ ಕಜ್ಜುಗು ಕೈ ಸೇರಗ ತುಳುವಿರಿಗೂಡು ಈ ತುಳುನಾಡು ಗಂಗ ದಾರಿ ತಾರೆ ಬಾರಿ ಸುತ್ತಲ ಕಾಡು ತುಳುವಿರಿಗೂಡು ಈ ತುಳುನಾಡು ಗಂಗ ದಾರಿ ತಾರೆ ಬಾರಿ ಸುತ್ತಲ ಕಾಡು ತುಳುನಾಡೆ ಪುರುಳು ತಿರಿಯುಡೈದ ತಿರುಳು ತುಳುನಾಡೆ ಪುರುಳು ತಿರಿಯುಡೈದ ತಿರುಳು
ತುಳುನಾಡ ಸಂಸ್ಕೃತಿ ದೈವಿ ಶಕ್ತಿಗೆ ನೃತ್ಯ ರೂಪಕದೊಂದಿಗೆ ಬೆಳಕು ಚೆಲ್ಲಿದಂತಹ ನಮ್ಮ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಹಾಗೂ ವಜ್ರವೈಡೂರದ ತೊಲೆಗಳ ಕಂಡೆ ಪ್ರಜ್ವಲಿಪ ಮಹದ್ವಾರವ ಕಂಡೆ. ವಜ್ರವೈಡೂರದ ತೊಲೆಗಳ ಕಂಡೆ ಪ್ರಜ್ವಲಿಪ ಮಹದ್ವಾರವ ಕಂಡೆ. ವಜ್ರವೈಡೂರ್ಯದ ತೊಲೆಗಳ ಕಂಡೆ ಪ್ರಜ್ವಲಿಪ ಮಹದ್ವಾರವ ಕಂಡೆ. ವಜ್ರವೈಡೂರ್ಯದ ತೊಲೆಗಳ ಕಂಡೆ ಪ್ರಜ್ವಲಿಪ ಮಹದ್ವಾರವ ಕಂಡೆ. ಮಿರ್ಜರಾದಿ ಮುನಿಗಳನ ಕಂಡೆ. ಮಿರ್ಜರಾದಿ ಮುನಿಗಳನ ಕಂಡೆ. ಮಿರ್ಜರಾದಿ ಮುನಿಗಳನ ಕಂಡೆ. ಮಿರ್ಜರಾದಿ ಮುನಿಗಳನ ಕಂಡೆ. ದುರ್ಜನಾಂತಕನೆ ಶ್ರೀರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದೆ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನ ಶ್ರೀರಂಗಶಾಯಿ. ನಾಗಶಯನನ ಮೂರುತಿ ಕಂಡೆ ಭೋಗಿ ಭೂಷಣ ಶಿವನನು ಕಂಡೆ. ನಾಗಶಯನನ ಮೂರುತಿ ಕಂಡೆ ಭೋಗಿ ಭೂಷಣ ಶಿವನನು ಕಂಡೆ. ಭಾಗವತರ ಸಮ್ಮೇಳವ ಕಂಡೆ. ಭಾಗವತರ ಸಮ್ಮೇಳವ ಕಂಡೆ. ಭಾಗವತರ ಸಮ್ಮೇಳವ ಕಂಡೆ. ಭಾಗವತರ ಸಮ್ಮೇಳವ ಕಂಡೆ. ಕೃಷ್ಣ 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 ಭಾಗವತರ ಸಮ್ಮೇಳವ ಕಂಡೆ. ಭಾಗವತರ ಸಮ್ಮೇಳವ ಕಂಡೆ. ಕಾಗಿನೆಲೆಯಾದಿ ಕೇಶವನನ ಕಂಡೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ನಾನು ಕಂಡೆ ಸೃಷ್ಟಿಗೀಶನ ಶ್ರೀರಂಗಶಾಯಿ. ಸೃಷ್ಟಿಗೀಶನ ಶ್ರೀರಂಗಶಾಯಿ. ಸೃಷ್ಟಿಗೀಶನ ಶ್ರೀರಂಗಶಾಯಿ. ಒಂದು ಕಾಲದಲ್ಲಿ ಆನೆ ಕುದುರೆ ಮೇಲ್ಮೆರೆಸುವೆ. ಒಂದು ಕಾಲದಲ್ಲಿ ಬರಿಗಾಲಲಿ ನಡೆಸುವೆ. ಒಂದು ಕಾಲದಲ್ಲಿ ಮೃಷ್ಟಾನ ಉಣಿಸುವೆ. ಇನ್ನೊಂದು ಕಾಲದಲ್ಲಿ ಉಪವಾಸವಿರಿಸುವೆ. ನಿನ್ನ ಲೀಲೆಯ ನೀನೇ ಬಲ್ಲೆಯೋ ನಮ್ಮ ಶ್ರೀ ಲಕ್ಷ್ಮೀ ವೆಂಕಟರಮಣ. ನಮ್ಮೆಲ್ಲರನ್ನು ಕಾಯೋ ಅನವರತ. ನಮ್ಮೆಲ್ಲರನ್ನು ಕಾಯೋ ಅನವರತ. ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾ
ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ, ನಮ್ಮೂರೇ ವಾಸಿ ಕೃಷ್ಣ. ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ, ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ, ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ, ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ. ರಮೆಯರಸನು ಸರ್ವಜ್ಞವಾಸಿಪ ಸುಮಾನದಿ ತಾನು, ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ, ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ. ಜನನ ಮರಣವಿಲ್ಲ ಉಣ್ಣುವ ದುಃಖವಿಲ್ಲ, ಜನನ ಮರಣವಿಲ್ಲ ಉಣ್ಣುವ ದುಃಖವಿಲ್ಲ, ಜನನ ಮರಣವಿಲ್ಲ ಉಣ್ಣುವ ದುಃಖವಿಲ್ಲ, ಜನನ ಮರಣವಿಲ್ಲ ಉಣ್ಣುವ ದುಃಖವಿಲ್ಲ, ಅನುಜತನುಜರು ಅಲ್ಲಿಲ್ಲ, ಅನುಜತನುಜರು ಅಲ್ಲಿಲ್ಲ, ಅನುಜತನುಜರು ಅಲ್ಲಿಲ್ಲ, ಅನುಜತನುಜರು ಅಲ್ಲಿಲ್ಲ, ಅನುಮಾನದ ಸೊಲ್ಲೆ ಇಲ್ಲ, ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ, ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ. ಸಾಧು ಜನರ ಕೂಡೆ ಮೋಕ್ಷಕ್ಕೆ ಸಾಧನ ಮಾಡಿ, 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 ಮಾಧವ ಪುರಂದರ ವಿಠಲರಾಯ, ಮಾಧವ ಪುರಂದರ ವಿಠಲರಾಯ, ಮಾಧವ ಪುರಂದರ ವಿಠಲ 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 ಮಾಧವ ಪುರಂದರ ವಿಠಲರಾಯನ, ಮಾಧವ ಪುರಂದರ ವಿಠಲರಾಯ, ಮಾಧವ ಪುರಂದರ ವಿಠಲರಾಯ, ವಿಠಲ 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 ಮಾಧವ ಪುರಂದರ ವಿಠಲರಾಯನ, ಮಾಧವ ಪುರಂದರ ವಿಠಲರಾಯನ, ಆದರಿಸುವೆನಲ್ಲೇ ಬಲ್ಲೆ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ, ಈ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ. ರಮೆಯ
ಸರ್ವಜ್ಞವಾಸಿಪ ಸುಮ್ಮ ನದಿ ತಾಯಿ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೋರೇ ವಾಸಿ. ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೋರೇ ವಾಸಿ. ನಮ್ಮೋರೇ ವಾಸಿ. ನಮ್ಮೋರೇ ಪವಮಾನ 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 ಜಗದ ಪ್ರಾಣ ಪವಮಾನ 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 ಜಗದ ಪ್ರಾಣ ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ಶ್ರವಣವೇ ಮೊದಲಾದ ನವವಿಧ ಬಕುತಿಯ ತವಕದಿಂದಲೇ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ಪವನ ಕಚ್ಚುಟ ಉಪವೀತ ದರಿಪ ಮಾರುತ ಕಾಮಾದಿ ವರ್ಗ ರಹಿತ ಕಾಮಾದಿ ವರ್ಗ ರಹಿತ ವ್ಯೋಮಾದಿ ಸರ್ವ ವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ ಯಾಮ ಯಮಕೆ ನಿನ್ನ ರಾಜಿಪುದಕ್ಕೆ ಕಾಮಿಪೆಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವ ತೋರುತ ಪಾಮರಮತಿಯನ್ನು ನೀ ಮಾಡಿಬುದು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ಪವನ ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಟಾರ ದುರ್ಜನವನ ಕುಠಾರ ನಿರ್ಜರ ಮಣಿದಯ ಪಾರ ವಾರ ಉದಾರ ಸಜ್ಜನರದ ಪರಿಹಾರ ಸಜ್ಜನರದ ಪರಿಹಾರ ಅರ್ಜುನಗೊಲಿದದು ಧ್ವಜವಾನಿಸಿ ನಿಂದು ಮೂರ್ಜಗವರಿವಂತೆ ಗರ್ಜನೆ ಮಾಡಿದೆ ಹೆಜ್ಜೆ ಹೆಜ್ಜೆಗೆ ನಿನ್ನ ಜಪದದ ದುಳಿ ಮಜ್ಜನದಲ್ಲಿ ಭವವರ್ಜಿತವೆನಿಸೋ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ಪವನ ಆನಂದ ಭಾರತಿ ರಮಣ
ಈರ್ವಾಣ ಜಮದರಿಗೆ ಜ್ಞಾನಧನ ಪಾಲಿಪವರೇಣ್ಯ ಜ್ಞಾನಧನ ಪಾಲಿಪವರೇಣ್ಯ. ನಾನು ನಿರುತದಲ್ಲಿ ಏನೇನೆಸಗುವೆ ಮಾನಸಾದಿ ಕರ್ಮ ನಿನಗೊಪ್ಪಿಸುವೆನು. ಪ್ರಾಣನಾಥ ಸಿರಿ ವಿಜಯ ವಿಠಲನ ವಿಠಲ 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 ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಳ್ಳುವುದು ಭಾನು ಪ್ರಕಾಶ. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ಗಹನಾ ಗಹನಾ. ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ಗಹನಾ. ಪವಮಾನ ಪವಮಾನ ಪವಮಾನ. ಮಲಗಿ ಪರಮಾದರದೆ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಾನಿಮಗೆಂಬ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಾನಿಮಗೆಂಬ. ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನೋ. ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನೋ. ರಮಾಧವನ ಒಲಿಸಲರಿಯದೆ, ರಮಾಧವನ ಒಲಿಸಲರಿಯದೆ, ಪಾಮರರು ಬಳಲುವರು ಭವದೊಳಗೆ. ಮಧುಕರ ವೃತ್ತಿಯನ್ನದು ಬಲು ಚನ್ನದೋ, ಮಧುಕರ ವೃತ್ತಿಯನ್ನದು ಬಲು ಚನ್ನದೋ, ಮಧುಕರ ವೃತ್ತಿಯನ್ನದು ಬಲು ಚನ್ನದೋ, ಮಧುಕರ ವೃತ್ತಿಯನ್ನದು. ಪದುಮನಾಭನ ಪಾದ, ಪದುಮನಾಭನ ಪಾದ, ಪದುಮ ಮಧುಪವೆಂಬ ಮಧುಕರ ವೃತ್ತಿಯನ್ನದು ಬಲು ಚನ್ನದೋ, ಮಧುಕರ ವೃತ್ತಿಯನ್ನದು ಬಲು ಚನ್ನದೋ, ಮಧುಕರ ವೃತ್ತಿಯನ್ನದು. ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ, ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ, ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ, ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ. ಆಲಾಪಿಸುತ್ತ ಬಲು ಮೋದವ ಪಡುವಂತ, ಆಲಾಪಿಸುತ್ತ ಬಲು ಮೋದವ ಪಡುವಂತ ಮಧುಕರ ವೃತ್ತಿಯನ್ನದು ಬಲು ಚನ್ನದೋ, ಮಧುಕರ ವೃತ್ತಿಯನ್ನದು ಬಲು ಚನ್ನದೋ, ಮಧುಕರ ವೃತ್ತಿಯನ್ನದು.
ಹಿಂಗದೆ ಪಾಡುತ್ತ ರಂಗನಾಥನ ಗುಣ ರಂಗನಾಥನ ಗುಣ ಹಿಂಗದೆ ಪಾಡುತ್ತ ರಂಗನಾಥನ ಗುಣ ಹಿಂಗದೆ ಪಾಡುತ್ತ ಶೃಂಗಾರ ನೋಡುತ್ತ ಕಂಗಳ ಶೃಂಗಾರ ನೋಡುತ್ತ ಕಂಗಳ ನಂದವೆಂಬ ಮಧುಕರ ವ್ರತಿಯನ್ನ ಬಲು ಚೆನ್ನದು ಮಧುಕರ ವ್ರತಿಯನ್ನ ಬಲು ಚೆನ್ನದು ಮಧುಕರ ವ್ರತಿ ಎನ್ನದು ಇಂದಿರಾಪತಿ ಪುರಂದರ ವಿಠಲನಲ್ಲೇ ಇಂದಿರಾಪತಿ ಪುರಂದರ ವಿಠಲನಲ್ಲಿ ಇಂದಿರಾಪತಿ ಪುರಂದರ ವಿಠಲನಲ್ಲೇ ಇಂದಿರಾಪತಿ ಪುರಂದರ ವಿಠಲನಲ್ಲಿ ಇಂದಿರಾಪತಿ ಪುರಂದರ ವಿಠಲನಲ್ಲೇ ಇಂದಿರಾಪತಿ ಪುರಂದರ ವಿಠಲನಲ್ಲಿ ಇಂದಿರಾಪತಿ ಪುರಂದರ ವಿಠಲ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಇಂದಿರಾಪತಿ ಪುರಂದರ ವಿಠಲನಲ್ಲಿ ಇಂದಿರಾಪತಿ ಪುರಂದರ ವಿಠಲನಲ್ಲೇ ಇಂದಿರಾಪತಿ ಪುರಂದರ ವಿಠಲನಲ್ಲಿ ಚಂದದ ಭಕ್ತಿಯಿಂದ ಆನಂದ ಪಡುವಂತ ಚಂದದ ಭಕ್ತಿಯಿಂದ ಆನಂದ ಪಡುವಂತ ಚಂದದ ಭಕ್ತಿಯಿಂದ ಆನಂದ ಪಡುವಂತ ಮಧುಕರ ವ್ರತಿಯನ್ನದು ಬಲು ಚೆನ್ನದು ಮಧುಕರ ವ್ರತಿಯನ್ನು ಬಲು ಚೆನ್ನದು ಮಧುಕರ ವ್ರತಿಯನ್ನು ಪದುಮನಾಭನ ಪಾದ ಪದುಮನಾಭನ ಪಾದ ಪದುಮ ಮಧುಪವೆಂಬ ಮಧುಕರ ವ್ರತಿ ಎನ್ನದು ಬಲು ಚೆನ್ನದು ಮಧುಕರ ವ್ರತಿಯನ್ನು ಬಲು ಚೆನ್ನದು ಮಧುಕರ ವ್ರತಿ ಎನ್ನದು ಕೃಷ್ಣ ಹೇ ಕೃಷ್ಣ 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 कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः श्रीकृष्णाय वयं भज गोविन्दं 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 ವ್ಯಾಪಾರ ನಮಗಾಯಿತು ಒಳ್ಳೆ ವ್ಯಾಪಾರ ನಮಗಾಯಿತು ಹರಿ
ವ್ಯಾಪಾರ ನಮಗಾಯಿತು ಹರಿ ವ್ಯಾಪಾರ ನಮಗಾಯಿತು ರವಿಂದ ಸೇವೆ ಎಂಬ ವ್ಯಾಪಾರ ನಮಗಾಯಿತು ಹರಿ ವ್ಯಾಪಾರ ನಮಗಾಯಿತು ಹರಿ ವ್ಯಾಪಾರ ನಮಗಾಯಿತು ಹರಿ ವ್ಯಾಪಾರ ನಮಗಾಯಿತು ಹರಿ ಕರುಣವೇ ಅಂಗಿ ಗುರು ಕರುಣವೇ ಮುಂಡಾಸು 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 ಹರಿದಾಸರ ದಯ ಎಂಬೋವಲ್ಲಿ ಹರಿದಾಸರ ದಯ ಎಂಬೋವಲ್ಲೇ ಪರಮ ಪಾಪಿ ಕಲಿ ಎಂಬೋ ಪಾಪ ಸುಮೆಟ್ಟಿ ಪರಮ ಪಾಪಿ ಕಲಿ ಎಂಬೋ ಪಾಪ ಸುಮೆಟ್ಟಿ ದುರಾತ್ಮರಾದವರ ಎದೆ ಮೇಲೆ ನಡೆವಂತ ವ್ಯಾಪಾರ ನಮಗಾಯಿತು ಹರಿ ವ್ಯಾಪಾರ ನಮಗಾಯಿತು ಹರಿ ವ್ಯಾಪಾರ ಅಗದ ಹೃದಯ ಬಾಯಿ ಕಲಮದಾನೆ ನಾಲಗೆ ಎಂಬುದು ಲೇಖನೆಯೋ ಹಿರಿಯ ಕಾಗದ ಹೃದಯ ಬಾಯಿ ಕಲಮದಾನಿ ನಾಲಿಗೆ ಎಂಬುದು ಲೇಖನೆಯೋ ಹಿರಿಯ ಕಾಗದ ಹೃದಯ ಬಾಯಿ ಕಲಮದಾನೆ ನಾಲಗೆ ಎಂಬುದು ಲೇಖನೆಯೋ ಶ್ರೀಲೋಲನ ಕಥೆ ದಿವ್ಯ ನಾಮಂಗಳ ಶ್ರೀಲೋಲನ ಕಥೆ ದಿವ್ಯ ನಾಮಂಗಳ ಶ್ರೀಲೋಲನ ಕಥೆ ದಿವ್ಯ ನಾಮಂಗಳ ಶ್ರೀಲೋಲನ ಕಥೆ ದಿವ್ಯ ನಾಮಂಗಳ ಶೀಲಮನದಿ ಬರೆದು ಹರಿಗೆ ತಪ್ಪಿಸುವಂತ ವ್ಯಾಪಾರ ನಮಗಾಯಿತು ಹರಿ ವ್ಯಾಪಾರ ನಮಗಾಯಿತು ಹರಿ ವ್ಯಾಪಾರ ನಮಗಾಯಿತು ಹರಿ ವ್ಯಾಪಾರ ನಮಗಾಯಿತು ಕಂಡ ಕಂಡವರಿಗೆ ಕಾರ್ಪಣ್ಯವ ಪಟ್ಟು ಮಂಡೆ ಅಡ್ಡಾಡಿನ ಬರಲಿಲ್ಲ ಕಂಡ ಕಂಡವರಿಗೆ ಕಾರ್ಪಣ್ಯವನ್ನು ಬಿಟ್ಟು ಮಂಡೆ ಅಡ್ಡಾಡಿನ ಬಳಲಲಿಲ್ಲ ಕಂಡ ಕಂಡವರಿಗೆ ಕಾರ್ಪಣ್ಯವ ಬಿಟ್ಟು ಮಂಡೆ ಅಡ್ಡಾಡಿನ ಬಳಲಲಿಲ್ಲ ಕಂಡ ಕಂಡವರಿಗೆ ಕಾರ್ಪಣ್ಯವನ್ನು ಬಿಟ್ಟು ಬಂಡೆಯ ದಾಗಿನ ಬಳಲಲಿಲ್ಲ ಪುಂಡರಿಕಾಕ್ಷ ಶ್ರೀ ಪುರಂದರ ವಿಠಲನ ಪುಂಡರಿಕಾಕ್ಷ ಶ್ರೀ ಪುರಂದರ ವಿಠಲನೋ ವಿಠಲ 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 ಪುರಂದರ ವಿಠಲ ಪುಂಡರಿಕಾಕ್ಷ ಶ್ರೀ ಪುರಂದರ ವಿಠಲನು ಪುಂಡರಿಕಾಕ್ಷ ಶ್ರೀ ಪುರಂದರ ವಿಠಲನು ಪುಂಡರಿಕಾಕ್ಷ ಶ್ರೀ ಪುರಂದರ ವಿಠಲನು ದಂಡಿಸಿ ವೀಳ್ಯವ ಕೊಟ್ಟು ಸೇವೆಯೊಳಿತ ವ್ಯಾಪಾರ ನಮಗಾಯಿತು ಹರಿ ವ್ಯಾಪಾರ ನಮಗಾಯಿತು ಹರಿ ವ್ಯಾಪಾರ ನಮಗಾಯಿತು ಹರಿ ವ್ಯಾಪಾರ ನಮಗಾಯಿತು ಶ್ರೀಪತಿ ಪಾದಾರವಿಂದ ಎಂಬ ವ್ಯಾಪಾರ ನಮಗಾಯಿತು ಹರಿ ವ್ಯಾಪಾರ ನಮಗಾಯಿತು ಗೋವಿಂದಂ ಭಜ 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 ಗೋವಿಂದಂ ಭಜ
ಭಜ ಗೋವಿಂದಂ ಏತುಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಏತುಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ. ಏತುಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ಆಸೆ ತರಬಲ್ಲ, ಮುಂದೆ ಬಾಹುದೆಲ್ಲ. ದಾಸನಾಗೋ ವಿಶೇಷನಾಗೋ, ದಾಸನಾಗೋ ಭವಪಾಶನೀಗೋ, ದಾಸನಾಗೋ ವಿಶೇಷನಾಗೋ, ದಾಸನಾಗೋ ಭವಪಾಶನೀಗೋ. ಏತುಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಏತುಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಥರವಲ್ಲ, ಮುಂದೆ ಬಾಹುದಲ್ಲ. ದಾಸನಾಗೋ ವಿಶೇಷನಾಗೋ, ದಾಸನಾಗೋ ಭವಪಾಶನೀಗೋ, ದಾಸನಾಗೋ ವಿಶೇಷನಾಗೋ, ದಾಸನಾಗೋ ಭವಪಾಶನೀಗೋ. ಆಶಾ ಕ್ಲೇಶ ದೋಷವೆಂಬ ಅತಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ, ಸಂತೋಷಿಯಾಗೋ. ಆಶಾ ಕ್ಲೇಶ ದೋಷವೆಂಬ ಅತಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು, ಸಂತೋಷಿಯಾಗು. ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಯೇಸು ದೇಶ ತಿರುಗಿದರೆ ಬಹುದೇನು ಅಲ್ಲಿ ಹೋದೇನೋ. ಘೋಷನಾಶ ಕೃಷ್ಣವೇಣಿ ಗಂಗೆ ಗೋದಾವರಿ ಭವನಾಶಿ ತುಂಗಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲೇ ಮೀಸಲಾಗಿ ನಿಂದು ಜಪ ತಪ ಹೋಮನೆ ಮಗಳ ಯೇಸು ಬಾರಿ ಮಾಡಿದರು ಫಲವೇನು ಈ ಛಲವೇನು. ದಾಸನಾಗು ವಿಶೇಷನಾಗು, ದಾಸನಾಗು ಭವಪಾಶನೀಗೋ, ದಾಸನಾಗು ವಿಶೇಷನಾಗು, ದಾಸನಾಗು ಭವಪಾಶನೀಗೋ. ಇಂದಿಗೂ ಇಂದಿಗೂ ಒಮ್ಮೆ ಸೇರಿ ಕಮಲೇಶನನು ಒಂದು ಬಾರಿಯರು ಹಿಂದ ನೆನೆಯಲಿಲ್ಲ, ಮನ ದಣಿಯಲಿಲ್ಲ. ಅಂದಿಗೂ ಇಂದಿಗೂ ಒಮ್ಮೆ ಸೇರಿ ಕಮಲೇಶನನ್ನು ಒಂದು ಬಾರಿಯರು ನಿಂದ ನೆನೆಯಲಿಲ್ಲ, ಮನ ನೆನೆಯಲಿಲ್ಲ. ಬಂದು ಬಂದು ಭ್ರಮೆಗೊಂಡು ಮಾಯಾ ಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ, ಬಂದ ಕಳೆಯಲಿಲ್ಲ. ಸಂದೇಹವ ಮಾಡದಿರು ಅರಿವು ಎಂಬ ದೀಪ ಹಿಡಿದು ಇಂದು ಕಾಣೋ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ. ಇಂದು ಹರಿಯ ದಾನವನ್ನು ಮಾಡಿ ವಿವೇಕದಿ ಮುಕುಂದನಿಂದ ಮುಕ್ತಿ ಬೇಡು ಕಂಡ್ಯ ನೀ ನೋಡು ಕಂಡ್ಯ. ದಾಸನಾಗೋ ವಿಶೇಷನಾಗೋ, ದಾಸನಾಗೋ ಭವಪಾಶನೀಗೋ, ದಾಸನಾಗೋ ವಿಶೇಷನಾಗೋ, ದಾಸನಾಗೋ ಭವಪಾಶನೀಗೋ. ಮೂರು ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕೆ ಪರ ಹರಿಯರ ನೋಟಕ್ಕೆ ಗುರಿಯ ಮಾಡಿರಿ, ಮನ ಕರೆಯ ಮಾಡಿರಿ. ಮೂರು ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕೆ ಪರ ಹರಿಯರ ನೋಟಕ್ಕೆ ಗುರಿಯ ಮಾಡಿರಿ, ಮನ ಕರೆಯ ಮಾಡಿರಿ. ಸೂರೆಯೋಳು ಸೂರೆ ತುಂಬಿ ಮೇಲೆ ಹೂವಿನ ಹಾರ ಗಿರುಗಂಧ ಅಕ್ಷತೆಯ ಬರೆಸಿದಂತೆ ನೀ ಮೆರೆಸಿದಂತೆ. ಕಾರುಣಿಯ ಮಾತ ಬಿಟ್ಟು ನಾದ ಬ್ರಹ್ಮನ ಬಿಡಿದು ಸಾರಿ ಸೂರಿ ಮುಕ್ತಿಯನ್ನು ಶರಣದಿಂದ ಒಳ್ಳೆ ಸುಮನದಿಂದ ನಾರಾಯಣ ಅಚ್ಯುತ ಅನಂತಾದಿ
ಕೇಶವನ ರಾಮೃತವನ್ನುಂಡು ಸುಖಿಸೋ ನಂಡ ಜೀವವೇ ಎಲೋ ಬಂಡ ಜೀವವೇ ದಾಸನಾಗೋ ವಿಶೇಷನಾಗೋ ದಾಸನಾಗೋ ಭವಪಾಶಯೋ ದಾಸನಾಗೋ ವಿಶೇಷನಾಗೋ ದಾಸನಾಗೋ ಭವಪಾಶಯೋ ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ನನ್ನದಲ್ಲ ತಾನಲ್ಲ ನನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹುದಲ್ಲ ದಾಸನಾಗೋ ವಿಶೇಷನಾಗೋ ದಾಸನಾಗೋ ಭವಪಾಶನಿಗೋ ದಾಸನಾಗೋ ವಿಶೇಷನಾಗೋ ದಾಸನಾಗೋ ಭವಪಾಶನಿಗೋ ವಿಶೇಷನಾಗೋ ಭವಪಾಶನಿಗೋ. ಇಲ್ಲಿಹನು ಅಲ್ಲಿಲ್ಲವೆಂಬೀ ಸೊಲ್ಲು ಸಲ್ಲದು ಇಲ್ಲಿಹನು ಅಲ್ಲಿಲ್ಲವೆಂಬೀ ಸೊಲ್ಲು ಸಲ್ಲದು ಹೊರಗೊಳಗೆ ನೀನಿಲ್ಲದಿಲ್ಲನ್ಯತ್ರವೆಂಬುದನ್ನೆಲ್ಲ ಕೆಲರು ಬಲ್ಲರಿಳೆಯೊಳು ಭಾಗವತರಾದೆಲ್ಲರಿಗೆ ವಂದಿಸದ ಕುಜನರಿಗಿಲ್ಲ ಸದ್ಗತಿ ನೋಡು ರಕ್ಷಿಸು ನಮ್ಮ ನನವರತ ರಕ್ಷಿಸು ನಮ್ಮ ನನವರತ ರಕ್ಷಿಸು ನಮ್ಮ ನನವರತ. ಕಂಡನ ತಂಡದ ಹಿಂಡು ದೈವ ಪ್ರಚಂಡ ರಿಪುಗಂಡ ಗಂಡ ನರಸಿಂಹನ ಕಂಡೆನ ನರಸಿಂಹನ ಕಂಡೆನ ತಂಡದ ಹಿಂಡು ದೈವ ಪ್ರಚಂಡ ರಿಪುಗಂಡ ಉದ್ದಂಡ ನರಸಿಂಹನ ಕಂಡೆನ ನರಸಿಂಹನ. ಗುಡುಗುಡಿಸಿ ಕಂಬದಲ್ಲಿ ಗಡಗಡ ತಿಡಿಲು ತಿಡಿಯ ಕಿಡಿಕಿಡಿಸೆ ನುಡಿಯೊಡಗಲೊಡನೆ ಮುಡಿ ಬಿಡಿದು ಗುಡುಗುಡಿಸಿ ಕಂಬದಲ್ಲಿ ಧಡ ಸಿಡಿಲು ಚಿಡಿಯ ಕಿಡಿಕಿಡಿಸಿ ನುಡಿಯೊಡಗಲೊಡನೆ ಮುಡಿ ಬಿಡಿದು ಗಡಗಡನೆ ನಡುಗಿ ಗುಡುಗುಡಿಸಿ ಸಭೆ ಬೆದರೆ ಗಡಗಡನೆ ನಡುಗಿ ಗುಡುಗುಡಿಸಿ ಸಭೆ ಬೆದರೆ ಹಿಡಿದು ಹಿರಣ್ಯಕನ ತೊಡೆಯಲ್ಲಿ ಕಡಹಿದನ್ನ ಕಂಡೆನ ತಂಡದ ಹಿಂಡು ದೈವ ಪ್ರಚಂಡ ರಿಪುಗಂಡ ಉದ್ದಂಡ ನರಸಿಂಹನ ಕಂಡೆನ ನರಸಿಂಹನ. ಉರದೊಳ್ಳಪ್ಪಳಿಸಿ ಅರಿ ಬಹಿರ ಸರಸರ ಸೀಳಿ ಉರದೊಳ್ಳಪ್ಪಳಿಸಿ ಅರಿ ಬಸಿರ ಸರಸರ ಸೀಳಿ ಪರಿಪರಿಯಲಿ ಚರ್ಮ ಎಳೆದೆಳೆದು ಎಲುಬು ಉರದೊಳ್ಳಪ್ಪಳಿಸಿ ಅತಿ ಬಸಿರ ಸರಸರ ಸೀಳಿ ಪರಿಪರಿಯಲಿ ಚರ್ಮ ಎಳೆದೆಳೆದು ಎಲುಬು ನರವನ್ನೇ ಬಗೆದು ನಿರ್ಗಳಿತ ಶೋಣಿತ ಸುರಿಯ ನರವನ್ನೇ ಬಗೆದು ನಿರ್ಗಳಿತ ಶೋಣಿತ ಸುರಿಯ ಕರುಳನು ಕೊರಳೊಳಿಟ್ಟವನ ಕಂಡೆನ ತಂಡದ ಹಿಂಡು ದೈವ ಪ್ರಚಂಡ ರಿಪುಗಂಡ ಉದ್ದಂಡ ನರಸಿಂಹನ ಕಂಡೆನ ನರಸಿಂಹನ.
ಸುರಜನರು ಹಾಯನಲು ಸುರರು ಹೂ ಮಳೆಗರಿಯ ತರತರದ ವಾದ್ಯ ಸಂಭ್ರಮಗಳಿಂದ ಪುರಜನರು ಹಾಯನಲು ಸುರರು ಹೂ ಮಳೆಗರಿಯ ತರತರದ ವಾದ್ಯ ಸಂಭ್ರಮಗಳಿಂದ ಹರಿಹರಿಯ ಶರಣೆಂದು ಸ್ತುತಿಸಿ ಶಿಶು ಮೊರೆ ಇಡಲು ಹರಿಹರಿಯ ಶರಣೆಂದು ಸ್ತುತಿಸಿ ಶಿಶು ಮೊರೆ ಇಡಲು ಓಂ ನಮೋ ಭಗವತೆ ನಾರಸಿಂಹಾಯ 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 ಹರಿಹರಿಯ ಶರಣು 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 ಹರಿಹರಿಯ ಶರಣು 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 ಕರುಣಾಳು ಕಾಗಿ ನೆಲೆಯಾದಿ ಕೇಶವನ ಕಂಡೆನಾ ಪಾದಾಳ ಸುಬ್ರಹ್ಮಣ್ಯನ ಕಂಡೆನಾ 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 ಕಂಡೆನ ತಂಡ ತಂಡದ ಹಿಂಡು ದೈವ ಪ್ರಚಂಡರಿವು ಗಂಡ ಉದ್ದಂಡ ನರಸಿಂಹನ ನರಸಿಂಹನ ಕಂಡೆನ ನರಸಿಂಹನ ಕಂಡೆನ ತಂಡ ತಂಡದ ಹಿಂಡು ದೈವ ಪ್ರಚಂಡರಿಪು ಗಂಡ ಉದ್ದಂಡ ನರಸಿಂಹನ ನರಸಿಂಹನ ಕಂಡೆನ ನರಸಿಂಹನ मनोजवं मारुततुल्य वेगम् जितेन्द्रियं बुद्धिमतां वरिष्ठं वातात्मजं वानरयूधमुख्यम् श्रीरामदूतं शिरसा नमामि बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्। जय जय हनुमान जय गुरु जय जय पवमान 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 पवन पुत्र हनुमान की जय आंजनेय बल भीमा भक्तवर अगुणित बलधाम ಹನುಮಂತ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ 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 ಪವನ ಪುತ್ರ ಹನುಮಾನ್ ಕಿ ಜೈ ಆಂಜನೇಯ ಬಲ ಭೀಮ ಭಕ್ತವರ ಅಗುಣಿತ ಬಲಧಾಮ ಹನುಮಂತ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ 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 पवन पुत्र हनुमान की जय हनुमान बुद्धिर्बल धैर्यಗಳ ಕರುಣಿಸೋ जय जय हनुमान जय गुरु जय जय हनुमान ನಿರ್ಭಯತ್ವ ಆರೋಗ್ಯ ಕರುಣಿಸೋ जय जय हनुमान जय गुरु जय जय पवमान ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ जय जय हनुमान जय गुरु जय जय पवमान ಶ್ರೀರಾಮ ದರ್ಶನ ಭಾಗ್ಯ
ಕರುಣಿಸೋ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ ನಿರ್ಭಯತ್ವ ಆರೋಗ್ಯ ಕರುಣಿಸೋ ಪಟುತ್ವ ಹರಿಸ್ಮರಣೆ ಕರುಣಿಸೋ ರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ 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 ಪವನ ಪುತ್ರ ಹನುಮಾನ್ ಕಿ ಜೈ ಆಂಜನೇಯ ಬಲ ಭೀಮ ಭಕ್ತವರ ಅಗುಣಿತ ಬಲಧಾಮ ಹನುಮಂತ ಎಂಬ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ 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 ಪವನ ಪುತ್ರ ಹನುಮಾನ್ ಕಿ ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮಾಯಣದ ಕಥೆಯೊಳು ಬಂದು ಕೂಡೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಶ್ರೀರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮಾಯಣದ ಕಥೆಯೊಳು ಬಂದು ಕೂಡೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ದಾಸ ಕೇಶವನು ಮಾರುತಿ ಹನುಮಾನ್ ಹನುಮಂತ ಗುಣವಂತ ಮಾರುತಿರಾಯ ಬಲವಂತ ಹನುಮಂತ ಗುಣವಂತ ಮಾರುತಿರಾಯ ಬಲವಂತ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ 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 ಹನುಮಂತ ಗುಣವಂತ ಮಾರುತಿರಾಯ ಬಲವಂತ ಹನುಮಂತ ಗುಣವಂತ ಮಾರುತಿರಾಯ ಬಲವಂತ ದಾಸ ಕೇಶವನು ಮಾರುತಿ ಹನುಮ ದಾಸ ಕೃಷ್ಣರ ಜೈ ಬಲ ಭೀಮ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ 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 ಪವನ ಪುತ್ರ ಹನುಮಾನ್ ಕಿ ಜೈ ಆಂಜನೇಯ ಬಲ ಭೀಮ ಭಕ್ತವರ ಅಗುಣಿತ ಬಲಧಾಮ ಹನುಮಂತ ಎಂಬ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ 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 ಪವನ ಪುತ್ರ ಹನುಮಾನ್ ಕಿ वीरांजनेय हनुमान की श्री राम श्री राम ಇಂದಿನ ದಿನವೇ ಶುಭ ದಿನವು ಇಂದಿನ ವಾರ ಶುಭವಾರ ಇಂದಿನ ತಾರೆ ಶುಭ ತಾರೆ ಇಂದಿನ ಕರಣ ಶುಭ ಕರಣ ಇಂದಿನ ಯೋಗ ಶುಭ ಯೋಗ ಇಂದಿನ ಲಗ್ನ ಶುಭ ಲಗ್ನ ಇಂದು ಪುರಂದರ ವಿಠಲರಾಯನ ಇಂದು ಪುರಂದರ ವಿಠಲರಾಯನ ಪಾಡಿದ ದಿನವೇ ಶುಭ ದಿನವು ಪುರಂದರ ವಿಠಲರಾಯನ ಪಾಡಿದ ದಿನವೇ
ಶುಭ ದಿನವು ಶ್ರೀರಾಮ ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲ ಜಾನಕಿ ಲೋಲ ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲ ಜಾನಕಿ ಲೋಲ. ಈ ಮುದ್ದು ಈ ಮುಖವು ಈ ತನುವೆ ನೀ ಕಾಂತಿ ಈ ಮುದ್ದು ಈ ಮುಖವು ಈ ತನುವೆ ಈ ಕಾಂತಿ ಈ ಬಿಲ್ಲು ಈ ಬಾಣ ಈ ನೀತಿ ಭಾವ ಈ ಬಿಲ್ಲು ಈ ಬಾಣ ಈ ನೀತಿ ಭಾವ ಈ ತಮ್ಮ ಈ ಸೀತೆ ಈ ಬಂಟರಿ ಭಾಗ್ಯ ಈ ತಮ್ಮ ಈ ಸೀತೆ ಈ ಬಂಟರಿ ಭಾಗ್ಯ ಈ ತಮ್ಮ ಈ ಸೀತೆ ಈ ಬಂಟರೆ ಭಾಗ್ಯ ಈ ತಮ್ಮ ಈ ಸೀತೆ ಈ ಬಂಟರಿ ಭಾಗ್ಯ ಆವದೇವರಿಗುಂಟು ಬ್ರಹ್ಮಾಂಡದೊಳಗೆ ಆವದೇವರಿಗುಂಟು ಬ್ರಹ್ಮಾಂಡದೊಳಗೆ ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲ ಜಾನಕಿ ಲೋಲ ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲ ಜಾನಕಿ ಲೋಲ. ಊಟ ಪಿತಾಂಬರ ಉಡಿಗೆ ಮಾಣಿಕವು ಊಟ ಪಿತಾಂಬರ ಉಡಿಗೆ ಜಮಾಣಿಕವು ತೊಟ್ಟನವರತ್ತ ಸರಮಾಲೆ ಇರಲು ಕೊಟ್ಟನವರತ್ನ ಸರಮಾಲೆ ಇರಲು ಕೊಟ್ಟ ನಂಬಿಕೆ ತಪ್ಪ ತನ್ನ ಭಕುತರಿಗೆಲ್ಲ ಕೊಟ್ಟ ನಂಬಿಕೆ ತಪ್ಪ ನನ್ನ ಭಕುತರಿಗೆಲ್ಲ ಕೊಟ್ಟ ನಂಬಿಕೆ ತಪ್ಪ ತನ್ನ ಭಕುತರಿಗೆಲ್ಲ ಕೊಟ್ಟ ನಂಬಿಕೆ ತಪ್ಪ ತನ್ನ ಭಕುತರಿಗೆಲ್ಲ ಸೃಷ್ಟಿಯೊಳಗೆಣೆ ಕಾಣೆ ಕೌಸಲ್ಯ ರಾಮ ಸೃಷ್ಟಿಯೊಳಗೆಣೆ ಕಾಣೆ ಕೌಸಲ್ಯ ರಾಮ ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲ ಜಾನಕಿ ಲೋಲ ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲ ಜಾನಕಿ ಲೋಲ. ಧಾವಿಸಲು ಅಯೋಧ್ಯ ಪಟ್ಟಣದಲ್ಲಿ ವಾಸ ಧಾವಿಸಲು ಅಯೋಧ್ಯ ಪಟ್ಟಣದಲ್ಲಿ ವಾಸ ಬೇಡಿದಿಷ್ಟಾರ್ಥಗಳ ಕೊಡುವೆಯೇನೋ ಶಾರ್ಥಗಳ ಕೊಡುವೆನು ಭಾವಶುದ್ಧಿಯನಿತ್ತು ತನ್ನ ಭಕುತರ ಪೊರೆವಾ ಭಾವಶುದ್ಧಿಯನಿತ್ತು ತನ್ನ ಭಕುತರ ಪೊರೆವಾ ದೇವಸಿರಿ ಪುರಂದರ ವಿಠಲನೇ ರಘುರಾಮ ದೇವಶ್ರೀ ಪುರಂದರ ವಿಠಲನೇ ರಘುರಾಮ ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲ ಜಾನಕಿ ಲೋಲ ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲ ಜಾನಕಿ ಲೋಲ. श्रीराम जय राम जय जय राम 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 श्रीराम जय राम जय 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 श्रीराम जय राम जय जय राम 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 राम राम
ವಿಠಲ 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 ವಿಠಲ
ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ರಂಗ ವಿಠಲ ರಂಗ ವಿಠಲ ಹರ ವಿಠಲ ವಿಠಲ ಹರ ವಿಠಲ ವಿಠಲ ಹರ ವಿಠಲ ಹರ ವಿಠಲ ಹರಿ ವಿಠಲ. वक्रतुण्ड महाकाय कोटि सूर्य समप्रभा निर्विघ्नं कुरु मे देवा सर्वकार्येषु सर्वदा शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये पूज्याय राघवेन्द्राय सत्यधर्मरताय च भजतां कल्पवृक्षाय
नमतां कामधेनवे गुरु ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः। सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणी नमोस्तुते। ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕವಿಂಶತಿ ಪತ್ರ ಪೂಜಿತಾ ಏಕವಿಂಶತಿ ಪತ್ರ ಪೂಜಿತಾ ಅನೇಕ ವಿಘ್ನನಾಶಕ ಅನೇಕ ವಿಘ್ನನಾಶಕ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ ವಕ್ರತುಂಡನೇ ಮಹಾಕಾಯನೇ ಅರ್ಥಕೋಟಿ ಪ್ರದೀಪನೇ ವಕ್ರತುಂಡನೇ ಮಹಾಕಾಯನೇ ಅರ್ಥಕೋಟಿ ಪ್ರದೀಪನೇ ಚಕ್ರಧರ ಹರ ಬ್ರಹ್ಮ ಪೂಜಿತಾ ಚಕ್ರಧರ ಹರ ಬ್ರಹ್ಮ ಪೂಜಿತಾ ರತ್ನ ವಸ್ತ್ರಧಾರನೇ ರತ್ನ ವಸ್ತ್ರಧಾರನೇ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ ಮೂಷಿಕಾಸನ ಶೇಷಭೂಷಣ ಅಶೇಷ ವಿಘ್ನನಾಯಕ ಮೂಷಿಕಾಸನ ಶೇಷಭೂಷಣ ಅನೇಕ ವಿಘ್ನನಾಯಕ ದಾಸ ಪುರಂದರ ವಿಠ್ಠಲೇಶನ ದಾಸ ಪುರಂದರ ವಿಠ್ಠಲೇಶನ ಈಶ ಗುಣಗಳ ಪೊಗಳುವೆ ಈಶ ಗುಣಗಳ ಪೊಗಳುವೆ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಶರಣು ಶರಣು ಶಿವ ಗೌರಿ ರಕ್ಷ
ರಕ್ಷಿಸೆಮ್ಮ ಸುಖದಾತೆ ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಶರಣು ಶರಣು ಶಿವ ಗೌರಿ ರಕ್ಷಿಸೆಮ್ಮ ಸುಖದಾತೆ ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಶುಕ್ರವಾರ ಸುಮಂಗಲಿಯರು ನಿನ್ನಯ ನಾಮವ ಭಜಿಸಿದರು 9 ವಾರ ವ್ರತವಿರಲು ದೊರಕುವುದು ಇಷ್ಟಾರ್ಥಗಳು ಶುಕ್ರವಾರ ಸುಮಂಗಲಿಯರು ನಿನ್ನಯ ನಾಮವ ಭಜಿಸಿದರು 9 ವಾರ ವ್ರತವಿರಲು ದೊರಕುವುದು ಇಷ್ಟಾರ್ಥಗಳು ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಶರಣು ಶರಣು ಶಿವ ಗೌರಿ ರಕ್ಷಿಸೆಮ್ಮ ಸುಖದಾತೆ ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ರಕ್ಷಿಸುವವಳು ನೀನೇ ಶಿಕ್ಷಿಸುವವಳು ನೀನೇ ರಕ್ಷಿಸುವವಳು ನೀನೇ ಶಿಕ್ಷಿಸುವವಳು ನೀನೇ ಅಣು ಅಣುವೆಲ್ಲ ಅಣು ಅಣುವೆಲ್ಲ ತುಂಬಿದೆ ನೀನು ಕೋರಿಕೆ ಕರುಣಿಸು ಕಾಮಧೇನು ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಶರಣು ಶರಣು ಶಿವ ಗೌರಿ ರಕ್ಷಿಸೆಮ್ಮ ಸುಖದಾತೆ ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಜಯ ಮಾತಂಗಿನಿ ಆನಂದದಾಯಿನಿ ಜಯ ಜಗದಂಬೆ ಪುಣ್ಯ ಸ್ವರೂಪಿಣಿ ಜಯ ಮಾತಂಗಿನಿ ಆನಂದದಾಯಿನಿ ಜಯ ಜಗದಂಬೆ ಪುಣ್ಯ ಸ್ವರೂಪಿಣಿ ಓಂ ಜಗಜನನಿ ಮಾತಾ ಭವಾನಿ ಓಂ ಜಗಜನನಿ ಮಾತಾ ಭವಾನಿ ಓಂಕಾರೇಶ್ವರ ಚಿತ್ತ ನಿವಾಸಿನಿ ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಶರಣು ಶರಣು ಶಿವ ಗೌರಿ ರಕ್ಷಿಸೆಮ್ಮ ಸುಖದಾತೆ ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಶರಣು ಶರಣು ದುರ್ಗೆ ಶರಣು ಶರಣು ದುರ್ಗೆ ಬಾರಯ್ಯ ಸುಬ್ರಹ್ಮಣ್ಯ ದರುಶನ ನೀಡಯ್ಯ ಸುಬ್ರಹ್ಮಣ್ಯ ಶ್ರೀಲೋಲ ಸುಬ್ರಹ್ಮಣ್ಯ ಶ್ರೀಪತಿ ಶೇಷಶಾಯ ಸುಬ್ರಹ್ಮಣ್ಯ ಬಾರಯ್ಯ ಸುಬ್ರಹ್ಮಣ್ಯ ದರುಶನ ನೀಡಯ್ಯ ಸುಬ್ರಹ್ಮ ಶ್ರೀಲೋಲ ಸುಬ್ರಹ್ಮಣ್ಯ ಶ್ರೀಪತಿ ಶೇಷಶಾಯ ಸುಬ್ರಹ್ಮಣ್ಯ ಜಲಜನಾಭ ಸುಬ್ರಹ್ಮಣ್ಯ ನೀ ಜಗದ ಮೂಲ ಸುಬ್ರಹ್ಮಣ್ಯ ಜಯ ಜಯ ಸುಬ್ರಹ್ಮಣ್ಯ ಜಯ ರಾಮ ವಿಠಲ ಸುಬ್ರಹ್ಮಣ್ಯ ಜಲಜನಾಭ ಸುಬ್ರಹ್ಮಣ್ಯ ನೀ ಜಗದ ಮೂಲ ಸುಬ್ರಹ್ಮಣ್ಯ ಜಯ ಜಯ ಸುಬ್ರಹ್ಮಣ್ಯ ಜಯ ರಾಮ ವಿಠಲ ಸುಬ್ರಹ್ಮಣ್ಯ ಬಾರಯ್ಯ ಸುಬ್ರಹ್ಮಣ್ಯ ದರುಶನ ನೀಡಯ್ಯ ಸುಬ್ರಹ್ಮಣ್ಯ ಶ್ರೀಲೋಲ ಸುಬ್ರಹ್ಮಣ್ಯ ಶ್ರೀಪತಿ ಶೇಷಶಾಯ ಸುಬ್ರಹ್ಮಣ್ಯ ಶ್ರೀಲೋಲ ಸುಬ್ರಹ್ಮಣ್ಯ ಶ್ರೀಪತಿ ಶೇಷಶಾಯ ಸುಬ್ರಹ್ಮಣ್ಯ ಶ್ರೀಲೋಲ ಸುಬ್ರಹ್ಮಣ್ಯ ಶ್ರೀಪತಿ ಶೇಷಶಾಯ ಸುಬ್ರಹ್ಮಣ್ಯ
ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ದಾಮೋದರ ಹರಿ ವಿಷ್ಣು ಮುಕುಂದ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ದಾಮೋದರ ಹರೇ ವಿಷ್ಣು ಮುಕುಂದ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ದಾಮೋದರ ಹರೇ ವಿಷ್ಣು ಮುಕುಂದ ಮತ್ಸ್ಯವತಾರದುಳ್ ಆಡಿದನೇ ಮಂದ ರಾಚಲ ಬೆನ್ನೋಳ ಕಾಂತವನೇ ಮತ್ಸ್ಯವತಾರದುಳ್ ಆಡಿದನೇ ಮಂದ ರಾಚಲ ಬೆನ್ನೋಳ ಕಾಂತವನೇ ಅಚ್ಚ ಸುಕರನಾಗೆ ಬಾಳಿದನೇ ಅಚ್ಚ ಸುಕರನಾಗೆ ಬಾಳಿದನೇ ಮದ ಹೆಚ್ಚಿ ಹಿರಣ್ಯನ ಸೀಳಿದನೇ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ದಾಮೋದರ ಹರೇ ವಿಷ್ಣು ಮುಕುಂದ ಬಲಿಯೊಳು ದಾನವ ಬೇಡಿದನೇ ಕ್ಷತ್ರ ಕುಲವ ಬಿಡದೆ ಕ್ಷಯ ಮಾಡಿದನೇ ಬಲಿಯೊಳು ದಾನವ ಬೇಡಿದನೇ ಕ್ಷತ್ರ ಕುಲವ ಬಿಡದೆ ಕ್ಷಯ ಮಾಡಿದನೇ ಜಲನಿಧಿಗೆ ಬಿಲ್ಲ ಹೂಡಿದನೇ ಜಲನಿಧಿಗೆ ಬಿಲ್ಲ ಹೂಡಿದನೇ ಕಮ ಗೊಲಿದ ಗೊಲ್ಲತಿಯೊಳು ಆಡಿದನೇ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ದಾಮೋದರ ಹರೇ ವಿಷ್ಣು ಮುಕುಂದ ಸಾಧಿಸಿ ತ್ರಿಪುರರ ಗೆಲಿದವನೇ ಪ್ರತಿ ವಾದಿಸಿ ಹಯವೇರಿ ನಲಿದವನೇ ಸಾಧಿಸಿ ತ್ರಿಪುರರ ಗೆಲಿದವನೇ ಪ್ರತಿ ವಾರಿಸಿ ಹಯವೇರಿ ನಲಿದವನೇ ಭೇದಿಸಿ ವಿಶ್ವವ ಗೆಲಿದವನೇ ಭೇದಿಸಿ ವಿಶ್ವವ ಗೆಲಿದವನೇ ಬಡದಾಗಿ ಕೇಶವರಾಯ ನಮಗೊಳಿದವನೇ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ದಾಮೋದರ ಹರೇ ವಿಷ್ಣು ಮುಕುಂದ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ದಾಮೋದರ ಹರೇ ವಿಷ್ಣು ಮುಕುಂದ ದಾಮೋದರ ಹರೇ ವಿಷ್ಣು ಮುಕುಂದ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ
ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿಹಾರವೇಕೆ ಬಾಳಲ್ಲಿ ಬಡಿಹಾರವೇಕೆ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿಹಾರವೇಕೆ ಬಾಳಲ್ಲಿ ಬಡಿಹಾರವೇಕೆ ನೀನಿಟ್ಟ ಕಾಯ ನಿನ್ನ ಕೈಲಿ ಮಾಯ 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 ಆಗೋದು ಹೋಗೋದು ನಾ ಕಾಣೆನೆ ಆಗೋದು ಹೋಗೋದು ನಾ ಕಾಣೆನೆ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಮಾಳಿಗೆ ಕೊಟ್ಟರು ಮರದಡಿಗೆ ಇಟ್ಟರು ಮಾಳಿಗೆ ಕೊಟ್ಟರು ಮರದಡಿಗೆ ಇಟ್ಟರು ನಾನಂತೂ ನೀ ಎನ್ನಲಾರೆ ನಾನಂತೂ ನೀ ಎನ್ನಲಾರೆ ಸಾರಂಗ ಮನಕ್ಕೆ ನೂರಾರು ಬಯಕೆ ಸಾರಂಗ ಮನಕ್ಕೆ ನೂರಾರು ಬಯಕೆ ಮುಂದಿಟ್ಟು ಉಣಿಸೋದು ನಾ ಕಾಣೆನೆ ಮುಂದಿಟ್ಟು ಉಣಿಸೋದು ನಾ ಕಾಣೆನೆ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ನಾನೇಕೆ ಅಂಜಲಿ ನೀ ಎನ್ನ ಅಂಬಲಿ ನಾನೇಕೆ ಅಂಜಲಿ ನೀ ಎನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತ ಜನ ಪಾಲ ಗಾನಲೋಲ ಶ್ರೀ ಮುಕುಂದನೇ ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತ ಜನ ಪಾಲ ಗಾನಲೋಲ ಶ್ರೀ ಮುಕುಂದನೇ ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತ ಜನ ಪಾಲ ಗಾನಲೋಲ ಶ್ರೀ ಮುಕುಂದನೇ ಜ್ಞಾನ ಮಾಲ್ಪ ಸಜ್ಜನರ ಜ್ಞಾನದಿಂ ಪರಿಪಾಲಿಪ ಜ್ಞಾನ ಮಾಲ್ಪ ಸಜ್ಜನರ ಮಾನದಿಂ ಪರಿಪಾಲಿಪ ವೇಣುಗೋಪಾಲ ಗೋವಿಂದ ವೇದ ವೇದ್ಯ ನಿತ್ಯಾನಂದ ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತ ಜನ ಪಾಲ ಗಾನಲೋಲ ಶ್ರೀ ಮುಕುಂದನೇ ಎಷ್ಟು ದಿನ ಕಷ್ಟ ಪಡುವುದೋ ಯಶೋದೆ ಕಂದ ದೃಷ್ಟಿಯಿಂದ ನೋಡಲಾಗದೆ
ಮುಕುಂದ ದೃಷ್ಟಿಯಿಂದ ನೋಡಲಾಗದೆ ಮುಟ್ಟಿ ನಿನ್ನ ಭಜಿಸಲಾರೆ ಕೆಟ್ಟ ನರ ಜನ್ಮದವನು ಮುಟ್ಟಿ ನಿನ್ನ ಭಜಿಸಲಾರೆ ಕೆಟ್ಟ ನರ ಜನ್ಮದವನು ದುಷ್ಟ ಕಾರ್ಯ ಮಾಡಿದಾಗ್ಯೂ ಇಷ್ಟನಾಗಿ ಕೈಯ ಪಿಡಿದು ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತ ಜನ ಪಾಲ ಗಾನಲೋಲ ಶ್ರೀ ಮುಕುಂದನೇ ಎಂದಿಗೆ ನಿನ್ನ ಪಾದಾಗ್ರವ ಹೊಂದುವ ಸುಖ ಎಂದಿಗೆ ಲಭ್ಯವೋ ಮಾಧವ ಎಂದಿಗೆ ನಿನ್ನ ಪಾದಾಗ್ರವ ಹೊಂದುವ ಸುಖ ಎಂದಿಗೆ ಲಭ್ಯವೋ ಮಾಧವ ಅಂಧಕಾರಣ್ಯದಲ್ಲಿ ನಿಂದು ತತ್ತರಿಸುತ್ತಿಹೆನು ಅಂಧಕಾರಣ್ಯದಲ್ಲಿ ನಿಂದು ತತ್ತರಿಸುತ್ತಿಹೆನು ಅಂಧಬಿಂಬವಾಗಿಯೋಳು ನಿಂದು ನೊಂದೇನೋ ಮುಕುಂದ ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತ ಜನ ಪಾಲ ಗಾನಲೋಲ ಶ್ರೀ ಮುಕುಂದನೇ ಅನುದಿನ ಅನೇಕ ರೋಗಗಳ ಅನುಭವಿಸಿದೆನ ಗನ್ನ ಮಹಿಮನೇ ಕೇಳಯ ಅನುದಿನ ಅನೇಕ ರೋಗಗಳ ಅನುಭವಿಸಿದೆನ ಗನ್ನ ಮಹಿಮನೇ ಕೇಳಯ ತನುವಿನಲ್ಲಿ ಬಲವಿಲ್ಲ ನೆನೆದ ಮಾತ್ರದಿ ಸಾಲ ಹೂವ ತನುವಿನಲ್ಲಿ ಬಲವಿಲ್ಲ ನೆನೆದ ಮಾತ್ರದಿ ಸಾಲ ಹೂವ ಹನುಮತೀಶ ಪುರಂದರ ವಿಠಲನೇ ಕೈಯ ಪಿಡಿದು ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತ ಜನ ಪಾಲ ಗಾನಲೋಲ ಶ್ರೀ ಮುಕುಂದನೇ ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತ ಜನ ಪಾಲ ಗಾನಲೋಲ ಶ್ರೀ ಮುಕುಂದನೇ ಜ್ಞಾನ ಮಾಳ್ಪ ಸಜ್ಜನರ ಮಾನದಿಂಪರಿಪಾಲಿಪ ಜ್ಞಾನ ಮಾಳ್ಪ ಸಜ್ಜನರ ಮಾನದಿಂಪರಿಪಾಲಿಪ ವೇಣುಗೋಪಾಲ ಗೋವಿಂದ ವೇದ ವೇದ್ಯ ನಿತ್ಯಾನಂದ ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತ ಜನ ಪಾಲ ಗಾನಲೋಲ ಶ್ರೀ ಮುಕುಂದನೇ ನವಿಲೇರಿ ನಲಿದಾಡಿ ಬಾಬಾ ಕಂದ ನೀ ಬಾಲ ಸುಬ್ರಹ್ಮಣ್ಯ ಸ್ವಾಮಿ ಬಾಬಾ ಕಂದ ನವಿಲೇರಿ ನಲಿದಾಡಿ ಬಾಬಾ ಕಂದ ನೀ ಬಾಲ ಸುಬ್ರಹ್ಮಣ್ಯ ಸ್ವಾಮಿ ಬಾಬಾ ಸ್ಕಂದ ನವಿಲೇರಿ ನಲಿದಾಡಿ ಬಾಬಾ ಕಂದ ನೀ ಬಾಲ ಸುಬ್ರಹ್ಮಣ್ಯ ಸ್ವಾಮಿ ಬಾಬಾ ಸ್ಕಂದ ಬೆಳ್ಳಿ ಪಲ್ಲಕ್ಕಿ ಏರಿನ ಸುನಗುತ್ತಾ ಬಾ ವಲ್ಲಿ ದೇವ ಸೇನೆಯರ ಜೊತೆಗೂಡಿ ಬಾ ಬೆಳ್ಳಿ ಪಲ್ಲಕ್ಕಿ ಏರಿನ ಸುನಗುತ್ತಾ ಬಾ ವಲ್ಲಿ ದೇವ ಸೇನೆಯರ ಜೊತೆಗೂಡಿ ಬಾ ನವಿಲೇರಿ ನಲಿದಾಡಿ ಬಾಬಾ ಕಂದ ನೀ ಬಾಲ ಸುಬ್ರಹ್ಮಣ್ಯ ಸ್ವಾಮಿ ಬಾಬಾ ಸ್ಕಂದ ಗಣಪಯ್ಯನ ಜೊತೆಗೂಡಿ ಆಡ್ಯಾಡಿ ಬಾ ಗೌರಿಯ ಮಡಿಲಲ್ಲಿ ಹೊರಳಾಡಿ ಬಾ ಗಣಪಯ್ಯನ ಜೊತೆಗೂಡಿ ಆಡ್ಯಾಡಿ ಬಾ ಗೌರಿಯ ಮಡಿಲಲ್ಲಿ ಹೊರಳಾಡಿ ಬಾ ವೇಳಾಯುಧ ಹಿಡಿದುಕೊಂಡು ಓಡೋಡಿ ಬಾ ಘೋರ ತಾರಕ
ಗೆದ್ದವನೇ ಬಾ, ವೇಲಾಯುಧ ಹಿಡಿದುಕೊಂಡು ಓಡೋಡಿ ಬಾ, ಘೋರ ತಾರಕನನ್ನು ಗೆದ್ದವನೇ ಬಾ, ನವಿಲೇರಿ ನಲಿದಾಡಿ ಬಾಬಾ ಕಂದ, ನೀ ಬಾಲ ಸುಬ್ರಹ್ಮಣ್ಯ ಸ್ವಾಮಿ ಬಾಬಾ ಕಂದ, ನವಿಲೇರಿ ನಲಿದಾಡಿ ಬಾಬಾ ಕಂದ, ನೀ ಬಾಲ ಸುಬ್ರಹ್ಮಣ್ಯ ಸ್ವಾಮಿ ಬಾಬಾ ಸ್ಕಂದ, ಬಾಬಾ ಸ್ಕಂದ, ಬಾಬಾ ಸ್ಕಂದ. ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ, ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ, ಘಟಿಕ ಚಲದಿ ನಿಂತ ಪಟು ಹನುಮಂತನ, ಘಟಿಕ ಚಲದಿ ನಿಂತ ಪಟು ಹನುಮಂತನ್, ಪಠನೆಯ ಮಾಡಲು ತಟದಿ ಪೊರೆವೆನೆಂದು ಘಟಿಕ ಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಚತುರಯುಗದಿ ತಾನು ಮುಖ್ಯ ಪ್ರಾಣನೋ ಚತುರ್ಮುಖನಯ್ಯನ, ಚತುರಯುಗದಿ ತಾನು ಮುಖ್ಯ ಪ್ರಾಣನೋ ಚತುರ್ಮುಖನಯ್ಯನ, ಚತುರ ಮುರುತಿಗಳ ಚತುರತನದಿ ಬಸಿ, ಚತುರ ಮುರುತಿಗಳ ಚತುರತನದಿ ಬಸಿ, ಚತುರ್ಮುಖನಾಗಿ ಚತುರ್ವಿಧ ಫಲವೇವ ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ, 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 ಘಟಿಕಾ ಚಲದಿ ನಿಂತ ಹನುಮಂತ, ಹನುಮಂತ, ಘಟಿಕಾ ಚಲದಿ ನಿಂತ. ಸರಸಿಜ ಭವಗೋಸ್ಕರ ಕಲ್ಮಶ ದೂರ, ವರಚಕ್ರ ತೀರ್ಥ ಸರ, ಸರಸಿಜ ಭವಗೋಸ್ಕರ ಕಲ್ಮಶ ದೂರ, ವರಚಕ್ರ ತೀರ್ಥ ಸರ, ಮೇರೆ ವಚನದಿ ನಿತ್ಯ ನರ ಹರಿಗೆದುರಾಗಿ, ಮೇರೆ ವಚನದಿ ನಿತ್ಯ ನರ ಹರಿಗೆದುರಾಗಿ, ಸ್ಥಿರಯೋಗಾಸನದಿ ವರವ ಕೊಡುವೆನೆಂದು ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ, 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 ಘಟಿಕಾ ಚಲದಿ ನಿಂತ ಹನುಮಂತ, ಹನುಮಂತ, ಘಟಿಕಾ ಚಲದಿ ನಿಂತ. ಶಂಖ ಚಕ್ರವಾಧರಿಸಿ ಭಕ್ತರ ಮನದ ಪಂಕವ ಪರಿಹರಿಸಿ, ಶಂಖ ಚಕ್ರವಾಧರಿಸಿ ಭಕ್ತರ ಮನದ ಪಂಕವ ಪರಿಹರಿಸಿ, ಪಂಕಜನಾಭ ಶ್ರೀ ಪುರಂದರ ವಿಠಲನ, ಪಂಕಜನಾಭ ಶ್ರೀ ಪುರಂದರ ವಿಠಲನ, ಬಿಂಕದ ಸೇವಕ ಸಂಕಟ ಕಳೆಯುತ ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ, ಘಟಿಕ ಚಲದಿ ನಿಂತ ಪಟು ಹನುಮಂತನ, ಘಟಿಕ ಚಲದಿ ನಿಂತ ಪಟು ಹನುಮಂತನ್, ಪಠನೆಯ ಮಾಡಲು ತಟದಿ ಪೊರೆವೆನೆಂದು ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ, 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 ಘಟಿಕಾ ಚಲದಿ ನಿಂತ ಹನುಮಂತ, ಹನುಮಂತ, ಘಟಿಕಾ ಚಲದಿ ನಿಂತ, ಘಟಿಕಾ ಚಲದಿ ನಿಂತ, ಘಟಿಕಾ ಚಲದಿ ನಿಂತ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ, ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ, ಹಕ್ಕಿಯ
ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಸತ್ರಾಜಿತನ ಮಗಳೆತ್ತಿದ ಉನ್ಮತ್ತ ನರಕಾದೋಳು ತಾಕಾದಿದ. ಸತ್ರಾಜಿತನ ಮಗಳೆತ್ತಿದ ಉನ್ಮತ್ತ ನರಕಾದೋಳು ತಾಕಾದಿದ. ಮತ್ತೆ ಕೆಳಗಿದ ಅವನಂಗವ, ಮತ್ತೆ ಕೆಳಗಿದ ಅವನಂಗವ, ಸತಿಗಿತ್ತಾನು ತಾಲಿಂಗನವ. ಹಕ್ಕಿಯ 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 ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. 16,000 ನಾರಿಯರ ಸೆರೆ ಮುದದಿಂದ ಬಿಡಿಸಿ ಮನೋಹರ. 16,000 ನಾರಿಯರ ಸೆರೆ ಮುದದಿಂದ ಬಿಡಿಸಿ ಮನೋಹರ. ಅದಿತಿಯ ಕುಂಡಲ ಕಳಿಸಿದ, ಅದಿತಿಯ ಕುಂಡಲ ಕಳಿಸಿದ. ಹರಿ ವಿಧಿಸೂರ ನೃಪರನು ಸಲಹಿದ. ಹಕ್ಕಿಯ 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 ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ನರಕ ಚತುರ್ದಶಿ ಪರ್ವಾದ ದಿನ ಹರುಷಾದಿ ಪ್ರಕಟಾದನು ದೇವ. ನರಕ ಚತುರ್ದಶಿ ಪರ್ವಾದ ದಿನ ಹರುಷಾದಿ ಪ್ರಕಟಾದನು ದೇವ. ಶರಣಾಗತ ಜನ ವತ್ಸಲ, ಶರಣಾಗತ ಜನ ವತ್ಸಲ, ರಂಗ ಪರಮ ಭಗವತರ ಪರಿಪಾಲ. ಹಕ್ಕಿಯ 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 ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಹೊಗಳಿ ಕೃಷ್ಣಯ್ಯನ ಮಹಿಮೆಯ ಮುಕ್ತಿ ನಗರದ ಅರಸನ ಕೀರ್ತಿಯ. ಹೊಗಳಿ ಕೃಷ್ಣಯ್ಯನ ಮಹಿಮೆಯ ಮುಕ್ತಿ ನಗರದ ಅರಸನ ಕೀರ್ತಿಯ. ಜಗದೀಶ ಪ್ರಸನ್ನ ವೆಂಕಟೇಶನು, ಜಗದೀಶ ಪ್ರಸನ್ನ ವೆಂಕಟೇಶನು, ಭಕ್ತರದ ಹಾರಿ ರವಿಕೋಟಿ ಪ್ರಕಾಶನು. ಹಕ್ಕಿಯ 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 ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ನೋಡಕ್ಕ ಮನಸೋತೆ ನಾನವಗೆ. ನೋಡಕ್ಕ ಮನಸೋತೆ ನಾನವಗೆ. ವರವ ಕೊಡು ಎನಗೆ ವಾಗ್ದೇವಿ ನಿನ್ನ ಚರಣ ಕಮಲಗಳನ್ನು ದಯ ಮಾಡು ದೇವಿ. ವರವ ಕೊಡು ಎನಗೆ ವಾಗ್ದೇವಿ ನಿನ್ನ ಚರಣ ಕಮಲಗಳನ್ನು ದಯ ಮಾಡು ದೇವಿ. ವರವ ಕೊಡು ಎನಗೆ ವಾಗ್ದೇವಿ 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 ವಾಗ್ದೇವಿ. ಶಶಿಮೊಗದ ನಸುನಗೆಯ ಬಾಲೆ ಎಸೆವ ಕರ್ಣದಿ ಮುತ್ತಿನೋಳೆ. ಶಶಿಮೊಗದ ನಸುನಗೆಯ ಬಾಲೆ ಎಸೆವ ಕರ್ಣದಿ ಮುತ್ತಿನೋಳೆ. ನಸು ನಗುವ ಸುಳಪಲ್ಲ ಗುಣಶೀಲೆ ದೇವಿ, ನಸು ನಗುವ ಸುಳಪಲ್ಲ ಗುಣಶೀಲೆ ದೇವಿ. ಬಿಸಜಾಕ್ಷಿಯ ಹೃದಯದೊಳು ನಿಂದವಳೆ, ಬಿಸಜಾಕ್ಷಿಯ ಹೃದಯದೊಳು ನಿಂದವಳೆ. ವರವ ಕೊಡು ಎನಗೆ ವಾಗ್ದೇವಿ 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 ವಾಗ್ದೇವಿ. ಇಂಪು ಸೊಂಪಿನ ಚಂದ್ರಬಿಂಬೆ, ಕೆಂಪು ತೊಟ್ಟಿನ ಸಿಕದ ರಂಬೆ. ಇಂಪು
ಸೊಂಪಿನ ಚಂದ್ರಬಿಂಬೆ ಕೆಂಪು ತೊಟಿ ನಾಸಿಕದ ರಂಬೆ ಜೊಂಪು ಮದನನ ಪೂರ್ಣ ಶಕ್ತಿಯ ಬೊಂಬೆ ಜೊಂಪು ಮದನನ ಪೂರ್ಣ ಶಕ್ತಿಯ ಬೊಂಬೆ ಸಂಪಿಗೆಯ ಮುಡಿಗಿಟ್ಟ ಹೇ ಶಾರದಾಂಬೆ ಸಂಪಿಗೆಯ ಮುಡಿಗಿಟ್ಟ ಹೇ ಶಾರದಾಂಬೆ ಬರವ ಕೊಡು ಎನಗೆ ವಾಗ್ದೇವಿ 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 ರವಿಕೋಟಿ ತೇಜ ಪ್ರಕಾಶೇ ಕವಿ ಜನರ ಹೃತ್ಕಮಲ ವಾಸೆ ರವಿಕೋಟಿ ತೇಜ ಪ್ರಕಾಶೇ ಕವಿ ಜನರ ಹೃತ್ಕಮಲ ವಾಸೆ ಅವಿರಳಾಪುರಿಯ ಸಿರಿಕಾಗಿ ನೆಲೆಯಾದಿ ಅವಿರಳಾಪುರಿಯ ಸಿರಿಕಾಗಿ ನೆಲೆಯಾದಿ ಕೇಶವನ ನಮ್ಮ ಈ ದಿವಸದ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ವಯಲಿನ್ನಲ್ಲಿ ವಿದ್ವಾನ್ ವೇಣುಗೋಪಾಲ್ ಶಾನುಭೋಗ್ ನಮ್ಮ ಜಿಲ್ಲೆಯ ಹಿರಿಯ ವಯಲಿನ್ ಕಲಾವಿದರು. ಸುನಾದ ಸಂಗೀತ ಕಲಾಶಾಲೆ ಪುತ್ತೂರು ಹಾಗೆ ಮಂಗಳೂರಿನಲ್ಲಿ ವಯಲಿನ್ ಆಸಕ್ತರಿಗೆ ತಮ್ಮ ವಿದ್ಯೆಯನ್ನು ದಾರಿ ಎರೆಯುತ್ತಿದ್ದಾರೆ. ವಿದ್ವಾನ್ ವೇಣುಗೋಪಾಲ್ ಶಾನುಭೋಗ್ ಇವರು ಈ ದಿವಸ ನಮ್ಮೊಡನಿರುವುದು ವಿಶೇಷವಾಗಿದ್ದು ಆಕಾಶವಾಣಿ, ದೂರದರ್ಶನ ಹಾಗೂ ಚಂದನ ವಾಹಿನಿಯ ಕಲಾವಿದರಾಗಿದ್ದು ಅನೇಕ ಶಾಸ್ತ್ರೀಯ ಸಂಗೀತದ ಕಚೇರಿಗಳಲ್ಲಿ ಪಕ್ಕವಾದ್ಯವನ್ನು ನಡೆಸಿಕೊಡುತ್ತಾ ಇದ್ದಾರೆ. ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿರುವ ಇವರು ಈ ದಿವಸ ನಮ್ಮೊಡನೆ ವಯಲಿನ್ನಲ್ಲಿ ಜೊತೆಯಾಗಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಹೇಳುತ್ತಾ ಇದ್ದೇನೆ. ಮೃದಂಗದಲ್ಲಿ ಡಾಕ್ಟರ್ ಅಕ್ಷಯ ನಾರಾಯಣ ಕಾಂಚನ ನಮ್ಮ ಊರಿನವರೇ. ಮನೆಯಲ್ಲಿನ ಸಂಗೀತ ಪರಂಪರೆ ಹಾಗೂ ನಿರಂತರ ಸಾಧನೆ ಇವರ ಸಂಗೀತದ ಪಯಣದ ಮೂಲವಾಗಿದೆ. ತಂದೆಯವರಿಂದ ಬಳುವಳಿಯಾಗಿ ಬಂದಿರುವಂತಹ ಮೃದಂಗ ವಾದನವನ್ನು ಕಾಂಚನ ಈಶ್ವರ ಭಟ್ ಅಂದರೆ ತಂದೆಯವರನ್ನೇ ಪಡ್ಕೊಂಡು ಮೃದಂಗ ವಾದನದ ಅಭ್ಯಾಸ ಮಾಡಿದ ಬಳಿಕ ಭರವಸೆಯ ಛಾಪನ್ನು ಮೂಡಿಸಿರುತ್ತಾರೆ. ಹಲವಾರು ಪ್ರಖ್ಯಾತ ಕಲಾವಿದರುಗಳೊಂದಿಗೆ ಸಾಥಿ ಕೊಟ್ಟಂತ ಮೃದಂಗ ವಾದಕರು ಇವರಾಗಿದ್ದಾರೆ. ಅದಲ್ಲದೆ ಆಕಾಶವಾಣಿ ಸಹಿತ ಅನೇಕ ಟಿವಿ ವಾಹಿನಿಗಳಲ್ಲಿ ಇವರು ವಾದನಗಳನ್ನು ಮಾಡಿದ್ದಾರೆ. ವೃತ್ತಿಯಲ್ಲಿ ಹೋಮಿಯೋಪತಿ ವೈದ್ಯರಾಗಿರಿದುಕೊಂಡು ಸಂಗೀತ ಹಾಗೂ ಮೃದಂಗ ಎರಡರಲ್ಲಿಯೂ ಕೂಡ ಪ್ರಾವೀಣ್ಯತೆ ಪಡ್ಕೊಂಡಿರುವ ಅಪರೂಪದ ಕಲಾವಿದರು. ಇವರಿಗೂ ಕೂಡ ಈ ದಿವಸದ ಕಚೇರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೇಳ್ತಾ ಇದ್ದೇವೆ. ತವಿಲ್ನಲ್ಲಿ ಸಚಿನ್ ಮೈಸೂರು ನಾದಮಯವಾಗಿ ತವಿಲನ್ನು ನುಡಿಸುವ ಶ್ರೀಯುತರು ಇತ್ತೀಚೆಗೆ ನಡೆದ ಕರ್ನಾಟಕ ತಾಳವಾದ್ಯ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇವರಿಗೂ ಕೂಡ ಈ ಕಚೇರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಹೇಳ್ತಾ ಇದ್ದೇವೆ. ಮೋರ್ಸಿಂಗ್ನಲ್ಲಿ ವಿದ್ವಾನ್ ಬಾಲಕೃಷ್ಣ ಭಟ್ ಮೃದಂಗ ಹಾಗೂ ಮೋರ್ಸಿಂಗ್ನಲ್ಲಿ ಪ್ರಾವೀಣ್ಯತೆ ಪಡೆದ ಇವರು ಅನೇಕ ಶಾಸ್ತ್ರೀಯ ಸಂಗೀತ ಕಚೇರಿಗಳಲ್ಲಿ ಮೃದಂಗ ಹಾಗೂ ಮೋರ್ಸಿಂಗ್ ಪಕ್ಕವಾದ್ಯವನ್ನು ನುಡಿಸ್ತಾ ಇದ್ದಾರೆ. ವೃತ್ತಿಯಲ್ಲಿ ವಿವೇಕಾನಂದ ಮಹಾವಿದ್ಯಾಲಯದ ಆಂಗ್ಲ ಭಾಷಾ ಪ್ರಾಧ್ಯಾಪಕರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರಿಗೂ ಕೂಡ ಈ ದಿವಸದ ಕಚೇರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಹೇಳ್ತಾ ಇದ್ದೇವೆ. ಹಾಗೆ ನಮ್ಮೊಡನೆ ತಾಳದಲ್ಲಿ ಸಹಕರಿಸಿರುವಂಥ ಪದ್ಮರಾಜ್ ಬನ್ನೂರು ಇವರು ಕೂಡ ಅನೇಕ ದೇವಾಲಯಗಳಲ್ಲಿ ಪಕ್ಕವಾದ್ಯದಲ್ಲಿ ಸಹಕರಿಸ್ತಾ ತಾಳವಾದಕರಾಗಿ ನಮ್ಮೊಡನೆ ಇದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಹೇಳ್ತಾ ಇದ್ದೇವೆ. ಬಂಧುಗಳೇ, ಈ ದಿವಸ ನಮ್ಮೊಡನೆ ಈ ಸುಸಂದರ್ಭದ ಗೋಧೂಳಿ ಮುಹೂರ್ತದಲ್ಲಿ ನಡೀತಾ ಇರುವಂಥ ಪಂಚವಾದ್ಯಗಳ ಸೇವೆಯನ್ನು ಆಲಿಸಲಿಕ್ಕೆ ದೂರದ ಕಾಸರಗೋಡಿಂದ ನಮ್ಮ ಜ್ಯೋತಿಷ್ಕರಾಗಿರುವಂತಹ ಕೃಷ್ಣಮೂರ್ತಿ ಪುದುಕೋಳಿ ಹಾಗೂ ಅವರ ತಂಡದವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇವೆ.
Thank you.
ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಸುಸಂದರ್ಭದಲ್ಲಿ ಗೋಧೂಳಿ ಮುಹೂರ್ತಕ್ಕೆ ಆರಂಭವಾದಂಥ ಕರ್ನಾಟಕ ಶಾಸ್ತ್ರೀಯ ಕಚೇರಿ ಸ್ಯಾಕ್ಸೋಫೋನ್ ಕಚೇರಿ ಇದೀಗ ಸಂಪನ್ನಗೊಂಡಿದೆ. ಈ ಕಲಾವಿದರುಗಳಿಗೆ ದೇವಳದ ಶ್ರೀದೇವರ ಪ್ರಸಾದವನ್ನು ನೀಡಬೇಕು ಅಂತ ಹೇಳಿ ನಮ್ಮವರೇ ಆಗಿರುವಂತಹ ಶ್ರೀ ದೀಪಕ್ ಅವರ ಹತ್ರ ವಿನಂತಿಸ್ತಾ ಇದ್ದೇವೆ. ಶ್ರೀಯುತರು ಪತ್ರಕರ್ತರು ಹಾಗೂ ಪತ್ರಿಕಾ ವಿಭಾಗದ ಬ್ರಹ್ಮಕಲಶೋತ್ಸವ ಸಮಿತಿಯ ಪತ್ರಿಕಾ ವಿಭಾಗದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಶ್ರೀದೇವರ ಪ್ರಸಾದವನ್ನು, ಶಾಲನ್ನು ಹಾಗೂ ಬಂದಂಥ ಎಲ್ಲ ಕಲಾವಿದರುಗಳಿಗೆ ಗೌರವವನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಮಾಧ್ಯಮ ಸಮಿತಿಯ ಉಸ್ತುವಾರಿಯನ್ನು ಹೊಟ್ಕೊಂಡಿರುವಂಥ ದೀಪಕ್ ಅವರು ಶ್ರೀ ವೇಣುಗೋಪಾಲ್ ಅವರಿಗೆ ಶಾಲು ಹಾಗೂ ಶ್ರೀದೇವರ ಪ್ರಸಾದ ಸಹಿತ ಸ್ಮರಣಿಕೆಯನ್ನು ನೀಡಬೇಕು. ಶ್ರೀಯುತರ ತಂದೆಯವರು ನಮ್ಮ ಪದಾಳ ದೇವಳದಲ್ಲಿ ಪ್ರತಿ ವರ್ಷವೂ ಕೂಡ ಸೇವೆಯನ್ನು ಮಾಡ್ತಾ ಬಂದಿರುವವರು. ಇವರ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸ್ತಾ ಇದ್ದೇವೆ. ಹಾಗೆ ಪಕ್ಕವಾದ್ಯದಲ್ಲಿ ನಮ್ಮೊಡನೆ ಸಹಕರಿಸ್ತಾ ಇರುವಂಥ ವಯಲಿನ್ನಲ್ಲಿ ಶ್ರೀ ವೇಣುಗೋಪಾಲ್ ಶಾನ್ಭೋಗ್ ಅವರಿಗೆ ಶ್ರೀದೇವರ ಪ್ರಸಾದವನ್ನು ನೀಡಬೇಕು. ಮೃದಂಗದಲ್ಲಿ ಅಕ್ಷಯ ನಾರಾಯಣ ಕಾಂಚನ ಈಶ್ವರ ಭಟ್ ಅವರ ಸುಪುತ್ರ, ನಮ್ಮದೇ ಊರಿನವರು. ಮೋರ್ಸಿಂಗ್ನಲ್ಲಿ ವಿದ್ವಾನ್ ಬಾಲಕೃಷ್ಣ ಭಟ್, ಶ್ರೀಯುತರು ವಿವೇಕಾನಂದ ಮಹಾವಿದ್ಯಾಲಯದ ಆಂಗ್ಲ ಭಾಷಾ ಪ್ರಾಧ್ಯಾಪಕರು. ಹಾಗೆ ತವಿಲ್ನಲ್ಲಿ ದೂರದ ಮೈಸೂರಿನವರಾಗಿರುವಂಥ ಸಚಿನ್ ಹಾಗೂ ತಾಳದಲ್ಲಿ ಪದ್ಮರಾಜ್ ಬನ್ನೂರು. ಎಲ್ಲ ಕಲಾವಿದರುಗಳಿಗೆ ಶ್ರೀದೇವರ ಪ್ರಸಾದವನ್ನು ನೀಡಿದ್ದೇವೆ. ಒಂದು ಗುಂಪು ಛಾಯಾಚಿತ್ರಕ್ಕಾಗಿ ಎಲ್ಲ ಕಲಾವಿದರುಗಳು ಒಂದು ಗ್ರೂಪ್ ಫೋಟೋಕ್ಕಾಗಿ ಎದುರುಗಡೆ ಬರಬೇಕು. ಹಾಗೆ ಮಾಧ್ಯಮ ಸಮಿತಿಯ ಸಂಚಾಲಕರಾಗಿರುವಂಥ ದೀಪಕ್ ಅವರು ಒಂದು ಗ್ರೂಪ್ ಫೋಟೋಕ್ಕಾಗಿ ನಿಲ್ಲಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಸುಮಾರು 1.5 ಗಂಟೆಗಳಿಂತಲೂ ಅಧಿಕ ಸುಶ್ರಾವ್ಯ ಮಾಧುರ್ಯಭೂರಿತ ಸ್ಯಾಕ್ಸೋಫೋನ್ ಕಚೇರಿಯನ್ನು ನೀಡಿದಂಥ ಎಲ್ಲ ಕಲಾವಿದರುಗಳಿಗೆ ಶ್ರೀದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಿ ಇನ್ನಷ್ಟು ಕಲಾಮಾತೆಯ ಸೇವೆಯನ್ನು ಮಾಡುವಂಥ ಯೋಗ ಭಾಗ್ಯವನ್ನು ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವರು ನೀಡಲಿ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸ್ತಾ ಇದ್ದೇವೆ. ಸಹಕರಿಸಿದ ಎಲ್ಲ ಕಲಾವಿದರುಗಳಿಗೆ ವಂದನೆಗಳನ್ನು ಬೇಡುತ್ತಾ ಮುಂದಕ್ಕೆ ಸಭಾ ಕಾರ್ಯಕ್ರಮ ಮಯೂರ ಕಲಾವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮದ ನಿರ್ವಹಣೆಯನ್ನು ಶ್ರೀಮತಿ ಮಲ್ಲಿಕಾ ಮೇಡಮ್ ಒಳಾಲು ಹಿರೇಬಂಡಾಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ.
ಹಲೋ ಹಲೋ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನೋಡ ಅವ್ರಿಗೆ ಹೇಳುವ ನಾವು ಕಳ್ಕಿದ್ರೆ ಲೈಕ್ ಆಗೋದು. ಹಲೋ 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 ಅವರ ತಂದೆ ಕೂಡ ಅವ್ರ ತಂದೆ ಇಲ್ಲಿ ಯಾವಾಗಲೂ ಬರೋದು ಸಾಕ್ಷಿ ಈಗಾದರೂ ತಕ್ಕ ಮಟ್ಟಿಗೆ ಆಯಿತು. ಇಲ್ಲದಿದ್ದರೆ ಬ್ಲ್ಯಾಕ್ ಇದರಲ್ಲಿ ನಮ್ಮ ಸಭೆಯನ್ನು ಮಾಡೋದು ಅಂತ ತಪ್ಪಿಸಿದ್ರು ದೊಡ್ಡ ರಾಜಕಾರಣ ಸರಿಯಾಗಿ ಇನ್ವಿಟೇಷನ್ ದುರ್ಗಣ್ಣ ಇನ್ವಿಟೇಷನ್ ಇಲ್ಲಿ ಉಂಟು ಬೇಕು ಅಂತೇಳಿ ಅಲ್ಲ ಸ್ಟೇಜಿಗೆ ಅಲ್ಲಿ ನನ್ನ ಬ್ಯಾಗ್ ಇದರಲ್ಲಿ ಉಂಟು ಇದರಲ್ಲಿ ಉಂಟಾ ಅದರಲ್ಲಿ ಉಂಟು ರೆಡ್ ವಿಂಡೋ ರೆಡ್ ಟೇಬಲ್ ಹಲೋ
ಮಣಿಕಳ ಅವರು ನಮ್ಮೊಡನಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತ. ದೇವಳದ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿರುವಂಥ ನಡುಸಾರು ಉದಯಶಂಕರ್ ಭಟ್ ಅವರು ಕೂಡ ನಮ್ಮೊಡನೆ ಇದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಶ್ರೀಮತಿ ಉಷಾ ಚಂದ್ರ ಮುಳಿಯ ಉಪಾಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ ಅವರು ಈ ಸಭಾ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಪ್ರೀತಿಯ ಪೂರ್ವಕ ಸ್ವಾಗತಗಳು. ಹಾಗೆ ಈ ಬ್ರಹ್ಮಕಲಶೋತ್ಸವದ ಮಹಾದಾನಿಗಳಾಗಿರುವಂಥ ಶ್ರೀ ವಸಂತ ಕುಕ್ಕೆಶ್ರೀ ಇಲೆಕ್ಟ್ರಿಕಲ್ಸ್ ಅವರಿಗೂ ಕೂಡ ಸ್ವಾಗತ. ಶ್ರೀರಾಮ್ ಭಟ್ ಪಾತಾಳ ಅವರು ಈ ದೇವಳದ ಬ್ರಹ್ಮಕಲಶೋತ್ಸವದ ಮಹಾದಾನಿಗಳಾಗಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಸುಂದರ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಪತ್ರಿಕೋದ್ಯಮ ಪತ್ರಿಕೆಯ ವರದಿಗಾರರು ಹಾಗೂ ಎಲ್ಲ ಪ್ರೇಕ್ಷಕರಿಗೂ ಹಾಗೂ ಸಭಾಸದರುಗಳಿಗೂ ಪ್ರೀತಿಪೂರ್ವಕವಾದಂಥ ಸ್ವಾಗತಗಳನ್ನು ಹೇಳ್ತಾ ಇದ್ದೇನೆ. ತಮಗೂ ಪ್ರೀತಿಯ ಸ್ವಾಗತ ಸರ್. ಆಗಮಿತ ಅತಿಥಿ ವರೇಣ್ಯರಿಗೆ ಶಾಲು, ದೇವರ ಭಾವಬಿಂಬದ ಸ್ಮರಣಿಕೆ ಹಾಗೂ ಪ್ರಸಾದ ನೀಡಿ ಸತ್ಕರಿಸುವ ಸುಸಮಯವಿದು. ಧಾರ್ಮಿಕ ಉಪನ್ಯಾಸಕರಾಗಿ ಆಗಮಿಸಿರುವ ಶ್ರೀ ಶ್ರೀಕಾಂತ್ ಶೆಟ್ಟಿ ಇವರಿಗೆ
ಶಾಲು ಸ್ಮರಣಿಕೆ ಪ್ರಸಾದ ನೀಡಿ ಗೌರವಿಸಲಿಕ್ಕಿದ್ದಾರೆ ಬಾಲಕೃಷ್ಣ ಶರಣ್ಯ ಇವರು. ಶ್ರೀ ವಸಂತ ಕುಕ್ಕೆ ಶ್ರೀ ಮಹಾದಾನಿಗಳು ಇವರಿಗೆ ಶಾಲು ಓದಿಸಿ ಸನ್ಮಾನಿಸಲಿಕ್ಕಿದ್ದಾರೆ ಮೇದಪ್ಪ ಕೋಡಿ ಶ್ರೀ ಮೇದಪ್ಪ ಕೋಡಿ ಇವರು. ಶ್ರೀ ಮೇದಪ್ಪ ಕೋಡಿ ಸ್ವಯಂ ಸೇವಕರು ಇವರು ಶಾಲು ಹೊದಿಸಿ ಸನ್ಮಾನಿಸಲಿಕ್ಕಿದ್ದಾರೆ. ಮುಂದೆ ಮತ್ತೋರ್ವ ಮಹಾದಾನಿಗಳು ಶ್ರೀರಾಮ ಭಟ್ ಪಾತಾಳ ಇವರನ್ನು ಸನ್ಮಾನಿಸಲಿಕ್ಕಿದ್ದಾರೆ. ಶ್ರೀ ಗೌತಮ್ ಪೆರಿಯಡ್ಕ ಕಾರ್ಯಕರ್ತರು ಬ್ರಹ್ಮಕಲಶೋತ್ಸವ ಸಮಿತಿ. ಮುಂದೆ ವೇದಿಕೆಯಲ್ಲಿ ಧಾರ್ಮಿಕ ಉಪನ್ಯಾಸ ನರನಾರಾಯಣರ ಸಂವಾದ ಗೀತಾದರ್ಶನ. ಸಾಧಕರಿಗಾಯಿತಿದು ಕೈದೀವಿಗೆ, ಮಾನವತೆಯಿಂದ ದೈವತ್ವದೆಡೆಗೆ ಏರಲು ಬೇಕಿದೆ ಆಧ್ಯಾತ್ಮಿಕ ಮಾರ್ಗದರ್ಶನ. ಸಾರ್ಥಕ ಬದುಕಿಗೆ ನಮ್ಮೆಲ್ಲರ ಒಳಗಣ್ಣ ತೆರೆದು ಅರಿವಿನ ಬೆಳಕ ನೀಡುವ ಧಾರ್ಮಿಕ ಉಪನ್ಯಾಸ. ಶ್ರೀ ಶ್ರೀಕಾಂತ್ ಶೆಟ್ಟಿ, ಸಾಮಾಜಿಕ ಕಾರ್ಯಕರ್ತರು, ಕಾರ್ಕಳ. ಇವರ ಒಂದು ಪುಟ್ಟ ಪರಿಚಯ. ಪರೋಪಕಾರಾರ್ಥಂ ಇದಂ ಶರೀರಂ ಎಂದು ಸಮಾಜಕ್ಕಾಗಿ ಜೀವನವನ್ನು ಮೀಸಲಿಟ್ಟು ಸೇವಾ ಹಿ ಪರಮೋ ಧರ್ಮ ಎಂದು ಸೇವೆಯನ್ನೇ ಜೀವನದ ಮಂತ್ರವಾಗಿಸಿ ಹಿಂದೂ ಧರ್ಮ ಜಾಗರಣಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡವರು. ಕಾನೂನು ಪದವೀಧರ, ಸ್ವಾತಂತ್ರ್ಯ ಸೇನಾನಿಗಳ ಬಗ್ಗೆ ಆಳವಾದ ಜ್ಞಾನ ಪ್ರದೀಪ್ತರು ಮಾತ್ರವಲ್ಲದೆ ಕೊಡುಗೈ ದಾನಿಗಳೂ ಹೌದು, ಉತ್ತಮ ವಾಗ್ಮಿಗಳೂ ಹೌದು. ಸರ್, ತಮ್ಮ ನುಡಿಗಳನ್ನು ಆಲಿಸಲು ನಾವೆಲ್ಲ ಕಾತರರಾಗಿದ್ದೇವೆ. ಈಗ ತಮಗೆ ವೇದಿಕೆ. ವಾಗರ್ತ ವಿವ ಸಂಪ್ರೋಕ್ತವು ವಾಗರ್ತ ಪ್ರತಿಪತ್ತಯೇ ಜಗತಾ ಪಿತರೌ ವಂದೇ ಪಾರ್ವತಿ ಪರಮೇಶ್ವರವು. ಪಾದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಸಂಭ್ರಮದಲ್ಲಿ ಭಾಗಿಯಾಗಲು ಬಂದಿರುವಂಥ ನನ್ನ ಎಲ್ಲ ಆತ್ಮೀಯ ಧರ್ಮಾಭಿಮಾನಿ ಬಂಧುಗಳೇ, ಭಾರತೀಯ ಪರಂಪರೆಯಲ್ಲಿ ದರ್ಶನ ಅನ್ನುವಂಥ ಒಂದು ಶಬ್ದ ಇದೆ. ಅನೇಕರಿಗೆ ಅನಿಸ್ತತೆ ದರ್ಶನ ಅಂದರೆ ಏನು ಅಂದರೆ ನೋಡುವುದು. ನಾವು ದೂರದರ್ಶನ ಅಂತ ಹೇಳ್ತೀವಿ. ದರ್ಶನ ಅಂದರೆ ನೋಡುವುದು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ದರ್ಶನ ಅಂದರೆ ಕೇವಲ ನೋಡುವುದಲ್ಲ. ಭೌತಿಕವಾಗಿ ಏನು ವಸ್ತುಗಳು ಕಾಣುತ್ತವೆ ಅದನ್ನು ನೋಡುವುದನ್ನು ಏನು ಅದನ್ನು ದರ್ಶನ ಅಂತ ಹೇಳುವುದಲ್ಲ. ಈ ಜಗತ್ತಿನಲ್ಲಿ ಅನೇಕ ದಾರ್ಶನಿಕರುಗಳು ಆಗಿ ಹೋಗಿದ್ದಾರೆ. ದೇವರನ್ನು ಕಾಣುವುದು ಮತ್ತು ದರ್ಶನವನ್ನು ಪಡೆಯುವುದರಲ್ಲಿ ಬಹಳ ವ್ಯತ್ಯಾಸ ಇದೆ. ನಾವು ಶ್ರೀಕೃಷ್ಣನ ಇಡೀ ಚರಿತ್ರೆಯನ್ನು ಗಮನಿಸಿದಾಗ ಶ್ರೀಕೃಷ್ಣನನ್ನು ನೋಡಿದವರು ಸಾವಿರಾರು ಜನ ಇದ್ದರು.
ಆದರೆ ಶ್ರೀಕೃಷ್ಣನ ದರ್ಶನವನ್ನು ಪಡೆದವರು ಎಷ್ಟು ಜನ ಅಂತ ಕೇಳಿದ್ರೆ ನಮಗೆ ಬೆರಳೆಣಿಕೆಯ ಜನ ಮಾತ್ರ ಸಿಗೋದು. ಒಮ್ಮೆ ಸಣ್ಣ ಮಗುವಾಗಿದ್ದಾಗ ಕೃಷ್ಣ ಅದರ ಕಿವಿಯನ್ನು ತಾಯಿ ಯಶೋದೆ ಹಿಂಡಿದ್ಲಂತೆ. ಏನು ಬಾಯಲ್ಲಿ ಏನಿದೆ ಮಣ್ಣು ತಿಂತಾ ಇದೆಯಾ, ಬಾಯಿ ತಿರಿ ಅಂತ ಕಿವಿಯನ್ನು ಹಿಂಡಿದಾಗ ಮಗು ಬಾಯಿ ಬಿಟ್ಟಿದ್ದು, ಬಾಯಲ್ಲಿ ತಾಯಿಗೆ ಬಾಯಲ್ಲಿ ಮೂಜಗವ ತೋರಿದ ಅಂತ ಹೇಳಿದರು. ಅಂದರೆ ಆ ಮುಗ್ಧವಾದಂಥ ಯಶೋದೆಯ ಪ್ರೀತಿಗೆ ಕೃಷ್ಣನ ದರ್ಶನ ಆಯಿತು. ಜಗತ್ತಿನ ಆ ಬ್ರಹ್ಮಾಂಡ ಎಲ್ಲ ತನ್ನೊಳಗೆ ಇದೆ ಅನ್ನೋದನ್ನು ಸೂಚ್ಯವಾಗಿ ಕೃಷ್ಣ ಅಲ್ಲಿ ತೋರಿಸಿದ. ಮುಂದೆ ದ್ರೌಪದಿ ಆ ತುಂಬಿದ ಸಭೆಯಲ್ಲಿ ಆಕೆಯ ಮಾನಾಪಹರಣ ಆಗ್ತಾ ಇದ್ದಂಥ ಸಂದರ್ಭ. ಆ ಸಂದರ್ಭದಲ್ಲಿ ಪರಮ ಭಕ್ತಿಯಲ್ಲಿ ಇನ್ಯಾರೂ ನನಗೆ ಗತಿ ಇಲ್ಲ, ನನ್ನ ಸಂಪೂರ್ಣವಾಗಿ ನನ್ನ ಜೀವನವೇ ಮುಗಿದು ಹೋಯಿತು ಅನ್ನುವಂಥ ಸಂದರ್ಭದಲ್ಲಿ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ವಸ್ತ್ರಗಳನ್ನು ಸಂಪೂರ್ಣವಾಗಿ ಬಿಟ್ಟು ಕೃಷ್ಣನನ್ನು ಧ್ಯಾನಿಸಿದಾಗ ಕೃಷ್ಣನ ದರ್ಶನ ಆಯಿತು. ಕೃಷ್ಣ ಅಕ್ಷಯ ವಸ್ತ್ರವನ್ನು ಆಕೆಗೆ ಕೊಟ್ಟ. ಮೂರನೆಯ ದರ್ಶನ ಆಗಿರೋದು ಅರ್ಜುನನಿಗೆ. ಕುರುಕ್ಷೇತ್ರದ ರಣಭೂಮಿಯಲ್ಲಿ ಎರಡೂ ಕಡೆಗಳಲ್ಲಿ ಸೇನೆಗಳು ಎದುರು ಬದುರಾಗಿ ನಿಂತಿವೆ. ಅರ್ಜುನ ಆದೇಶ ಮಾಡ್ತಾನೆ, ಎರಡೂ ಸೇನೆಗಳ ಮಧ್ಯಕ್ಕೆ ತೆಗೆದುಕೊಂಡು ಹೋಗಿ ನನ್ನ ರಥವನ್ನು ನಿಲ್ಲಿಸು ಅಂತ ಹೇಳ್ದ. ಕೃಷ್ಣ ಎರಡೂ ಸೇನೆಗಳ ಮಧ್ಯದಲ್ಲಿ ರಥವನ್ನು ತಂದು ನಿಲ್ಲಿಸಿದ್ದಾನೆ. ಆದರೆ ಎದುರು ಭಾಗದಲ್ಲಿ ನೋಡಬೇಕಿದ್ರೆ ಅರ್ಜುನನಿಗೆ ಅನಿಸುತ್ತೆ, ಇಲ್ಲಿ ಎಲ್ಲೋ ನನ್ನ ಸಂಬಂಧಿಕರಿದ್ದಾರೆ, ನನ್ನ ಗುರುಗಳಿದ್ದಾರೆ, ಹೇಗೆ ನಾನು ಶಸ್ತ್ರವನ್ನು ಎತ್ತೋದು? ತನ್ನವರು ಅನ್ನುವಂಥ ವ್ಯಾಮೋಹ ಮಿತಿಮೀರಿ ಧರ್ಮವನ್ನು ಮರೆತಂಥ ಸಂದರ್ಭದಲ್ಲಿ ಆತನಿಗೆ ಧರ್ಮವನ್ನು ಬೋಧಿಸುವುದಕ್ಕಾಗಿ ಶ್ರೀಕೃಷ್ಣ ಭಗವದ್ಗೀತೆಯ ಬೋಧನೆಯನ್ನು ಮಾಡಿದ ಮತ್ತು ತನ್ನ ವಿರಾಟವಾದಂಥ ಸ್ವರೂಪವನ್ನು ಆತನಿಗೆ ತೋರಿಸಿದ. ಅಲ್ಲಿ ಅರ್ಜುನನಿಗೆ ದರ್ಶನ ಆಯಿತು. ಕುರುಕ್ಷೇತ್ರದ ರಣಭೂಮಿಯಲ್ಲಿ ಬೇರೆ ಎಲ್ಲರೂ ಕೂಡ ಕೃಷ್ಣನನ್ನು ನೋಡಿದ್ದು ಮಾತ್ರ. ಆದರೆ ಅನನ್ಯವಾದ ಭಕ್ತಿಯಿಂದ, ಅನನ್ಯವಾದಂಥ ಪ್ರೀತಿಯಿಂದ ಯಾರು ಭಗವಂತನನ್ನು ನೋಡುತ್ತಾರೆ ಅವನಿಗೆ ದರ್ಶನ ಆಗುತ್ತೆ. ಆ ರೀತಿಯ ದರ್ಶನ ಇವತ್ತು ಇಡೀ ಉಪ್ಪಿನಂಗಡಿಯ ಗ್ರಾಮಸ್ಥರಿಗೆ ಪದಾಳದ ಮಣ್ಣಿನಲ್ಲಿ ಪರಮಾತ್ಮ ಆ ಸುಬ್ರಹ್ಮಣ್ಯ ದೇವರು ಕರುಣಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿರುವಂಥ ಎಲ್ಲರಲ್ಲೂ ಕೂಡ ನಾವು ದುಡ್ಡಿನ ಬಲದಲ್ಲಿ ಮಾಡ್ಕೊಂಡು ಹೋಗ್ತೀವಿ, ನಮ್ಮಲ್ಲಿ ಜನಬಲ ಇದೆ, ರಾಜಕೀಯ ಬಲ ಇದೆ, ನಾವು ಮಾಡ್ಕೊಂಡು ಹೋಗ್ತೀವಿ ಅನ್ನುವಂಥ ಅಹಂಕಾರ ಕಾಣಿಸ್ತಾ ಇಲ್ಲ. ಅನನ್ಯವಾದಂಥ ಭಕ್ತಿಯಿಂದ ಗ್ರಾಮಸ್ಥರು ಬಂದು ತಮ್ಮಿಂದ ಏನು ಸಾಧ್ಯವೋ ಅದನ್ನು ಈ ಮಣ್ಣಿನಲ್ಲಿ ಅರ್ಪಿಸಿ ಆ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬರುವಾಗ ಬ್ಯಾನರ್ಗಳನ್ನು ನೋಡ್ತಾ ಇದ್ದೆ, ಪುಟ್ಟ ಪುಟ್ಟ ಮಕ್ಕಳದೆಲ್ಲ ಬ್ಯಾನರ್. ನಾನು ಹೇಳಿದೆ ಎಲ್ಲೋ ಕ್ರಿಕೆಟ್ ಟೂರ್ನಮೆಂಟ್ಗಳಲ್ಲಿ ಬೀಳ್ತಾ ಇತ್ತು ಮಕ್ಕಳ ಬ್ಯಾನರ್. ಇದು ನೋಡಿದರೆ ಬ್ರಹ್ಮಕಲಶದ ಉದ್ದಕ್ಕೂ ಕೂಡ 5-6 ವರ್ಷದ ಮಕ್ಕಳು, 7-8 ವರ್ಷದ ಮಕ್ಕಳೆಲ್ಲ ಬಹಳ ಅಭಿಮಾನದಿಂದ, ಸ್ವಾಭಿಮಾನದಿಂದ ತಮ್ಮ ಮಕ್ಕಳ ಆ ಹೆಸರುಗಳನ್ನು ಹಾಕಿ ಬ್ಯಾನರ್ನಲ್ಲಿ ಶುಭ ಕೋರುವಂಥ ಪರಂಪರೆ. ಇದು ನಮ್ಮ ಹಿಂದೂ ಪರಂಪರೆ, ಹಿಂದೂ ಸಂಸ್ಕೃತಿಯ ಮುಂದಿನ ತಲೆಮಾರು ಎದ್ದು ನಿಲ್ಲುತ್ತಾ ಇದೆ ಅನ್ನೋದರ ಸಂಕೇತ ಆ ಬ್ಯಾನರ್ಗಳು. ಎದುರು ಬರ್ತಾ ಇರಬೇಕಿದ್ರೆ ನಮ್ಮ ಗಾಡಿಯನ್ನು ಒಂದಿಬ್ರು ಹುಡುಗರು ಅಡ್ಡ ಹಾಕಿದ್ರು, ಸಣ್ಣ ಸಣ್ಣ ಹುಡುಗರು ವಿಸಿಲ್ ಹಾಕಿ ನಮ್ಮ ನಿಲ್ಲಿಸಿ ಒಳಗೆ ಬಿಡಲಿಲ್ಲ ನಮ್ಮನ್ನು, ಬರಿಗಾಡಿ ಗಾಡಿ ಅಂತ. ಅಂದರೆ ಅವ್ರಿಗೆ ಹೇಳಿದ್ದಾರೆ ಯಾರನ್ನು ಬಿಡಲಿಕ್ಕಿಲ್ಲ ಅಂತ. ಅಂದರೆ ಈ ರೀತಿಯ ಒಂದು ಕರ್ತೃತ್ವ ಶಕ್ತಿ, ಈ ರೀತಿಯಾದಂಥ ಒಂದು ಕರ್ತವ್ಯ ಪ್ರಜ್ಞೆ ಆ ಮಕ್ಕಳಲ್ಲಿ. ಕಾರಣ ಏನು ಕೇಳಿದ್ರೆ, ನಮ್ಮ ಊರಿನ ಕಾರ್ಯಕ್ರಮ, ನಮ್ಮ ಊರಿನ ಬ್ರಹ್ಮಕಲಶ, ಇದರಲ್ಲಿ ಯಾವುದೇ ಗೊಂದಲ ಆಗಕೂಡದು. ಈ ರೀತಿಯಾದಂಥ ಒಂದು ಭಗವತ್ ಚಿಂತನೆಯ ಜೊತೆಗೆ ಮಕ್ಕಳನ್ನು ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಂಥ ಎಲ್ಲ ಇಲ್ಲಿ ಆಡಳಿತ ಕಮಿಟಿಯವರಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತೀನಿ. ಯಾಕಂದರೆ ಈ ಬ್ರಹ್ಮಕಲಶ ಅನ್ನೋದು ಕೇವಲ ಯಾವುದೋ ಒಂದು ಭೌತಿಕವಾದಂಥ ಗುಡಿಯ ಬ್ರಹ್ಮಕಲಶ ಅಲ್ಲ, ಇದು ಪ್ರತಿಯೊಬ್ಬ ಹಿಂದುವಿನ ಮನೆ ಮತ್ತು ಮನದ ಬ್ರಹ್ಮಕಲಶ ಆಗಬೇಕು ಅನ್ನುವಂಥ ಸಂದೇಶ ಪದಾಳದ ಮಣ್ಣಿನಿಂದ ಇವತ್ತು ಹೊರಡಬೇಕು. ಇವತ್ತು ಪ್ರಯಾಗದಲ್ಲಿ ಇನ್ನೇನು ಕುಂಭಮೇಳ ಆರಂಭ ಆಗ್ತಾ ಇದೆ. ಕುಂಭಮೇಳದ ಬಗ್ಗೆ ಇಲ್ಲಿರುವಂಥ ಬಹಳ ಜನರಿಗೆ ಅದರ ಬಗ್ಗೆ ಮಾಹಿತಿ ಇರಲಿಕ್ಕಿಲ್ಲ. ಯಾವಾಗ ಬೃಹಸ್ಪತಿಯ ಚಲನೆಯನ್ನು ಆಧರಿಸಿ 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತೆ. ಆ ಕುಂಭಮೇಳ ಅಂದರೆ ಜಗತ್ತಿನಲ್ಲಿ ಅಷ್ಟು ದೊಡ್ಡ ಮಾನವರು ಒಂದು ಕಡೆ ಸೇರುವಂಥ ಗ್ಯಾದರಿಂಗ್ ಬೇರೆ ಎಲ್ಲೂ ನಡೆಯೋದಕ್ಕೆ ಸಾಧ್ಯ ಇಲ್ಲ. 4-5 ಕೋಟಿ ಜನ ಬಂದು ಪ್ರಯಾಗದಲ್ಲಿ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ನಾಡಿದ್ದು ಸ್ನಾನ ಮಾಡಲಿಕ್ಕಿದ್ದಾರೆ. 4.5 ಕೋಟಿ ಜನ. ಯಾವುದೇ ಇನ್ವಿಟೇಷನ್ ಇಲ್ಲ, ಯಾವುದೇ ಕರಪತ್ರ ಇಲ್ಲ, ಮೈಕ್ ಅನೌನ್ಸ್ಮೆಂಟ್ ಇಲ್ಲ, ಯಾವುದೇ ಜಾಹೀರಾತಿಲ್ಲ. ಆದರೆ 4-5 ಕೋಟಿ ಜನರನ್ನು ಆ ಪ್ರಯಾಗರಾಜಕ್ಕೆ ಅಥವಾ ಎಲ್ಲಿ
ಕಾಶಿ ಇರ್ಬೋದು, ಇನ್ನಿತರ ಅನೇಕ ಕಡೆಗಳಲ್ಲಿ, 3-4 ಕಡೆಗಳಲ್ಲಿ, ನಾಸಿಕದಲ್ಲಿ ಕುಂಭಮೇಳ ನಡೆಯುತ್ತೆ. ಆ ಎಲ್ಲ ಪ್ರದೇಶಗಳಿಗೆ ಅವರನ್ನು ಆಕರ್ಷಿಸುವುದು ಯಾವುದು ಕೇಳಿದ್ರೆ ಅದು ಸನಾತನವಾದಂಥ ಹಿಂದೂ ನಂಬಿಕೆ. ಅಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಭಾಷೆಯ ಭೇದ ಇಲ್ಲ. ನಮ್ಮ ಊರಿನಿಂದ ಅನೇಕ ಜನ ಹೋಗಿದ್ದಾರೆ. ನಮ್ಮಲ್ಲಿ ಅನೇಕ ಜನರಿಗೆ ಅನಿಸ್ತಾ ಇರ್ಬೋದು, ನಾವಿವತ್ತು ಸುರಕ್ಷಿತವಾಗಿ ಬದುಕ್ತಾ ಇದ್ದೀವಿ, ನಮ್ಮ ಜೀವನಕ್ಕೆ ಒಂದು ಸರ್ಕಾರದ ರಕ್ಷಣೆ ಇದೆ, ಪೊಲೀಸರು ನಮ್ಮನ್ನು ಕಾಯ್ತಾ ಇದ್ದಾರೆ, ಗಡಿಯಲ್ಲಿ ಸೈನಿಕರು ನಮ್ಮನ್ನು ಕಾಯ್ತಾ ಇದ್ದಾರೆ, ಹಾಗಾಗಿ ನಾವು ನೆಮ್ಮದಿಯ ಜೀವನವನ್ನು ಮಾಡ್ತಾ ಇದ್ದೀವಿ ಅಂತ ಅನೇಕ ಜನರಲ್ಲಿ ನಮ್ಮಲ್ಲೊಂದು ಭ್ರಮೆ ಇದೆ. ಆದರೆ ನನಗನಿಸೋದು, ನೀವು ಕರ್ನಾಟಕ ಅಥವಾ ಭಾರತದ ಯಾವುದೇ ದೇಗುಲಗಳಿಗೆ ಹೋಗಿ 10-20 ಲಕ್ಷ ಜನ ಸಂದರ್ಶನ ಮಾಡುವಂಥ ದೇವಾಲಯಗಳು ಭಾರತದಲ್ಲಿವೆ. ಇದೇ ಪುತ್ತೂರಿನ ಜಾತ್ರೆಗೆ ಅಥವಾ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಜಾತ್ರೆಗೆ ಸಾವಿರಾರು ಜನ, ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ. ಯಾವ ಭದ್ರತೆ ಇದೆ ಅಲ್ಲಿ? ಯಾವ ಭದ್ರತೆಯೂ ಇಲ್ಲ. ಯಾರೋ ಒಬ್ಬ ಏನಾದರೂ ಒಂದು ಕೆಟ್ಟ ಕೆಲಸ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಬಂದರೆ ಅನಾಮತ್ತಾಗಿ ಮಾಡಿ ಹೋಗ್ಬೋದು. ಭಾಳ ಸುಲಭದಲ್ಲಿ ಒಂದು 10-20 ಸಾವಿರಾರು ಜನರನ್ನು ಕೊಂದು ಹೋಗುವಂಥ ಒಂದು ಅಭದ್ರತೆ ನಮ್ಮ ದೇಶದಲ್ಲಿದೆ. ಆದರೆ ನಮ್ಮ ದೇಶದಲ್ಲಿ ಈವರೆಗೂ ಕೂಡ ಆ ರೀತಿಯ ಘಟನೆಗಳು ನಡೆಯಲಿಲ್ಲ. ಕಾರಣ ಏನು? ಕಾರಣ ಏನು ಅಂತ ಕೇಳಿದರೆ, ಈ ಜಗತ್ತಿನಲ್ಲಿ ಈ ಸಂಸ್ಕೃತಿಯನ್ನು, ಈ ಪರಂಪರೆಯನ್ನು ಕಾಪಾಡುವಂಥ ಒಂದು ಅದ್ಭುತವಾದಂಥ ಅಲೌಕಿಕ ಶಕ್ತಿ ನಮ್ಮ ಮಧ್ಯದಲ್ಲಿದೆ. ಅದು ಯಾವುದು ಕೇಳಿದರೆ ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಂಥ ಅನೇಕ ಆಚರಣೆಗಳು. ಇವತ್ತು ಕುಂಭಮೇಳಕ್ಕೆ ನೀವು ಹೋಗಿ ನೋಡಿದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ನಾಗಾ ಸಾಧುಗಳು, ದಶನಾಮಿ ಪರಂಪರೆಯವರು ಎಲ್ಲ ಸಾಧು ಸಂತರಲ್ಲಿ ಬಂದಿದ್ದಾರೆ. ಆ ಸಾಧು ಸಂತರು ಕಳೆದ 12 ವರ್ಷಗಳಿಂದ ಯಾವುದೋ ಹಿಮಾಲಯದ ಗುಹೆ ಒಳಗಡೆ, ಯಾವುದೋ ಗಿರಿಕಂದರಗಳಲ್ಲಿ, ಪರ್ವತಗಳ ಎಡೆಯಲ್ಲಿ, ಯಾವುದೋ ಕಾಡಿನ ಒಳಗಡೆ ಹಠಯೋಗದ ಮೂಲಕ ತಪಸ್ಸನ್ನು ಆಚರಿಸಿ ಜಗತ್ತಿನ ಒಳಿತಿಗಾಗಿ ಆ ಎಲ್ಲ ಸಿದ್ಧಿ ಶಕ್ತಿಗಳನ್ನು ಸಂಪಾದನೆ ಮಾಡಿ ಅದನ್ನು ತಂದು ಆ ತ್ರಿವೇಣಿ ಸಂಗಮದಲ್ಲಿ ಬೆಳಿಗ್ಗೆ ಯಾವಾಗ ಕುಂಭ ಆ ಮುಹೂರ್ತ ಇದೆ, ಶಾಹಿ ಸ್ನಾನದ ಮುಹೂರ್ತ ಇದೆ, ಆ ಹೊತ್ತಿಗೆ ಎಲ್ಲರೂ ಕೂಡ ನೀರಿಗೆ ಜಿಗಿತಾರೆ, ಅವರು ಸ್ನಾನವನ್ನು ಮಾಡುತ್ತಾರೆ. ಅಲ್ಲಿಂದ ಮತ್ತೆ ತಮ್ಮ ತಲೆಯನ್ನು, ತಮ್ಮ ಜಟಗಳನ್ನೆಲ್ಲ ಬೋಳಿಸಿಕೊಂಡು ಮತ್ತೆ ಅವರು ಹೋಗಿಬಿಡ್ತಾರೆ. ಎಲ್ಲಿಂದ ಬಂದರು, ಹೇಗೆ ಬಂದರು, ಎಲ್ಲಿಗೆ ಹೋದರು, ಯಾವ ಲೆಕ್ಕಾಚಾರವೂ ನಿಮಗೆ ಸಿಗಲ್ಲ. ಆ ನಂತರ ಜನರು ಹೋಗಿ ಅಲ್ಲಿ ಸ್ನಾನವನ್ನು ಮಾಡಬೇಕು. ಇದರ ಸಂದೇಶ ಏನು ಕೇಳಿದರೆ, ಅವರು 12 ವರ್ಷದಲ್ಲಿ ಸಂಪಾದನೆ ಮಾಡಿದಂಥ ಆ ಎಲ್ಲ ಪುಣ್ಯ ಸಂಚಯವನ್ನು ತಂದು ಲೋಕದ ಕಲ್ಯಾಣಕ್ಕಾಗಿ ಬಂದು ನದಿಗೆ ಬಿಡ್ತಾ ಇದ್ದಾರೆ. ಆ ನದಿಯ ಮೂಲಕ ನಾವೆಲ್ಲರೂ ಕೂಡ ಭಕ್ತರು, ನಾವೆಲ್ಲರೂ ಕೂಡ ಲೌಕಿಕ ಸಮಾಜದಲ್ಲಿ ಬದುಕುವಂಥ ನಾವೆಲ್ಲ ಸಂಸಾರಸ್ಥರು ಹೋಗಿ ಅಲ್ಲಿ ಮುಳುಗು ಹಾಕಿ ಅವರ ಪುಣ್ಯದಿಂದ ಒಂದಷ್ಟನ್ನು ನಾವು ಸಂಪಾದನೆ ಮಾಡಿಕೊಂಡು ಬರ್ತೀವಿ. ಹಾಗಾಗಿ ನಮ್ಮಲ್ಲಿ ಈ ದೇವತಾ ಸಾನ್ನಿಧ್ಯಗಳಿಗೆ 12 ವರ್ಷಗಳಿಗೊಮ್ಮೆ ಬ್ರಹ್ಮಕಲಶವನ್ನು ಮಾಡುವಂಥ ಪರಂಪರೆ ಕೂಡ ಇದೆ. ಕುಂಭದಲ್ಲಿ ನೀರನ್ನು ಅಭಿಮಂತ್ರಿಸಿ, ನೀರಂದರೆ ಜೀವಜಲ ನಿಮಗೆಲ್ಲ ಗೊತ್ತಿದೆ. ಜಗತ್ತಿನಲ್ಲಿ ಅನೇಕ ಜೀವ ಜಗತ್ತು ನಮಗೆ ಈ ಭೂಮಿಯ ಮೇಲೆ ಕಾಣೋದಕ್ಕೆ ಯಾಕೆ ಸಿಗತ್ತೆ ಅಂದರೆ ಭೂಮಿಯಲ್ಲಿ ನೀರಿದೆ ಅನ್ನೋ ಕಾರಣಕ್ಕಾಗಿ. ಬೇರೆ ಎಲ್ಲ ಕಡೆಗಳಲ್ಲಿ ಜೀವಿಗಳಿದ್ದಾರೆ ಅಂತ ಮೊದಲು ಹುಡುಕೋದಲ್ಲ, ನೀರಿದೆಯಾ ಅಂತ ಹುಡುಕ್ತಾರೆ. ನೀರಿದ್ರೆ ಜೀವಿಗಳಿದ್ದಾವೆ ಅಂತ ಅರ್ಥ. ಹಾಗಾಗಿ ಆ ಜೀವ ಚೈತನ್ಯ ಅನ್ನೋದು ಇರೋದು ನೀರಲ್ಲಿ. ಹಾಗಾಗಿ ನಮಗೆ ಯಾವುದೋ ಒಂದು ಮನೆಯಲ್ಲಿ ಪೂಜೆ ಮಾಡಬೇಕಿದ್ರೆ ಕಲಶವನ್ನು ಸ್ಥಾಪನೆ ಮಾಡಬೇಕು. ಯಾವುದೋ ಒಂದು ಪ್ರೇತ ಬಾಧೆ ಇದೆ, ಆವಾಹನೆ ಮಾಡಬೇಕಂದ್ರೆ ಒಂದು ತೆಂಗಿನಕಾಯಿ ಬೇಕು, ಅದರಲ್ಲಿ ನೀರಿದೆ. ಯಾವುದೋ ಒಂದು ದೈವದ ಭಂಡಾರ ಇಳಿಸಬೇಕಿದ್ರೆ ಒಂದು ತೆಂಗಿನಕಾಯಿ ಬೇಕು, ಅದರೊಳಗಡೆ ನೀರಿದೆ. ಯಾವುದೋ ನೀರನ್ನು ಚಿಮುಕಿಸಿದಾಗ ಮೈ ಮೇಲೆ ಶಕ್ತಿಯ ಆವೇಶ ಆಗತ್ತೆ, ನೀರನ್ನು ಚಿಮುಕಿಸಿದಾಗ ಆ ಶಕ್ತಿಯ ಆವೇಶ ಇಳಿಯುತ್ತೆ. ಹೀಗಾಗಿ ಈ ನೀರಿನ ಮೂಲಕ ಒಂದು ಶಕ್ತಿಯನ್ನು ಸಂಕಲ್ಪಿಸಿ ಅದನ್ನು ಆ ಆರಾಧನೆಯಲ್ಲಿ ಬಳಸಿಕೊಳ್ಳುವಂಥ ಪ್ರವೃತ್ತಿ ನಮ್ಮಲ್ಲಿದೆ. ಒಂದು ಅದ್ಭುತವಾದಂಥ ತಾಂತ್ರಿಕವಾದಂಥ ಸಂಯೋಜನೆ ನಾವು ಜಗತ್ತಿನಲ್ಲಿ ಬೇರೆ ಎಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ. ದಕ್ಷಿಣ ಭಾರತದಲ್ಲಿ ಆ ತಂತ್ರ ಮಾರ್ಗದ ಮೂಲಕ ಅನೇಕ ಶಕ್ತಿಗಳ ಉಪಾಸನೆಯನ್ನು ನಮ್ಮ ಹಿರಿಯರು ಮಾಡಿದರು. ಈ ಮಣ್ಣಿನಲ್ಲಿ ಸುಬ್ರಹ್ಮಣ್ಯ ದೇವರನ್ನು ಸಂಕಲ್ಪಿಸಿದಂಥ ಆ ಮಹಾಪುರುಷ, ಆ ಸನ್ಯಾಸಿ ಅಥವಾ ಆ ತಾಂತ್ರಿಕ ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಆ ಸಂಕಲ್ಪ ಶಕ್ತಿ ಎಷ್ಟಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಅನೇಕ ವರ್ಷಗಳ ಕಾಲ ಯಾವುದೋ ಮರದ ಬುಡದಲ್ಲಿ ಪಾಳು ಬಿದ್ದಿದ್ದಂಥ ಆ ಮಂದಿರ, ಆ ಗುಡಿಗೆ
ಮತ್ತೊಮ್ಮೆ ಹೇಗೆ ಒಂದು ಭೂಮಿಯಲ್ಲಿ ಬಿದ್ದಂಥ ಬೀಜ ಮೊಳಕೆ ಒಡೆದು ಒಂದು ವಟವೃಕ್ಷವಾಗಿ ಎದ್ದು ನಿಲ್ಲತ್ತೆ, ಅದೇ ರೀತಿ ಇಡೀ ಊರಿನ ಸಮಸ್ತರನ್ನು ಕೂಡ ಹಾಕೊಂಡು ಮತ್ತೆ ಆ ಕ್ಷೇತ್ರ ಎದ್ದು ನಿಂತಿದೆ. ಇದು ಅಲ್ಲಿ ಆ ಋಷಿಗಳು, ಆ ಮಹರ್ಷಿಗಳು ಸಂಕಲ್ಪಿಸಿದಂಥ ಆ ಶಕ್ತಿಯ ಬಲ. ಒಮ್ಮೆ ಔರಂಗಜೇಬ ಇದೇ ಎಲ್ಲಿ ಕುಂಭಮೇಳ ನಡೀತಾ ಇದೆ ಅದೇ ಪ್ರಯಾಗದ ಮೇಲೆ ದಾಳಿ ಮಾಡ್ದ. ದಾಳಿ ಎಷ್ಟು ಭೀಕರವಾಗಿತ್ತು ಅಂತ ಕೇಳಿದ್ರೆ ಅಲ್ಲಿರುವಂಥ ಎಲ್ಲ ದೇವಾಲಯಗಳನ್ನು ಧ್ವಂಸ ಮಾಡ್ದ. ಯಾರು ಹೇಳಿದ್ರಂತೆ ಇಲ್ಲೊಂದು ಅಕ್ಷಯ ವಟವೃಕ್ಷ ಅಂತ ಇದೆ, ಒಂದು ಮರ ಇದೆ. ಆ ಮರದ ಬುಡದಲ್ಲಿ ಬೆಂಕಿ ಉರಿತಾ ಇದ್ರು ಕೂಡ ಅದರ ಒಂದು ಚಿಗುರು ಕೂಡ ಬಾಡೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಹಿಂದೂಗಳ ಅತ್ಯಂತ ಪವಿತ್ರ ಮರ ಅಂತ ಹೇಳ್ತಾರೆ. ಅದು ಅಕ್ಷಯ ವಟವೃಕ್ಷ ಅಂತ ಅದಕ್ಕೆ ಹೆಸರಿದೆ. ನಾವೊಂದು ಕೆಲಸ ಮಾಡೋಣ, ಆ ಮರವನ್ನು ಬುಡದಿಂದ ನಾಶ ಮಾಡಿದರೆ ಈ ಎಲ್ಲ ಹಿಂದೂಗಳ ನಂಬಿಕೆಯೇ ಸತ್ತು ಹೋಗುತ್ತೆ. ಹಾಗಾಗಿ ಆ ಮರವನ್ನು ನಾಶ ಮಾಡಬೇಕು ಅಂತ ಔರಂಗಜೇಬ ಆದೇಶ ಮಾಡ್ದ. ಆ ಮರವನ್ನು ಬುಡದಿಂದ ಕಡ್ದು ಹಾಕಿದ್ರಂತೆ. ಇನ್ಯಾವತ್ತೂ ಈ ಮರ ಚಿಗುರಬಾರದು ಅಂತ ಅದರ ಮೇಲೆ ಶೀಶೆ, ಕಾದ ಸೀಸವನ್ನು ಎರೆದು ಹೋದ್ರಂತೆ. ಆದರೆ ಆ ಮಣ್ಣಿನ ಆ ಋಷಿ ಮುನಿಗಳು ಆ ಪ್ರಯಾಗದಲ್ಲಿ, ಆ ತೀರ್ಥಕ್ಷೇತ್ರದಲ್ಲಿ ಮಾಡಿದಂಥ ಸಾಧನೆಯ ಶಕ್ತಿ ಎಷ್ಟು ಅಂತ ಕೇಳಿದ್ರೆ, ಔರಂಗಜೇಬನ ಕುದುರೆ ಮರಳಿ ದಿಲ್ಲಿಯನ್ನು ಮುಟ್ಟುವ ಮೊದಲು ಇಲ್ಲಿ ಆ ಸೀಸವನ್ನು ಒಡೆದು ಮತ್ತೆ ಅಕ್ಷಯ ವಟವೃಕ್ಷ ಚಿಗುರಿಕೊಂಡಿತ್ತಂತೆ. ಇದನ್ನ ಜದುನಾಥ್ ಸರ್ಕಾರ ಅವರು, ಇತಿಹಾಸಕಾರ ಜದುನಾಥ್ ಸರ್ಕಾರ ಅವರು ತನ್ನ ಪುಸ್ತಕದಲ್ಲಿ ದಾಖಲು ಮಾಡ್ತಾರೆ. ಹೀಗಾಗಿ ಜಗತ್ತಿನಲ್ಲಿ ಎಲ್ಲ ನಾಗರಿಕತೆಗಳು ನಾಶ ಆದರೂ ಕೂಡ ಈ ಸನಾತನವಾದಂಥ ಹಿಂದೂ ಧರ್ಮ ಇವತ್ತಿಗೂ ಕೂಡ ನಾಶ ಆಗಲಿಲ್ಲ. ಇದನ್ನು ನಾಶ ಮಾಡುವಂಥ ಅನೇಕ ಪ್ರಯತ್ನಗಳಾಯಿತು, ಅನೇಕ ದಾಳಿಗಳು ನಡೆದವು. ರಕ್ತದ ಹೆಸರಿನಲ್ಲಿ ಕೆಸರಿನಲ್ಲಿ ಹೆಜ್ಜೆಯನ್ನು ಇಡ್ತಾ ಕತ್ತಿಯನ್ನು ಹಿಡಿದುಕೊಂಡು ನಮ್ಮ ದೇವಾಲಯಗಳನ್ನು ಧ್ವಂಸ ಮಾಡಿದ್ರು, ವಿಗ್ರಹಗಳನ್ನು ಮುರಿದು ಹಾಕಿದ್ರು, ದೇವಾಲಯಗಳ ಒಳಗಡೆ ಗೋಹತ್ಯೆಯನ್ನು ನಡೆಸಿದ್ರು, ನಮ್ಮ ತಾಯಂದಿರನ್ನ ವಿದೇಶಗಳಿಗೆ ಅಪಹರಣ ಮಾಡುವಂಥ ಕೆಲಸಗಳಾಯಿತು. ಸಾವಿರಾರು ಜನರ ನರಸಂಹಾರ ನಡೆದ ಬಳಿಕ ಕೂಡ ಆ ಎಲ್ಲ ಭಸ್ಮಾವಶೇಷದಿಂದ ಈ ಸಮಾಜ ಮತ್ತೆ ಎದ್ದು ನಿಲ್ತಾ ಇದೆ. ಕಾರಣ ಏನು ಅಂತ ಕೇಳಿದ್ರೆ, ನಮ್ಮ ಸಮಾಜ ಕೇಂದ್ರೀಕೃತವಾಗಿರೋದು ಯಾವುದರ ಮೇಲೆ ಅಂತ ಕೇಳಿದ್ರೆ ರಾಜಕೀಯ ವ್ಯವಸ್ಥೆಯ ಮೇಲಲ್ಲ. ನಮ್ಮ ವ್ಯವಸ್ಥೆ ಕೇಂದ್ರೀಕೃತವಾಗಿರೋದು ಈ ರೀತಿಯ ದೇವಸ್ಥಾನಗಳು, ದೈವಸ್ಥಾನಗಳ ಧಾರ್ಮಿಕ ವ್ಯವಸ್ಥೆಯ ಮೇಲೆ. ಹಾಗಾಗಿ ಯಾವತ್ತಿನವರೆಗೆ ನಮ್ಮ ಆ ದೇವಸ್ಥಾನಗಳಲ್ಲಿ ಒಂದು ನಂದಾದೀಪ ಬೆಳಗ್ತಾ ಇರುತ್ತೋ ಆವತ್ತಿನವರೆಗೆ ನಮ್ಮ ಧರ್ಮಕ್ಕೆ, ನಮ್ಮ ಸಂಸ್ಕೃತಿಗೆ ಯಾವುದೇ ಚ್ಯುತಿ ಬರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಬಹಳ ದೊಡ್ಡ ದುರಂತವನ್ನು ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಆ ದುರಂತ ಏನು ಅಂತ ಕೇಳಿದ್ರೆ, ನಮ್ಮಲ್ಲಿ ಕೋಟ್ಯಾಂತರ ಜನ ಆಸ್ತಿಕರಿದ್ದಾರೆ, ಕೋಟ್ಯಾಂತರ ಜನ ದೇವರ ಭಕ್ತರಿದ್ದಾರೆ. ಆದರೆ ಧರ್ಮದ ಕೆಲಸ, ಸಮಾಜದ ಕೆಲಸ ಅಂದರೆ ಎಲ್ಲರೂ ಬರಲ್ಲ. ಇದು ಬಹಳ ಅಪಾಯಕಾರಿ ಬೆಳವಣಿಗೆ. ನೋಡಿ, ನೀವು ತಿರುಪತಿಗೆ ಹೋದರೆ 2 ದಿನ ಮುಗಿದ್ರೂ ಕೂಡ ಲೈನ್ ಸಾಗೋದಿಲ್ಲ, ಅಷ್ಟು ಜನ ಅಲ್ಲಿ ದೇವರ ದರ್ಶನಕ್ಕೆ ಬರ್ತಾರೆ. ಯಾವುದೋ ಒಂದು ಬ್ರಹ್ಮಕಲಶ ಆಗಿ ಹೋದರೆ ಮರುದಿನ ಪತ್ರಿಕೆಯಲ್ಲಿ ಬರ್ತದೆ, ಇಷ್ಟು ಲಕ್ಷ ಜನ ಊಟ ಮಾಡಿ ಹೋದರು ಅಂತ ಬರುತ್ತೆ. ಯಾವುದೋ ಒಂದು ದೇವಸ್ಥಾನದಿಂದ ವರ್ಷಕ್ಕೆ 100 ಕೋಟಿ ರೂಪಾಯಿ ಸರ್ಕಾರಕ್ಕೆ ಆದಾಯ ಇದೆ ಅಂತ ಬರುತ್ತೆ. ಆದರೆ ಇದೆಲ್ಲವೂ ಕೂಡ ನಮ್ಮ ಸಮಾಜದ ಸುಭದ್ರತೆಯಲ್ಲಿ ಅಥವಾ ಸಮಾಜವನ್ನು ಬಲಿಷ್ಠಗೊಳಿಸುವುದರಲ್ಲಿ ಇದರ ಪಾತ್ರ ಎಷ್ಟು ಅನ್ನೋದನ್ನು ನಾವು ಅರಿತುಕೊಳ್ಳಬೇಕು. ಕರಾಚಿಯಲ್ಲಿ 1947ರಲ್ಲಿ ಯಾವಾಗ ಪಾಕಿಸ್ತಾನ ಮತ್ತು ಭಾರತದ ವಿಭಜನೆ ಆಯಿತೋ ಆ ಸಮಯದಲ್ಲಿ ಪಾಕಿಸ್ತಾನದ ಕರಾಚಿ ಒಳಗಡೆ ಒಂದು ಕಾಲೂರಾಮ್ ಅನ್ನುವಂಥ ದೇವಸ್ಥಾನದ ಜೀರ್ಣೋದ್ಧಾರ ಆಗಿತ್ತಂತೆ. ಆ ಕಾಲದಲ್ಲಿ 2 ಕೋಟಿ ರೂಪಾಯಿ ಖರ್ಚು ಮಾಡಿ ಆ ದೇವಸ್ಥಾನವನ್ನು ಅಲ್ಲಿಯ ಸಿಂಧಿ ಸಮಾಜದವರು ಜೀರ್ಣೋದ್ಧಾರ ಮಾಡಿದರು ಅಂತ ಹೇಳ್ತಾರೆ. ಆದರೆ ಧಾರ್ಮಿಕ ವ್ಯವಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ಆ ಸಿಂಧಿ ಜನಾಂಗದವರು, ಪಾಕಿಸ್ತಾನದ ಹಿಂದೂ ಸಮಾಜ ಸಾಮಾಜಿಕವಾಗಿ ಬಲಿಷ್ಠ ಆಗಲಿಲ್ಲ. ಕಾರಣ 1947ರಲ್ಲಿ ಅವರು ಪರಕೀಯರಾಗಿ, ತಾವು ಹುಟ್ಟಿ ಬೆಳೆದ ನೆಲದಲ್ಲೇ ಪರಕೀಯರಾಗಿ ಬದುಕುವಂಥ ಸ್ಥಿತಿ ನಿರ್ಮಾಣ ಆಯಿತು. ಕಾಲೂರಾಮ್ ದೇವಸ್ಥಾನ ಕೂಡ ಉಳಿಲಿಲ್ಲ. 7,000ಕ್ಕೂ ಅಧಿಕ ದೇವಸ್ಥಾನಗಳನ್ನು ಧ್ವಂಸ ಮಾಡಿದರು. ಹಾಗಾಗಿ ಕೇವಲ ದೇವಸ್ಥಾನಗಳು, ಅಲ್ಲಿ ದೇವರಿಗೆ ಒಡವೆ, ಅಲ್ಲಿ ದೇವರಿಗೆ ಉತ್ಸವಗಳು, ಇದಿಷ್ಟೇ ನಡೆದರೆ ಸಾಕಾಗೋದಿಲ್ಲ. ಅದರ ಮೂಲಕ ಸಾಮಾಜಿಕ ಸಂಘಟನೆ ಕೂಡ ನಡೀಬೇಕು. ಆ ಸಾಮಾಜಿಕ ಸಂಘಟನೆಗೆ ಈ ರೀತಿಯಾದಂಥ ಒಂದಷ್ಟು ಧಾರ್ಮಿಕ ವೇದಿಕೆಗಳನ್ನು ನಾವೆಲ್ಲ ಬಳಸ್ಕೊಳ್ಳೋಣ. ಇವತ್ತು ನಮ್ಮ ಸಮಾಜಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಯಾವುದು ಕೇಳಿದ್ರೆ ಒಂದು ಧಾರ್ಮಿಕ ಶಿಕ್ಷಣ. ನಾನೀಗ ಬರುವಾಗ ಅನೇಕ ಜನರ ಬಳಿ ವಿಚಾರಿಸುವಾಗ ಅವರು ಹೇಳಿದರು,
ಈ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಶಾಲೆ ಕೂಡ ನಡೀತಾ ಇತ್ತು ಅಂತ. ನೋಡಿ, ನಮ್ಮ ಹಿರಿಯರು ಎಲ್ಲ ಕಡೆಗಳಲ್ಲಿ ಕೂಡ ಶಾಲೆಗಳನ್ನು ಆರಂಭ ಮಾಡಿರೋದು ಎಲ್ಲಿ ಕೇಳಿದ್ರೆ ದೇವಸ್ಥಾನದ ಪಕ್ಕದಲ್ಲೇ. ಹಿಂದೆ ಐಗಳ ಮಠ ಅನ್ನುವಂಥ ಒಂದು ಪರಂಪರೆ ಇತ್ತು, ಐಗಳ ಮಠ ಅಂತ. ಅಲ್ಲಿ ಪಾಠ ಮಾಡುವಂಥ ಗುರುಗಳಿರ್ತಾ ಇದ್ರು. ಜಾತಿ ಮತ ಭೇದವನ್ನು ಬಿಟ್ಟು ಎಲ್ಲರಿಗೂ ಕೂಡ ಒಂದಷ್ಟು ಲೌಕಿಕವಾದಂಥ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ಆ ಮಠಗಳ ಮೂಲಕ ನಡೀತಾ ಇತ್ತು. ಆದರೆ ಕಾಲಾನಂತರದಲ್ಲಿ ಬ್ರಿಟಿಷರು ಆ ರೀತಿಯ ಎಲ್ಲ ಗುರುಕುಲಗಳನ್ನ, ವಿದ್ಯಾಕೇಂದ್ರಗಳನ್ನು ಮುಚ್ಚಿದ್ರು. ಹೊಸದಾದ ಶಿಕ್ಷಣ ವ್ಯವಸ್ಥೆಯನ್ನು ಆರಂಭ ಮಾಡಿದರು. ನಮ್ಮ ದೇವಸ್ಥಾನಗಳಿಗೂ ಮತ್ತು ಆ ಶಿಕ್ಷಣ ಸಂಸ್ಥೆಗಳಿಗಿದ್ದಂಥ ಆ ಬಾಂಧವ್ಯ ಕಡಿದು ಹೋಯಿತು. ಹಾಗಾಗಿ ನಮ್ಮ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣ ಅನ್ನುವಂಥದ್ದು ಇವತ್ತು ಸಿಗ್ತಾ ಇಲ್ಲ. ಸಂವಿಧಾನದಲ್ಲಿ ಆರ್ಟಿಕಲ್ 30ರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಬಹುಸಂಖ್ಯಾತವಾದಂಥ ಹಿಂದೂ ಸಮಾಜ ಯಾವುದೋ ಒಂದು ಭಗವದ್ಗೀತೆಯ 4 ಶ್ಲೋಕಗಳನ್ನು ಶಾಲೆಯ ಒಳಗಡೆ ಮಕ್ಕಳಿಗೆ ಹೇಳೋದಕ್ಕೆ ಅವಕಾಶ ಇಲ್ಲ. ಆ ರೀತಿಯಾದಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇರಬೇಕಿದ್ರೆ, ಮುಂದಿನ ದಿನದಲ್ಲಿ ನಮ್ಮ ಸಮಾಜವನ್ನು ಸದೃಢಗೊಳಿಸಬೇಕಿದ್ರೆ ಒಂದು ಧಾರ್ಮಿಕ ಶಿಕ್ಷಣವನ್ನು ದೇವಸ್ಥಾನ ಕೇಂದ್ರಿತವಾಗಿ ನಾವು ಕೊಡೋದು ಸಾಧ್ಯ ಇದೆಯಾ? ವಾರಕ್ಕೆ 1 ದಿನ ಆದರೂ ಕೂಡ ನಮ್ಮ ಗ್ರಾಮದ ಎಲ್ಲ ಮಕ್ಕಳನ್ನು ದೇವಸ್ಥಾನದಲ್ಲಿ ಸೇರಿಸಿಕೊಂಡು ಅವರಿಗೆ ಧಾರ್ಮಿಕ ಶಿಕ್ಷಣವನ್ನು ಕೊಡಬಹುದಾ? ಇದರ ಬಗ್ಗೆ ಇವತ್ತು ನಮ್ಮ ಸಮಾಜ ಗಂಭೀರವಾಗಿ ಯೋಚನೆಯನ್ನು ಮಾಡಬೇಕು. ಇವತ್ತು ನಿನ್ನೆ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು. ಆ ಕಾರ್ಯಕ್ರಮದಲ್ಲಿ 3 ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು. ಆ 3 ಪುಸ್ತಕಗಳ ಲೇಖಕರು ಯಾರು ಅಂತ ಕೇಳಿದ್ರೆ, ಒಂದು ಸಮಯದಲ್ಲಿ ಬೇರೊಂದು ಮತಕ್ಕೆ ಮತಾಂತರಗೊಂಡು ಅಲ್ಲಿರುವಂಥ ಒಂದಷ್ಟು ಅಪಾಯಕಾರಿ ವಿಚಾರಗಳನ್ನು ತಿಳ್ಕೊಂಡು ಆನಂತರ ತಮ್ಮ ಮಾತೃಧರ್ಮಕ್ಕೆ ಮರಳಿ ಬಂದವರು ಬರೆದಂಥ ಪುಸ್ತಕ. ಆ ಪುಸ್ತಕ ಬರೆದಂಥ 3 ಹೆಣ್ಣು ಮಕ್ಕಳು ಹೇಳ್ತಾರೆ, ನಮಗೆ ನಮ್ಮ ಧರ್ಮದ ಧಾರ್ಮಿಕ ಶಿಕ್ಷಣದ ಕೊರತೆ ಇತ್ತು, ಹಾಗಾಗಿ ನಾವು ಇನ್ನೊಂದು ಧರ್ಮಕ್ಕೆ ಹೋಗಿಬಿಟ್ವಿ. ಇವತ್ತು ನಮ್ಮ ಮಕ್ಕಳು ನಮ್ಮ ಧರ್ಮದಲ್ಲಿ ಗಟ್ಟಿಯಾಗಿ ಉಳಿಬೇಕು ಅಂತಾದರೆ ನಮ್ಮ ಸಮಾಜ ಒಂದಷ್ಟು ಧಾರ್ಮಿಕ ಚಿಂತನೆಯನ್ನು, ಧಾರ್ಮಿಕ ಶಿಕ್ಷಣವನ್ನು ಈ ದೇವಸ್ಥಾನಗಳ ಮೂಲಕ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಆ ಮೂಲಕ ದೇವಸ್ಥಾನ ಕೇಂದ್ರಿತವಾಗಿ ಹಿಂದೂ ಸಮಾಜವನ್ನು ಸಂಘಟಿತಗೊಳಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಅನೇಕ ಸಂದರ್ಭಗಳಲ್ಲಿ ನಮ್ಮ ದೇಶದ ಮುಂದಿನ ಒಂದು 50-60 ವರ್ಷದ ನಂತರ ನಮ್ಮ ಬದುಕೇನು ಅನ್ನೋದ್ರ ಬಗ್ಗೆ ಬಹಳ ಒಂದು ಆತಂಕ ನಮ್ಮನ್ನೆಲ್ಲ ಕಾಡುತ್ತೆ. ಬಹಳ ಆತಂಕ ನಮ್ಮನ್ನು ಕಾಡುತ್ತೆ. ಇದೇ ರೀತಿ ನಮ್ಮ ಜನಸಂಖ್ಯೆ ಇಳಿತ, ಇನ್ನೊಂದು ಕಡೆಯಲ್ಲಿ ಕೋಮು ಧ್ರುವೀಕರಣ, ಸಮಾಜಗಳ ನಡುವೆ ಅಶಾಂತಿ, ಒಂದು ಕಡೆಯಲ್ಲಿ ರಾಜಕೀಯವಾಗಿ ದುರ್ಬಲಗೊಳ್ತಾ ಇರುವಂಥ ಹಿಂದೂ ವ್ಯವಸ್ಥೆ, ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ಮುಂದಿನ 40-50 ವರ್ಷದ ನಂತರ ನನ್ನ ಊರು, ನನ್ನ ದೇಶ ಎಲ್ಲಿರ್ಬೋದು ಅನ್ನೋದರ ಬಗ್ಗೆ ನಾವು ಯೋಚನೆಯನ್ನು ಮಾಡಬೇಕು. ಆ ಗಂಭೀರವಾದಂಥ ಚಿಂತನೆಯನ್ನು ಮಾಡೋದಕ್ಕೆ ಈ ರೀತಿಯ ಬ್ರಹ್ಮಕಲಶದ ವೇದಿಕೆಗಳು ಒಂದಷ್ಟು ಕೆಲಸವನ್ನು ಮಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಬಾಂಗ್ಲಾದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂಸಾಚಾರಗಳು ನಡೀತಾ ಇವೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂಸಾಚಾರ ನಡೀತಾ ಇದೆ. ಕೇವಲ 1 ತಿಂಗಳಲ್ಲಿ 2200 ಅಲ್ಪಸಂಖ್ಯಾತರ ಮೇಲಿನ ದಾಳಿಯ ಪ್ರಕರಣಗಳು ದಾಖಲಾಗಿವೆ. ಈ ರೀತಿಯಾದಂಥ ಸ್ಥಿತಿ ಆ ವಂಗದೇಶಕ್ಕೆ ಬಂತು ಯಾಕೆ ಅನ್ನೋದನ್ನು ಇವತ್ತು ನಾವು ಇಲ್ಲಿ ಯೋಚನೆಯನ್ನು ಮಾಡಬೇಕು. ದೇಶ ವಿಭಜನೆ ಆಗುವುದಕ್ಕಿಂತ ಮೊದಲು ಯಾವ ನೆಲದಲ್ಲಿ ರವೀಂದ್ರನಾಥ ಟಾಗೋರ್ ಅವರು, ತ್ರೈಲೋಕ್ಯನಾಥ ಚಕ್ರವರ್ತಿ ಅವರು, ಬಿಪಿನ್ ಚಂದ್ರಪಾಲ್ ಅವರು, ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಪ್ರಫುಲ್ಲ ಚಾಕಿ, ಬಾಗಾ ಜತಿನ್, ಕಲ್ಪನಾ ದತ್ತ, ಪ್ರೀತಿಲತಾ ವಡ್ಡೇದಾರ್, ಈ ದೇಶಕ್ಕೆ ಒಂದೇ ಮಾತರಂ ಅಂತ ಗೀತೆಯನ್ನು ಕೊಟ್ಟಂತ ಬಂಕಿಮ ಚಂದ್ರ ಚಟರ್ಜಿಯವರು ಹುಟ್ಟಿದಂಥ ನೆಲದಲ್ಲಿ ಇವತ್ತು ಹಿಂದೂ ಸಮಾಜದ ಸ್ಥಿತಿ ಅತ್ಯಂತ ಬರ್ಬರವಾಗಿದೆ. ಯಾವ ಚಂಡಿಕೆಯನ್ನು, ಯಾವ ಮಹಾಕಾಳಿಯನ್ನು ನಾವು ಪೂಜೆ ಮಾಡ್ತೀವಿ, ಯಾವ ಶಿವನನ್ನು, ಯಾವ ವಿಷ್ಣುವನ್ನು, ಯಾವ ಕೃಷ್ಣನನ್ನು ನಾವು ಪೂಜೆ ಮಾಡ್ತೀವಿ, ಅದೇ ದೇವರನ್ನು ಪೂಜೆ ಮಾಡುವಂಥ ನಮ್ಮ ಸಮಾಜದ ಬಂಧುಗಳು ಅಪಾಯವನ್ನು ಎದುರು ನೋಡ್ತಾ ಇದ್ದಾರೆ. ರಾತ್ರಿ ಮಲಗಿದವರು ಬೆಳಗ್ಗೆ ಹೇಳ್ತಾರೆ ಅನ್ನುವಂಥ ಭರವಸೆ ಇಲ್ಲ. ರಾತ್ರಿ ಹೊತ್ತಿನಲ್ಲಿ ಯಾರೋ ಬರಬಹುದು, ಮನೆಗಳಿಗೆ ಬೆಂಕಿ ಹಚ್ಚಿ ಹೋಗ್ಬೋದು. ಮನೆಯಿಂದ ಹೊರಗೆ ಹೋದಂಥ ಮಗಳು ರಾತ್ರಿ ಮನೆಗೆ ಮರಳಿ ಬರ್ತಾಳೆ ಅನ್ನುವಂಥ ಗ್ಯಾರಂಟಿ ಇಲ್ಲ. ಈ ರೀತಿಯ ಸ್ಥಿತಿ ಬಾಂಗ್ಲಾದೇಶದಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣ ಏನು ಕೇಳಿದರೆ, ಬಾಂಗ್ಲಾದೇಶದಲ್ಲಿ ಹಿಂದೂ ಸಮಾಜ ದುರ್ಬಲ ಆಯಿತು. ಧಾರ್ಮಿಕ ವ್ಯವಸ್ಥೆಗಳು ಸದೃಢಗೊಳ್ಳೋದು ಮಾತ್ರ ಅಲ್ಲ, ಸಾಮಾಜಿಕ ವ್ಯವಸ್ಥೆ ಕೂಡ ಸದೃಢಗೊಳ್ಳಬೇಕು. ಹಾಗಾಗಿ ನಾವು ಪ್ರತಿಯೊಂದು ಮನೆಗಳಲ್ಲಿ ವ್ಯಕ್ತಿ ನಿರ್ಮಾಣಕ್ಕೆ ಮಹತ್ವವನ್ನು ಕೊಡೋಣ. ಮನೆಗಳಲ್ಲಿ ಹಿಂದೂ ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸುವಂಥ ಕೆಲಸವನ್ನು ಮಾಡೋಣ. ವಾರಕ್ಕೊಮ್ಮೆ ಆದರೂ ಕೂಡ ಗ್ರಾಮಸ್ಥರೆಲ್ಲ ಸೇರಿ ದೇವಾಲಯದಲ್ಲಿ
ದೇವರ ಸನ್ನಿಧಾನದಲ್ಲಿ ಒಂದಾಗುವಂಥ ಸಂಕಲ್ಪವನ್ನು ನಾವು ಈ ಸಂದರ್ಭದಲ್ಲಿ ಆ ಸಂಕಲ್ಪವನ್ನು ತೊಡೋಣ. ಅದರ ಜೊತೆಗೆ ಜಾತಿ, ಮತ, ಪಂಥ, ಭಾಷೆ ಹೆಸರಿನಲ್ಲಿ ಹರಿದು ಹಂಚಿ ಹೋಗಿರುವಂಥ ಹಿಂದೂ ಸಮಾಜವನ್ನು ಒಂದುಗೂಡಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡೋಣ. ಈ ರೀತಿ ನಾವು ಮಾಡಿದ್ದು ಹೌದು ಅಂತ ಆದರೆ, ಯಾರನ್ನ ದೇವಸೇನಾನಿ ಅಂತ ಕರೆದ್ರು ಆ ರೀತಿಯ ಸುಬ್ರಹ್ಮಣ್ಯ ಅಧರ್ಮಿಗಳ ವಿರುದ್ಧ ಈ ಸಮಾಜಕ್ಕೆ ಇನ್ನಷ್ಟು ಶಕ್ತಿಯನ್ನು ಕೊಡ್ತಾನೆ. ಧರ್ಮದ ಸಂಸ್ಥಾಪನೆಗೆ ಅವನು ನಮಗೆ ಪ್ರೇರಣೆಯನ್ನು ಕೊಡ್ತಾನೆ. ಈ ಸಮಾಜ ಯಾವತ್ತೂ ಕೂಡ ಇನ್ನೊಂದು ಸಮಾಜಕ್ಕೆ ಹಾಳಾಗಲಿ ಅಂತ ಬಯಸಿದ ಸಮಾಜವೇ ಅಲ್ಲ. ಇವತ್ತು ಕೂಡ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಸಣ್ಣ ಪೂಜೆ ಆದರೂ ಕೂಡ ಕಾಲೇ ವರ್ಷದ ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ಅಂತ ಹೇಳ್ತಾರೆ. ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯ. ಈ ರೀತಿಯಾಗಿ ಲೋಕಃ ಸಮಸ್ತ ಸುಖಿನೋ ಭವಂತು, ಇಡೀ ಜಗತ್ತಿಗೆ ಮಂಗಳ ಆಗಲಿ ಅಂತ ಬಯಸಿದಂಥ ಸಮಾಜ ಇದ್ರೆ ಅದು ಸನಾತನವಾದಂಥ ಹಿಂದೂ ಸಮಾಜ. ಈ ಸನಾತನ ಹಿಂದೂ ಸಮಾಜದ ಈ ಒಂದು ಆಶಯ, ಈ ಒಂದು ಸಂದೇಶ ಇಡೀ ಜಗತ್ತಿಗೆ ಹರಡಬೇಕು ಅಂತಾದರೆ ಭಾರತ ಮೊದಲು ಸದೃಢವಾಗಿ ಎದ್ದು ನಿಲ್ಲಬೇಕು. ಆ ಸಮಾಜ ಸದೃಢವಾಗಿ ಎದ್ದು ನಿಲ್ಲಬೇಕು ಅಂತಾದರೆ ನಮ್ಮ ಪ್ರತಿ ಮನೆಗಳಲ್ಲಿ ಕೂಡ ಹಿಂದೂ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಮಕ್ಕಳಿಗೆ ಕೊಡುವಂಥ ಕೆಲಸವನ್ನು ಮಾಡೋಣ. ಈ ದೇಶದ ಇತಿಹಾಸ ಏನು, ಈ ದೇಶದ ಪರಂಪರೆ ಏನು, ನಮ್ಮ ಪೂರ್ವಸೂರಿಗಳು ಮಾಡಿದಂಥ ತ್ಯಾಗ ಬಲಿದಾನ ಪರಂಪರೆಯ ಕತೆ, ಅದರ ಜೊತೆಗೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳು, ಈ ಎಲ್ಲ ವಿಚಾರಗಳನ್ನು ನಿಮ್ಮ ಮಕ್ಕಳಿಗೆ ಎಳವೆಯಲ್ಲೇ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದರೆ, ಹೇಗೆ ಒಬ್ಬ ಭುವನೇಶ್ವರಿಯ ಪ್ರಯತ್ನದಿಂದ ಒಬ್ಬ ವಿವೇಕಾನಂದ ಹುಟ್ಟಿ ಬಂದ, ಹೇಗೆ ಒಬ್ಬ ಜೀಜಾಮಾತೆಯ ಪ್ರಯತ್ನದಿಂದ ಒಬ್ಬ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿ ಬಂದರು, ಒಬ್ಬ ವಿದ್ಯಾವತಿಯ ಪ್ರಯತ್ನದಿಂದ ಒಬ್ಬ ಭಗತ್ ಸಿಂಗ್ ಹೇಗೆ ತಯಾರಾದ್ನೋ, ಅದೇ ರೀತಿಯಾಗಿ ನಮ್ಮ ತಾಯಂದಿರ ಪ್ರಯತ್ನದಿಂದ ಒಂದು ಸದೃಢವಾದಂಥ ಹಿಂದೂ ಸಮಾಜ ನಿರ್ಮಾಣ ಆಗಲಿ ಅನ್ನುವಂಥ ಆಶಯದ ಜೊತೆಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ. ಸನಾತನ ಸಂಸ್ಕೃತಿ ಪರಂಪರೆಯ ದರ್ಶನ ಮಾಡಿಸಿ ಧರ್ಮ ಜಾಗೃತಿಯ ವಿವೇಕ ವಿಚಾರಗಳಿಂದ ಹದಗೊಂಡ ಪರಿಪಕ್ವ ನುಡಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಈಗ ಸಾಧಕರಿಗೆ ಆದರದ ಸನ್ಮಾನಿಸಲ್ಪಡುವವರು ಶ್ರೀ ಚಂದಪ್ಪ ಮೂಲ್ಯ, ಬ್ರಹ್ಮ ಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರು, ಅಮೂಲ್ಯ ಗ್ಯಾಸ್ ಏಜೆನ್ಸಿಯ ಮಾಲಕರು, ವೇದಿಕೆಯ ಗಣ್ಯರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯ ಮುಂಭಾಗದಲ್ಲಿ ಶ್ರೀ ಚಂದಪ್ಪ ಮೂಲ್ಯ ಇವರು ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇವರ ಪರಿಚಯ: ಬಂಟ್ವಾಳ ತಾಲೂಕಿನ ಕನ್ಯಾನ ಗ್ರಾಮದ ದಿವಂಗತ ಕೊರಗು ಮೂಲ್ಯ ಮತ್ತು ದಿವಂಗತ ಶ್ರೀಮತಿ ಸುಬ್ಬಮ್ಮ ದಂಪತಿಗಳ 8ನೇ ಪುತ್ರರಾಗಿ 1950ರಲ್ಲಿ ಜನಿಸಿದವರು ಶ್ರೀ ಡಿ ಚಂದಪ್ಪ ಮೂಲ್ಯರವರು. ಇವರ ರಾಷ್ಟ್ರ ಸೇವೆಯ ಆಯಾಮಗಳೆಂದರೆ ಗಡಿ ಭದ್ರತಾ ಪಡೆ BSF, ಇದರಲ್ಲಿ 37 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ಕಮಾಂಡೆಂಟ್ ಹುದ್ದೆಯಲ್ಲಿ 2007ರಲ್ಲಿ ನಿವೃತ್ತಿ ಹೊಂದಿದ ರಾಷ್ಟ್ರ ಸೇವಾ ಸೇನಾನಿ. 1971ರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಭಾಗವಹಿಸಿ ಉತ್ತಮ ನೇತೃತ್ವಕ್ಕಾಗಿ ಸಂಗ್ರಾಮ ಮೆಡಲ್, ಪಶ್ಚಿಮ ಸ್ಟಾರ್, ಸೇನಾ ಮೆಡಲ್ಗಳ ಪ್ರಶಸ್ತಿ ವಿಜೇತರು. ಪಂಜಾಬಿನ ಅಮೃತಸರ್ ಗೋಲ್ಡನ್ ಟೆಂಪಲ್ ಬ್ಲೂ ಸ್ಟಾರ್ ಆಪರೇಷನ್ಗಳಲ್ಲಿ ಉಗ್ರವಾದಿಗಳ ವಿರುದ್ಧ ಹೋರಾಟದ ಅನನ್ಯ ಸೇವೆಗೆ ಗರಾಜ್ ಮೆಡಲ್ ಮತ್ತು ವಿಶಿಷ್ಟ ಸೇವಾ ಮೆಡಲ್ ಪ್ರಶಸ್ತಿಯ ಹೆಗ್ಗಳಿಕೆ ಇವರದು. 1986ರಿಂದ 1993ರ ತನಕ ಸತತ 7 ವರ್ಷಗಳವರೆಗೆ ಪ್ರಧಾನಮಂತ್ರಿಗಳು ಮತ್ತು ವಿವಿಧ ಗಣ್ಯರಿಗೆ ಸುರಕ್ಷಾ ಕವಚವಾಗಿ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋದಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ರಾಷ್ಟ್ರ ಪ್ರಶಸ್ತಿಯ ಗರಿಯನ್ನು ಏರಿಸಿಕೊಂಡವರು. ಗಡಿ ರಕ್ಷಣಾ ಪಡೆ BSF ಅಲ್ಲಿ ಅಧಿಕಾರಿಯಾಗಿದ್ದು ಪಂಜಾಬ್, ಡಿಲ್ಲಿ, ಜಮ್ಮು ಕಾಶ್ಮೀರ, ಅಸ್ಸಾಂ, ರಾಜಸ್ಥಾನ, ಗುಜರಾತ್ ಹೀಗೆ ದೇಶದ ವಿವಿಧ ಕಡೆಗಳಲ್ಲಿ ಕಾರ್ಯನಿರ್ವಹಣೆಯ ಕಾರ್ಯದಕ್ಷತೆಗಾಗಿ ಒಟ್ಟು 54 ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡವರು. ರಾಷ್ಟ್ರ ಸೇವೆ ಮಾತ್ರವಲ್ಲದೆ ಧಾರ್ಮಿಕ ಚಟುವಟಿಕೆಯಲ್ಲೂ ತೊಡಗಿಸಿಕೊಂಡ ಧರ್ಮನಿಷ್ಠರು. ಕನ್ಯಾನ ಗ್ರಾಮದ ದೇಲಂತಬೆಟ್ಟು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು
ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶಾಭಿಷೇಕದಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ, ಮಂಗಳೂರು ಕುಲಶೇಖರದಲ್ಲಿರುವ ವೀರನಾರಾಯಣ ದೇವರ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಣೆ, ಪ್ರಸ್ತುತ ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಣೆ, ಮನೆ ಮನೆಯಲ್ಲೂ ಭಗವದ್ಗೀತೆ ಅಭಿಯಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಸುಮಾರು 3,000ಕ್ಕಿಂತಲೂ ಹೆಚ್ಚು ಭಗವದ್ಗೀತೆ ಪುಸ್ತಕಗಳ ಉಚಿತ ವಿತರಣೆ ಅವರದ್ದು. ಪ್ರಸಕ್ತ ಕರ್ನಾಟಕ ರಾಜ್ಯದ ನಿವೃತ್ತ ಯೋಧರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮತ್ತು ಕರ್ನಾಟಕ ಸೆಂಟ್ರಲ್ ಗವರ್ಮೆಂಟ್ ಪೆನ್ಷನರಿ ಅಸೋಸಿಯೇಷನ್ ಕಾರ್ಯಕಾರಿ ಸಮಿತಿಯ ಸದಸ್ಯ ಹಾಗೂ ಅಮೂಲ್ಯ ಗ್ಯಾಸ್ ಏಜೆನ್ಸಿಯ ಮಾಲಕರಾಗಿ ಉತ್ತಮ ಸೇವೆ ಸಲ್ಲಿಸುತ್ತಿರುವ ತಮ್ಮನ್ನು ಸುಬ್ರಹ್ಮಣ್ಯನ ಪದತಳದಲ್ಲಿ ಪ್ರಸಾದ ರೂಪವಾಗಿ ಸನ್ಮಾನಿಸುತ್ತಿದ್ದೇವೆ. ತಮಗೆ ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಆ ಸ್ವಾಮಿ ಕರುಣಿಸಲಿ. ನಿಮ್ಮ ಈ ಸೇವಾ ಕಾರ್ಯ ನಿರಂತರ ಸಾಗುತ್ತಿರಲಿ ಎಂದು ಹಾರೈಸುತ್ತಾ ಶಾಲು, ಸ್ಮರಣಿಕೆ ಹಾಗೂ ಪ್ರಸಾದವನ್ನು ನೀಡಿ ವೇದಿಕೆಯ ಗಣ್ಯರು ತಮ್ಮನ್ನು ಸನ್ಮಾನಿಸಲಿಕ್ಕಿದ್ದಾರೆ. ದೇವರ ಪ್ರಸಾದ ರೂಪವಾಗಿ ನಾವೀಗ ಅವರನ್ನು ಗೌರವಿಸ್ತಾ ಇದ್ದೇವೆ. ಅಭಿವಂದನೆಗಳು ಸರ್. ಈಗ ಶ್ರೀ ಚಂದಪ್ಪ ಮೂಲ್ಯ ಇವರ ಹೃದಯದ ನುಡಿಗಳಿಗೆ ವೇದಿಕೆ ಸಜ್ಜಾಗಿ. ನಮ್ಮ ಏನಿ ಸುಬ್ರಹ್ಮಣ್ಯ ದೇವಸ್ಥಾನದ ಅಷ್ಟಬಂಧನ ಬ್ರಹ್ಮಕಲಶೋತ್ಸವದ 4ನೇ ದಿನದ ಉಜ್ಜೆಯಡು ಶಾಮಿಲಾತ ಅಂಚೆನೆ ಈ ಧರ್ಮಸ ಬಿಟ್ಟು ಈ ತನ್ನಡ ಧರ್ಮದ ಬಗ್ಗೆ ನಂಗೆ ನೀತಿ ಬೋಧನೆ ಮಲ್ತಿನಂಚಿನ ಶ್ರೀಕಾಂತ್ ಶೆಟ್ರೆ ವೇದಿಗಡುಪ್ಪನ ಅಣ್ಯ ಗಣ್ಯರೇ ಮೂಲು ಸೇರಿದ ನಂತರ ಜನಸ್ತೋಮ ಸುಬ್ರಹ್ಮಣ್ಯನ ಭಕ್ತರೇ, ದೇವರ ಭಕ್ತರೇ, ಭಕ್ತಾಭಿಮಾನಿಗಳೇ, ಒಂದು ಭಾಷಣದ ಪೊರ್ತತ್ತು ಸತ್ಯದ ತುಡಾರ್ತು ಎರೆಬತ್ತನಕ್ಲು ಮಾತ ಜಾತಿ ಕಾತೊಂದುಲ್ಲ ಏಪ ಸತ್ಯದ ತುಡಾರ್ತು ಉರುವಾಪಣ ಪಂಡದು ಇತ್ತೇನೆ ವೇಳೆ ಕರಿಯೊಂದುಂಡು ಆಂಡ ಯಾನು ಒಂಜಿ ಪಾತ್ರೆ ಪಂಡದು ಇನ್ನಿತ್ತಾನೆ ಈ ಒಂಜಿ ಸಂದರ್ಭಡು ಒಂಜಿ ಪಾತ್ರೆ ಪಂಡದು ಎನ್ನ ಭಾಷಣ ಒಂದು ತೊಡೆದು ಮುಂಡೆ ಇತ್ತೆ ಪನ್ಲೇಖನ ನಮ್ಮ ಶ್ರೀಕಾಂತ್ ಶೆಟ್ರು ಧರ್ಮದ ಬಗ್ಗೆ ಧರ್ಮ ವಿಲೋಪನೆಗ ಧರ್ಮ ರಕ್ಷಣೆಗೆ ದುಂಬುದ ಕಾಲದು ತ್ರೇತಾಯುಧಿ ತಂಟ ಭಗವಾನ್ ಶ್ರೀಕೃಷ್ಣರೇ, ಭಗವಾನ್ ಶ್ರೀರಾಮೇ ಅಂಚೆನೆ ದೇವತೆಲು ಬತ್ತದ ನಮ್ಮ ರಕ್ಷಣೆ ಮಂತನುಂಡು ಆಂಡ ಇತ್ತೆ ನಡಪುನೆ ಕಲ್ಜಿಗೋಡು ನಮ್ಮನ ರಕ್ಷಣೆ ಮನಪೀರ ನಮ್ಮನ ಏರ್ಲ ದೇವರು ಬರೆಯರಿ ಕಲ್ಜಿಗೋಡು ನಮ್ಮ ರಕ್ಷಣೆ ನಾಮನೇ ಮಲ್ತು ನೋಡು ಐಕ್ಯ ಬೋಡಾದ ಇಂಚಿನ ಕಾರ್ಯ ಹಿಂದುತ್ವದ ಪ್ರಚೋದನಿತ್ಯ ನಡತ್ತೊಂದುಂಡು ಅಲ್ಪ ಈ ಬ್ರಹ್ಮ ಕಲೋತ್ಸವ ಪಂಡ ಒಂಜಿ ಗ್ರಾಮಡು ನಮ್ಮ ಮಾತ ಸೇರ್ದು ನಮ್ಮ ಒಗ್ಗಟ್ಟಿನ ಪ್ರದರ್ಶಿಸಿದಂಡ ದುಷ್ಟರು ನಮ್ಮಡು ದೂರ ಎಪ್ಪಿರಿ ಅಂಚೆನೆ ಈ ಕೆಲಸ ಪ್ರತಿ ಹಳ್ಳಿಡ್ಲ ಪ್ರತಿಯೊಂದು ಜಾಗ ಇಡ್ಲ ಆಂಡ್ ನಾನೇ ಮಾತ್ರ ನಮಕೋ ದುಂಬುಗು ಏಳಿಗೆ ಇತ್ತೆ ನಿಖಿಲಿ ತೆರಿದಿಪ್ಪರು ಇತ್ತೆ ರಾಷ್ಟ್ರೋತ್ಥಾನ ಅವೊಂದುಂಡು ಹಿಂದುತ್ವದ ರಾಷ್ಟ್ರೋತ್ಥಾನ ಅವೊಂದುಂಡು ವಾಲ್ಪದ ಉತ್ತರ ಪ್ರದೇಶ ನಿಕ್ಲಿಕ್ಕೆ ಎಂಡರ್ನಾಂಡ ಏತೇತೋ ವರ್ಷ 40 ವರ್ಷದಿಂಚಿ ಮುಗಿತನಂಚಿನ ದೇವರನ್ನ ಆ ಇಲ್ಲದೆ ಆತನ ಮದ್ದಿನ ನುಮಂತನಗ ಆಲ್ಪಡ ದೇವರೇ ಮೂರ್ತಿ ಬತ್ತೊಂದುಂಡು ಉತ್ತರ ಪ್ರದೇಶಡು ಭಾರಿಯಾದ ಒಂಜಿ ಅಭಿವೃದ್ಧಿ ಅವೊಂದುಂಡು
ಎಂಗೆ ತುಂದು ಖುಷಿ ಹಾಪುಂಡು ಯಾನೊಂಜಿ ಪನ್ಪುನ ಸತ್ಯ ಸಂಗತಿ ಯಾನು ತಿರುಗೊಂದು ಪುನಗ ಕಾಶಿಗೆ ಮೂಜಿ ಸರ್ತಿ ಪೋತ ಹೊರ 5 ವರ್ಷಕ್ಕೂ ದುಂಬು ಹೊರ 21 ವರ್ಷಕ್ಕೂ ದುಂಬು ಒಂತೆ ಒಂಜಿ ಇತ್ತೆ 15 ದಿನಕ್ಕೂ ದುಂಬು ದಾನೇತ್ರ ಬಂಡ ಆ ಕಾಶಿಗೆ ದುಂಬುಗ ಪೋನಾಗ ನಮ್ಮ ದಾಯ ಬತ್ತೊಂದು ಆವಡಿತ್ತಿನ ಗಲ್ಲಿ ಗಲ್ಲಿಡು ಐ ಕೊಂಜಿ ಅಲ್ಪ ಅಲ್ಪ 70,000 ದೇವಸ್ಥಾನ ಅಂಚಿನ ಪುನಗ ಆ ದರ್ಶನ ಮನ್ಪೇರೆ ಪೋನಾಗ ನಮ್ಮ ಮನಸ್ಸಿಗೆ ಒಂಜಿ ಉಲ್ಲಾಸ ಶಾಂತಿ ತಿಕ್ಕೊಂದಿದ್ದಂಡು 21 ವರ್ಷ ದುಂಬುಗೋರ ಪೋತೆ ಅಪಗಲ ಆಗುವ ಪರಿಸ್ಥಿತಿ ಇದ್ದಿಂಡು ಆಂಡ ಇತ್ತೆದ ಗೌರ್ಮೆಂಟ್ ಮೋದಿ ಗೌರ್ಮೆಂಟ್ ಬತ್ತಿ ಬುಕ್ಕೋ ಆರ ಅಯೋಧ್ಯದ ಕಾಶಿದ ನಕ್ಷ ಬದಲಿ ಹಣ್ಣು ತೂಣ್ದಾಂಡ ನಂಗೆ ಭಾರಿ ಸಂತೋಷ ಒಂದುಂಟು ಅವತ್ತಂದೆ ದುಂಬುದ ಕಾಲೋಡು ಕಾಶಿ ಪೋಪುನಂಡ ಪ್ರಾಯದಕ್ಲು ಪೋಂತೀರಿ ಯಾನ ಮುರಣಿ ಪೋಯೆ ಅಂಡ ವಿಶೇಷ ಅಂದು APS ಮಲ್ತೊಂದು ಪೋಯನೆ ಪ್ರಾಯದಕ್ಲು ಬತ್ತೊಂದಿರು ಇತ್ತೆ ಅಂಚತ್ ಇತ್ತೆ ವಾಲೆಲ್ಡ್ ವಿದೇಶಿಯಡು ಮಾತೆರ ಪ್ರಯಾತ ಆತಂದು ಕಾಶಿಂದು ಪನ್ಪುನ ಎಂಚಿನ ಅಂದ ತುಯ್ಯರೆ ದುಂಬು ಮದುಮೆನಕ್ಲ ಹನಿಮೂನು ಮನ್ಪೇರೆ ಇತ್ತೆ ಶಿಮ್ಲಾಗ ಪೋಪುಜಿರಿ ಕಾಶಿಗೆ ಅತನ ಅಯೋಧ್ಯೆಗೆ ಬತ್ತೊಂದುಳ್ಳರು ಇಂದು ನಮ್ಮ ಹಿಂದೂ ಸಂಸ್ಕೃತಿದ ಜಾಗೃತಿಯಿಂದ ಅನ್ಪನೊಂದುಲ್ಲೆ ಅಂಚ ಅವತ್ತಂದೆ ಈ ಎಂಕೊಂಜಿನ ಸನ್ಮಾನ ಏನಿತ ಸನ್ಮಾನ ಕೊರಡುಂದಿದ್ದು ಯಾನ್ ಹಿಂದೂ ಸಮಿತಿದ ಸದಸ್ಯ ಆಂಡಲಿಂಕ್ ಸನ್ಮಾನ ಬೋಡ್ಚಿ ಬಂಡೆ ಸನ್ಮಾನದಾಗಿ ಯಾನಿಂಚಿ ಮೂಲ ಬೆನ್ಪುನೆ ಉಪಾಧ್ಯಕ್ಷ ಬೆಂದೊಂದುಲ್ಲೆ ಆತೆ ಯಾರು ನಿಕ್ಕಲ್ನ ಬಂಡೆ ಆಂಡಲ ಒತ್ತಾಯಪೂರ್ವಕವಾಗಿ ಇರೇಗ ಒಂಜಿ ಪ್ರಸಾದ ಸಾರ್ವಜನಿಕರ ಎದುರುಡು ಕೊರಡೊಂದು ವಿನಂತಿ ಮಲ್ತಿನಗಳಾದ್ರ ಯಾನೇನ ಆ ನಿಕ್ಲು ಕೊರ್ತೀನಂಚಿನ ದೇವರನ ಪ್ರಸಾದನು ಸಂತೋಷುಡು ಸ್ವೀಕಾರ ಮಲ್ತೊಂದುಲ್ಲೆ ಇಂದಕ್ಕೆ ಮೂಲ ಕಾರಣ ಇನಿ ಮುಲ್ಪದ ಯಾನಿ ಈ ತೊಂದೆ ಉಜ್ಜದ ಈ ಸಂತೋಷ ತೋಡೋಣ ಎಂಕಲ ಕೆಲವು ಮತ್ತೆ ಮುಲ್ಪಲ ಬತ್ತದು ಬತ್ತೇರಿ ಬರ್ತದೆ ನಮ್ಮ ಬರಡು ಕೆಲಸ ಮನ್ಪೊಡು ಬಂಡದು ಆಂಡ ಈ ಕಮಿಟಿ ದಕ್ಲಿ ನಮ್ಮ ಊರುದ ಈ ಮುಲ್ಪದ ಪಾದಾಳದಕ್ಲಿ ಒಂಜಿ ಕೆಲಸ ಮನಪುನ ಜವನೀರು ಮತ್ತು ತೂಣಗ ಭಾರಿ ಖುಷಿ ಒಂದುಂಡು ಈತರಿ ಎಡೆ ಬಿಡದೆ ರಡ್ಡು ತಿಂಗಳು ದಿಂಚಿ ಆಡಳಿತ ಮಂಡಳಿ ಜೀರ್ಣ ಬುಕ್ಕ ಬ್ರಹ್ಮ ಕಲಶ ಸಮಿತಿ ದಕ್ಲಿ ಅವ ತಂದೆ ಸಮಸ್ತ ಊರ್ದಕ್ಲ ಕೆಲಸ ಮಲ್ತಿನ ಭಾರಿ ಸಂತೋಷಡು ಎಂಕ್ ತೃಪ್ತಿ ಆತಂಡು ಅಂಚನೆ ನಿಕ್ಕಲ್ಕೊರ್ ನಮ್ಮ ಸ್ವೀಕಾರ ಮಲ್ತೊಂದು ನನಾತಲ ನಂಗೆ ಮಾತೆರೆಗ್ಲ ಈ ನನಲ ರಡ್ಡು ಊರಿನ ದಿನೊಟ್ಟು ಅವತ್ತ ದುಂಬುಗ್ಲ ಈ ಊರುದು ಆಪಿನಂಚಿನ ಧರ್ಮ ಸಂಘಟನೆಗೆ ನಮ್ಮ ಮಾತ ಸಹಕಾರ ಕೊರ್ದು ತರಕೊರ್ದು ನಮ್ಮ ಒಗ್ಗಟ್ಟಾದೆ ಹಿಂದೂ ಸಂಸ್ಕೃತಿನ ಒರಿತು ನೋಡೊಂದು ಪನ್ಪುನ ಎನ್ನ ರಡ್ಡು ಪಾತ್ರದೊಟ್ಟಿಗೆ ಎನ್ನ ಪಾತ್ರ ಉಂತಾಬೇನೆ ಎನ್ನೊಟ್ಟಿಗೆ ನಿಕ್ಲು 2 ಸರ್ತಿ ಜೋಡು ಪನ್ಲೆ जय हिंद जय हिंद भारत माता की भारत माता की भारत माता के जय वंदने ತಮ್ಮಂತಹ ಹಿರಿಯರ ಅನುಭವದ ನುಡಿಗಳು ಕಿರಿಯರಿಗೆ ದಾರಿದೀಪಗಳು. ತಮ್ಮ ನುಡಿಗಳಿಗೆ ನಾವು ಹೃತ್ಪೂರ್ವಕವಾಗಿ ವಂದಿಸ್ತಾ ಇದ್ದೇವೆ. ಈಗಾಗಲೇ ನಮಗೆ ಧಾರ್ಮಿಕ ಉಪನ್ಯಾಸ ನೀಡಿದಂತಹ ಶ್ರೀಕಾಂತ್ ಶೆಟ್ಟಿ ಇವರು ನಮ್ಮಿಂದ ಬೀಳ್ಕೊಡ್ತಾ ಇದ್ದಾರೆ. ಕಾರ್ಯಬಾಹುಳ್ಯದಿಂದ ಅನ್ಯ ಕಾರ್ಯ ನಿಮಿತ್ತ ಅವರು ತೆರಳುತ್ತಾ ಇದ್ದಾರೆ. ಅವರಿಗೆ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಅವರನ್ನು ಬೀಳ್ಕೊಳ್ತಾ ಇದ್ದೇವೆ. ಮುಂದೆ ಶ್ರೀ ನಡುಸಾರ್ ಉದಯಶಂಕರ್ ಭಟ್ ಆಡಳಿತ ಸಮಿತಿಯ ಅಧ್ಯಕ್ಷರು, ಅವರ ನುಡಿಗಳಿಗಾಗಿ ನಾವೆಲ್ಲ ಕಿವಿಗಳಾಗೋಣ. ಷಡಾನನಂ ಕುಂಕುಮರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನುಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ. ನಮ್ಮ ಈ ಪದಾಳ ದೇವಸ್ಥಾನದ ಆರಾಧ್ಯ ಮೂರ್ತಿಯಾದ ಸುಬ್ರಹ್ಮಣ್ಯನನ್ನು ನೆನೆಸುತ್ತಾ ಒಂದೆರಡು ಮಾತುಗಳನ್ನು ಈಗ ಹೇಳಲಿಕ್ಕಿದ್ದೇನೆ. ನಮ್ಮ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ದೇವರು ಈಗ ಸದ್ಯದಲ್ಲಿ ಇಲ್ಲಿಗೆ ಬರುವವರಿದ್ದಾರೆ. ಹಾಗೆ ಒಂದು ಕೆಲವು ವಿಷಯಗಳನ್ನು ಅವರು ಬರುವ ಮುಂಚೆ ಈಗ ಹೇಳಲಿಕ್ಕಿದ್ದೇನೆ. ಈ ದೇವಸ್ಥಾನ ಸುಮಾರು 100 ವರ್ಷಗಳಿಂದ ಇಲ್ಲಿ ಪಾಳು ಬಿದ್ದಿತ್ತು. ಎಲ್ಲ ದೇವಸ್ಥಾನದ ಸುತ್ತು ಕಾಡು ಮರಗಳು ಬೆಳೆದು ಕಾಡಿನಂತೆ ಆಗಿತ್ತಿದ್ದು. ಆಮೇಲೆ ಅದು ಆ ಕಾಲದಲ್ಲಿ ಸುಮಾರು ಒಂದು 90 ವರ್ಷಗಳ ಕಾಲ
ಮುಸ್ಲಿಮರ ಸ್ವಾಧೀನದಲ್ಲಿತ್ತು. ಮತ್ತು ಅವರ ಕೈಯಿಂದ ನಾವು ತಗೊಂಡು ನಂತರ ಇಲ್ಲಿ ಈ ದೇವಸ್ಥಾನ ಇದು ಉಪ್ಪಿನಂಗಡಿಯ ಗ್ರಾಮ ದೇವಸ್ಥಾನ ಅಂತ ಹೇಳುವ ಒಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದ ಪ್ರಕಾರ ಇದನ್ನು ಸಾರ್ವಜನಿಕವಾಗಿಯೇ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಅದರಲ್ಲಿ ಕಂಡುಬಂತು. ಹಾಗೆ ಇಲ್ಲಿ ಹಿಂದೆ ನಡಸಾರು ಜಯರಾಮ್ ಭಟ್ರು ಅದರ ಅಧ್ಯಕ್ಷರಾಗಿ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ ಇಲ್ಲಿ ಹಲವಾರು ಜನರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಎಲ್ಲ ಈ ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡಿ 2009 ಇಸವಿಯಲ್ಲಿ ಇಲ್ಲಿ ಪುನಃ ಪ್ರತಿಷ್ಠೆ ಆಗಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನೆರವೇರಿತು. ಆಮೇಲೆ ಭಕ್ತ ಜನರ ಅಪೇಕ್ಷೆ ಪ್ರಕಾರ ಇಲ್ಲಿ ಪೂಜಾದಿಗಳು, ಉತ್ಸವಾದಿಗಳು ಎಲ್ಲ ನೆರವೇರಿ ಈಗ 2ನೇ ಬ್ರಹ್ಮಕಲಶೋತ್ಸವಕ್ಕೆ ಇದೀಗ ಸಿದ್ಧವಾಗಿ ಕಾರ್ಯಕ್ರಮಗಳು ಮೊನ್ನೆ 18ನೇ ತಾರೀಕಿನಿಂದ ನಡೆಯುತ್ತವೆ. ಇನ್ನೀಗ ನಾಡ್ದು 23ನೇ ತಾರೀಕು ಸೋಮವಾರ ದಿವಸ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ನೆರವೇರಲಿಕ್ಕಿದೆ. ಈಗಾಗಲೇ ಇಲ್ಲಿ ಶ್ರೀಕಾಂತ್ ಶೆಟ್ಟರು ಹೇಳಿದ ಪ್ರಕಾರ ನಮ್ಮ ಈ ದೇವಾಲಯ ಅಥವಾ ಯಾವುದೇ ಧಾರ್ಮಿಕ ಕೇಂದ್ರಗಳು ಒಂದು ಜನರಿಗೆ ಒಟ್ಟುಗೂಡಲಿಕ್ಕೆ ಒಂದು ಸ್ಥಳ. ಅದು ನಮ್ಮ ಈ ಹಿಂದೂ ಸಮಾಜ ಅದು ಯಾವಾಗಲೂ ಬಹಳ ಹಿಂದಿನಿಂದಲೂ ನಾವು ಚರಿತ್ರೆಯನ್ನು ನೋಡುವಾಗಲೂ ಒಗ್ಗಟ್ಟು ಅಂತಿದ್ದದ್ದು ಸ್ವಲ್ಪ ಕಡಿಮೆ. ನಮಗೆ ನಮ್ಮ ಬುಡಕ್ಕೆ ತೊಂದರೆ ಬಂದಾಗಲೂ ನಾವು ಎಚ್ಚರಗೊಳ್ಳುವುದಿಲ್ಲ. ಕನ್ನಡದಲ್ಲಿ ಒಂದು ಪದ್ಯ ಇದೆ, 3 ಸಾಗರ 100 ಮಂದಿರ, 3 ಸಾಗರ 100 ಮಂದಿರ ದೈವ ಸಾವಿರವಿದ್ದೊಡೆ, ವೇದವಿದ್ದೊಡೆ ಶಾಸ್ತ್ರವಿದ್ದೊಡೆ, ಘನ ಪರಂಪರೆಯಿದ್ದೊಡೆ, ಗಂಗೆ ಇದ್ದೊಡೆ ಸಿಂಧುವಿದ್ದೊಡೆ, ಗಿರಿ ಹಿಮಾಲಯವಿದ್ದೊಡೆ, ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ ಅಂತ. ನಾವು ಹಿಂದೂ ಸಮಾಜದವರು ಒಟ್ಟರೆ ಮಲಗಿ ನಿದ್ರಿಸುತ್ತಿದ್ದದ್ದೇ ನಮ್ಮ ಶತಮಾನಗಳ ಇತಿಹಾಸದಿಂದಲೂ ಜಾಸ್ತಿ. ನಮ್ಮಲ್ಲಿ ಸಾವಿರಾರು ಜಾತಿಗಳು, 10 ಹಲವು ಪದ್ಧತಿಗಳು, ನಂಬಿಕೆಗಳು, ಆಚರಣೆಗಳು, ವಸ್ತ್ರ ವಿನ್ಯಾಸದ ಕ್ರಮಗಳು, ಆಹಾರದ ಕ್ರಮಗಳು ಎಲ್ಲ ಇದ್ದು ನಮ್ಮಲ್ಲಿ ಏಕರೂಪತೆ ಅಂತ ಹೇಳುವುದು ಎಂದೂ ಇರಲಿಲ್ಲ. ಅದು ಮತ್ತು ಹಾಗಾಗಿ ವಿವಿಧತೆಯಲ್ಲಿ ಏಕತೆಯನ್ನು ನಾವು ಸಾಧಿಸಬೇಕು ಅಂತ ನಮ್ಮ ಹಿರಿಯರು ಎಲ್ಲ ಇಲ್ಲಿ ಪ್ರಯತ್ನ ಪಟ್ಟಿದ್ದರು. ಆದರೆ ಅದನ್ನು ಇಂದಿನವರೆಗೂ ನಮಗೆ ಸಾಧಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳುವುದು ಮಾತ್ರ ಅದು ಬಹಳ ಒಂದು ದುರಂತದ ಸಂಗತಿ. ಈಗ ನಾವು ಇಲ್ಲಿ ವಾರಕ್ಕೊಂದು ದಿವಸ ಮಕ್ಕಳನ್ನು, ಹಿರಿಯರನ್ನು ಒಟ್ಟುಗೂಡಿಸಿಕೊಂಡು ಒಂದು ಕೆಲವು ಕಾರ್ಯಕ್ರಮಗಳನ್ನು ಒಗ್ಗಟ್ಟಿಗೋಸ್ಕರ ಮಾಡಬೇಕು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ಕೆಲವು ವರ್ಷಗಳ ಹಿಂದೆ ಒಮ್ಮೆ ಆರಂಭ ಮಾಡಿದ್ದೆವು ಇಲ್ಲಿ ದೇವಸ್ಥಾನದಲ್ಲಿ. ನಮ್ಮವರೇ ಆದ ಶ್ರೀ ಪೆರಡಕದ ಮಾಲಿಂಗೇಶ್ವರ ಮಾಸ್ಟರ್ ಒಂದು ನೇತೃತ್ವದಲ್ಲಿ ಕೆಲವು ತಿಂಗಳುಗಳವರೆಗೆ ಆ ಕಾರ್ಯಕ್ರಮಗಳು ಇಲ್ಲಿ ನಡೆದವು. ಆದರೆ ಮುಂದಕ್ಕೆ ಅದು ಹೀಗೆ ಮುಂದೆ ಹೋಗಿ ಜನಗಳು ಬರುವುದು ಕಡಿಮೆ ಆಗಿ ನಾನು ಮತ್ತು ನನ್ನ ಮಗ ಇಬ್ಬರೇ ದೇವಸ್ಥಾನದಲ್ಲಿ ಹಾಜರಾಗುವ ಒಂದು ಸಂದರ್ಭ ಒದಗಿ ಬಂತು. ಹಾಗೆ ಆಗದೆ ಇನ್ನು ಮುಂದಕ್ಕೆ ಈಗ ಈ ಒಂದು ಬ್ರಹ್ಮಕಲಶೋತ್ಸವದ ಒಂದು ಸಂದರ್ಭದಲ್ಲಿ ನಾವೆಲ್ಲ ಗ್ರಾಮಸ್ಥರು ಹಾಗೂ ವಿವಿಧ ಭಕ್ತಾದಿಗಳು ಹೇಗೆ ನಾವಿಲ್ಲಿ ಒಟ್ಟು ಸೇರಿದ್ದೇವೋ ಅದೇ ರೀತಿಯಲ್ಲಿ ಈ ಒಂದು ವಿಷಯ ಹೀಗೆ ಮುಂದುವರಿದು ಇಲ್ಲಿ ವಾರಕ್ಕೊಮ್ಮೆ ಆದರೂ ನಾವಿಲ್ಲಿ ಒಟ್ಟು ಸೇರಿ ನಮ್ಮ ಒಂದು ಸಂಘಟನೆಯನ್ನು ಬಲಪಡಿಸುವುದು ಬಹಳ ಒಂದು ಅವಶ್ಯಕವಾದಂಥ ಒಂದು ಸಂಗತಿ. ನಮ್ಮ ಈ ದೇಶದಲ್ಲಿ ಇರುವಂತಹ ಈಗ ಬೇರೆ ಒಂದು ಪಂಥದವರು ವಾರಕ್ಕೊಮ್ಮೆ ಹೇಗೆ ಒಟ್ಟು ಸೇರಿ ಅವರ ಒಂದು ಒಗ್ಗಟ್ಟನ್ನು ನಾವು ಪ್ರದರ್ಶಿಸುತ್ತಿದ್ದಾರೋ ನಾವು ಅದನ್ನು ನೋಡಿಯೂ ನಾವು ಕಲಿಯಲಿಲ್ಲ.
ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ವಿಷಾದಪ್ಯಮೃತಂಗ್ರಾಹ್ಯಂ ಬಾಲಾದಪಿ ಸುಭಾಷಿತಂ ಅಮಿತ್ರಾದಪಿ ಸದೃತ್ತಂ ಸ್ತ್ರೀರತ್ನಂ ದುಷ್ಕುಲಾದಪಿ ಅಂತ. ಅಮೃತವು ವಿಷದಲ್ಲಿ ಬೆರಕೆಯಾಗಿದ್ದರೂ ಕೂಡ ಅದನ್ನು ಪ್ರತ್ಯೇಕಿಸಲಿಕ್ಕೆ ಸಾಧ್ಯವಾದರೆ ನಾವು ಅದನ್ನು ಸ್ವೀಕರಿಸಬೇಕು, ಅದು ಸ್ವೀಕರಿಸಲು ಯೋಗ್ಯ ಅಂತೆ. ಹಾಗೆ ಬಾಲಾದಪಿ ಸುಭಾಷಿತಂ, ಒಂದು ಒಳ್ಳೆಯ ಮಾತನ್ನು ಒಂದು ಸಣ್ಣ ಒಂದು ಮಗು ಹೇಳಿದರೂ ಕೂಡ ನಾವು ಅದನ್ನು ಸ್ವೀಕರಿಸಬೇಕು. ನೀನು ಯಾರು ನನಗೆ ಹೇಳಲಿಕ್ಕೆ 3 ಮಾವಿನಕಾಯಿ ಅಷ್ಟು ಉದ್ದ ಇಲ್ಲ ಅಂತ ಹೇಳಿಯೆಲ್ಲ ಅದನ್ನು ಬಿಡುವಂಥದ್ದಲ್ಲ. ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದಂಥ ಒಂದು ಸಂಗತಿ ಅದು ಎಲ್ಲಿದ್ದರೂ ನಾವು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಅಮಿತ್ರಾದಪಿ ಸದ್ವತ್ತಂ, ನಮ್ಮ ಒಂದು ಒಳ್ಳೆಯ ಒಂದು ನಡವಳಿಕೆ ನಮ್ಮ ಶತ್ರುವಿನಲ್ಲಿದ್ದರೂ ಕೂಡ ಅದನ್ನು ನಾವು ಅದು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದದಂತೆ. ಹಾಗೆಯೇ ಸ್ತ್ರೀರತ್ನಂ ದುಷ್ಕುಲಾದಪಿ ಅಂತ, ಒಂದು ಒಳ್ಳೆಯ ಒಂದು ಕನ್ಯೆ ಬೇರೆ ಒಂದು ಕೆಟ್ಟ ಕುಲದಲ್ಲಿ ಹುಟ್ಟಿದ್ರೂ ಕೂಡ ಆ ಒಂದು ಹುಡುಗಿಯ ನಡವಳಿಕೆ ಗುಣಗಳು ಒಳ್ಳೆದಿದ್ದರೆ ಅವಳನ್ನು ಒಂದು ಸೊಸೆಯಾಗಿ ತಂದುಕೊಳ್ಳಲಿಕ್ಕೆ ಅದನ್ನು ತಂದುಕೊಳ್ಳಬಹುದು, ಅದು ಯೋಗ್ಯ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಹಾಗೆ ನಮ್ಮ ಬೇರೆ ನಾವದನ್ನು ಹಂಸಕ್ಷೀರ ನ್ಯಾಯದಾಗೆ ಒಂದು ಒಳ್ಳೆಯದನ್ನು ಮಾತ್ರ ಸ್ವೀಕಾರ ಮಾಡುವಂತಹ ಒಂದು ಮನಸ್ಸು ನಮಗೆ ಬರಬೇಕು. ನಾವು ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಈಗ ಮೊನ್ನೆಯಿಂದಲೇ ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಉಂಟು. ಹೀಗೆ ಅವರಾಗ ಈ ಶ್ರೀಕಾಂತ್ ಶೆಟ್ಟರು ಹೇಳಿದಾಗೆ ಪ್ರತಿ ವಾರವೂ ನಾವು ಮುಂದಕ್ಕೆ ಇಲ್ಲಿ ಸೇರಬೇಕು ಅಂತ ಹೇಳುವಂಥ ಒಂದು ವಿಷಯವನ್ನು ನಾನು ಕೊನೆಗೆ ಹೇಳಬೇಕು ಅಂತಿದ್ದೆ. ಹಾಗೆ ಈಗ ಈ ಒಂದು ಅವಕಾಶದಲ್ಲಿ ನಾವೀಗ ಹೇಳ್ತಾ ಇದ್ದೇನೆ. ಎಲ್ಲ ನಮ್ಮ ಈ ಗ್ರಾಮಸ್ಥರು ಇಲ್ಲಿ ಈ ಆಸುಪಾಸಿನಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ನಾವು ಮುಂದೆ ತೀರ್ಮಾನ ಮಾಡಿ ಯಾವ ದಿವಸ ಒಟ್ಟು ಸೇರಬಹುದು ಹೇಗೆ ಎನ್ನುವುದರ ವಿಚಾರವಾಗಿ ಒಂದು ಕೂಲಂಕಷವಾಗಿಲ್ಲ ಚರ್ಚಿಸಿ ನಿರ್ಧಾರ ಮಾಡಿ ನಾವು ಒಟ್ಟು ಸೇರುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳುವಂಥ ಒಂದು ಉದ್ದೇಶ ನನ್ನದಿದೆ. ಆಮೇಲೆ ಮತ್ತೊಂದು ಬಹಳವಾದಂತಹ ಒಂದು ಬೇಸರದ ಸಂಗತಿ ಅಂತ ಹೇಳಿದರೆ, ಈ ವಿಚಾರದಲ್ಲಿ ನಮ್ಮ ಧಾರ್ಮಿಕವಾದ ಮುಂದಾಳುಗಳು ಹಾಗೂ ರಾಜಕೀಯವಾದ ಮುಂದಾಳುಗಳು ಈ ಒಂದು ಅಡಿ ಇಟ್ಟರೆ ಈ ಕೆಲಸ ಹೆಚ್ಚು ಸಮರ್ಪಕವಾಗಿ ಸಾಧ್ಯ ಆದೀತು ಅಂತ ಹೇಳಿ ನನ್ನ ನಂಬಿಕೆ. ಆದರೆ ಆ ವಿಚಾರದಲ್ಲಿ ಯಾವುದೇ ಧಾರ್ಮಿಕ ಮುಂದಾಳುಗಳಾಗಲಿ ರಾಜಕೀಯ ಮುಂದಾಳುಗಳಾಗಲಿ ಅವರವರ ಯಾವುದೋ ಒಂದು ಸ್ವಾರ್ಥ ಚಿಂತನೆಯಲ್ಲೇ ಕಾಲ ಕಳೆಯುತ್ತಾ ಇಡೀ ಸಮಾಜವನ್ನು ಅಧಪ್ಪದತ್ತ ಹೋಗುತ್ತಿದ್ದರೂ ಅದನ್ನು ನೋಡದೆ ಕಣ್ಣು ಮುಚ್ಚಿ ಕುಳಿತಿರುವಂಥ ಈ ಒಂದು ಸಂಗತಿ ನಿಜವಾಗಿಯೂ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ನಮ್ಮ ಹಿಂದೂಗಳ ಅಭಿವೃದ್ಧಿಯಲ್ಲಿ ಅದು ಬಹಳ ಒಂದು ಕೆಟ್ಟದು, ಬಹಳ ಖೇದಕರವಾದ ವಿಷಯ ಅಂತ ಹೇಳಲಿಕ್ಕೆ ನನಗೆ ಬಹಳ ಬೇಸರ ಆಗ್ತಾ ಉಂಟು. ಮುಂದಕ್ಕೆ ಈ ಕ್ಷೇತ್ರದಲ್ಲಿ ಕೆಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಹೇಳುವ ಒಂದು ಉದ್ದೇಶ ಇದೆ. ಅದನ್ನು ಯಾವ ರೀತಿ ಮಾಡಬಹುದು, ಹೇಗೆ ಮಾಡಬಹುದು ಅಂತ ಹೇಳುವ ಬಗ್ಗೆ ನಾವು ಒಟ್ಟು ದೇವಸ್ಥಾನದಲ್ಲಿ ಮುಂದೆ ಸಭೆ ಸೇರಿ ಅದನ್ನು ಎಲ್ಲರ ಒಪ್ಪಿಗೆಯೊಡನೆ ನಾವು ಅದನ್ನು ನಿರ್ಧರಿಸಿ ಮಾಡಬೇಕಾಗಿದೆ. ಅದಕ್ಕೆ ತಾವೆಲ್ಲರೂ ಸಜ್ಜಾಗಿ ಅದನ್ನು ಒಂದು ನಿರ್ಧಾರ ಮಾಡುವಂಥ ಆಗಬೇಕು. ಹಾಗೆಯೇ ನಮ್ಮ ಮುಂದಾಳುಗಳು ಈ ಬೇರೆ ಬೇರೆ ಮಠಗಳಲ್ಲಿ ಅಥವಾ ಸ್ವಾಮೀಜಿಯವರಲ್ಲಿ ಎಲ್ಲ ಈ ವಿಷಯವನ್ನು ಹೇಳಿ ಅವರನ್ನು ಕೂಡ ಒಂದೆಲ್ಲ ಒಪ್ಪಿಸಿ ಈ ತೀರ್ಮಾನ ಈ ಹಿಂದೂಗಳು ಒಟ್ಟು ಸೇರುವಂಥ ಒಂದು ಕಾರ್ಯಕ್ರಮವು ನಡೀಬೇಕು ಅಂತ ಹೇಳುವ ಒಂದು ಆಶಯ ನನ್ನದಿದೆ. ಸಂಘೇ ಶಕ್ತಿ ಕಲೌಯುಗೆ ಅಂತ ಒಂದು ಹೇಳ್ತಾರೆ. ಹಾಗಾಗಿ ಒಟ್ಟು ಸೇರುವುದರಲ್ಲೇ ಕಲಿಯುಗದಲ್ಲಿ ಒಂದು ಶಕ್ತಿ ಇರುವುದು ಜನರಿಗೆ ಅಂತ ಹೇಳುವುದು ನಮ್ಮ ಹಿಂದಿನವರು ಹೇಳ್ತಾ ಬಂದಿದ್ದಾರೆ. ಆದರೆ ನಾವು ಅದನ್ನು ಮಾಡ್ತಾ ಇಲ್ಲ. ಹಾಗೆ ಇಷ್ಟು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀ ಕ್ಷೇತ್ರದ ಇತಿಹಾಸ ಹಾಗೂ ಭವಿಷ್ಯದತ್ತ ಮುನ್ನೋಟವನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಶ್ರೀ ನಡುಸಾರು ಉದಯಶಂಕರ ಭಟ್ರು, ಆಡಳಿತ ಸಮಿತಿಯ ಅಧ್ಯಕ್ಷರು. ತಮ್ಮ ನುಡಿಗಳಿಗೆ ನಾವೆಲ್ಲ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಜಗದೀಶ್ ರಾವ್ ಮಣಿಕಾಳ, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು. ಈ ಕ್ಷೇತ್ರದ
ಆರಾಧ್ಯ ದೇವರಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮನಸಾರೆ ನೆನೆಯುತ್ತಾ ದೇವರುಗಳಿಗೂ ವಂದಿಸುತ್ತಾ ಈ ಗ್ರಾಮದ ಸೀಮೆ ದೇವರಾದ ಸಹಸ್ರಲಿಂಗೇಶ್ವರ ಮಹಾಕಾಳಿ ಅಮ್ಮನವರ ಪಾದಾರವಿಂದಗಳಿಗೆ ನಮಿಸುತ್ತಾ ನಮ್ಮ ಸಭಾಧ್ಯಕ್ಷರು ಬರುವವರೆಗೆ ನಮ್ಮ ಕೆಲವು ಅನಿಸಿಕೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಇದಕ್ಕೆ ಮೊದಲು ವೇದಿಕೆಯಲ್ಲಿ 2-3 ಜನ ತಮ್ಮ ಅನಿಸಿಕೆಗಳನ್ನು ಹೇಳಿದರು. ಆ ಅನಿಸಿಕೆಗಳು ನಿಜವಾಗಿ ಸತ್ಯವಾಗಿರ್ತದೆ. ಅದೇ ರೀತಿ ನಾವು ಪಾಲನೆ ಮಾಡುವಂಥ ನಮ್ಮ ಕರ್ತವ್ಯವೂ ಆಗಿರ್ತದೆ. ನಾನು ನಿನ್ನೆ ಹೇಳಿದೆ, ಬ್ರಹ್ಮಕಲಶೋತ್ಸವ ಭಾರಿ ವಿಜೃಂಭಣೆ ನಡೀತಾ ಇದೆ. ಆದರೆ ಮುಂದಿನ 12 ವರ್ಷಗಳ ನಂತರ ನಾವು ಬ್ರಹ್ಮಕಲಶ ಮಾಡೋದು. ಆದರೆ ಅದೇ 12 ವರ್ಷಗಳವರೆಗೆ ನಾವು ವರ್ಷದಲ್ಲಿ ಒಂದು ಸಲ ಜಾತ್ರೆ ಆಗ್ತದೆ, ಒಂದು ಸಲ ಷಷ್ಠಿ ನಡೀತಾ ಇರ್ತದೆ. ನಾವು ಆ 2 ಸಲ ಸೇರಿದರೆ ಅದು ಕನಿಷ್ಠ 500, 600, 1,000 ಜನ, 1,500 ಜನ. ಈಗ ಬ್ರಹ್ಮ ಕಲಶಕ್ಕೆ ದಿವಸಕ್ಕೆ 2,000, 3,000 ಜನ ಆಗ್ತದೆ. ನಾವು ವರ್ಷಾಲು ಒಂದು 3-4 ಸಲ ನಾವು ಕೆಲವು ಹಬ್ಬಗಳನ್ನು ಸಾಮೂಹಿಕವಾಗಿ ಆಚರಿಸಿದರೆ, ದೀಪಾವಳಿ, ಗಣೇಶೋತ್ಸವ, ಶ್ರೀಕೃಷ್ಣಾಷ್ಟಮಿ, ವರಲಕ್ಷ್ಮಿ ವ್ರತ, ನವರಾತ್ರಿ ಹೀಗೆಲ್ಲ ಆಚರಿಸಿದರೆ ನಮ್ಮ ಹಿಂದೂ ಸಂಘಟನೆಯು ಅತ್ಯುತ್ತಮ ಬಲಿಷ್ಠವಾಗಿ ಬೆಳೆಯುತ್ತದೆ. ಮತ್ತೊಂದು, ನಾವು ಇಷ್ಟು ಬಲಿಷ್ಠವಾಗಿ ಇಲ್ಲಿ ಸೇರಿದರೆ ನಮ್ಮ ಶತ್ರುಗಳು ನಮ್ಮ ಒಗ್ಗಟ್ಟನ್ನು ಗುರುತಿಸಿ ನಮ್ಮ ಯಾವುದೇ ನಮಗೆ ಕಿರುಕುಳ ತಂಟೆಗೆ ಖಂಡಿತ ಬರುವುದಿಲ್ಲ. ನಮ್ಮ ಹಿಂದೂಗಳಲ್ಲಿ ಒಂದೇ ಒಂದು ವೈಫಲ್ಯ ಏನಂತ ಹೇಳಿದರೆ, ನಾವು ನಮ್ಮ ಮನೆಯ ಪಕ್ಕದವನಿಗೆ ಪೆಟ್ಟು ಬಿಟ್ಟರೂ ಎಚ್ಚೆತ್ತುಕೊಳ್ಳುವುದಿಲ್ಲ, ನಮ್ಮ ನೆರೆಕರೆಯವರಿಗೂ ಪೆಟ್ಟು ಬಿದ್ದರೂ ಎಚ್ಚೆತ್ತುಕೊಳ್ಳುವುದಿಲ್ಲ, ನಮ್ಮ ಮನೆಯವರಿಗೂ ಪೆಟ್ಟು ಬಿದ್ದರೂ ಎಚ್ಚೆತ್ತುಕೊಳ್ಳುವುದಿಲ್ಲ. ನಮಗೆ ಪೆಟ್ಟು ಬೀಳುವಾಗ ಸ್ವಲ್ಪ ಹಿಂದೆ ಮುಂದೆ ನೋಡ್ತೇವೆ. ಆದರೆ ಇನ್ನೊಂದು ಸಮಾಜದಲ್ಲಿ ಏನು ಅಂತ ಹೇಳಿದ್ರೆ, ಅವರ ಇಡೀ ಸಮಾಜದಲ್ಲಿ ಯಾರಿಗಾದರೂ ಒಬ್ಬನಿಗೆ ಏನಾದರೂ ಅನ್ಯಾಯ ಆದರೆ ಇಡೀ ಸಮಾಜ ಎಚ್ಚೆತ್ತುಕೊಳ್ತದೆ. ನಾವು ಇನ್ನು ಸ್ವಲ್ಪ ಹಿಂದೂಗಳು ಎಚ್ಚೆತ್ತುಕೊಳ್ಳಲೇಬೇಕು. ಎಚ್ಚೆತ್ತುಕೊಳ್ಳದಿದ್ದರೆ ಈಗ ಬಾಂಗ್ಲಾದಲ್ಲಿ ಆದಂಥ ಕಷ್ಟಗಳು ನಮ್ಮ ಉಳಿವಿನ ಪ್ರಶ್ನೆ ಆಗಿರ್ತದೆ. ಆದ್ದರಿಂದ ನಾವು ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಳದಿದ್ದರೆ, ಈಗ ನಾವು ನಮ್ಮ 50 ವರ್ಷ, 60 ವರ್ಷ, 70 ವರ್ಷ ನಮ್ಮ ಈ ಥರ ನಾವು ಮಾಡಿದರೆ ನಮ್ಮ ಮಕ್ಕಳಲ್ಲಿ 10-15 ವರ್ಷದಿಂದ 15-20 ವರ್ಷವರೆಗೆ ನಮ್ಮ ಸಮಾಜ ಇದೇ ಥರ ಮುಂದುವರೆದರೆ ಬಾಂಗ್ಲಾದೇಶದಾಗೆ ಆಗುವಂಥ ಪರಿಸ್ಥಿತಿಯನ್ನು ನಾವು ಹಿಂದೂಗಳು ಗಮನಿಸದೇ ಇದ್ದರೆ, ಎಚ್ಚೆತ್ತುಕೊಳ್ಳದಿದ್ದರೆ, ಮುಂದೊಂದು ದಿನ ನಮ್ಮ ಸಮಾಜ ಹಿಂದೂ ಸಮಾಜವೇ ಇಲ್ಲದಂಥ ಒಂದು ಸಮಯ ಬರ್ಬೋದು ಅಂತೇಳಿ ನನ್ನ ಭಾವನೆ ಆಗ್ತದೆ. ನಾವು ಹಲವಾರು ಕಡೆ ಇದನ್ನೇ ಪ್ರಸ್ತಾಪ ಮಾತಾಡ್ತಾ ಇರ್ತೇವೆ. ಆದರೆ ಈಗಿನ ಮಕ್ಕಳಿಗೆ ಈ ವಿಷಯದಲ್ಲಿ ಇನ್ನೂ ನಮ್ಮ ಅರಿವಾಗಲಿಲ್ಲ. ಯಾಕೆಂತ ಹೇಳಿದರೆ, ಆಗ ಹೇಳಿದಾಗೆ ನಮ್ಮಲ್ಲಿ ಧರ್ಮದ ಪಾಠಗಳು ನಡೀತಾ ಇಲ್ಲ. ನಮ್ಮಲ್ಲಿ ಮನೆಯಲ್ಲಿ ಧರ್ಮದ ಬಗ್ಗೆ ಮಾತಾಡೋದಿಲ್ಲ, ಎಲ್ಲಿಯೂ ಶಾಲೆಗಳಲ್ಲಿಯೂ ಧರ್ಮದ ಪಾಠಗಳು ಇಲ್ಲ, ದೇವಸ್ಥಾನಗಳಲ್ಲಿ ಇಲ್ಲ. ಈಗ ಕೆಲವು ದೇವಸ್ಥಾನಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ, ಆದರೆ ಅದಕ್ಕೆ ಮನೆಯವರು ಕಳಿಸುವುದಿಲ್ಲ. ಈಗ ಉಪ್ಪಿನಗಡಿಯಲ್ಲಿ ಕಳೆದ ವರ್ಷ ತುಂಬ ಸಮಯದಿಂದ ಈ ಧಾರ್ಮಿಕ ಪಾಠಶಾಲೆ ನಡೀತಾ ಇತ್ತು. ಆದರೆ ನಮ್ಮ ಸಮಾಜದವರು ಅದಕ್ಕೆ ಸಹಾಯವನ್ನು, ನಮ್ಮಿಂದ ಸಾಧ್ಯ ಇಲ್ಲದಿದ್ದರೂ ಸಹಾಯವನ್ನು ಕೊಡುವುದಿಲ್ಲ. ದಯವಿಟ್ಟು ನಮ್ಮ ಹಿಂದೂ ಸಮಾಜ ಖಂಡಿತ ಎಚ್ಚೆತ್ತುಕೊಳ್ಬೇಕು. ನಮ್ಮಲ್ಲಿ ಆರ್ಥಿಕ ಸ್ಥಿತಿ, ಧೈರ್ಯ, ಸಂಪತ್ತು ಯಾವುದೂ ಕಡಿಮೆ ಇಲ್ಲ. ನಮ್ಮಲ್ಲಿ ಇರುವುದು ಈ ಧಾರ್ಮಿಕ ಭಾವನೆ, ಧಾರ್ಮಿಕ ಪದ್ಧತಿಯ ಒಂದು ಮನಸ್ಸಿನಲ್ಲಿ ಇಲ್ಲದೆ ಇರುವುದು. ನಮಗೆ ದುಡ್ಡು ದುಡ್ಡು ದುಡ್ಡು. ಇನ್ನು ಬೇರೆ ಬೇರೆ ಧರ್ಮದವರನ್ನು ನೋಡಿ, ಅವರು ವಾರದಲ್ಲಿ ಒಂದು ದಿವಸ ಎಷ್ಟು ಸಣ್ಣ ಮಕ್ಕಳಿಂದ ಹಿಡಿದು 2, 3, 4, 5 ವರ್ಷದಿಂದ ಹಿಡಿದು ಅವರ ಒಂದು ಧಾರ್ಮಿಕ ಪದ್ಧತಿ,
ಯಾವುದನ್ನೂ ಬಿಡುವುದಿಲ್ಲ. ನಮ್ಮಲ್ಲಿ ಯಾರೂ ಒಂದು ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಹೋಗೋದಿಲ್ಲ, ಮನೆಯಲ್ಲಿ ಭಜನೆ ಮಾಡೋದಿಲ್ಲ, ಮನೆಯಲ್ಲಿ ಹಿರಿಯರು ಟಿ ವಿ ನೋಡ್ತಾರೆ, ಮಕ್ಕಳಿಗೆ ಈ ಧರ್ಮದ ಬಗ್ಗೆ ಮಾಹಿತಿಯನ್ನು ಕೊಡೋದಿಲ್ಲ. ನಮ್ಮ ಹಿಂದೂ ಸಮಾಜ ಹೆಚ್ಚಿನ ಮಕ್ಕಳು, ನಮ್ಮ ಮಗ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ದೊಡ್ಡ ಒಬ್ಬ ದುಡ್ಡು ಸಂಪಾದನೆ ಮಾಡುವ ಒಂದು ಮೆಷಿನ್ ಆಗಬೇಕು ಅಂತ ತಿಳಿತಾರೆ. ಆದರೆ ನಮ್ಮ ಒಬ್ಬ ಮಗ ಒಂದು ಸಮಾಜದ ಒಳ್ಳೆಯ ಒಂದು ಜನ ಆಗಬೇಕು ಅಂತ ಯಾರು ಭಾವಿಸಿದ್ರೆ ಅವನಿಗೆ ದುಡ್ಡು ಮಾತ್ರ ಬೇಕಾದ್ದು ಅಂತ ನಾವು ಮಕ್ಕಳನ್ನು ಬೆಳೆಸಿದರೆ ಮುಂದೆ ತಂದೆ ತಾಯಿಗಳು ಪ್ರಾಯಕ್ಕೆ ಹೋಗುವಾಗ ಆ ತಂದೆ ತಾಯಿಗಳು ಒಂದೋ ವೃದ್ಧಾಶ್ರಮಕ್ಕೆ ಸೇರಬೇಕು, ಇಲ್ಲದಿದ್ದರೆ ಅನ್ನ ನೀರಿಲ್ಲದೆ ಅವರೇ ಸಾಯಬೇಕು. ನಾವು ತುಂಬ ಜನರನ್ನು ನೋಡಿದ್ದೇನೆ, ತಿಳ್ಕೊಂಡಿದ್ದೇನೆ. ಮಕ್ಕಳೆಲ್ಲ ಅಮೇರಿಕದಲ್ಲಿರೋದು, ತಂದೆ ತಾಯಿ ವೃದ್ಧಾಶ್ರಮದಲ್ಲಿರೋದು, ಸಾಯುವಾಗ ತಂದೆ ತಾಯಿ ಸಾಯುವಾಗ ಮಕ್ಕಳು ಅಲ್ಲಿಂದೇ ಕೂತ್ಕೊಂಡು 1 ಲಕ್ಷವ 2 ಲಕ್ಷವ 5 ಲಕ್ಷಗ ಯಾರಿಗೆ ಪುರೋಹಿತರಿಗೆ ಅಥವಾ ಸಂಬಂಧಿರಿಗೆ ಕೊಟ್ಟು ಅವರನ್ನು ಬೊಜ್ಜ ಮಾಡಿಬಿಡಿ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿ ಹಿಂದೂ ಸಮಾಜದಲ್ಲಿ ಮಾತ್ರ ಇದು. ನಾವು ಈ ಸಮಾಜ ಎಚ್ಚೆತ್ತುಕೊಳ್ಳದಿದ್ದರೆ ಖಂಡಿತ ಹಿಂದೂ ಸಮಾಜ ಉಳಿಯುವುದಿಲ್ಲ. ಮತ್ತು ನಾವು ಬ್ರಹ್ಮಕಲಶ ಮಾಡಿದ ನಂತರ ಅದೇ 1 ವರ್ಷ ಪ್ರತಿ ವರ್ಷ ಒಂದು 7-8 ಸಲ ಸೇರಿಕೊಂಡು ಮುಂದೆ ಆ ದೇವರ ನಿತ್ಯ ಪೂಜಾ ವಿಧಿವಿಧಾನಗಳು ಈ ಬ್ರಹ್ಮಕಲಶ ಸಮಯದಲ್ಲಿ ಹೇಗೆ ಒಳ್ಳೆಯ ರೀತಿಯಲ್ಲಿ ನಡೆದ ಅದೇ ರೀತಿ ನಡೀಲಿಕ್ಕೆ ತಾವು ತಮ್ಮ ಧನ ಮನ ಸಹಾಯಗಳಿಂದ ಕೊಡಬೇಕು. ಆದ್ದರಿಂದ ದೇವಸ್ಥಾನದ ಆರ್ಥಿಕ ಸ್ಥಿತಿಯೂ ಆಗ್ತದೆ, ನಮಗೆ ಬರುವಾಗ ಒಂದು ನೆಮ್ಮದಿ ಬರ್ತದೆ. ನಾವು ದೇವರ ಸೇವೆ ಮಾಡಿದರೆ ದೇವರಲ್ಲಿ ಸಂಕಲ್ಪ ಇಟ್ಟುಕೊಂಡ್ರೆ ನಮಗೆ ಖಂಡಿತ ಆಯುಷ್ಯ, ಆರೋಗ್ಯ, ಸಂಪತ್ತು ಖಂಡಿತ ಸಿಗ್ತದೆ. ನೀವು ಮಕ್ಕಳು ವಿದ್ಯಾಭ್ಯಾಸ ಮಾಡಿದರೆ ಕೋಟಿ ಸಿಗ್ತದೆ ಅಂತ ಹೇಳಿದರೆ ದುಡ್ಡು ಮಾತ್ರ ಸಿಗ್ಬೋದು, ಮನಸ್ಸಿಗೆ ಸಂತೋಷ ಖಂಡಿತ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಿಂದಿನವರು ಖಾಲಿ ದೇವರುಗಳ ನಂಬಿಕೆಯಿಂದ ದುಡ್ಡು ಬೇಡ ಅವರಿಗೆ, ಅವರು ದಿನನಿತ್ಯ ಪೂಜೆ ಪುರಸ್ಕಾರ ದೇವರ ನಂಬಿಕೆಯಿಂದ ಎಷ್ಟೋ ಈ ಜ್ಯೋತಿಷಿಗಳು ಕಲ್ತಿದ್ದಾರೆ, ದುಡ್ಡಿಂದಲ್ಲ. ಅವರು ಮುಂದಿನ ಹೋಗುಗಳನ್ನು ಅವರಿಗೆ ಆ ದೇವರು ಪ್ರೇರಣೆ ಕೊಟ್ಟು ಅವರು ಕೆಲವು ಸತ್ಯಸಂಗತಿಗಳನ್ನು ತಿಳಿಸ್ತಾರೆ. ಆದರೆ ಈಗ ಯಾರು ಆ ಬಗ್ಗೆ ಚಿಂತನೆ ಮಾಡುವುದಿಲ್ಲ. ದಯವಿಟ್ಟು ನನ್ನ ಕೇಳಿಕೆ, ನಾವು ಹಿಂದೂ ಸಮಾಜ ಎಲ್ಲರೂ ಎಚ್ಚೆತ್ತುಕೊಳ್ಳುವ. ಇಂಥ ದೇವಸ್ಥಾನಗಳು ಶಾಲೆಗಳು ಧಾರ್ಮಿಕ ಕೇಂದ್ರಗಳು ಮತ್ತೊಂದು ನಮ್ಮ ಸಮಾಜದಲ್ಲಿ ಇರುವಂಥ ಬಡಬಗ್ಗರು, ನಾವು ಎಷ್ಟೋ ನಮ್ಮ ಮದುವೆಗೆ ಲಕ್ಷ ಕೋಟಿ ಖರ್ಚು ಮಾಡ್ತೇವೆ. ಆದರೆ ಒಬ್ಬ ಹಿಂದೂ ಸಮಾಜದಲ್ಲಿರುವಂಥ ಬಡವ ಬಂದು ನನ್ನ ಮದುವೆಗೆ ಒಂದು 5,000 ಕೊಡಿ, ಅಥವಾ ನನ್ನ ಮಗನ ವಿದ್ಯಾಭ್ಯಾಸ ಭಾರಿ ಕಷ್ಟ ಆಗ್ತದೆ 5,000 ಕೊಡಿ ಅಂತ ಹೇಳಿದರೆ ನಮ್ಮ ಹಿಂದೂ ಸಮಾಜದಲ್ಲಿ ಕೊಡುವವರಿದ್ದಾರೆ. ಆದರೆ ತುಂಬ ಜನ ಆಚೆ ಹೋಗಿಕೊಂಡು ನನ್ನ ಮಗ ಮಾತ್ರ ಕಲ್ಸಾಕ, ಅವನ ಮಗ ಕಲಿಯೋದು ಬೇಡ ಅಂತೇಳಿ ಒಂದು ಉದ್ದೇಶ ಇರ್ತದೆ. ಆದ್ದರಿಂದ ನಮ್ಮ ಹಿಂದೂ ಸಮಾಜ ನಾವು ಬೆಳಿಬೇಕು, ನಮ್ಮವರು ಬೆಳಿಬೇಕು, ನಮ್ಮ ಆಸುಪಾಸಿನಲ್ಲಿ ಅವರು ಬೆಳಿಬೇಕು, ದೇವರು ಬೆಳಿಬೇಕು, ದೇವಸ್ಥಾನಗಳು ಬೆಳಿಬೇಕು, ದೇವಸ್ಥಾನ ಬೆಳಿಬೇಕು ಎಂಬ ತಮ್ಮ ಒಂದು ಆಶೆಯನ್ನು ಇಟ್ಟುಕೊಳ್ಳುತ್ತಾ ಎಲ್ಲ ಹಿಂದೂ ಬಾಂಧವರು ಈ ವಿಷಯದಲ್ಲಿ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು. ನಾವು ಇನ್ನೂ ಎಚ್ಚೆತ್ತುಕೊಳ್ಳದಿದ್ದರೆ ನಾವು ಖಂಡಿತ ನಾನೇ ಆಗ ಹೇಳಿದೆ, ಅದನ್ನು ಸಾರಿ ಹೇಳುವ ಅಗತ್ಯ ಇಲ್ಲ. ಮುಂದೆ ಎಲ್ಲರೂ ನಮ್ಮ ಶಾಸಕರು ಬರ್ತಾ ಇದ್ದಾರೆ, ಅವರಿಗೆ ಸ್ವಾಗತವನ್ನು ಬಯಸ್ತಾ ನನ್ನ 1-2 ಮಾತನ್ನು, ನನ್ನ ಅನಿಸಿಕೆಯನ್ನು ತಪ್ಪಿದ್ರೆ ಕ್ಷಮಿಸಿ, 1-2 ನನ್ನ ಅನಿಸಿಕೆಯನ್ನು ಹೇಳಿದಷ್ಟೇ. ಯಾರು ಇದರ ಬಗ್ಗೆ ತಿಳ್ಕೊಳ್ಳಿ, ಆದರೆ ಹಿಂದೂಗಳು ಎಚ್ಚೆತ್ತುಕೊಳ್ಬೇಕೆಂಬ ಇನ್ನೊಂದು ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು ಸರ್. ಇಂದಿನ ಸಭಾಧ್ಯಕ್ಷತೆಯ ಸ್ಥಾನವನ್ನು ಅಲಂಕರಿಸಲಿಕ್ಕಿದ್ದಾರೆ ಶ್ರೀ ಅಶೋಕ್ ಕುಮಾರ್ ರೈ, ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಧೀಮಂತ ನಾಯಕ, ಆದಾಯದ ಒಂದು ಅಂಶವನ್ನು ಸಮಾಜಕ್ಕೆ ಅರ್ಪಿಸುವ ಜನಾನುರಾಗಿ, ಬಡವರ ಏಳಿಗೆಗಾಗಿಯೇ ದುಡಿಯುವ ಜನಪ್ರತಿನಿಧಿ, ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ವೃತ್ತನಿಷ್ಠ ಕಾಯಕ ಯೋಗಿ ಶ್ರೀ ಅಶೋಕ್ ಕುಮಾರ್ ರೈ ಅವರು ನಮ್ಮೆಲ್ಲರ ನೆಚ್ಚಿನ ಶಾಸಕರು ಆಗಮಿಸಿದ್ದಾರೆ. ಅವರಿಗೆ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಅವರ ಜೊತೆಗೆ ಅವರ ಸಹಧರ್ಮಿಣಿ ಶ್ರೀಮತಿ ಸುಮಾ ಅಶೋಕ್ ರೈ ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಗುರುತಿಸಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಅಶೋಕ್ ಕುಮಾರ್ ರೈ ಇವರಿಗೆ ದೇವರ ಪ್ರಸಾದ ಶಾಲು ಸ್ಮರಣಿಕೆ ನೀಡಿ ಗೌರವಿಸಲಿಕ್ಕಿದ್ದಾರೆ. ಶ್ರೀ ಲಕ್ಷ್ಮಣಗೌಡ ನೆಡ್ಚಿಲ್ ಆಡಳಿತ ಸಮಿತಿಯ ಸದಸ್ಯರು, ಬ್ರಹ್ಮಕಲಶೋತ್ಸವ ಸಮಿತಿಯ ಜತೆ ಕಾರ್ಯದರ್ಶಿಗಳು ಆದಂತಹ ಶ್ರೀ ಲಕ್ಷ್ಮಣಗೌಡ ನೆಡ್ಚಿಲ್ ಇವರಿಂದ ಗೌರವಾರ್ಪಣೆ. ನೇರವಾಗಿ ಸಭಾಧ್ಯಕ್ಷರ ನುಡಿಗೆ ನಾವು ಧಾವಿಸ್ತಾ ಇದ್ದೇವೆ. ಅಧ್ಯಾಪಕರ ಮಗನಾಗಿ ಸಂಸ್ಕಾರಯುತ ಜೀವನ ನಡೆಸಿದ ಹರಿಕಾರ, ಮಂಗಳೂರಿನ ಕಂಬಳವನ್ನು ಬೆಂಗಳೂರಲ್ಲಿ ಮೆರೆಸಿದ ತುಳುನಾಡಿನ ಸರದಾರ, ಕರ್ನಾಟಕದ ಉದ್ದಗಲಕ್ಕೂ ತುಳು ಸಂಸ್ಕೃತಿ ಪಸರಿಸಿದ ಗುರಿಕಾರ, ಸುಮಾರು 75,000ಕ್ಕೂ ಅಧಿಕ ವಸ್ತ್ರದಾನಗೈದ ಕೊಡುಗೈದಾನಿ ಈ ನಮ್ಮ ನೇತಾರ ಶ್ರೀ ಅಶೋಕ್ ಕುಮಾರ್ ರೈ ಅವರು. ಅವರ ನುಡಿಗಳಿಗೆ ನಾವೆಲ್ಲ ಸಿದ್ಧರಾಗಿದ್ದೇವೆ. ಬನ್ನಿ ಸರ್, ತಮಗೆ ಈಗ ವೇದಿಕೆ. ವಾಲ್ಮೀಕಿ ಕೊಡಿ. ಪಾದಾಲ ಶ್ರೀ ಸುಬ್ರಹ್ಮಣ್ಯ ದೇವರ ಅನುಗ್ರಹವನ್ನು ಬೇಡುತ್ತಾ ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂಥ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರಾಗಿರುವ ಆತ್ಮೀಯರೂ ಆಗಿರುವಂಥ ಜಗದೀಶ್ ರಾವ್ ಅವರೇ, ಶ್ರೀಮತಿ ಉಷಾ ಚಂದ್ರ ಅವರೇ, ವಸಂತ್ ಅವರೇ, ಹಿರಿಯರಾದಂಥ ಶ್ರೀರಾಮ್ ಭಟ್ ಅವರೇ, ಶ್ರೀಯುತ ಉದಯಶಂಕರ್ ಭಟ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಈ ಭಾಗದ ಎಲ್ಲ ಭಕ್ತಾಭಿಮಾನಿ ಬಂಧುಗಳೇ, ಇವತ್ತು ತುಂಬ ಸಂತೋಷ ಆಗ್ತಾಯಿದೆ. ನಾನು ಈ ಕಾರ್ಯಕ್ರಮಕ್ಕೆ ಬೇಗ ಬರಬೇಕಿತ್ತು. ಒಂದು 10-15 ಕಾರ್ಯಕ್ರಮ ಇರೋದ್ರಿಂದ ಸುಮಾರು 8 ಗಂಟೆಗೆ ಇಲ್ಲಿ ತಲುಪುವ ಪ್ರಯತ್ನವನ್ನು ಮಾಡಿದೆ. ಆದರೆ ತಲುಪಲಿಕ್ಕೆ ಆಗಲಿಲ್ಲ. ನನ್ನ ಒಂದು 4 ಶಾಲೆಯ ಕಾರ್ಯಕ್ರಮಗಳು, ಆನಂತರ ನನ್ನ ಊರಿನ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಶನಿ ಪೂಜೆ ಕಾರ್ಯಕ್ರಮ, ನನ್ನ ಕೋಡಿಂಬಾಡಿ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ, ಅದನ್ನೆಲ್ಲ ಮುಗಿಸಿ ಬರುವಾಗ ಇಷ್ಟೊಂದು ತಡ ಆಗಿ ಬಂದದ್ದಕ್ಕೆ ಆ ದೇವರಂತ ನಿಮ್ಮ ಹತ್ರ ನಾನು ಕ್ಷಮೆಯನ್ನು ಕೇಳ್ತೇನೆ. ಒಳ್ಳೆಯ ಕಾರ್ಯಕ್ರಮ. ಇಷ್ಟೊಂದು ಜನಸಂಖ್ಯೆ ನೋಡುವಾಗ ತುಂಬ ಸಂತೋಷ ಆಗ್ತದೆ. ನಾನು ಮೊನ್ನೆ ಬೆಳಗಾಮಲ್ಲಿ ಅಧಿವೇಶನದಲ್ಲಿ ಇದ್ದೆ. ಇಲ್ಲಿಗೆ ಕರೆ ಮಾಡಿ ಕೇಳ್ತಾ ಇದ್ದೆ, ಬ್ರಹ್ಮಕಲಶ ಹೇಗೆ ಆಗ್ತಾಯಿದೆ, ಯಾವ ರೀತಿ ನಡೀತಾ ಇದೆ. ಮೊನ್ನೆ ಸ್ವಲ್ಪ ಸಾಯಂಕಾಲ ಜನ ಕಡಿಮೆ ಇದ್ದರು ಅನ್ನೋ ವಿಚಾರವನ್ನು ನನಗೆ ಸಂದೇಶವನ್ನು ಕೊಟ್ಟರು. ನಿನ್ನೆನೂ ತುಂಬ ಜನ ಬಂದಿದ್ದಾರೆ. ಇವತ್ತು ನೋಡುವಾಗ ಜನ ಸಾಗರ ಇಲ್ಲಿ ತುಂಬಿ ಹೋಗಿದೆ. ನಾನು ಜೀರ್ಣೋದ್ಧಾರದ ಸಮಯದಲ್ಲಿ ನಾವು ಒಂದು ಸಭೆಯನ್ನು ಮಾಡಿದ್ವಿ. ಆಗ ಯಾವ ರೀತಿ ಬ್ರಹ್ಮಕಲಶಗಳು ಮಾಡಬೇಕು, ಯಾವ ರೀತಿ ಅದ್ಧೂರಿಯಾದ ಬ್ರಹ್ಮಕಲಶ ಆಗಬೇಕು, ಎಲ್ಲರೂ ಜನ ಸೇರಬೇಕು, ನಾವು ದಿಕ್ಕಿಯಲ್ಲಿ ಬಂದು ಕಾರ್ಯಕ್ರಮವನ್ನು ಮಾಡಬೇಕು, ಎಲ್ಲ ಊರಿನ ಜನರು ಬಂದು ಇಲ್ಲಿ ಊಟ ತಿಂಡಿ ತಿನಿಸುಗಳನ್ನು ಮಾಡುವಂಥದ್ದು, ಎಲ್ಲ ಒಂದೇ ತಾಯಿಯ ಮಕ್ಕಳ ಥರ ಒಂದೇ ಚಪ್ಪಡದ ಅಡಿಯಲ್ಲಿ ನಾವು ಸೇರಬೇಕು
ಆ ದೇವರಿಗೆ ಸಾನ್ನಿಧ್ಯ ವೃದ್ಧಿಗಾಗಿ ಬೇಕಾಗುವಂಥ ಎಲ್ಲ ಪೂಜೆ ಪುರಸ್ಕಾರಗಳನ್ನು ಮಾಡಬೇಕು, ದೇವಸ್ಥಾನದ ಕೆಲಸಗಳನ್ನು ಮಾಡಬೇಕು. ಒಟ್ಟಿಗೆ ಒಳ್ಳೆಯ ಸಮಿತಿಯನ್ನು ಮಾಡಿ ರಾಜಕೀಯವನ್ನೆಲ್ಲ ದೂರ ಇಟ್ಟು ಒಳ್ಳೆಯ ಬ್ರಹ್ಮಕಲಶ ಆಗಬೇಕು ಅನ್ನುವ ವಿಚಾರ ನಮ್ಮ ಮನಸ್ಸಿನಲ್ಲಿತ್ತು. ಇವತ್ತು ಅಲ್ಲಿಂದ ಬರುವಾಗ ನಾನು ನೋಡ್ಕೊಂಡು ಬರ್ತಾ ಇದ್ದೇನೆ, ಸೇರಿರುವಂಥ ಜನಸಾಗರ, ಆ ಬೀದಿ ಅಲಂಕಾರ ಮಾಡುವಂಥ ರೀತಿಗಳನ್ನು ನೋಡಿದರೆ ನನಗೆ ನಿಜವಾಗಲೂ ಧನ್ಯತಾ ಭಾವ ಬಂದಿದೆ. ನಿಮ್ಮೆಲ್ಲ ಕಾರ್ಯಕರ್ತರಿಗೆ, ಬಂಧುಗಳಿಗೆ ನಾನು ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಬ್ರಹ್ಮಕಲಶ ಅಂದರೆ ಏನು? ದೇವರಿಗೆ ಬೇಕಾಗುವಂಥ ಎಲ್ಲ ಕೆಲಸಗಳು ಆಯಿತು. ಇದು ಎಲ್ಲರಿಗ ಈ ಯೋಗ ಸಿಗುವುದಿಲ್ಲ. ಮನುಷ್ಯ ಯಾವಾಗ ಹುಟ್ಟುತ್ತಾನೆ, ಯಾವಾಗ ಸಾಯ್ತಾನೆ, ಏನಾಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ಇದ್ದವನು ನಾಳೆ ಇರುವಂಥದ್ದನ್ನು ನಾವು ಹೇಳ್ತೇವೆ. ಮೊನ್ನೆನೇ ಇದ್ದರು, ಮಾತಾಡ್ತಾ ಇದ್ದರು, ಈಗ ಇಲ್ಲ ಅಂತ. ನಮಗೂ ಕೂಡ ನಮಗೆಲ್ಲ ಈ ಕಣ್ಣಲ್ಲಿ ಬ್ರಹ್ಮಕಲಶವನ್ನು ನೋಡುವಂಥ ಭಾಗ್ಯ. ಸುಮಾರು ವರ್ಷದಿಂದ ಇಲ್ಲಿಯ ಜನರ ಕನಸಿತ್ತು, ಈ ಸುಬ್ರಹ್ಮಣ್ಯ ದೇವರ ಬ್ರಹ್ಮಕಲಶ ಮಾಡಬೇಕು. ನಾನು ಬಹುಶಃ ತುಂಬ ಹಿಂದೆ ಕೂಡ ಈ ದೇವಸ್ಥಾನಕ್ಕೆ ಒಮ್ಮೆ ಬಂದಿದ್ದೀನಿ, ಭಾರಿ ಹಿಂದೆ, ಷಷ್ಠಿಯ ಸಮಯದಲ್ಲಿ ಇರಬೇಕು. ಒಂದು ಸಲ ನಮ್ಮ ಹಿರಿಯರು ಕರೆದ ನಮ್ಮ ಕೃಷ್ಣ ಪ್ರಸಾದ್ ಅವರು ನನ್ನನ್ನು, ಅವರ ತಂದೆ ಕೂಡ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬರುವಂಥ ಪ್ರಯತ್ನ ನಾನು ಬಂದಿದ್ದೆ. ಮೊನ್ನೆ ಬ್ರಹ್ಮಕಲಶದಲ್ಲಿ ಕೂಡ ನಾವು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರವನ್ನು ಮಾಡಿ ಬಹುಶಃ ಅದೇ ರೀತಿ ಕಾರ್ಯಕ್ರಮ ಆಗಿಕೊಂಡು ಹೋಗಿದೆ. ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ದೇವರು ಎಲ್ಲಿದ್ದಾನೆ ಅಂತ ನಾವೆಲ್ಲ ಈಗ ನೀವೆಲ್ಲ ಸೇರಿ ಯುವಕರೆಲ್ಲ ಸಾಲು ಗೀಳೆಲ್ಲ ಹಾಕಿ ನಮ್ಮ ಬ್ರಹ್ಮಕಲಶ ಹೇಗೆ ಆಗಿದೆ ಅಂತ ರಾತ್ರಿ ಹಗಲು ಕೆಲಸ ಮಾಡಿರ್ಬೋದು. ಅದು ಒಂದೇ ಕೆಲಸ ಆಗಬೇಕಿದ್ರೆ ಇಷ್ಟು ಜನ ಅನ್ನ ಸಂತರ್ಪಣೆ, ಬಾಕಿ ಎಲ್ಲ ಕೆಲಸಗಳು ವಿಶೇಷ ರೀತಿಯಲ್ಲಿ ಆಗಬೇಕಿದ್ರೆ ಎಷ್ಟು ಜನ ಅವರು ಕೈ ಜೋಡಿಸಿರ್ಬೋದು. ಆದರೆ ದೇವರು ಇದ್ದಾನ ಇಲ್ವ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ದೇವರು ಇದ್ದಾನ ನನಗೆ ಗೊತ್ತಿಲ್ಲ. ನಾನು ಒಂದು 7-8 ದೇವಸ್ಥಾನದ ಬ್ರಹ್ಮಕಲಶ, ಜೀರ್ಣೋದ್ಧಾರ, ದೈವಸ್ಥಾನ ಎಲ್ಲ ಮಾಡಿದ್ದೇನೆ. ಆದರೆ ನನಗೆ ಇವತ್ತಿನವರೆಗೆ ದೇವರು ಸಿಗಲಿಲ್ಲ ಮಾತಾಡಲಿಕ್ಕೆ. ಬೇರೆ ಯಾರಿಗಾದರೂ ಸಿಕ್ಕಿದಾರಂತ ನನಗೆ ಗೊತ್ತಿಲ್ಲ. ಆದರೆ ನಾವು ಯಾಕೆ ಪೂಜೆ ಮಾಡ್ತೀವಿ? ದೇವರಿಗೆ ಪೂಜೆ ಮಾಡುವ ಅವಶ್ಯಕತೆ ಇದೆಯಾ? ದೇವರು ಮಾತಾಡ್ತಾರ? ದೇವರು ಸಿಗ್ತಾರ? ಇಷ್ಟೊಂದು ಖರ್ಚು ಮಾಡ್ತಾರೆ, ಗರ್ಭಗುಡಿಯಲ್ಲಿರುವಂಥ ಮೂರ್ತಿಯನ್ನು ಪೂಜೆ ಮಾಡ್ತೇವೆ. ದೇವರು ಇದಾನ ಅಂತ ಒಂದು ಪ್ರಶ್ನೆ ನಮ್ಮೆಲ್ಲ ಮನಸ್ಸಿನಲ್ಲಿ ಇದೆ. ನಮಗೆ ಕಷ್ಟ ಬಂದಾಗ ದೇವರು ನೆನಪು ಭಾರೀ ಜೋರು, ನಮಗೆ ಸುಖ ಬಂದಾಗ ಅದನ್ನು ಗಟ್ಟಿ ನಾವು ನಮ್ಮಷ್ಟಕ್ಕೆ ನಾವು ಮಜಾ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ. ಕಷ್ಟ ಬಂದಾಗ ಮಾತ್ರ ದೇವರು, ನಾವು ಚಿಕ್ಕದಿರುವಾಗಲಾಗಿ ಎಕ್ಸಾಮ್ ಬಂತದಂತ ಹೇಳಿದ್ರೆ ದೇವರಿಗೆ ಹೋಗುವ, ದೇವಸ್ಥಾನಕ್ಕೆ ಹೋಗೋದು ಏನು ಭಾರಿ. ಅವತ್ತು ಸೀದಾ ಬಸ್ ಇಲ್ದು ಸೀದಾ ಓಡೋದು ಮಾಲಿಂಗೇಶ್ವರ ದೇವಸ್ಥಾನದ ಒಳಗಡೆ. ಅಲ್ಲಿ ಅವ್ರ ಹತ್ರ ಕೇಳುವುದೇನಿಲ್ಲ, ಈ ಕಡೆಯಿಂದ ನುಗ್ಗುವುದು, ಆ ಕಡೆಯಿಂದ ಕೇಳೋದು. ಇನ್ನಿತ್ತ ಒಂಜಿ ಪರೀಕ್ಷೆ ಪಾಸ್ ಆಂಡ ಯಾವ ದೇವರೇ, ಅಪ್ಪಮ್ಮನ ಒಂಜಿ ನೆರಡ್ಡೆ ಉಂತುನ ಯಾವ ಊರ ಪಾಸ್ ಆಯ್ತಿರಲ್ಲ ದೇವರೇ ಅಷ್ಟೇ ಕೇಳೋದು. ಅಲ್ಲಿಂದ ಈ ಕಡೆ ಡೋರಿಂದ ಕೊಂಬೆಟ್ಟು ಶಾಲೆಗೆ ಓಡುದು. ಯಾಕೆ ಇದನ್ನು ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ, ಯಾವಾಗಲೂ ನಾವು ಕಷ್ಟ ಬಂದಾಗ ದೇವರನ್ನು ಕೇಳ್ತೇವೆ. ದೇವರಿಗೆ ಆಗ ದೇವರು ಎಲ್ಲಿದ್ದಾನೆ? ನನ್ನ ಪ್ರಕಾರ ದೇವರು ಅಂತ ಹೇಳಿದರೆ ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ. ಮೊಟ್ಟ ಮೊದಲಿಗೆ ನಾವು ತಂದೆ ತಾಯಿಯೇ ನಮಗೆ ನಿಜವಾದ ದೇವರು, ಮಾತಾಡುವ ದೇವರು ಅಂತ ಹೇಳಿದ್ರೆ ತಂದೆ ತಾಯಿ. ನಾವು ನಮ್ಮ ತಂದೆ ತಾಯಿಯನ್ನು ಎಷ್ಟು ಪ್ರೀತಿ ಮಾಡ್ತೇವೆ? ನಾವು ಯಾರು ಪ್ರೀತಿ ಮಾಡೋದಿಲ್ಲ. ಅವನಿಗೆ 20 ವರ್ಷ 15 ವರ್ಷ ಆಗುವವರೆಗೆ ನಾವು ತಂದೆ ತಾಯಿಯನ್ನು ಪ್ರೀತಿ ಮಾಡ್ತೇವೆ. ಎಲ್ಲರೂ ಕೂಡ ತಂದೆ ಆಗಲಿಕ್ಕಿದೆ, ಎಲ್ಲರೂ ಕೂಡ ತಾಯಿ ಆಗಲಿಕ್ಕಿದೆ. 20-22 ವರ್ಷ ಆದ ನಂತರ ತಂದೆ ತಾಯಿ ಹೇಳೋದು ನಮಗೆ ಸ್ವಲ್ಪ ದೂರ ಆಗ್ತದೆ. ಪರಬ್ಬಿ ದಾದ ಪುಣ್ಯ ಮಾರನೆ. ಈಗ ನನ್ನ ಮಕ್ಕಳು ಈಗ ಹೇಳೋದಿಲ್ಲ. ಇನ್ನೊಂದು ಬಂದಿದ್ದಾರೆ 3 ಜನ ಮಕ್ಕಳು ಅಲ್ಲಿ ಕೂತಿದ್ದಾರೆ, ನಾನು ಕರ್ಕೊಂಡು ಬಂದಿದ್ದೆ ಅವರನ್ನು. ನನ್ನ ಹೆಂಡತಿ ಬಂದಿದ್ದಾರೆ, ನನ್ನ 3 ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ. ಈಗ ಹೇಳಲಿಕ್ಕೆ ಧೈರ್ಯ ಇಲ್ಲ. ಇನ್ನು ನಾನೊಂದು 65-70 ವರ್ಷ ಆದ ಮೇಲೆ ಹೇಳ್ತಾರೆ, ಈ ಪರಬೆ ಇಂಚಿನ ಮಾರೆ ಉಪದ್ರವ ಇಂಚ ಅಂತ. ಇಂಚಲ್ಲ, ಕಿರಿ ಮಾಡೋದು, ತಂದೆ ಕಿರಿ ಮಾಡೋದು, ತಾಯಿ ಇದು ಯಾಕೆ? ನಾವು ನಮ್ಮ ತಂದೆ ತಾಯಿಗೆ ಹಾಗೆ ಹೇಳ್ತೇವೆ. ನಾವು ಈಗ ನಮ್ಮ ತಂದೆ ತಾಯಿ ಮಾತಾಡುವಾಗ ನಾವೇನು ಹೇಳ್ತೇವೆ? ಏನೇ ಇಂಚಿನ ಕಿರಿಕಿರಿ ಅಂತೆ, ಮನೆ ಕೊಳ್ಳೆ ಅಂತ ಹೇಳ್ತಾರೆ. ಅನುಭವ ಅವರಿಗೆ ಇರುವಷ್ಟು ಅನುಭವ ನಮಗೆ ಯಾರಿಗೂ ಇರುವುದಿಲ್ಲ. ತಂದೆ ತಾಯಿಯ ಆಶೀರ್ವಾದ ಯಾವತ್ತು ನಮಗೆ ಇದೆ, ಆದರೆ ಮಾತ್ರ ಆ ಗರ್ಭಗುಡಿಯಲ್ಲಿರುವಂಥ ದೇವರು ನಮಗೆ ಆಶೀರ್ವಾದ ಮಾಡ್ತಾರೆ. ಇಲ್ಲದಿದ್ದರೆ ಖಂಡಿತ ನಮಗೆ ದೇವರ ಆಶೀರ್ವಾದ ಬರೋದಿಲ್ಲ. ನೀವು ಎಷ್ಟು ದುಡ್ಡು ಕೊಡಿ, ಎಷ್ಟು ಸುತ್ತು ಬನ್ನಿ, ಆದರೆ ದೇವರ ಆಶೀರ್ವಾದ ಸಿಗಬೇಕಿದ್ರೆ ನಿಮಗೆ ತಂದೆ ತಾಯಿಯ ಆಶೀರ್ವಾದ ಬೇಕು. ದೇವರೇನಾದರೂ ತಗೊಳ್ತಾನ? ದೇವರು ಏನನ್ನು ತಗೊಳ್ಳೋದಿಲ್ಲ. ದೇವರು ಎಲ್ಲಾದರೂ ಏನನ್ನು ತಗೊಳ್ತಾ ಇದ್ದರೆ ದೇವರಿಗೆ ಯಾರೂ ಕೂಡ ಪೂಜೆ ಮಾಡ್ತಾ ಇರಲಿಲ್ಲ. ನಾನು ಹೇಳ್ತೀನಲ್ಲ,
ಈಗ ನೀವು ಇಷ್ಟೊಂದು ಜನ ಅಕ್ಕಂದಿರಿದ್ದೀರಿ, ತಂಗಿ ಅಂದಿರಿದ್ದೀರಿ, ಮಹಿಳೆಯರು ಹೋಗಿ ಬಂಗಾರ ತರ್ತಾರೆ. ಬಂಗಾರ ತಂದು ಫಸ್ಟಿಗೆ ಯಾರಿಗೆ ಇಡುದು ಹೇಳಿ? ಯಾರಿಗೆ ಇಡುದು? ದೇವರಿಗೆ ಅಲ್ವಾ? ಅದನ್ನು ಎಲ್ಲಿಯೂ ಹಾಕಲಿಕ್ಕಿಲ್ಲ. ತೆಗೆದುಕೊಂಡು ಬಂದು ಹೀಗೆ ದೇವರದು ಓಪನ್ ಮಾಡಿತು, ದೇವರ ಹತ್ರ ಇಡ್ತು, ದೇವರ ಹತ್ರ ಇಟ್ಟು ಪೂಜೆ ಮಾಡೋದು. ದೇವರೇ, ಈ ಸಲ 100 ಗ್ರಾಮ್ ಇದ್ದು ತಂದಿದ್ದೇನೆ, ಬರುವ ವರ್ಷ ನನ್ನ ಗಂಡನಿಗೆ ಮತಿ ಕೊಡು, ಅದು 125 ಗ್ರಾಮ್ ಆಗಲಿ ಅಂತ ದೇವರ ಹತ್ರ ಬೇಡೋದು. ಅಲ್ಲ, 10 ಗ್ರಾಮದ್ದು ತಂದಿದ್ದೇನೆ, ಅದು 15 ಗ್ರಾಮ್ ಆಗಲಿ ಅಂತ ದೇವರ ಹತ್ರ ಕೇಳೋದು. ಎಲ್ಲಾದರೂ ಈ 10 ಗ್ರಾಮು 25 ಗ್ರಾಮಲ್ಲಿ ದೇವರು 10 ಗ್ರಾಮನ್ನು ಒಳಗೆ ಇಟ್ಟು 12 ಗ್ರಾಮನ್ನು ಕೊಡ್ತಾ ಇದ್ದಾರೆ. ಯಾರೂ ಕೂಡ ದೇವರ ಹತ್ರ ಬಂಗಾರ ಇಡುವುದಿಲ್ಲ, ಯಾರು ಕೂಡ ಇಡ್ತಾ ಇರಲಿಲ್ಲ. ಯಾರಾದರೂ ಇಡ್ತಾ ಇದ್ದೀರಾ? ಪ್ರಸಾದ ಕೊಟ್ಟದನ್ನು ಎಲ್ಲ ದೇವರು ವಾಪಸ್ ಕೊಡ್ತಾರೆ. ಆದರೆ ಎದುರುಗಡೆ ಇಟ್ಟ ಪ್ರಸಾದವನ್ನು ದೇವರು ವಾಪಸ್ ಕೊಡ್ತಾರೆ. ಅದು ಒಡ್ಡದ್ರೆ ಎಲ್ಲಾದರೂ ದೇವರು ತಗೊಳ್ತಾ ಇದ್ರೆ ಅದರಲ್ಲಿ ಸ್ವಲ್ಪ 5 ಆ್ಯಪಲ್ ಕೊಡುವಲ್ಲ 2 ಆ್ಯಪಲ್ ಕೊಡ್ತಾಯಿದ್ರು, 5 ಆ್ಯಪಲ್ ಇರ್ತಿರಲಿಲ್ಲ. ಈಗ ನಾವು ಏನಾಗಿದೆ, ಕೊಟ್ಟದ್ದನ್ನು ಇದನ್ನು ಯಾಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ದೇವರಿಗೆ ನಾವು ಎಷ್ಟು ಕೊಟ್ಟರು ದೇವರು ನಮಗೆ ವಾಪಸ್ ಕೊಡ್ತಾನೆ. ದೇವರಿಗೆ ಏನು ಬೇಡ, ಅದಕ್ಕೆ ಹೇಳಬೇಕು, ದೇವರಿಗೆ ಕೊಡಬೇಕು. ಪೂಜೆ ಹೇಗೆ ಮಾಡಬೇಕು? ಒಮ್ಮೆಲೆ ಪೂಜೆ ಮಾಡಿದರೆ ಆಗೋದಿಲ್ವ? ದಿವಸಾಲು ಯಾಕೆ ಪೂಜೆ ಮಾಡೋದು? ಒಂದು ದಿವಸ ದೊಡ್ಡೊಂದು ಪೂಜೆ ಮಾಡಿ ಬಿಡೋದು, ಆನಂತರ ಪೂಜೆನೇ ಮಾಡೋದು ಬೇಡ. ದೀಪ ಯಾಕೆ ಇಡಬೇಕು ಮನೆಯಲ್ಲಿ? ಬೆಳಿಗ್ಗೆ ಆಗಲು ಒಂದು ದಿವಸ ದೀಪ ಇಟ್ಟರೆ ಸಾಕಾಗ್ತದೆ. ದೀಪ ಯಾಕೆ ಇಡಬೇಕಂತ ಹೇಳಿದ್ರೆ, ನಮ್ಮ ದೀಪ ನೋಡಿ, ಬೆಳಿಗ್ಗೆ ನಾವು ದೀಪ ಇಡುವಾಗ ಆ ಮನೆಯಲ್ಲಿ ಪ್ರಜ್ವಲತೆ ಇರ್ತದೆ. ಆನಂತರ ಸಾಯಂಕಾಲ ಆಗುವಾಗ ದೀಪ ಅಲ್ಲೇ ಡೌನ್ ಆಗ್ತದೆ, ಕಡಿಮೆ ಆಗ್ತಾ ಬರ್ತದೆ ಪ್ರಜ್ವಲತೆ. ಪುನಃ ನಾವು ಬೆಳಿಗ್ಗೆ ದೀಪ ತೊಡಿದ್ರೆ ಪುನಃ ಪ್ರಜ್ವಲತೆ ಬರ್ತದೆ. ಪೂಜೆ ಕೂಡ ಹಾಗೆ, ನಾವು ದೀಪ ಇಟ್ಟಾಗೇನೆ ಹೇಗೆ ಪ್ರಜ್ವಲತೆ ಬರ್ತದೋ, ನಾವು ಎಷ್ಟು ಪೂಜೆ ಮಾಡ್ತೇವೋ ಅಷ್ಟೇ ದೇವರು ನಮಗೆ ಅನುಗ್ರಹವನ್ನು ಕೊಡುವಂಥ ಕೆಲಸಗಳು ಆಗ್ತದೆ. ಇವತ್ತು ನೀವು ಎಲ್ಲ ಸೇರಿ ಯಾರ್ಯಾರು ಎಷ್ಟೆಷ್ಟು ಕಷ್ಟ ಬಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಒಳ್ಳೆ ರೀತಿಯ ಬ್ರಹ್ಮಕಲಶ ಆಗಿದೆ. ಬ್ರಹ್ಮಕಲಶ ಆದ ನಂತರ ಈ ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಪುರಸ್ಕಾರಗಳು ನಡೀತಾ ಇರಬೇಕು. ಬ್ರಹ್ಮಕಲಶ ಆದ ಕೂಡಲೇ ಅಲ್ಲಿ ಎಲ್ಲ ಕಾರ್ಯಕ್ರಮಗಳಾಯಿತು, ಅಲ್ಲಿ ನನ್ನ ಇನ್ನೇನು ಕೆಲಸಗಳು ಇಲ್ಲ ಅಂತಲ್ಲ. ದೇವಸ್ಥಾನದಲ್ಲಿ ನಿತ್ಯ ನಿರಂತರ ಪೂಜೆ ಪುರಸ್ಕಾರಗಳು ನಡೀತಾ ಇರಬೇಕು. ಸಾನ್ನಿಧ್ಯ ವೃದ್ಧಿಗಾಗಿ ಪೂಜೆಗಳು ನಡೀತಾ ಇರಬೇಕು. ನಾವು ದೇವಸ್ಥಾನಕ್ಕೆ ಹೋಗಬೇಕು. ನಾವು ದೇವಸ್ಥಾನಕ್ಕೆ ಎಷ್ಟು ಹೋಗ್ತೇವೆ? ನಾವು ಭಾರಿ ಕಡಿಮೆ ದೇವಸ್ಥಾನಕ್ಕೆ ಹೋಗೋದು. ನೀವು ಬೇರೆ ಧರ್ಮದವರು ನೋಡಿ ಅಂತೆ, ಬೇರೆ ಜಾತಿಯವರನ್ನು ನೋಡಿ, ನೀವು ಮುಸ್ಲಿಂ ಧರ್ಮದವರನ್ನು ನೋಡಿ ಅಂತೆ, ನೀವು ಕ್ರಿಶ್ಚಿಯನ್ ಧರ್ಮದವರು ನೋಡಿ ಅಂತೆ. ಮುಸ್ಲಿಂ ಧರ್ಮದವರು ಎಲ್ಲೇ ಇದ್ದರೂ ಶುಕ್ರವಾರ ಪೂಜೆಗೆ ಹೋಗ್ತಾರೆ, ಅವರು ಮಂದಿರಕ್ಕೆ ಹೋಗ್ತಾರೆ. ಕ್ರಿಶ್ಚಿಯನ್ ಧರ್ಮದವರು ಪ್ರತಿ ಸಲ ಆದಿತ್ಯವಾರ ಅವರು ಚರ್ಚಿಗೆ ಹೋಗ್ತಾರೆ. ನಮಗೇನು ನಿಯತಿ ನಿಯಮ ಇದೆಯಾ? ನಾವು ಭಾಷಣ ಕೊಡುವಾಗ ಹಿಂದುತ್ವ ದೊಡ್ಡ ದೊಡ್ಡ ಭಾಷಣವನ್ನು ಕೊಡ್ತೇವೆ. ನೀವು ಮುಸ್ಲಿಂ ಧರ್ಮದವರು ನೋಡಿ, ಇಷ್ಟಿಷ್ಟು ಚಿಕ್ಕ ಮಕ್ಕಳು ಬೆಳಿಗ್ಗೆ 5 ಗಂಟೆಗೆ ಹೋಗಿ ಅವರ ಮಂದಿರಕ್ಕೆ ಹೋಗಿ ಅವರಿಗೆ ಧರ್ಮದ ಬಗ್ಗೆ ಬೋಧನೆಗಳನ್ನು ಕೊಡ್ತಾರೆ. ನೋಡಿದ್ರ? ಧರ್ಮದ ಬಗ್ಗೆ ಬೋಧನೆಗಳನ್ನು ಕೊಡ್ತಾರೆ. ನಮ್ಮದರಲ್ಲಿ ಎಷ್ಟು ಜನರ ಮನೆಯಲ್ಲಿ ರಾಮಾಯಣ ಇದೆ, ಎಷ್ಟು ಜನರಲ್ಲಿ ಮಹಾಭಾರತ ಇದೆ, ಎಷ್ಟು ಜನ ರಾಮಾಯಣ ಓದಿದ್ದಾರೆ, ಎಷ್ಟು ಜನ ಮಹಾಭಾರತ ಓದಿದ್ದಾರೆ ಹೇಳಿ? ನೀವೀಗ ಆ ಕಡೆಯಿಂದ ಪ್ರಶ್ನೆ ಮಾಡಿದರೆ ನೀವು ಎಷ್ಟು ಓದಿರಿ ಅಂದರೆ ನಾನೂ ಪೂರ್ತಿ ಓದಲಿಲ್ಲ ಅಂದರೆ ನಮಗೆ ಧರ್ಮದ ಬಗ್ಗೆ ಅರಿವು ಕಡಿಮೆ ಇದೆ. ನಾವು ಧರ್ಮದ ಬಗ್ಗೆ ಮಾತಾಡೋದು ಯಾವತ್ತಕ್ಕೆ ಅಂದರೆ ರಾಜ್ಯಕ್ಕಾಗಿ ಮಾತ್ರ ನಾವು ಧರ್ಮದ ಬಗ್ಗೆ ಮಾತಾಡುವಂಥದ್ದು. ಎಷ್ಟು ಜನರಿಗೆ ನಾವು ಕ್ಲಾಸ್ ಕೊಡ್ತೇವೆ, ಎಷ್ಟು ಮಕ್ಕಳಿಗೆ ಧರ್ಮದ ಬಗ್ಗೆ ಕ್ಲಾಸನ್ನು ಕೊಡ್ತೇವೆ, ರಾಮಾಯಣದ ಬಗ್ಗೆ ಅರಿವನ್ನು ಕೊಡ್ತೇವೆ, ಮಹಾಭಾರತದ ಬಗ್ಗೆ ಅರಿವನ್ನು ಕೊಡ್ತೇವೆ. ಯಾರಾದರೂ ಕೊಡುವವರಿದ್ದಾರಾ? ಎಲ್ಲಾದರೂ ಕ್ಲಾಸ್ ನೋಡಿದ್ರಾ ನೀವು? ಎಲ್ಲಿಯೂ ಕೂಡ ಇಲ್ಲ. ನಾನು ಎಷ್ಟೋ ಕಡೆ ನೋಡಿದ್ದೀನಿ, ಯಾರು ಬೇಜಾರು ಮಾಡಬೇಡಿ. ಎಷ್ಟೋ ಕಡೆ ನಮ್ಮ ಮಕ್ಕಳಿಗೆ ಬ್ರಹ್ಮಾರ್ಪಣೆ ಬಿಡುವುದು ಹೇಗೆ ಅಂತ ಗೊತ್ತಿಲ್ಲ. ಎಷ್ಟೋ ಕಡೆ, ಅದರಲ್ಲೂ ಇನ್ನೂ ಸ್ವಲ್ಪ ಹತ್ತಿರ ಹೋಗಿರ್ತೇನೆ. ನಾನು ನೋಡಿರುವಂಥದ್ದು, ಯಾರು ಬೇಜಾರು ತಪ್ಪು ತಿಳ್ಕೊಳ್ಬೇಡಿ, ಕೆಲವು ಬ್ರಾಹ್ಮಣರಿಗೂ ಬ್ರಹ್ಮಾರ್ಪಣೆ ಬಿಡಬೇಡ ಗೊತ್ತಿಲ್ಲ. ಎಲ್ರಿಗೂ ಅಂತೆಲ್ಲ ಹೇಳಿದ್ದು ನಾನು. ನಮ್ಮ ದೇವಸ್ಥಾನಕ್ಕೆ ಮೊದಲು ಒಬ್ಬರು ಬಂದಿದ್ದರು, ಅವರು ಒಂದು ಪೂಜೆ ಮಾಡಿದರು, ಕುಂಕುಮಾರ್ಚನೆ ಮಾಡಿದರು. ಆಗ ಭಟ್ರು ಕೊಡಿ ಬ್ರಹ್ಮಾರ್ಪಣೆಗೆ ಕೈಗೆ ಕೊಟ್ಟರು, ಹೂವು ಮತ್ತು ತುಳಸಿ ಮತ್ತು ಹೂವು ಹಾಕಿದರು, ತೀರ್ಥವನ್ನು ಅದಕ್ಕೆ ಹಾಕಿದ್ರು. ಎಲ್ಲ ಗೋತ್ರ ಅದು ಇದೆಲ್ಲ ಹೇಳಿ ಆಯಿತು, ಬ್ರಹ್ಮಾರ್ಪಣೆ ಬಿಡಿ ಅಂತ ಹೇಳಿದ್ರು. ಇವರು ಇದನ್ನು ಹಿಡ್ಕೊಂಡು ಇಡೀ ತಲೆಗೆ ಸುತ್ತು, ಕೈಗೆ ಸುತ್ತು, ಕಾಲಿಗೆ ನಾನು ನೋಡ್ಕೊಂಡು ಇದ್ದೇನೆ ಇವ್ರಿಗೆ ಎಷ್ಟು ಗೊತ್ತಿದೆ ಅಂತ. ಅಲ್ಲಿ ಪಟಾಳ ಅಂತ ಮತ್ತೆ ಭಟ್ರು ಹೇಳಿದರು, ಇನ್ನು ಅಲ್ಪ ಪಾಡಲಿ, ತುಳಸಿದೆ ತಂದು ಈರ್ನ ಕೆಬಿಕಿದಿಡಲಿ, ಪೂಣದೆ ತೀರ್ನ ಬುಡದಿ ಕೊರಲಿ, ಕೆಲವರು ಅಲ್ಲೇ ಬಿಟ್ಟು ಹೋಗೋದು. ನಮಗೆ ಬ್ರಹ್ಮಾರ್ಪಣೆ ಬಿಡಲಿಕ್ಕೂ ನಮಗೆ ಗೊತ್ತಿಲ್ಲ ಅಂತ ನಾನು ಹೇಳೋದು. ಎಷ್ಟೋ ಜನರಿಗೆ ನಾವು ನಮ್ಮ ಧರ್ಮದ ಬಗ್ಗೆ ಮಾತಾಡ್ತೀವಲ್ಲ,
ಎಷ್ಟು ಜನರಿಗೆ ಅದು ಗೊತ್ತಿದೆ? ಎಷ್ಟು ಜನ ಮಕ್ಕಳಿಗೆ ಇದನ್ನು, ನಮ್ಮ ಮಕ್ಕಳು ತಪ್ಪಲ್ಲ, ಇದು ನಮ್ಮ ಧರ್ಮದ ಬಗ್ಗೆ ಭಾಷಣ ಕೊಡ್ತಾರಲ್ಲ, ನಮ್ಮದು ತಪ್ಪು. ನಾವು ಎಷ್ಟು ಜನ ನಮ್ಮ ಮಕ್ಕಳಿಗೆ ಅವರ ಬಗ್ಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗುವಾಗ ತಂದೆ ತಾಯಿ ಅಲ್ಲಿ ನಿಂತುಕೊಂಡಿರ್ತಾರೆ, 2 ಜನ ಮಕ್ಕಳು ಇಲ್ಲಿ ಇರ್ತಾರೆ, ಅವ್ರ ಹತ್ರ ಒಂದು ಪೂಜೆ ಮಾಡ್ತಾರೆ. ಪೂಜೆ ಮಾಡುವಾಗ ಭಟ್ರು ಹೇಳ್ತಾರೆ, ಎಂಚಿನ ಕುಂಕುಮ ಹಚ್ಚೋಣ, ಈನ ನಕ್ಷತ್ರವು, ಅದಕ್ಕೆ ತಾಯಿ ಹೇಳಿತು ನನ್ನ ನಕ್ಷತ್ರ ಇದು, ನನ್ನ ನಕ್ಷತ್ರ ಇದು ಅಂತ ಆಯಿತು, ಹೆಸರು ನಂದು ಇದು ಅಂತ. ಪುನಃ ಭಟ್ರು ಈನ ಮಗಳು ಅಂತ ಹೇಳುವಾಗ ಈ ಮಗಳದು ಹೆಸರು ಹೇಳೋದು ತಾಯಿ, ಮಗಳದು ಗೋತ್ರ ಹೇಳೋದು ತಾಯಿ, ನಕ್ಷತ್ರ ಹೇಳೋದು ತಾಯಿ. ನನ್ನ ಹೆಂಡತಿ ನಗ್ತಾಳೆ ಅಲ್ಲಿ ಕೂತ್ಕೊಂಡು. ನಾನು ಅವಳಿಗೆ ಜೋರು ಮಾಡ್ತೇನೆ, ನೀನು ನಕ್ಷತ್ರ ಹೇಳಬಾರ್ದು, ನೀನು ಹೆಸರು ಹೇಳಬಾರ್ದು, ಮಕ್ಕಳೇ ಅವರ ನಕ್ಷತ್ರವನ್ನು ಗೋತ್ರವನ್ನು ಹೇಳಬೇಕು. ಮಕ್ಕಳಿಗೆ ನಾವು ಹೇಳಿಕೊಡ್ಬೇಕು, ಹೇಗೆ ನನ್ನ ಹೆಸರು, ನನ್ನ ನಕ್ಷತ್ರ ಇದು, ನಾನು ಹೀಗೆ ಬ್ರಹ್ಮಾರ್ಪಣೆ ಬಿಡ್ತಾ ಇದ್ದೇನೆ, ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು ಅಂತ. ಇದನ್ನು ಮಾಡುವಂಥ ಕೆಲಸ ನಾವು ಮಾಡಬೇಕು. ಇದು ನಮ್ಮ ಧರ್ಮದ ಬಗ್ಗೆ ಅರಿವಿರುವಂಥದ್ದನ್ನು ಮಾಡಬೇಕು. ನಾವು ರಾಜಕೀಯದವ್ರು ಏನು ಮಾಡ್ತಾರೆ, ಅದು ಪೂರ್ತಿ ಆ ಪಕ್ಷ ಒಂದು ಈ ಪಕ್ಷ ಒಂದು ಧರ್ಮವನ್ನು ಎಲ್ಲ ಎಳ್ಕೊಂಡೋಗಿ ಎಲ್ಲ ಮಾಡಿ ಎಲ್ಲ ಹಾಕಿಬಿಡ್ತಾರೆ. ನಾನು ಎದೆ ತಟ್ಟಿ ಹೇಳ್ತೇನೆ, ಆಮ್ ಹಿಂದೂ, ನಾನು ಹಿಂದೂ, ನನ್ನ ಧರ್ಮವನ್ನು ನಾನು ಪಾಲಿಸ್ತೇನೆ, ನನ್ನ ಧರ್ಮ ಹಿಂದೂ, ನಾನು ಧರ್ಮವನ್ನು ಪಾಲಿಸ್ತೇನೆ. ಅದೇ ನಾನು ಬೇರೆಯವರ ಧರ್ಮಕ್ಕೆ ವಿರೋಧಿ ಅಲ್ಲ, ನಾನು ಬೇರೆಯವರ ಧರ್ಮವನ್ನು ಕೂಡ ಗೌರವಿಸುವಂಥ ಕೆಲಸವನ್ನು ಮಾಡ್ತೇನೆ. ಈ ರೀತಿ ಧರ್ಮದ ಬಗ್ಗೆ ಅರಿವನ್ನು ಮೂಡಿಸುವಂಥ ಕೆಲಸ ಆಗಬೇಕು. ನಿಜವಾದ ಧರ್ಮ ಅಂದ್ರೇನು? ನಿಜವಾದ ಧರ್ಮ ಏನಂತ ಹೇಳಿದ್ರೆ, ಯಾರು ಕಷ್ಟದಲ್ಲಿದ್ದವನ, ಕಷ್ಟದಲ್ಲಿರುವ ವ್ಯಕ್ತಿಯ ಕಣ್ಣೀರು ಒರೆಸುವಂಥದ್ದೇ ನಿಜವಾದ ಧರ್ಮ. ಅದು ನಿಜವಾದ ಧರ್ಮ. ಅವನ ಹಸಿವಲ್ಲಿ, ನೋವಲ್ಲಿ ಯಾರು ಇರ್ತಾರೆ, ಅವನು ಯಾವುದೇ ನೋವಿಗೆ ನಾವು ಸ್ಪಂದನೆ ಕೊಡ್ತೇವ, ಅವನು ನಿಜವಾದ ಧರ್ಮ. ನಮ್ಮ ಬಂಧು ಅಂದರೆ ಯಾರು? ನಮ್ಮ ಬಂಧು ಅಂದರೆ ನನ್ನ ಚಿಕ್ಕಪ್ಪನ ಮಗ, ಅಣ್ಣನ ಮಗ, ತಮ್ಮನ ಮಗ, ಇನ್ನೊಬ್ಬಲ್ಲ, ನೀವೆಲ್ಲ ಸೇರಿದವರು ಬಂಧುಗಳು. ನಮ್ಮ ಪಕ್ಕದ ಮನೆಯವನೇ ನಮ್ಮ ಬಂಧು. ರಾತ್ರಿ 12 ಗಂಟೆಗೆ ನಿಮ್ಮ ಮನೆಗೆ ಕಳ್ಳರು ನುಗ್ಗಿದ್ರೆ ನೀವು ಕರೆಯುವುದು ನಿಮ್ಮ ಅತ್ತೆಯ ಮಗ, ಮಾವನ ಮಗ, ಅಕ್ಕನ ಮಗನಲ್ಲ, ನಿಮ್ಮ ಪಕ್ಕದ ಮನೆಯಲ್ಲಿರುವ ಯಾರು ಇರ್ತಾರೆ ಅವರನ್ನು ಕರೆಯೋದು. ಓ ಅಣ್ಣ ಹೊರ ಇಡೇ ಬಲೆ ಮುಲ್ಪ ಕಲ್ವೇರು ಹೋಗುದೇರಂತ. ಆಗ ಬಂಧು ಯಾರು? ಅರ್ಜೆಂಟು ನಾವು ಮರದಿಂದ ಬಿದ್ದು ಕೈಕಾಲು ಮುಡಿದ್ರೆ ನಾವು ಕರೆಯುವುದು ನಮ್ಮ ಪಕ್ಕದ ಮನೆಯವನು, ಇಲ್ಲ ನಮ್ಮ ಗೆಳೆಯನು, ನಮ್ಮ ಯಾರೋ ಹತ್ತಿರದವರನ್ನು ಕರೆಯುವಂಥದ್ದು. ನಿಜವಾದ ಬಂಧು ನಮಗೆ ಯಾರು ಕಷ್ಟದಲ್ಲಿ ಇರ್ತಾರೆ ಆವಾಗ ಸಹಾಯ ಮಾಡ್ತಾನೆ, ಅವನು ನಿಜವಾದ ಬಂಧು ಅಂತ ಹೇಳುವ ವಿಚಾರವನ್ನು ಹೇಳ್ತೇನೆ. ಒಟ್ಟಿನಲ್ಲಿ ನಾನು ಹೆಚ್ಚನ್ನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಬ್ರಹ್ಮಕಲಶ ಒಳ್ಳೆಯ ರೀತಿಯಲ್ಲಿ ಆಗಿದೆ. ತುಂಬ ಜನ ಬಂದಿರಬಹುದು, ಎಷ್ಟು ಖರ್ಚಾಗಿದೆ, ಎಷ್ಟು ದುಡ್ಡು ಬಂದಿದೆ ಅಂತ ಗೊತ್ತಿಲ್ಲ. ನಾನು ಕೂಡ ನಮ್ಮ ಜೀರ್ಣೋದ್ಧಾರ ಸಮಯದಲ್ಲಿ ಬಂದಾಗ ನಾನೊಂದು ಉಲ್ಲೇಖ ಮಾಡಿದ್ದೆ. ನಾನು ಇಲ್ಲಿ 2 ಕೆಲಸಗಳನ್ನು ಮಾಡ್ತೀನಿ ಅಂತ ಹೇಳಿದ್ದೆ. ಒಂದು, ಈ ದೇವಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕೆ ಸುಮಾರು 10 ಲಕ್ಷ ರೂಪಾಯಿ ದುಡ್ಡನ್ನು ಕೊಡ್ತೇನೆ ಅನ್ನೋ ವಿಚಾರವನ್ನು ಹೇಳಿದ್ದೆ. ಇದನ್ನು ಯಾಕೆ ನಾನು ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ, ನೋಡಿ, ರಾಜಕೀಯದವರು ರೀಲು ಬಿಡುವುದು ಭಾರಿ ಜೋರು. ನಾನು ಸುರುಗೆ ತಿಳ್ಕೊಂಡಿದ್ದೆ, ಸುಳ್ಳು ಒಂಜಿ ಪಾತ್ರೆ. ನಾನು ಬಂದವರಿಗೆ ಇದ್ದಾಗ ಹೇಳ್ತಾ ಇದ್ದೆ, ಸುಳ್ಳು ಅಂತ ಬಿಡಬಾರ್ದು, ಸತ್ಯವನ್ನೇ ಹೇಳಬೇಕು ಅಂತ. ಈಗ ಕೆಲವು ಸುಳ್ಳು ಹೇಳದಿದ್ದರೆ ಅವನಿಗೆ ಬೇಜಾರಾಗೋದು ಜೋರು. ಬೇರ್ದಾತ ಮರ್ರಿ ಇಂಚ ಪಾತ್ರೆ ಬೇರೆ ಅತನ್ನ ಏನಾದರೂ ಕೆಲಸಕ್ಕೆ ಬರ್ತಾರೆ, ಆಗುವ ಕೆಲಸಗಳನ್ನು ಆಗ್ತದೆ ಅಂತ ಹೇಳ್ತದೆ. ಯಾವುದೇ ಶಕ್ತಿ ಮೀರಿ ಆ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಆದರೂ ಅಣ್ಣ ಇದು ಆಗುವುದಿಲ್ಲ, ಇದು ಕಾನೂನಿನ ರೀತಿಯಲ್ಲಿ ಆಗುವುದಿಲ್ಲ. ಮೊನ್ನೆ ಒಬ್ಬರು ನರ್ಸಿಂಗ್ ಸೀಟಿಗೆ ನಾನು ಉದಾಹರಣೆಗಾಗಿ ನಾನು 5 ನಿಮಿಷದಲ್ಲಿ ಮುಗಿಸ್ತೇನೆ, ಜಾಸ್ತಿ ಆಯಿತು ಮಾತಾಡೋದು. ನರ್ಸಿಂಗ್ ಸೀಟಿಗೆ ಬಂದಿದ್ದರು. ಅದು ಕಂಪ್ಯೂಟ್ರಲ್ಲಿ ಬರುವಂಥದ್ದು, ಅದು ಕಂಪ್ಯೂಟ್ರಲ್ಲಿ ಅಲಾಟ್ಮೆಂಟ್ ಆಗೋದು. ಈಗ ಮೆಡಿಕಲ್ ಸೀಟ್ ಯಾರಿಗಾದರೂ ಮಾಡಿಕೊಡ್ಲಿಕ್ಕೆ ಆಗ್ತದ? ಅವ್ರು ರ್ಯಾಂಕಲ್ಲಿ ಬರಬೇಕು, ಕಂಪ್ಯೂಟ್ರಲ್ಲಿ ಬೇಕು. ಅದೇ ಥರ ಗೌರ್ಮೆಂಟ್ ನರ್ಸಿಂಗ್ ಸೀಟ್ ಅದರಲ್ಲಿ ಬರ್ತದೆ. ನಾನು ಹೇಳಿದೆ, ನೋಡಿ ಅಣ್ಣ, ಇದು ಆಗೋದಿಲ್ಲ, ಇದು ಮಾಡಲಿಕ್ಕೆ ನಾನು ಸುಮ್ಮನೆ ನಿಮಗೆ ಡೋಂಗಿ ಮಾಡಬೇಕಷ್ಟೇ, ನನಗೆ ಮನಸ್ಸು ಬರೋದಿಲ್ಲ, ಇದು ಆಡೋದಿಲ್ಲ, ಅದು ಅವ್ರದ್ದು ನಿಮಗೆ ಮಾರ್ಕ್ಸ್ ಪ್ರಕಾರ ಸಿಗ್ತದೆ ಅಂತ ಹೇಳಿದೆ. ಅವರಿಗೆ ಸಮಾಧಾನ ಆಗಲಿಲ್ಲ. ಅವರು ಮನೆಗೆ ಹೋದರು. ಮನೆಗೆ ಹೋಗಿ ನನಗೆ ಒಂದು ಇಷ್ಟುದ್ದ ವಾಟ್ಸಪ್ಪಲ್ಲಿ ಬರೆದರು, ನಮಸ್ಕಾರ ಅಶೋಕ್ ರೈಗಳೇ, ನೀವು ನರ್ಸಿಂಗ್ ಸೀಟನ್ನು ಮಾಡಿಕೊಡಲಿಲ್ಲ. ಕರ್ನಾಟಕದಲ್ಲಿ ಎಷ್ಟೋ MLAಗಳು ಎಷ್ಟೋ ಜನರಿಗೆ ನರ್ಸಿಂಗ್ ಸೀಟನ್ನು ಮಾಡಿಕೊಟ್ಟಿದ್ದಾರೆ. ನೀವು ಒಂದು ಫೋನ್ ಮಾಡ್ತಾಯಿದ್ರೆ ನನಗೆ ಒಂದು ಫೋನ್ ಮಾಡಲಿಕ್ಕೆ ಏನು ನಷ್ಟ ಆಗ್ತದೆ ಸ್ವಾಮಿ, ನಾನು ಅದನ್ನು ದೂರ ಮಾಡಬೇಕಾ? ನಿಮ್ಮ ಫೋನ್ ಮಾಡಿದರೆ ಸೀಟ್ ಆಗ್ತಿತ್ತು, ಇಲ್ಲದ್ರೆ ಸೀಟ್ ಆಗಲಿಲ್ಲ ಅನ್ನೋ ವಿಚಾರವನ್ನು ನಾನು ಮತ್ತೆ ಅವರಿಗೆ ಫೋನ್ ಮಾಡಿದೆ. ಅನ್ನ 1 ಜನ ಏರನಲ್ಲದನ್ನು ಮಲ್ತೆ ಕೊರೋನಾ ಇತ್ತಿಂದಾಂಡ ಇರನ್ನ ಕಾರವತ್ತುವೇನು ಬೊಂಡ ಒಕ್ಕಡೆ ಏರ ಮಿಸ್ಗೈಡ್ ಮಾಡಿದನ್ನು ಇದನ್ನು ಯಾಕೆ ಹೇಳ್ತೀರಿ ನೀವು? ಇದು ಸಾಧ್ಯ ಇಲ್ಲ. ನಾನು ಅವರು ಬಂದಾಗ ಅವರಿಗೊಂದು ಸುಳ್ಳು ಹೇಳಿ ತೂಕ ಏನು ಫೋನ್ ಮಲ್ಪೆ ತೂಕ ಮಲ್ಪೆ ಆಪುಂಡಿ ಏರಿಗೆ ಅಂತ ಹೇಳಿದರೆ ಬಹುಶಃ ಅವರು ಸಮಾಧಾನದಲ್ಲಿ ಹೋಗ್ತಾ ಇದ್ರೆ ಅವನು
ಈ ರಾಜಕೀಯದವರು ಸುಳ್ಳು ಹೇಳೋದ್ರಲ್ಲಿ ಸುಳ್ಳು ಹೇಳಬೇಕಾಗ್ತದೆ, ಜನ ಹೇಳಿಸುವಂಥ ಪ್ರಸಂಗ ಇದೆ. ನಾವು ಕೂಡ ಹಾಗೆ ಅವತ್ತು ಬಂದಾಗ 10 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದೇನೆ. ಇದರಲ್ಲಿ ನನ್ನದು ಏನು ತಪ್ಪಿಲ್ಲ. ನಾನು 10 ಲಕ್ಷ ರೂಪಾಯಿ ಇದಕ್ಕೆ ಕೊಡ್ತಾ ಇದ್ದೆ. ನನಗೆ ಮೊನ್ನೆ ಆಮಂತ್ರಣ ಪತ್ರಿಕೆ ಕೊಡುವವರೆಗೆ ಮನವಿಯನ್ನು ಕೊಡಲಿಲ್ಲ. ಆಮಂತ್ರಣ ಪತ್ರಿಕೆ ಕೊಡಲಿಕ್ಕೆ ಬಂದ ನಂತರ ನಾನು ಅವರ ಕೇಳಿದ ಮೇಲೆ ನನಗೆ ಮನವಿಯನ್ನು ತಂದು ಕೊಟ್ಟಿದ್ದಾರೆ. ಮುಂದಿನ ದಿವಸದಲ್ಲಿ 10 ಲಕ್ಷ ರೂಪಾಯಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಅದು ಮುಂದಿನ ದಿವಸದಲ್ಲಿ ಬರ್ತದೆ. ಎರಡನೇದು, ನಾನು ಅವತ್ತು ಭಾಷಣ ಮಾಡುವಾಗ ಹೇಳಿದ್ದೆ, ನಾವು ಒಂದು ಅನ್ನ ಸಂತರ್ಪಣೆ, ಮಹಾ ಅನ್ನ ಸಂತರ್ಪಣೆಯನ್ನು ಇಲ್ಲಿ ಮಾಡಬೇಕು. ಅದಕ್ಕೆ 1 ಲಕ್ಷ ರೂಪಾಯಿಯನ್ನು ಇಡಬೇಕು. ಯಾರೆಲ್ಲ ದೊಡ್ಡ ದೊಡ್ಡ ಧರ್ಮದ ಬಗ್ಗೆ ಮಾತಾಡ್ತಾರೆ, ದೊಡ್ಡ ದೊಡ್ಡ ಅತಿಥಿಗಳು ಬರ್ತಾರೆ, ಅವ್ರ ಹತ್ರ ಎಲ್ಲ ನೀವು ಒಂದೊಂದು ಮಹಾ ಅನ್ನ ಸಂತರ್ಪಣೆಯನ್ನು ಮಾಡಿಸಬೇಕು. 1 ಲಕ್ಷ ರೂಪಾಯಿ ತಗೊಳ್ಬೇಕು. ಬ್ರಹ್ಮಕಲಶಕ್ಕೆ ಹಾಗೆ ಹೋಗಿ ಕೆಲವರು ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗಿ ನಾವು ಹುಂಡಿಗೆ ದುಡ್ಡು ಹಾಕುದಿಲ್ವ? ಫಾರಿನಿಗೆ ಹೋಗುವಾಗ 50,000 1 ಲಕ್ಷ ರೂಪಾಯಿ ಒಂದು ಖರ್ಚು ಮಾಡ್ಕೊಂಡು ಬರೋದಿಲ್ಲ. ಹಾಗೆ ಬಂದವರ ಹತ್ರ ಕೂಡ ನಾವು ಸ್ವಲ್ಪ ಶಾಲು ಇದು ಎಲ್ಲ ಹಾಕಿಕೊಳ್ಳುವಾಗ ಸ್ವಲ್ಪ ರಸೀದಿಯನ್ನು ಮಾಡಲಿಕ್ಕೆ ಕಲಿಬೇಕು. ಅದಕ್ಕೆ ನಾನು ಹೇಳಿದೆ, ಯಾರೆಲ್ಲ ದೊಡ್ಡ ದೊಡ್ಡ ಹಾತಿಗಳು, ಇಲ್ಲಿ ನೀವು ಇಲ್ಲಿ ಕೂತು ಅವರು ಬೇಜಾರು ಮಾಡಬೇಡಿ, ದೊಡ್ಡ ದೊಡ್ಡ ಹಾತಿಗಳು ಯಾರ್ಯಾರು ಬಂದರೆ ಅವರ ಹತ್ರ ಒಂದು ಮಹಾ ಅನ್ನ ಸಂತರ್ಪಣೆಯನ್ನು ನಾವು ಭರಿಸಬೇಕು ಅಂತ. ಆಗ ನಾನು ಕೂಡ 1 ಲಕ್ಷ ರೂಪಾಯಿದ ಮಹಾ ಅನ್ನ ಸಂತರ್ಪಣೆಯನ್ನು ಭರಿಸಿದ್ದೇನೆ. ಆ 1 ಲಕ್ಷ ರೂಪಾಯಿಯನ್ನು ಕೂಡ ಈಗ ದೇವರ ಹುಂಡಿಗೆ ಕೊಡುವಂಥ ಕೆಲಸವನ್ನು ಈಗ ಮಾಡ್ತೇನೆ. ಇನ್ನೊಂದು, ನಾನು ನಿಮ್ಮ ಹತ್ರ ಅವತ್ತು ಹೇಳಿರುವಂಥ ಮಾತು ಏನಂತ ಹೇಳಿದರೆ, ನನಗೆ ಒಂದು ಸೇವಕನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ನಾನು ಯಾರು ಇಲ್ಲಿ ಊಟ ಮಾಡ್ತಾರೆ ಅವರು ಕಡೆಯ ಬ್ರಹ್ಮಕಲಶದಲ್ಲಿ ಇರುವಂಥ ಒಂದು ಕೆಲಸ, ಇದು ಎಂಜಲು ಎಳೆಯನ್ನು ತೆಗೆಯುವಂಥದ್ದು. ಅದು ಅದಕ್ಕೆ ಸ್ವಲ್ಪ ಹಿಂಜರಿಯುವಂಥವರು ಎಲ್ಲ ಬ್ರಹ್ಮಕಲಶಗಳು, ಅದಕ್ಕೆ ಜನ ಸಿಗೋದು ಕಡಿಮೆ. ಕೆಲವು ಕಡೆ ಬಾಡಿಗೆ ಜನಗಳನ್ನೆಲ್ಲ ಮಾಡ್ತಾರೆ. ಅದು ಆಗಬಾರ್ದು. ಅದು ಕೂಡ ಪುಣ್ಯದ ಕೆಲಸ ಅಂತೆ, ಎಂಜಲ್ಗಳು ಎಳೆಯನ್ನು ತೆಗೆಯುವುದು. ಹಾಗೆ ನಾನೀಗ ಕುಟುಂಬ ಸಮೇತರಾಗಿ ಬಂದು ಯಾರು ಊಟ ಮಾಡಿದರೆ ಅವರ ಎಳೆಯನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದರೆ ಅದನ್ನು ಕೂಡ ನಿವೃತ್ತಿ ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಅಂತ ನಿಮ್ಮ ಹತ್ರ ಹೇಳುತ್ತಾ, ಎಷ್ಟೋ ಜನ ಕಷ್ಟ ಬಂದು ಈ ಬ್ರಹ್ಮಕಲಶಕ್ಕೆ ನೀವು ಕೆಲಸ ಮಾಡಿರ್ಬೋದು. ಇವತ್ತು ನಾನು ಅಶೋಕ್ ರೈ ಈ ಭಾಗದ ಶಾಸಕನಾಗಿ ಬಂದಿದ್ದೇನೆ. ಜನರ ಸೇವೆ ಮಾಡುವಂಥ ಭಾಗ್ಯವನ್ನು ನೀವೆಲ್ಲ ಕೊಟ್ಟಿದ್ದೀರಿ. ನಾನು ಇವತ್ತು ಯಾರ ಹತ್ರ ನಿಮ್ಮ ಹತ್ರ ಕೇಳೋದಿಲ್ಲ ನನಗೆ ಎಷ್ಟು ಜನ ಓಟ್ ಹಾಕಿದ್ದಾರೆ, ಎಷ್ಟು ಜನ ಓಟ್ ಹಾಕಲಿಲ್ಲ, ಇದನ್ನು ಯಾರ ಹತ್ರ ನಾನು ಕೇಳೋದಿಲ್ಲ. ನಾನು ಶಾಸಕನಾದ ಮೇಲೆ ಎಲ್ರಿಗೂ ಶಾಸಕನ. ನಿಮ್ಮದು ಯಾವುದಾದ್ರೂ ಆಕ್ರಮ ಸಕ್ರಮ 94C ಯಾವುದು ವಿಚಾರಗಳಿಗೆ ದಯಮಾಡಿ ನನ್ನ ಹತ್ರ ಬನ್ನಿ. ಇನ್ನು 3.5 ವರ್ಷ ನಮಗೆ ಅವಕಾಶ ನೀವೆಲ್ಲ ಕೊಟ್ಟಿದ್ರಿ. ಪ್ರಾಮಾಣಿಕತನದಿಂದ ಭ್ರಷ್ಟಾಚಾರ ರಹಿತವಾಗಿ ಆ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಕೆಲವರೆಲ್ಲ ಹೇಳ್ಬೋದು, ಅಶೋಕ್ ರೈಗಳೇ ನೀವು ಭಾಷಣ ಕೊಡ್ತೀರಿ, ಭ್ರಷ್ಟಾಚಾರ ರಹಿತವಾಗಿ ನೀವು ಮಾಡ್ತೀನಿ ಅಂತ ಹೇಳಿದರೆ ನಿಮ್ಮ ಅಧಿಕಾರಿಗಳು ಬೆಂಚ್ ಕೆಳಗಡೆಯಿಂದ ಬೆಂಚು ಮೇಲೆಯಿಂದ ಎಲ್ಲ ಕೈ ಓಡ್ತಾರೆ, ಯಾವುದನ್ನು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತ ನನಗೆ ಗೊತ್ತಿದೆ. ನಾನು ಕೂಡ ಅದನ್ನು ಅರಿತುಕೊಂಡಿದ್ದೇನೆ, ಗೊತ್ತಿಲ್ಲ ಅಂತ ಅಲ್ಲ. ಅದಕ್ಕೂ ಕೂಡ ಏನಾದರೂ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಕೆಲ. ಆದರೆ ನಾನು ಖಂಡಿತ ಭ್ರಷ್ಟಾಚಾರಿ ಆಗುವುದಿಲ್ಲ. ಇನ್ನೊಬ್ಬನಿಗೆ ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು, ನಾನು ಭ್ರಷ್ಟಾಚಾರಿ ಆಗದಿದ್ದರೆ ಇನ್ನೊಬ್ಬರ ಭ್ರಷ್ಟಾಚಾರವನ್ನು ಕಡಿವಾಣ ಮಾಡುವಂಥ ಕೆಲಸವನ್ನು ಮಾಡುವುದು. ನೀವು ಈ ಎಲ್ಲ ಬಂಧುಗಳ ಹತ್ರ ಕೇಳೋದು, ನಿಮ್ಮದು ಯಾವುದೇ ಕೆಲಸಗಳಿದೆ ದಯಮಾಡಿ ಬನ್ನಿ, ನಾನು ಪಕ್ಷಾತೀತವಾಗಿ ಅದನ್ನು ಮಾಡುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇನೆ ಅನ್ನೋ ವಿಚಾರವನ್ನು ಹೇಳುತ್ತಾ, ಇವತ್ತು ಎಲ್ಲ ದೇವಸ್ಥಾನಗಳಲ್ಲಿ ನಾವು ಹೋದಂಥ ದೇವಸ್ಥಾನಗಳಲ್ಲಿ ಎಲ್ಲ ಹೋದರೆ ಎಲ್ಲ ಕಡೆ ಮಹಿಳೆಯರ ಸಂಖ್ಯೆ ಕಡಿಮೆ, ಜಾಸ್ತಿ ಹೆಚ್ಚಾಗಿದೆ. ಅದರ ಹುಂಡಿಗೆ ಹಣ ಬೀಳುವುದು ಕೂಡ ಜಾಸ್ತಿ ಆಗಿದೆ. ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಬರೆದಿದ್ದಾರೆ, ಉಲ್ಲೇಖ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಕೊಟ್ಟಿರುವಂಥ 5 ಗ್ಯಾರಂಟಿಗಳಿಂದ ನಮ್ಮ ದೇವಸ್ಥಾನಕ್ಕೆ ಬರುವಂಥ ಜನರ ಸಂಖ್ಯೆ ದ್ವಿಗುಣಗೊಂಡಿದೆ. ದೇವಸ್ಥಾನದ ಹುಂಡಿಗೆ ಬೀಳುವಂಥ ಹಣ ಹೆಚ್ಚುವರಿಯಾಗಿದೆ. ಇವತ್ತು ನಮ್ಮಲ್ಲಿರುವಂಥ ದೈವಸ್ಥಾನ, ಬ್ರಹ್ಮಕಲಶ, ಜೀರ್ಣೋದ್ಧಾರ ದೇವಸ್ಥಾನಗಳಿಗೆ ಕೂಡ ಬಹುಶಃ ಗ್ಯಾರಂಟಿ, ಸರ್ಕಾರದ ಗ್ಯಾರಂಟಿ ಪೂರಕವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಅಂತ ನನ್ನ ಅನಿಸಿಕೆ. 2,000 ರೂಪಾಯಿ ಎಲ್ಲ ಮಹಿಳೆಯರಿಗೆ ಬರುವಂಥ ಕೆಲಸ ಆಗಿದೆ. ಯಾರು ಮಹಿಳೆಯರು ಇವತ್ತು ಸರ್ಕಾರಿ ನೌಕರರಿಗೆ ಯಾವ ರೀತಿ ಸಂಬಳ ಬರ್ತದ, ಅದೇ ರೀತಿ ನಮ್ಮ ಮಹಿಳೆಯರಿಗೆ, ಅಕ್ಕಂದಿರಿಗೆ, ತಂಗಿಯಂದಿರಿಗೆ 2,000 ರೂಪಾಯಿ ತಿಂಗಳಿಗೆ ಬರುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಕರೆಂಟ್ ಬಿಲ್ ಫ್ರೀ. ಯಾರು ಕೂಡ ಮೆಸ್ಕಾಮಿನವನು ಬಂದು ಕರೆಂಟ್ ಬಿಲ್ ತಗೊಂಡು ಹೋಗ್ಲಿಕ್ಕಿಲ್ಲ. ಮೆಸ್ಕಾಮಿನವನು ಅವರ ಕರೆಂಟ್ ಬಿಲ್ ಫ್ರೀ ಆಗುವಂಥ ಕೆಲಸ ಆಗಿದೆ. ಬಸ್ಸಿನಲ್ಲಿ ನೀವು ಹತ್ತಿದ್ರೆ, ಅಕ್ಕಂದಿರು ಹತ್ತಿದ್ರೆ ಸಾಕು, ಕಂಡಕ್ಟರ್ ನಿಮ್ಮ ಹತ್ರ ಬರುವುದೇ ಇಲ್ಲ.
ಯಾರೂ ಟಿಕೆಟ್ ಕೇಳುವುದಿಲ್ಲ. 5 kg ಅಕ್ಕಿ ನಿಮ್ಮ ಅಕೌಂಟಿಗೆ ದುಡ್ಡು ಬರುವಂಥ ಕೆಲಸಗಳಾಗ್ತದೆ. ಯುವಕರಿಗೆ ಸ್ಟೈಪೆಂಡ್ 3,500 ರೂಪಾಯಿ ಅವರಿಗೆ ಕೆಲಸ ಇಲ್ಲದ್ರೆ ಕೆಲಸ ಕೊಡುವಂಥ ಕೆಲಸಗಳನ್ನಾಗಿದೆ. ಇದೆಲ್ಲ ಸರ್ಕಾರ ಮಾಡಿರುವಂಥ ಒಳ್ಳೆಯ ಕೆಲಸಗಳು. ಅಂದರೆ 941 ಕೋಟಿ ರೂಪಾಯಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರತಿ ವರ್ಷಕ್ಕೆ ಬಂದು ಬೀಳ್ತದೆ. ಈ 941 ಕೋಟಿ ಯಾರಿಗೆ ಹೋಗ್ತಿತ್ತು? ಎಲ್ಲೂ ಹೋಗ್ತಿತ್ತು ಇಲ್ಲಾದರೆ ನನ್ನಂಥ ರಾಜಕೀಯದವನು ಅರ್ಧ ತಿಂತ ಇದ್ದ, ಅರ್ಧ ಕಾಂಟ್ರಾಕ್ಟರ್ ತಿಂತ ಇದ್ದ, ಅರ್ಧ ಎಲ್ಲಾದರೂ ಒಂದು ಡಾಮರ ಹಾಕಿಬಿಟ್ಟು ಈ 941 ಕೋಟಿ ಸತ್ಯನಾಶ ಆಗ್ತಿತ್ತು. ಇದು ಏನಾಗಿದೆ, ಪ್ರತಿಯೊಬ್ಬರ ಅಕೌಂಟಿಗೆ ಬೀಳುವ ಮುಖಾಂತರ ಅವರಿಗೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಇದರಿಂದ ಕೂಡ ಆದಷ್ಟು ಬ್ರಹ್ಮಕಲಶ ಜೀರ್ಣೋದ್ಧಾರಿಗೆ ಕೂಡ ಪೂರಕವಾಗಿ ಆಗುವಂಥ ಕೆಲಸ ಆಗಿದೆ ಅಂತ ವಿಚಾರವನ್ನು ಹೇಳುತ್ತಾ, ಮಹಿಳೆಯರ ಶಕ್ತಿ ಆರ್ಥಿಕ ಪರಿಸ್ಥಿತಿ ಮೇಲೆ ಬಂದರೆ ಆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಮೇಲೆ ಬರುವಂಥದ್ದಾಗ್ತದೆ. ಅದರಿಂದ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಕೆಲಸ ಆಗಿದೆ. ಒಟ್ಟಿನಲ್ಲಿ ನಾವು ಚುನಾವಣೆಗೆ ಮುಂಚೆ ಯಾವುದು ಭರವಸೆಗಳನ್ನು ಕೊಟ್ಟಿದ್ವೋ ಸರ್ಕಾರದ ಪ್ರತಿನಿಧಿಯಾಗಿ ರಾಜಕೀಯವಾಗಿ ಖಂಡಿತ ಇದನ್ನು ಮಾಡ್ತಾ ಇರಲಿಲ್ಲ. ಶಾಸಕನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಸರ್ಕಾರದ ಯೋಜನೆಗಳು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ಪುತ್ತೂರಿನಲ್ಲಿ ಏನಾಗ್ತಾ ಇದೆ, ಪ್ರತಿ ವರ್ಷ ನಮ್ಮ ದಕ್ಷಿಣ ಕನ್ನಡ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 4,000ರಿಂದ 5,000 ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಹೊರಗೆ ಬರ್ತಾ ಇದ್ದಾರೆ. ಉದ್ಯೋಗ ಇದೆಯಾ? 20% ಜನರಿಗೆ ಮಾತ್ರ ಉದ್ಯೋಗ ಸಿಗ್ತದೆ. 80% ಜನ ಯುವಕರಿಗೆ ಉದ್ಯೋಗ ಇಲ್ಲ. ಉದ್ಯೋಗವನ್ನು ಕಲ್ಪಿಸಿಕೊಡುವಂಥ ಕೆಲಸಗಳಾಗಬೇಕು. ನಮ್ಮ ಪಕ್ಕದಲ್ಲಿ ಪಶುವೈದ್ಯಕೀಯ ಕಾಲೇಜು ನಿಮಗೆ ಗೊತ್ತಿರ್ಬೋದು, ಎಷ್ಟು ಹೈಕೋರ್ಟ್ ಬಿಲ್ಡಿಂಗ್ ಥರ ಬಿಲ್ಡಿಂಗ್ ಇದೆ. 5 ವರ್ಷದಿಂದ 4 ಇಂಚು ಧೂಳು ಹಿಡಿತಾ ಇತ್ತು. ಅದಕ್ಕೆ ತಿಲಾಂಜಲಿ ಹಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಮುಂದಿನ ವರ್ಷ ಅದರಲ್ಲಿ ಅಕಾಡೆಮಿಕ್ ಇಯರ್ ಆರಂಭ ಆಗ್ತದೆ. ಅಲ್ಲಿ ಪಶುವೈದ್ಯಕೀಯ ಕಾಲೇಜು ಆರಂಭ ಆಗ್ತದೆ. ಪ್ರತಿ ವರ್ಷ 3 ವರ್ಷದಲ್ಲಿ 3,500ಕ್ಕಿಂತ ಹೆಚ್ಚು ಮಕ್ಕಳು ಬರ್ತಾರೆ. ಏನಾಗ್ತದೆ 3,500 ಮಕ್ಕಳು ಬಂದರೆ? ಇಲ್ಲಿ ಅಂಗಡಿಯವನಿಗೆ ವ್ಯಾಪಾರ ಜಾಗ್ತದೆ, ಹೋಟೆಲ್ನವನಿಗೆ ವ್ಯಾಪಾರ ಜಾಗ್ತದೆ, ಟ್ಯಾಕ್ಸಿಯವನಿಗೆ ಆಗ್ತದೆ, ಎಲ್ಲ ರೀತಿಯ ವ್ಯವಸ್ಥೆಗಳಾಗ್ತದೆ. ಸುಮಾರು 350ರಿಂದ 400 ಉದ್ಯೋಗಗಳು ಸೃಷ್ಟಿಯಾಗ್ತದೆ. ಇಲ್ಲಿ KMFಗೆ 15 ಎಕರೆ ಜಾಗವನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಒಟ್ಟಿನಲ್ಲಿ ನಮ್ಮ ಯುವಕರ ಕೈಗೆ ಯಾವಾಗ ಕೆಲಸ ಸಿಗ್ತದೆ, ಯುವತಿಯರ ಕೈಗೆ ಯಾವಾಗ ಕೆಲಸ ಸಿಗ್ತದೆ, ಆಗ ಅವರ ಮನೆಯ ಅಭಿವೃದ್ಧಿ ಆಗುವಂಥ ಕೆಲಸಗಳು ಆಗ್ತದೆ. ಮನೆಯ ಬಂಗಾರ ಅಂದರೆ ಏನು? ಬಂಗಾರ ಅಂದರೆ ಕೈಗೆ ಹಾಕುವಂಥ ಬಂಗಾರ ಅಲ್ಲ. ನೀವು ಹೇಳ್ಬೋದು ಈರ್ಲ ಕೈಟೊಂಜಿ ಪಾಡಜಾರ ಬಂಗಾರ ತಂದು ನಾನು ಹಾಕೊಂಡಿದ್ದೆ ಒಂದು ಖಾಲಿ ಇರಲಿ ಅಂತ ನನ್ನ ಹೆಂಡತಿ ಕೊಟ್ಟದ್ದು ಒಂದು ಹಾಕೊಂಡು ಪಾಡಲೇ ಮರ್ರೆ ಇರ್ನ ಕಾಯಿ ಬಜ್ಜಿ ಅದೇ ಬಜ್ಜಿ ಬೋರ್ ತೋಜಿದ್ದು. ಈಗ ಮಾತಾಡೋದಿಲ್ಲ. ಈಗ ಕಾರಲ್ಲಿ ಕೂತ್ರೆ ಶುರು ನನಗೆ ಈರಿ ಬೋದ ಅಲ್ಪ ಭಾಷಣ ಎನ್ನ ಬನ್ಪಾರು ಭಾಷಣ ಇಂಚ ಬನ್ಪಾರ ಅಂತ ಈಗ ಕಾರಲ್ಲಿ ಕೊತ್ತ ಕೂಡಲೇ ಶುರು ಮಾಡ್ತಾರೆ. ನನಗೆ ಖುಷಿ ಅವರನ್ನು ಕರ್ಕೊಂಡು ಬಂದರೆ. ದೇವಸ್ಥಾನಕ್ಕೆ ಬಂದಿದ್ದರು, ನಾನು ಅವ್ರು ಬಂದೆ, ನಾವು ಕುಟುಂಬ ಸಮೇತವಾಗಿ ಹೋಗಬೇಕು, ನೀವು ಬರಬೇಕು ಅಂತ ಅವರು ಕರ್ಕೊಂಡು ಬಂದಿದ್ದೀನಿ ಇಲ್ಲಿಗೆ. ತುಂಬ ಸಂತೋಷ ಆಗ್ತದೆ. ನಾವು ಬಂಗಾರ ಏನಂತ ಹೇಳಿದ್ರೆ ನಮ್ಮ ಮನೆಯಲ್ಲಿರುವ ಮಕ್ಕಳೇ ನಿಜವಾದ ಬಂಗಾರ ಅಂತ. ಆ ಮಕ್ಕಳಿಗೆ ಹೊಳಪು ತಂದರೆ, ಆ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕಳಿಸಿದ್ರೆ, ಆ ಪ್ರಜ್ವಲತೆ ಆದರೆ ಆ ಮನೆಯ ಪ್ರಜ್ವಲತೆ ಆಗ್ತದೆ, ಆ ಮನೆ ಬೆಳಗ್ತದೆ, ಅದು ದೇಶ ಬೆಳಗ್ತದೆ, ರಾಜ್ಯ ಬೆಳಗ್ತದೆ ಅಂತ ಹೇಳ್ತಾರೆ. ಅದರಿಂದ ನಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡುವಂಥ ಕೆಲಸ ಆಗಬೇಕು. ಮಕ್ಕಳನ್ನು ಈ ಥರ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹೆಚ್ಚಿನ ಅನುಭವಗಳಿರ್ತಾರೆ. ನಾವು ಅಲ್ಲಿ ಹೋಗುವಾಗ ಕಾರ್ಯಕ್ರಮಗಳಿಗೆ ಅವರನ್ನು ತೊಡಗಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದರೆ ನಿಜವಾದ ಅರ್ಥಪೂರ್ಣವಾದ ಬ್ರಹ್ಮಕಲಶ ಆಗ್ತದೆ. ಇವತ್ತು ಸುಬ್ರಹ್ಮಣ್ಯ ದೇವರ ಬ್ರಹ್ಮಕಲಶವನ್ನು ನೀವೆಲ್ಲ ಮಾಡಿದಿರಿ. ನಾನು ಬೇರೇನು ಹೇಳುವುದಿಲ್ಲ. ದೇವರ ಹತ್ರ ಎಲ್ಲರ ಮನ ಸಂಕಲ್ಪಗಳಿದ್ದಾರೆ. ಎಲ್ಲರೂ, ಕೆಲವರು ಕಷ್ಟದಲ್ಲಿ ಇಲ್ಲದವರು ಯಾರೂ ಇಲ್ಲ. ನೋಡ, ಇಷ್ಟು ಜನ ಇದ್ದೀರಲ್ಲ, ಕಷ್ಟದಲ್ಲಿ ಇಲ್ಲದವರು ಯಾರಾದರೂ ಒಬ್ಬರು ಇದ್ದಾರ? ಕೈ ಎತ್ತಿ ನೋಡ. ನಾನೇ ನನಗೂ ಕಷ್ಟ ಇದೆ. ಎಲ್ಲರೂ ಕಷ್ಟದಲ್ಲಿದ್ದಾರೆ ಸ್ವಾಮಿ. ಯಾರು ಒಂದಲ್ಲ ರೀತಿ ಒಂದು ಕಷ್ಟದಲ್ಲಿದ್ದವನು ಯಾರೂ ಇಲ್ಲ. ಅದರಿಂದ ಅದನ್ನೆಲ್ಲ ಮೆಟ್ಟಿ ನಿಲ್ಲುವವನೇ ನಿಜವಾದ ಮನುಷ್ಯ. ನಾವು ಇವತ್ತು ಸುಬ್ರಹ್ಮಣ್ಯ ದೇವರ ಹತ್ರ ಏನು ಪ್ರಾರ್ಥನೆ ಮಾಡೋದು? ನಾವು ಇಷ್ಟು ಸೇರಿ ಒಳ್ಳೆಯ ಮನಸ್ಸಿನಿಂದ ನಮ್ಮ ಬ್ರಹ್ಮಕಲಶಕ್ಕೆ ನಮ್ಮನ್ನು ತೊಡಗಿಸಿಕೊಂಡಿದ್ದೀವಿ. ಹೆಚ್ಚು ದುಡ್ಡ ಕಡಿಮೆ ದುಡ್ಡ ಹಾಕಿದ್ದೀವಿ. ನಮ್ಮ ಹತ್ರ ಇರುವಂಥ ದೇಣಿಗೆಯನ್ನು ನಿಮಗೆ ಅರ್ಪಣೆ ಮಾಡಿದ್ದೀವಿ ದೇವ. ನಮ್ಮ ಮನಸಂಕಲ್ಪ, ನಮ್ಮ ಮನಸ್ಸಿನಲ್ಲಿರುವಂಥ ಬೇಡಿಕೆಗಳೇನಿದೆ, ಸಂಕಲ್ಪಗಳಿಗೇನಿದೆ, ಅದನ್ನು ಸಂಕಲ್ಪವನ್ನು ಸಿದ್ಧಿ ಮಾಡುವಂಥ ಕೆಲಸವನ್ನು ಮಾಡಿದೆವು ಅಂತ ನಾವು ಪ್ರಾರ್ಥನೆ ಮಾಡೋದು. ನಿಮ್ಮೆಲ್ಲ ಪರವಾಗಿ ನಾನು ಕೂಡ ಆ ಪಾದಾಲ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಬೇಡ್ತೀನಿ. ಎಲ್ರಿಗೂ ಶುಭವಾಗಲಿ, ಆರೋಗ್ಯ ಕೊಡಲಿ, ಆಯುಷ್ಯ ಕೊಡಲಿ, ಐಶ್ವರ್ಯ ಕೊಡಲಿ, ಮನಃಶಾಂತಿ ಕೊಡಲಿ, ಈ ರಾಜ್ಯ, ಈ ಗ್ರಾಮ, ಈ ದೇಶ ಉದ್ಧಾರ ಆಗಲಿ ಅನ್ನೋ ಮಾತನ್ನು ಹೇಳುತ್ತಾ, ಅಶೋಕ್ ರೈ ಕೂಡ ಒಬ್ಬ ಶಾಸಕನಾಗಿ ಆಗಲಿಕ್ಕೆ ನೀವೆಲ್ಲ ಆಶೀರ್ವಾದ ಮಾಡಿ ಬಂಧುಗಳೇ. ಒಳ್ಳೆಯ ಕೆಲಸ ಮಾಡಿದರೆ ಅಶೋಕ್ ರೈಗೆ ಆಶೀರ್ವಾದ ಮಾಡಿ, ಪ್ರೀತಿ ಕೊಡಿ. ಬೇರೆ ಏನು ಕೇಳುವುದಿಲ್ಲ, ಬೇರೆ ಯಾರ ಹತ್ರನೂ ಇಲ್ಲ. ಚುನಾವಣೆ ಸಮಯದಲ್ಲೂ ದುಡ್ಡು ಕೇಳಿಲ್ಲ, ಈಗಲೂ ಕೂಡ ದುಡ್ಡು ಕೇಳುವಂಥ ವಿಷಯಗಳೇ ಇಲ್ಲ. ಭ್ರಷ್ಟಾಚಾರ
ರಹಿತವಾಗಿ ಪುತ್ತೂರಿನ ಪಕ್ಷಾತೀತವಾಗಿ ಪುತ್ತೂರಿನ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತೇನೆ. ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಕೆಲಸ ಮಾಡಿದರೆ ಅಶೋಕ್ ರೈಗೆ ಆಶೀರ್ವಾದ ಮಾಡಿ ಅನ್ನುವ ಮಾತನ್ನು ಹೇಳುತ್ತಾ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧರ್ಮಾನುರಾಗಿಯಾಗಿ ಧರ್ಮದ ಹಾದಿಯಲ್ಲಿ ಮಕ್ಕಳನ್ನು ಬೆಳೆಸೋದು ಹೇಗೆ ಎಂಬುದನ್ನು ಸ್ವ ಉದಾಹರಣೆಯೊಂದಿಗೆ ತಮ್ಮ ಮಾತುಗಳಲ್ಲಿ ಬಿಂಬಿಸಿದ್ದೀರಿ. ನೋಡು ಐತವರ ಮಾತೆಲ್ಲ ಜೈಕಾರ ಪಾಡ್ಗೋಣ ಎಂಚೆ ಪಾಡ್ಗೋಣ ಈಗ ದಾದ ಬರೀ ಪಾತವ್ರನ್ನ ಇಜ್ಜರತ್ತ ಪಾಡ್ಗ ಗೋವಿಂದ ಪಾಡ್ಗೋಣ ಗೋವಿಂದ ಪಾಡ್ಗ ಸರ್ ಏರ್ಲ ಪಾಡ್ಜರತ್ತ ಪಲ್ಲದ ಗೋವಿಂದ ಪಾಡ್ಗೋಣ ತುಲೆ ಈ ಗೂಡಂಗಡಿ ಉಂಟು ಗೂಡಂಗಡಿ ಬರಣಿಗೆ ಚಕ್ಕುಳಿ ಜಿಂಜವರಾರು ಗೂಡಂಗಡದಾರ ಅರ್ಧ ತೊಟ್ಟೆ ಚಕ್ಕುಳಿನ ಬರಣಿಗೆ ಪಾಡಿ ಕೊಡಲೆ ಪಾನಿ ವಾಲಿಬ್ ಕೊಡಲೆನ ದೊಂಡೆ ಬತ್ತನೆ ಅರ್ಧ ಪ್ಯಾಕೆಟಿನ ಬರಣಿಗೆ ಪಾಡಿ ಕೊಡಲಿ ಆ ಬರಣಿಡೆ ಚಕ್ಕುಳಿ ಫುಲ್ ಆಪುಂಡು ಕೂಡಲೇ ಆರು ದಾನ ಅಲ್ಬೇರು ಬಂಡ ಆ ಬರಣಿನ ಇಂಚ ಪತ್ತದ ಟಕ್ಕ ಟಕ್ಕ ತಿರುಗಾವೇರು ಕೂಡ ಅರ್ಧ ಪ್ಯಾಕೆಟ್ ಚಕ್ಕುಳಿ ಹಾಕಿ ಜಿಂಜಿನ ನಿಖಿಲಗಿಲ್ದ ಇಂಚ ಅದನ್ನು ಎಕ್ಕಡ್ದು ಇಂಚ ಭಾಷಣ ಖೇಂಡು ಇಂಚ ಕುಲ್ಲುದು ಅಶೋಕರ ಇವರ ಏಪ ಹುಂತಾವು ಜರುದು ಅದನ್ನು ಗೊತ್ತಿಜ್ಜಿ ತೆಲಿಪುಲ್ನ ಇಜ್ಜಾರು ಚಪ್ಪಾಳೆಲ್ಲ ಇಜ್ಜಿ ಬುಕ್ ಅಡೇಗೆ ಇಂಚ ಕುಲ್ಲುದಾರು ಐಕಿದ್ದು ಗೋವಿಂದ ಪಾಂಡ ಒಂತೆ ನಾನೊಂತೆ ಬಾಡ್ಪುಣಕಲ್ನ ಪೂರ ಮನಸ್ಸಿಗೆ ಸೇರು ಒಂತೆ ನಾನೊಂತೆ ಜಿಂಜು ಅಂಚವ್ರ ಗೋವಿಂದ ಪಾಡ್ಗಣ ಎಲ್ಲ ಜಡ್ ಜೋಕುಲು ಪಾತೀರಿ ರಕ್ಕನಕಲ್ ದಾಲ ಪಾತೀರ್ನ ತೋಜ್ಜಿ ತುಕ ಈ ಗೋವಿಂದ ಬಂಡ ನಮ್ಮ ಮುಲ್ಪದ ಶನಿನ ಊರು ಅಂಚಿ ಗೆಡಪುಣಗೆ ಆನ ಶನಿನ ಗೆಡಪುಣಗ ಕೋಡಿಯಾಡ್ದ ಅಂಚಿ ಬರಪಣೆ ಉಡ್ಚಿ ಅಂಚಿ ಸುದತ್ತ ಅಂಚಿ ಪಾಡು ಹೌದಾ ಮೂಜಿ ಸರ್ತಿ ಗೋವಿಂದ ಪಾಡ್ಬೆ ರಡ್ಡು ಕೈಲ ಮಿತ್ತು ಪಾಡ್ದೇತುದು ನಿಖಿಲು ಗೋವಿಂದ ಪಾಡೋಡು ಆಪಣ ರಡ್ಡು ಸರ್ತಿ ಭಾರತ್ ಮಾತಾಗಿ ಪಾಡ್ಗ ಮೂಜಿ ಸರ್ತಿ ಗೋವಿಂದ ಪಾಡ್ಗ ಹೌದಾ ಬೋಲೋ ಭಾರತ್ ಮಾತಾಗೆ ಆಯ್ಷ ಕೈ ಬತ್ತನೆ ಶಬ್ದ ಯಾರಂದು ಕೈ ಮಿತ್ತು ಬತ್ತೇನೆ ಕೈ ಏತ್ ಮಿತ್ತು ಬತ್ತನು ಐಕಿ ಶಬ್ದ ಯಾವಂದು ಬೋಲೋ ಭಾರತ್ ಮಾತಾಗೆ ಸುಬ್ರಹ್ಮಣ್ಯ ದೇವರ ಪಾದಾರವಿಂದಕ್ಕೆ ಗೋವಿಂದ ಬರಡು ನೀವು ಜೈ ಬಾಡ್ನ ಐಕ್ಲ ಜೈ ಬಾಡ್ನ ಏನೈಕಿ ಚಕ್ಕ ಬಂದ್ರೆ ತುಳ ಏತಿ ನಿಂಗೆಲ್ಲ ಮನಸ್ಸು ಏತಿ ಎಂಚ ಓಳು ಹೆಚ್ಚು ಉಂಟು ಅವಾಗ ನನ್ನ ಮೂಜಿ ಸರ್ತಿ ಗೋವಿಂದನೇ ಒಪ್ಪಾಸಿ ಪಾದಾಲ ಸುಬ್ರಹ್ಮಣ್ಯ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಪಾದಾಲ ಸುಬ್ರಹ್ಮಣ್ಯ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಇತ್ತೆ ಲಾಸ್ಟ್ ದಾವು ಒಂದು ಓಡೆಗೆ ನೋಡು ಓ ಕೋಡಿ ಅಡಿಗ ಕೋಡಿ ಅಡಿಗೆ ಎನ್ನ ಊರಿಗೆ ನೋಡು ಆಡ್ದು ಗಾದು ಜೋರು ಪಾಡ್ಲಿ ಲಾಸ್ಟ್ ಪಾದಾಲ ಸುಬ್ರಹ್ಮಣ್ಯ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಗೋವಿಂದ. ಧರ್ಮ ಜಾಗೃತಿ ಮಾಡಿದ ತಮ್ಮ ನುಡಿಗಳಿಗೆ ವಂದನೆಗಳು ಸರ್. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಕೆಟ್ಟಿ ತೆನಬೇಡ ಎಂದು ಕೊಡುಗೈ ದಾನಿಗಳಾದ ಮಾನ್ಯ ಶಾಸಕರು ಮಹಾ ಅನ್ನ ಸಂತರ್ಪಣೆಗೆ ರೂಪಾಯಿ 1,00,000 ರೂಪಾಯಿಗಳನ್ನು ದೇಣಿಗೆ ನೀಡಿದ್ದಾರೆ. ತಮ್ಮ ಹೃದಯವಂತಿಕೆಗೆ ನಾವು ಚಿರಋಣಿಗಳಾಗಿದ್ದೇವೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನಿಗೆ ಎಂಬಂತೆ ಸತಿಪತಿಗಳಲ್ಲದೆ ಇಡೀ ಕುಟುಂಬ ಸಮೇತರಾಗಿ ಆಗಮಿಸಿದ್ದಾರೆ. ಮಕ್ಕಳಾದ ರಿಧಿ ರೈ, ಶ್ರೀಧಿ ರೈ ಮತ್ತು ಪ್ರದಿಲ್ ರೈ ಇವರನ್ನು ಕೂಡ ನಾವು ಗುರುತಿಸ್ತಾ ಇದ್ದೇವೆ. ಮುಂದೆ ಕಾರ್ಯಕ್ರಮದಲ್ಲಿ ಕೃತಜ್ಞತೆ. ಇರುವ ಕಾರ್ಯ ಮಾಡು ಕಿರಿದೆನೆದೆ ಮನವಿಟ್ಟು ದೊರೆತುದ ಪ್ರಸಾದವೆಂದುಣ್ಣು ಗೊಣಗದೆ ಧರಿಸು ಲೋಕದ ಭಾರ ಪರಮಾತ್ಮನನ್ನು ಬಿಡದೆ ಕಾಯಕವೇ ಕೈಲಾಸವೆಂದು ಹಲವಾರು ತಿಂಗಳುಗಳಿಂದ ಶ್ರಮದಾನಗೈದ ದುಡಿಯುವ ಕೈಗಳಿಗೆ ಕೃತಜ್ಞತೆಯನ್ನು ಅರ್ಪಿಸಲು ಶ್ರೀ ಸುನೀಲ್ ಕುಮಾರ್ ದಡ್ಡು ಸ್ವಾಗತ ಸಮಿತಿಯ ಸಂಚಾಲಕರು ಇವರನ್ನು ಆಹ್ವಾನಿಸುತ್ತಿದ್ದೇವೆ. ಸಾನ್ನಿಧ್ಯದ ದೇವರಿಗೆ ಕೈ ಮುಗಿಯೊಂದು ನಮ್ಮ ಬ್ರಹ್ಮಕಲಶೋತ್ಸವದ ಗೌರವಾಧ್ಯಕ್ಷರು, ಈ ಕ್ಷೇತ್ರದ ಶಾಸಕರು, ನಮಗೆ ಮಾತ ಮಾರ್ಗದರ್ಶನ ಕೊರ್ನಂಚಿನ ಅಶೋಕ ರೈಕ್ಲೆಗೆ ನಮ್ಮ ಸೇರ್ನಂಚಿನ ಮಾತ ಬಂಧುಲಿನ ಪರವಾದ್ಲ ಧನ್ಯವಾದವನ್ನು ಒಪ್ಪಿಸ ಹೊಂದಲ್ಲೇ. ವೇದಿಕೆ ಡಿಪ್ಪನಂಚಿನ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಯನಂಚಿನ ಉದಯಶಂಕರ ಭಟ್ರಿಗೆ, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಯನಂಚಿನ ಜಗದೀಶ್ ರಾವ್ ಮಣಿಕಲಂಬೆರೆಗೆ, ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರಾಯನಂಚಿನ ಉಷಾ ಮುಲಿಯಂಬೆರೆಗೆ, ನಮ್ಮ ದಾನಿಲು ನಮ್ಮ ಮಕ್ಕಳೇ ಆಯ್ನಂಚಿನ
ವಸಂತ ಕುಕ್ಕುಜೆ ಮೇರೆಗೆ ಶ್ರೀರಾಮ್ ಭಟ್ ಪಾದಾಲ ಮೇರೆಗೆ ನಿಕ್ಲಿನ ಮಾತೆರ್ನ ಪರವಾದಲ ಧನ್ಯವಾದವನ್ನು ಒಪ್ಪಿಸ ಒಂದೊಲ್ಲೆ ಅವೇ ರೀತಿ ಸೇರಿನಂಚಿನ ಪತ್ರಿಕಾ ಮಿತ್ರರಿಗೆ ಮಾಧ್ಯಮದಕ್ಲೆಗೆ ಸೇರಿನಂಚಿನ ಮಾತ ಬಂಧುಲೆಗಳ ಗೌರವದ ಧನ್ಯವಾದವನ್ನು ಪಂಡೊಂದುಲ್ಲೆ ಇನ್ನಿತ ಕಾರ್ಯಕ್ರಮವನ್ನು ನಿರೂಪಣೆ ಮಂತಿನಂಚಿನ ಶ್ರೀಮತಿ ಮಲ್ಲಿಕಾ ಅಂಬೇರಿಗಳ ನಮ್ಮ ಮಾತೆರ್ನ ಪರವಾದಲ ಧನ್ಯವಾದವನ್ನು ಪಂಡೊಂದುಲ್ಲೆ ಇನ್ನಿತ ನಮ್ಮ ಈ ಸಭಾ ವೇದಿಕೆಡು ಸನ್ಮಾನವನ್ನು ಸ್ವೀಕಾರ ಮಂತನಂಚಿನ ನಮ್ಮ ಬ್ರಹ್ಮ ಕಲಶೋತ್ಸವದ ಉಪಾಧ್ಯಕ್ಷರೇ ನಮ್ಮ ಹಿರಿಯರನಂಚಿನ ಚಂದಪ್ಪ ಮೂಲಿಯರಿಗಳ ಈ ಸಂದರ್ಭದ ಧನ್ಯವಾದವನ್ನು ಪಂಡೊಂದುಲ್ಲೆ ಸೇರ್ನಂಚಿನ ಮಾತ ಬಂಧುಲೆಗಳ ಕುಡೋರ ಧನ್ಯವಾದವನ್ನು ಪಂಡೊಂದು ನನ್ನ ಬರ್ಪನಂಚಿನ ರಡ್ಡು ದಿನದ ಕಾರ್ಯಕ್ರಮ ಎಲ್ಲಂಜಿ ನೆಟ್ಟಲ ಮಾತ ಬಂಧುಲ್ಲ ಪಾಲ್ಪಡೆಯೋಡು ನಮ್ಮ ನಿರಕರತಕ್ಲಿ ನಮ್ಮ ಸಂಬಂಧದಕ್ಲಿ ನಮ್ಮ ಮಾತಿರಲ್ಲ ಈ ಕಾರ್ಯಕ್ರಮಗೂ ಲೆತೊಂದು ಬರ್ತದೆ ಈ ಪುಣ್ಯದ ಕಾರ್ಯಡು ನಿಕ್ಲು ಮಾತ ಪಾಲ್ಪಡೆಯೋಡು ನನ್ನ ಒಂಜಾತು ಪೊರ್ಲಾಯರೆ ನಿಕ್ಲು ಮಾತ ಸಹಕಾರ ಕೊರಡು ಪಂಡೊಂದು ಎನ್ನ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿತೊಂದುಲ್ಲೆ.